ಈ ಒಂದು ಶುಭ ಕಾರ್ಯಕ್ರಮವನ್ನು ಧ್ವಜಾರೋಹಣ ಮೂಲಕ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಶಾಲಾ ಸಂಚಾಲಕಿ ರಾಜೇಶ್ವರಿ ಹೆಸರಾವ್ ಅವರಿಗೆ ನಿಮ್ಮೆಲ್ಲರ ಆತ್ಮೀಯ ಸ್ವಾಗತದೊಂದಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮೊಟ್ಟಿಗೆ ನಮ್ಮ ಆಡಳಿತ ಸಲಹೆಗಾರರು, ನಿವೃತ್ತ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು ಆದಂಥ ಶ್ರೀಧರ್ರಾವ್ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತದೊಟ್ಟಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಆಗಮಿಸುವಂಥ ಎಲ್ಲ ವಿದೇಶಿಗಳಿಗೂ ಒಂದೇ ಮಾತಲ್ಲಿ ಸ್ವಾಗತವನ್ನು ಕೋರ್ತಾ ನಮ್ಮೆಲ್ಲ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಸಾಗಲಿ. ನಮ್ಮ ಮಕ್ಕಳ ಪ್ರತಿಭೆಗಳಿಗೆ ವಾರ್ಷಿಕೋತ್ಸವ ಎನ್ನುವಂಥದ್ದೊಂದು ವೇದಿಕೆ, ಮಕ್ಕಳು ಒಳ್ಳೆಯ ರೀತಿಯಲ್ಲಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಹಾಗೆ 2 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅಲ್ಲಿಯೂ ಕೂಡ ನಮ್ಮ ಈ ವರ್ಷದ ಶೈಕ್ಷಣಿಕ ಸಾಧನೆಗಳನ್ನು ನಮ್ಮ ಹೆತ್ತವರ ಮುಂದೆ, ನಮ್ಮ ವಿದೇಶಗಳ ಮುಂದೆ ನಾವು ಮಂಡನೆ ಮಾಡಲಿಕ್ಕಿದ್ದೇವೆ. ಹಾಗೆ ಕೊನೆಯದಾಗಿ ಮಕ್ಕಳ ನಾಟಕವೂ ಕೂಡ ನಡೆಯಲಿಕ್ಕಿದೆ. ಅದರೊಟ್ಟಿಗೆ ಆಗಮಿಸುವಂಥ ಎಲ್ಲರನ್ನು ಕೂಡ ಸತ್ಕರಿಸುವಂಥ ಕೆಲಸ ನಮ್ಮ ಶಾಲೆಯ ಭಾಗದಲ್ಲಿ ಆಗಬೇಕು. ಎಲ್ಲ ಕಾರ್ಯಕ್ರಮ ಒಳ್ಳೆಯದಾಗಿ ಸಾಗಲಿ ಅಂತೇಳಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ ಕಾರ್ಯಕ್ರಮ ಧ್ವಜಾರೋಹಣ ನಡೆಸಿಕೊಟ್ಟಂಥ ರಾಜೇಶ್ವರಿ ಹೆಸರಾವ್ ಇವರಿಗೆ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡಿರುವಂತಹ ಶ್ರೀಧರ್ರಾವ್ ಇವರಿಗೆ ಕೂಡ ಶಾಲೆಯ ಪರವಾಗಿ ಧನ್ಯವಾದಗಳು. ಆಗಮಿಸಿದಂಥ ಎಲ್ಲ ರಕ್ಷಕರಿಗೂ, ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಹಾಗೂ ಪುಟಾಣಿ ಮಕ್ಕಳಿಗೂ ಕೂಡ ಅಭಿನಂದನೆಯೊಟ್ಟಿಗೆ ಧನ್ಯವಾದ ಸಮರ್ಪಿಸ ಮುಂದಿನ ಕಾರ್ಯಕ್ರಮ ಸರಿಯಾಗಿ ನಾವು ಆರಂಭಿಸಲಿದ್ದೇವೆ. ನೀವೆಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಮ್ಮ ಶಾಲೆಗೆ ಹೆಸರನ್ನು ತರಬೇಕಂತೇಳಿ ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೆ ಇವತ್ತು ನಮ್ಮ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಸಿಹಿ ಹಂಚುವ ಮೂಲಕ ನಮ್ಮನ್ನು ಸಿಹಿಗೊಳಿಸಿದವರು ನಮ್ಮ ಶಾಲೆಯ ಶಿಕ್ಷಕರು ಆದಂಥ ಪ್ರತಿಭಾ ಟೀಚರ್ ಮತ್ತು ರಘುವೀರ್ ಸರ್, ಇವರಿಗೂ ಕೂಡ ಶಾಲೆಯ ಪರವಾಗಿ ಧನ್ಯವಾದಗಳು. ನಾಟಕದಲ್ಲಿ ನಟಿಸುವ ನಮ್ಮ ಮುಖ್ಯ ಪಾತ್ರಧಾರಿಗಳು ಮನವಿಷ್ಣು 7E, ರಶ್ವಿತ್ 7D, ಧನ್ವಿ 7A, ರಿತ್ವಿಕ್ 7C, ತ್ರಿವೇಣಿ 7A, ಋಷಿಕಾ 7E,
ಹಾಗೂ ತೇಜಸ್ವಿನಿ 7E. ಈ ನಾಟಕವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕಲಾಭಿಮಾನಿಗಳಾದ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ನಿರೀಕ್ಷಿಸಿ. ಸೇತುರಾಮ್ ಅಯ್ಯರ್, CBI. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ವಿದ್ಯಾವರ್ಧಕ AUP ವರ್ಷದ ಶಾಲಾ ವಾರ್ಷಿಕೋತ್ಸವ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ವಿದ್ಯಾವರ್ಧಕ ಹಲ್ ವಿದ್ಯಾವರ್ಧಕ AUP ಶಾಲೆ ಮೀಯಪದವು ಇದರ ಸಂಭ್ರಮ ಸಡಗರದ ಶಾಲಾ ವಾರ್ಷಿಕೋತ್ಸವ ದಿವಂಗತ ರಾಮಕೃಷ್ಣರಾವ್ ಈ ವೇದಿಕೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳುವುದಕ್ಕಿದೆ. ಸಹೃದಯ ಎಲ್ಲ ವಿದ್ಯಾಭಿಮಾನಿಗಳು, ಹೆತ್ತವರು, ಪುಟಾಣಿ ಮಕ್ಕಳು ವೇದಿಕೆಯಲ್ಲಿ ಇರಿಸಲಾದ ಆಸನದಲ್ಲಿ ಕುಳಿತುಕೊಂಡು ಶಾಂತ ರೀತಿಯಿಂದ ನಮ್ಮ ಜೊತೆ ಸಹಕರಿಸಬೇಕು. ಶಾಲಾ ಮಕ್ಕಳು ಆಚೆ ಈಚೆ ಸುಮ್ಮನೆ ತಿರುಗಾಡದೆ, ಡ್ಯಾನ್ಸ್ನಲ್ಲಿರುವಂಥ ಮಕ್ಕಳು ಗ್ರೀನ್ ರೂಮಿಗೆ ಹೋಗಿ ಟೀಚರ್ ಜೊತೆಯಲ್ಲಿ ಸಹಕರಿಸಬೇಕು. ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳುವುದಕ್ಕಿದೆ.
हल 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 Taganakajam, taganakajam, agundari kita tagajam, taganam, tagaram, tagadi talang kutagara, di taganakajam, agundari kita tagajam, taganam, tagaram. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ವಿದ್ಯಾವರ್ಧಕ ಎಯುಪಿ ಶಾಲೆ ಮೀಯ ಪದವು ಇದರ ಸಾಲಿನ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಪ್ರೀತಿಯ ಹೆತ್ತವರಿಗೂ ವಿದ್ಯಾಭಿಮಾನಿಗಳಿಗೂ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಪೂಜಾ ನೃತ್ಯ ಈಶ್ವರಿ 4th C ಅವರಿಂದ. ಓಂ ಗಂ ಗಣಪತಯೇ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಮೂಷಿಕವಾಹನ ಮೋದಕಹಸ್ತ Taganakajam, 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 agundari kita tagajam, taganam, tagaram, tagadi talang kutagara, di taganakajam, taganakajam, agundari kita tagajam, taganam, tagaram, tagadi talang kutagara, di taganakajam, tagadi taganakajam. Tagajam, taganam, tagaram, tagadi. Tadi kinato, tadi kinato, tagadiku tadi kinato. ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಲೋಭಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ
ತಣ್ಣ 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 ತಣ್ಣತ್ತ ಚಣ್ಣುದತ್ತ ಕುಜಣಂ ತರಿತೈ ತೈ ತರಿತ ತಣ್ಣ 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 ತಣ್ಣತ್ತ ಚಣ್ಣುದಚ್ಚ ಹರಿತಕ ತಕ ಜ ಹರಿದಗರ ತಗದಿಗು ತದಿಗಿಣ ತೋತ ತಗದಿಗು ತದಿಗಿಣ ತೋತ ತಗದಿಗು ತದಿಗಿಣ ತೋ सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु ಕುದುರಗಡ ತಕ್ಕ ತಕ್ಕಿಟ ತದಿಗುಣ ತೋದ ತಡೀಗು ತಕ್ಕ ಡೀಗು ತಕ್ಕಿಟ ತಕ್ಕ ಡೀಗುಗುದ ಡೀಗುಗುದ ಡೀಗು ತಕ್ಕ ತಕ್ಕ ಡೀಗು ತಕ್ಕಿಟ ಡೀಗುಗುದ ಡೀಗುಗುದ ತತ್ತ ಡೀಗುದ ತಡೀಂಕು ತಿರುಗಡ ತಕ್ಕ ತಡೀಂಕು ತೈ ತಡೀಂಕು ತಿರುಗಡ ತತ್ತ ಡೀಂಕು ತಗತ ಡೀಂಕು ತಿರುಗಡ ತಡೀಂಕು ತಗಡ ತಡೀಂಕು ತದ್ದಿಥ ದಿಥ ತಾ ಕುಡತಕ ತರಗಡದು ತದ್ದಿಥ ದಿತ್ತೈ ತೈ ಕುಡತಕ ತರಗಡದು ತದ್ದಿಥ ದಿತ್ತ ತ ಕುಡತಕ ತರಗಡದು नमस्तेस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते नमस्तेस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते नमस्तेस्तु महामाये श्रीपीठे सुरपूजिते शङ्खचक्र गदाहस्ते ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನಾರಮ್ಮ ಕಮ್ಮಗೊಲ್ಲನ ವೈರಿ ಸುತನಾದ ಸೊಳ್ಳಿರ ಹೆಮ್ಮಯ ಗಣನಾದನೆ ಕಣೋವ ಕಮ್ಮಗೊಲ್ಲನ ವೈರಿ ಸುತನಾದ ಸೊಳ್ಳಿರ ಹೆಮ್ಮಯ ಗಣನಾದನೆ ಕಣೋವ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನಾರಮ್ಮ ಮೊರೆ ಕಪ್ಪಿನ ಭಾವ ಮೊರತಗಳ ತಗಿವಿ ಕೋರೆದಾಟವನಾರಮ್ಮ ಮೊರೆ ಕಪ್ಪಿನ ಭಾವ ಮೊರತಗಳ ತಗಿವಿ ಕೋರೆದಾಟವನಾರಮ್ಮ ಮೂರು ಕಣ್ಣನ ಸುತ್ತ ಮುರಿದಿಟ್ಟ ಚಂದ್ರನ ದಿರದ ಗಣನಾದರೆ ಕಣೋಮ ಮೂರು ಕಣ್ಣನ ಸುತ್ತ ಮುರಿದಿಟ್ಟ ಚಂದ್ರನ ದಿರದ ಗಣನಾದರೆ ಕಣೋಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ನಾರ
ರಾಶಿ ವಿದ್ಯೆಯ ಬಲ್ಲ ರಮಣಿಗಂಬನನಲ್ಲ ಭಾಷಿಕ ನಿವನಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿಗಂಬನನಲ್ಲ ಭಾಷಿಕ ನಿವನಾರಮ್ಮ ಲೇಸಾಗಿ ಜನರ ಸಲಹುವಗಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ ಲೇಸಾಗಿ ಜನರ ಸಲಹುವಗಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗನಾರಮ್ಮ 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 ಕಲಾಭಿಮಾನಿಗಳೇ, ಕಲಾ ರಸಿಕರೇ, ವಿದ್ಯಾವರ್ಧಕ ಎಯುಪಿ ಶಾಲೆ ಮೀಯ ಪದವು ಇದರ 2025-26ನೇ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಇಂದು ಪ್ರದರ್ಶನಗೊಳ್ಳಲಿರುವ ತುಳು ಹಾಸ್ಯಮಯ ನಾಟಕ ಸೇತುರಾಮ್ ಅಯ್ಯರ್ ಸಿಬಿಐ ನಿಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ ಸೇತುರಾಮ್ ಅಯ್ಯರ್ ಹಾಗೂ ಅಸಿಸ್ಟೆಂಟ್ ಚಾಕು. ಈ ಶಾಲೆಯ ವಿದ್ಯಾರ್ಥಿನಿಯರು ಈ ನಾಟಕದಲ್ಲಿ ತಮ್ಮ ನಟನಾ ಕೌಶಲ್ಯವನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ. ಬಂಬಂ ಬೋಲೆ ಹಾಡಿಗೆ ನೃತ್ಯವಾಡಲು ನಮ್ಮ ಶಾಲೆಯ LKG ಮಕ್ಕಳು ಬರ್ತಾ ಇದ್ದಾರೆ. ನಿಮ್ಮ ಕರಚಪ್ಪಾಳೆಯಿಂದ ಪ್ರೋತ್ಸಾಹಿಸಬೇಕಾ ನಾನು ವಿನಂತಿ ಮಾಡುತ್ತಾ ಇದ್ದೇನೆ. देखो देखो क्या वो पेड़ है, चादर ओढ़े या खड़ा कोई. हे देखो देखो क्या वो पेड़ है, चादर ओढ़े या खड़ा कोई. बारिश है या आसमान ने छोड़ दिए हैं नल खुले कहीं. हो हम जैसे देखे ये जहां है वैसा ही, जैसी नजर अपनी खुल के सोचे आओ, पंख जरा फैलाओ, रंग नए बिखराओ. चलो 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 नए ख्वाब बुन ले. मस्ती में डोले बम बम बोले, मस्ती में तू डोल रे. बम बम बोले मस्ती में डोले, बम बम बोले मस्ती में तू डोल रे. भला मछलियां भी क्यों उड़ती
से भी सोचो ना, सोचो सूरज रोज नहाए या बाल भिगो के ये बुद्धू बनाए, हमें ये सारे तारे टिमटिमाए या फिर गुस्से में कुछ बड़बड़ाते रहे। खुल के सोचे आओ, पंख जरा फैलाओ, रंग नए बिखराओ, चलो 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 नए ख्वाब बुन ले। ಎರಡು 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ LKG ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಪ್ರಾಪ್ತಿ ಇವರಿಗೆ ಶಾಲಾ ಆಡಳಿತ ಸಲಹೆಗಾರರಾದ ಶ್ರೀಧರರಾವ್ RM ಇವರು ಬಹುಮಾನ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದ್ವಿತೀಯ ಆದ್ವಿಕ್ ಸಿ ಶೆಟ್ಟಿಗಾರ್. ಧನ್ಯವಾದಗಳು ಸರ್. ചിലമ്പൊലിക്കാറ്റ് എന്ന പദ്യവുമായി നിങ്ങളുടെ മുമ്പിൽ നൃത്തം ചെയ്യാൻ വരുന്നു ഫസ്റ്റ് ഇയർ സ്റ്റുഡൻസ്. ലെറ്റ്സ് ദം വെൽക്കം. ചിലമ്പൊലിക്കാറ്റ് ഒന്ന് ചിറ്റിയടിച്ചാട്ടെ, മഴ തുള്ളി തുള്ളിച്ചാട്ടെ, ഇടി മിന്നലെറിഞ്ഞാട്ടെ. ചിലമ്പൊലിക്കാറ്റ് ഒന്ന് ചിറ്റിയടിച്ചാട്ടെ, മഴ തുള്ളി തുള്ളിച്ചാട്ടെ, ഇടി മിന്നലെറിഞ്ഞാട്ടെ. മകരം മഞ്ഞാടയാൽ പൊതിയും പൂമ്പാറ്റയെ, കനവിൻ കണ്ണാടിയിൽ തെളിയും വാർത്തകളെ, മുത്തുമായി മുത്തം വെക്കും നക്ഷത്രമല്ലേ ഞാൻ. ഭീഗി 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 love you baby, I biggie 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 biggie, love you baby.
ചിലമ്പൊലിക്കാറ്റ് ഒന്ന് ചിറ്റിയടിച്ചാട്ടെ മഴ തുള്ളി തുള്ളിച്ചാട്ടെ ഇടിമിന്നലെറിഞ്ഞാട്ടെ ചിലമ്പൊലിക്കാറ്റേ ഒന്ന് ചീട്ടിയടിച്ചാട്ടെ മഴ തുള്ളി തുള്ളിച്ചാട്ടെ ഇടിമിന്നലെറിഞ്ഞാട്ടെ പുന്നരെ വറുട്ടം കൊട്ടാരം നീളാവിലെ മഞ്ഞിൻ മേട്ടിൽ മാർബൽ കൊട്ടാരം എന്നെ നോക്കാതെ ഒന്നും മിണ്ടാതെ വേനൽ കയ്യാൽ തൊട്ടാ പൊട്ടും വെണ്ണക്കല്ലിയ ബേഗെ 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 love you baby ഹായ് ബേഗെ 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 love you baby ചിലമ്പൊലിക്കാറ്റ് ഒന്ന് ചിറ്റിയടിച്ചാട്ടെ മഴ തുള്ളി തുള്ളിച്ചാട്ടെ ഇടിമിന്നലെറിഞ്ഞാട്ടെ ചിലമ്പൊലിക്കാറ്റേ ഒന്ന് ചീട്ടിയടിച്ചാട്ടെ മഴ തുള്ളി തുള്ളിച്ചാട്ടെ ഇടിമിന്നലെറിഞ്ഞാട്ടെ നിന്നെ കണ്ടപ്പോഴൻ കണ്ണിൽ മിന്നി നീലച്ചെന്തിനളം മാറിൽ ചേർന്നപ്പോഴൻ ശ്വാസക്കാറ്റിൽ കേട്ടു ടിക് ടിക് താളം ഹേ കിട്ടാമട്ടല്ലേ നിന്നെ പട്ടാൽ മുടല്ലേ ചെന്താമര ചുണ്ടിൽ ചുണ്ടാൽ ചായം തെക്കൂലേ കണ്ണെ കണ്ണാരേ കണ്ണൻ നീയല്ലേ ആരോ രാവിൽ താനേ മൂളും മൂളിപ്പാട്ടല്ലേ ഭീഗി 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 love you baby ഭീഗി 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 love you baby ಕಲಾಭಿಮಾನಿಗಳೇ ಕಲಾ ರಸಿಕರೇ ವಿದ್ಯಾವರ್ಧಕ ಎಯುಪಿ ಶಾಲೆ ಈ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಫಾತಿಮಾ ನೂರ ಇವರಿಗೆ ಬಹುಮಾನ ವಿತರಿಸಬೇಕಾಗಿ ಶಾಲಾ ಮ್ಯಾನೇಜರ್ ರಾಜೇಶ್ವರಿ ಎಸ್ ರಾವ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ದ್ವಿತೀಯ ಚೈತ್ರ. ಧನ್ಯವಾದಗಳು.
എന്നും മജ മജ എന്ന ഈ പദ്യവുമായി നിങ്ങളുടെ മുമ്പിൽ നൃത്തം ചെയ്യാൻ വരുന്നു ഫസ്റ്റ് പി സ്റ്റുഡൻസ്. ലെറ്റ്സ് വെൽക്കം ദെം. ಈ ಶೈಕ್ಷಣಿಕ ವರ್ಷದಲ್ಲಿ 1B ತರಗತಿಯಲ್ಲಿ ಪ್ರಥಮ ಸ್ಥಾನ ಪಡೆದ ರಬಿಯಾ ಹನಾ ಹಾಗೂ ದ್ವಿತೀಯ ಸ್ಥಾನ ಸುನದ ಶ್ಯಾಮ, ಇನ್ನೊಂದು ದ್ವಿತೀಯ ಆದಿತ್ಯ. ಇವರಿಗೆ ನಿವೃತ್ತ ಅಧ್ಯಾಪಕರಾದ ವಸಂತ ಮಾಸ್ಟರ್ ಇವರು ಬಹುಮಾನ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಧನ್ಯವಾದಗಳು ಸರ್. ಗುಜರಾತಿ ಕಾದಲ್ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ಪ್ರೀ ಪ್ರೈಮರಿ ಪುಟಾಣಿಗಳು. ನೋಡಿ, ಎಲ್ಲ ಸಭಿಕರಲ್ಲಿಂದು ವಿನಂತಿ, ದಯಮಾಡಿ ಎದುರಿನವರು ನಿಂತುಕೊಳ್ಬಾರ್ದು. ನಮ್ಮ ಲೈವ್ ಸ್ಟ್ರೀಮಿಂಗ್ ಇದೆ, ಕೆಲವು ಸಲ ನಮಗೆ ಅದಕ್ಕೆ ತೊಂದರೆ ಆಗ್ತದೆ. ಮಕ್ಕಳು ಕೂಡ ನೀವು ಎದುರು ಹಿಂದಿನವರಿಗೆ ಕಾಣುವುದಿಲ್ಲ. ಎಲ್ಲರೂ ಸಹಕರಿಸಬೇಕು. ನೀವು ಮಾತ್ರ ನೋಡಿದರೆ ಸಾಕ, ಹಿಂದಿನವ್ರು ನೋಡಬೇಡ್ವಾ? ಅದೇ ವಿಡಿಯೋ ಮತ್ತು ಫೋಟೋ ತೆಗೆಯೋರು ಕೂಡ ಹಾಗೆ, ನೀವೊಂದು ಬದಿಯಲ್ಲೇ ನಿಲ್ಲಬೇಕು. ನಿಮಗೆ ನಾಳ್ದು ನಿಮ್ಮ ಈ ಸ್ಟ್ರೀಮಿಂಗ್ ಇದ್ದು ನಮಗೆ ಯಾವಾಗಲೂ ನೋಡಲಿಕ್ಕೆ ಆಗ್ತದೆ, ಆಗ ಫೋಟೋ ತೆಗಿಲಿಕ್ಕೆ ಆಗ್ತದೆ, ಎಲ್ಲವೂ ಆಗ್ತದೆ. ಮನೆಯಲ್ಲಿ ಹೋಗಿ ಪುರುಸೋತ್ತಲ್ಲಿ ನೋಡ್ಬೋದು. ನಿಮ್ಮ ವಿಡಿಯೋ ಎಲ್ಲ ಡ್ಯಾನ್ಸಿನ ವಿಡಿಯೋ ನಮಗೆ ಸಿಗ್ತದೆ ಮತ್ತೆ ನಮ್ಮ ಚಾನಲ್ನಲ್ಲಿ. ದಯಮಾಡಿ ಸಹಕರಿಸಬೇಕು. ಹಲೋ ಹಲೋ, ಇದೊಂದು ಸೂಚನೆ. 6A ತರಗತಿಯ ಮಿಸ್ರಿಯ ಎಲ್ಲಿದ್ದರೂ ಕೂಡ 6A ತರಗತಿಗೆ ತಕ್ಷಣ ಬರಬೇಕು. 6A ತರಗತಿಯ ಮಿಸ್ರಿಯ ತಕ್ಷಣ 6A ತರಗತಿಗೆ ಬರಬೇಕು ಕೂಡಲೇ. ഗുജറാത്തി കാതള കെട്ടിയ മലയാളി പെണ്ണാണു നീ, പഞ്ചാബി ലഞ്ചി കൊഞ്ചും മണവാട്ടി പെണ്ണാണു നീ. മയിലാട്ടത്തിൽ കരകാട്ടത്തിൽ ഈ കൊലസിന് തഞ്ചം പോരടി പഞ്ചാര പൂങ്കുയിലേ.
ಈ ಶೈಕ್ಷಣಿಕ ವರ್ಷದಲ್ಲಿ LKG A ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಪ್ರಾಪ್ತಿ ಎಂ ಇವರಿಗೆ ಬಹುಮಾನ ವಿತರಿಸಲು ಶಾಲಾ ಮುಖ್ಯೋಪಾಧ್ಯಾಯರಾದ ಅರವಿಂದಾಕ್ಷ ಭಂಡಾರಿ ಇವರು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. LKG B ವಿಭಾಗದಲ್ಲಿ ದೃಶ್ಯ ಡಿ ಪ್ರಥಮ, ದ್ವಿತೀಯ ಮನ್ವಿತಾ ಎನ್. ಧನ್ಯವಾದಗಳು ಸರ್. ಸನ್ಸನರೆ ಎಂಬ ಹಾಡಿಗೆ 2 ಪುಟಾಣಿಗಳು ಹೆಜ್ಜೆ ಹಾಕಲು ಬರ್ತಾ ಇದ್ದಾರೆ. ಸನನನನರೇ ಹೇಳು ನೀ ಯಾರೇ ಢಮ್ ಢಮರು ಢಮರೇ ಯಾರೇ ನೀ ಯಾರೇ ಸನನನನರೇ ಹೇಳು ನೀ ಯಾರೇ ಢಮ್ ಢಮರು ಢಮರೇ ಯಾರೇ ನೀ ಯಾರೇ ಸೂರ್ಯಂದು ನೋಡೋ ಆಸೆ ಮೈಯನ್ನು ಮುಟ್ಟೋ ಆಸೆ ಎಲ್ಲಾದ್ರೂ ಅಲ್ಲಿ ಬರ್ತಾನೆ ತಂಗಾಳಿಗೂ ಭಾರಿ ಆಸೆ ಏನೇನೋ ಮಾಡೋ ಆಸೆ ಆಗಾಗ ಸವರಿ ಹೋಗ್ತಾನೆ ಸನನನನರೇ ಹೇಳು ನೀ ಯಾರೇ ಢಮ್ ಢಮರು ಢಮರೇ ಯಾರೇ ನೀ ಯಾರೇ ತುಳುಕಿ ತುಳುಕಿ ಬಾರಲೆ ಬಾರೆ ಧುಮುಕಿ ಧುಮುಕಿ ನನ್ನನ್ನು ಸೇರಿ ಎಳೆಗರಿಕೆ ವಯಸ್ಸಿಗೆ ಬಂತು ನಾ ಹೆಜ್ಜೆ ಇಟ್ಟಾಗ ಶ್ರೀಗಂಧಕ್ಕೂ ಆಶ್ಚರ್ಯವೂ ತೆನೆ ತೆನೆಗೂ ಮೀಸೆ ಬಂತು ನಾ ಕೈ ಇಟ್ಟಾಗ ಹೂವೆಲ್ಲವೂ ಗಂಡಾದವು ನನ್ನ ಅಂದ ನೋಡೋಕೆ ಸ್ವಂತ ಮಾಡಿಕೊಳ್ಳೋದಕ್ಕೆ ನಾನು ನಾನಂತ ಎಲ್ಲರಿಗೂ ಧಾವಂತ ಸುಂದ್ರಿ ಯಾರು ಅನ್ನೋ ಸ್ಪರ್ಧೆ ನೋಡು ಭೂಮಿ ಆ ಗಿಳಿನ ಈ ಹೊಳೆನ ಆ ಎಲೆನ ಈ ನೆಲನ ಆ ಮೊಲನ ಈ ಮಳೆನ ನಾನು ಮಾತ್ರನ ಹೇ ಮಳೆ ಹನಿಯೇ ಹೋಗಿರಿ ನೀನು ಮೈ ನೆನೆಸಿ ನೆನೆಸಿ ನೋಡುವೆ ಏನು ಹೇ ಮಳೆ ಹನಿಯೇ ಹೋಗಿರಿ ನೀನು ಮೈ
ಈ ಶೈಕ್ಷಣಿಕ ವರ್ಷದಲ್ಲಿ 2ನೇ ಎ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಮನ್ಹಾ ಫಾತಿಮಾ ಹಾಗೂ ದ್ವಿತೀಯ ಸ್ಥಾನ ಆಯಿಷತ್ ನಿಶಾ ಇವರಿಗೆ MPTA ಅಧ್ಯಕ್ಷರಾದ ಆಶ್ಲೇಷಾ ಜಿ ರಾವ್ ಇವರು ಬಹುಮಾನ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. Now aerobic dance from first B students. आजा जिंद शामी आने के तले आजा जरी वाले नीले आसमाने के तले जय हो जय हो आजा
आजा जिंदे शामी आने के तले है आजा जरी वाले नीले आसमाने के तले है जय हो जय हो जय हो जय हो जय हो लगती लगती सच्ची मैंने जान गवाई है नच नच कोयलों पे रात बिताई है अखियों की नींद मैंने धूपों से उड़ा दी गिन गिन तारे मैंने उंगली जलाई है ಬಹಾಕಿಲಿಕಿ ಎನ್ನ ಪದ್ಯವುമായി Let
UKG ವಿಭಾಗದಲ್ಲಿ ಪ್ರಥಮ ಅಬ್ದುಲ್ ರಹಮಾನ್ ಹಾಬೀದ್ ಹಾಗೂ ದ್ವಿತೀಯ ಅಹಮದ್ ಹುಸೇನ್ ಬಾಜಿಲ್. ಈ ಬಹುಮಾನವನ್ನು ರಾಮಚಂದ್ರ ಸರ್ ಅವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಬೆಳ್ಳಿ ಚುಕ್ಕಿ ಎಂಬ ಹಾಡಿಗೆ 2B ತರಗತಿಯ ಮಕ್ಕಳು ನೃತ್ಯ ಮಾಡಲು ಬರ್ತಾ ಇದ್ದಾರೆ. ಬೆಳ್ಳಿ ಚುಕ್ಕಿ ಪಾನಿನಲ್ಲಿ ನಕ್ಷತ್ರದ ತೇರಿನಿಂದ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟ
ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಕಡಲಿನಿಂದ ಮುತ್ತ ತೆಗೆಯೋಣ, ಹಿಮಾಲಯದ ತುದಿಗಿರಿಸೋಣ. ಭೂಮಿ ತಾಯಿಗೆ ಸೀರೆಯುಡಿಸುವ, ಬಾನಿನ ನೆತ್ತಿಗೆ ತಿಲಕವ ಇರಿಸುವ, ಸೂರ್ಯ ಚಂದ್ರ ತಾರೆಗೆಲ್ಲ ತುತ್ತನ್ನು ಕೊಡುವ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೆರೆಯಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಸೂರ್ಯವಂಶದ ಕೀರ್ತಿಯು ನೀ, ಯುವಕರೆಲ್ಲರಿಗೂ ಸ್ಫೂರ್ತಿಯು ನೀ. ಕೈ ಕೆಸರಾಗದೆ ಬಾಯಿ ಮೊಸರಾಗದೆ, ದೇವರನ್ನು ಸುರಿಸದೆ ಪ್ರತಿಫಲ ಸಿಗುವುದೇ, ಸಿರಿ ಸುಖ ಅದು ಇದೆ ಬಾಳ ಪಯಣದಲ್ಲಿ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. Now, remix dance boys and girls from 2nd C standard.
देखो देखो क्या वो पेड़ है, चादर ओढ़े या खड़ा कोई। हे देखो देखो क्या वो पेड़ है, चादर ओढ़े या खड़ा कोई। बारिश है या आसमान ने छोड़ दिए हैं नल खुले कहीं। हो हम जैसे देखे ये जहां है वैसा ही, जैसी नजर अपनी खुल के सोचे आओ, पंख जरा फैलाओ, रंग नए बिखराओ। चलो 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 नए ख्वाब बुन ले। मस्ती में डोले बम बम बोले, मस्ती में तू डोल रे। बम बम बोले मस्ती में डोले, बम बम बोले मस्ती में तू डोल रे। भला मछलियां भी क्यों उड़ती नहीं, ऐसे भी सोचो ना। सोचो सूरज रोज नहाए या बाल भिगो के ये बुद्धू बनाए। हमें ये सारे तारे टिमटिमाए या फिर गुस्से में कुछ बड़बड़ाते रहे। खुल के सोचे आओ, पंख जरा फैलाओ, रंग नए बिखराओ। चलो 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 नए ख्वाब बुन ले। ಈ ಶೈಕ್ಷಣಿಕ ವರ್ಷದಲ್ಲಿ 2C ತರಗತಿಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲು ನಿವೃತ್ತ ಮುಖ್ಯೋಪಾಧ್ಯಾಯರಾದ ಸುಧಾಕರ ವಿ ಸರ್ ಅನ್ನು ಕೇಳಿಕೊಳ್ಳುತ್ತೇನೆ. ಪ್ರಥಮ ಆಯಿಷತ್ ಸಲಾಮ, ದ್ವಿತೀಯ ಮೊಹಮ್ಮದ್ ಶರೀಫ್, ಇನ್ನೊಂದು ದ್ವಿತೀಯ ಲಕ್ಷ್ಯ ಡಿ ಶೆಟ್ಟಿ. ಧನ್ಯವಾದಗಳು ಸರ್. നാടൻ പാട്ടു എന്ന പദ്യവുമായി നിങ്ങളുടെ മുമ്പിൽ നൃത്തം ചെയ്യാൻ വരുന്നു 2
B. Let's welcome them. കൊള്ളാടി മാളുപ്പെണ്ണേ. മാളു തമ്പിരാൻ നോക്കണ്ട്. ಈ ಶೈಕ್ಷಣಿಕ ವರ್ಷದಲ್ಲಿ 2B ತರಗತಿಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲು ದೈಹಿಕ ಶಿಕ್ಷಕರಾದ ಶಿವಸುಬ್ರಹ್ಮಣ್ಯ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರಥಮ ನಿಶಾ ಫಾತಿಮಾ, ದ್ವಿತೀಯ ಪಾವನಿ ರಾವ್, ಇನ್ನೊಂದು ದ್ವಿತೀಯ ಇಶಿತಾ ಡಿ ಸೋಜಾ.
ಧನ್ಯವಾದಗಳು ಸರ್. ಚೆಲ್ಲಂ ತಾಮರೆ ಎಂಬ ಹಾಡಿಗೆ ಪ್ರೀ ಪ್ರೈಮರಿ ಮಕ್ಕಳು ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಲ್ ವಿದ್ಯಾವರ್ಧಕ AUP ಶಾಲೆಯ ಮೀಯಪದವು ಇದರ ಸಂಭ್ರಮ ಸಡಗರದ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಎಲ್ಲ ವಿದ್ಯಾಭಿಮಾನಿ ಬಂಧುಗಳನ್ನು, ಹೆತ್ತವರನ್ನು, ಪುಟಾಣಿ ಮಕ್ಕಳನ್ನು ಆತ್ಮೀಯವಾಗಿ ದಿವಂಗತ ರಾಮಕೃಷ್ಣರಾವ್ ಈ ಸಭಾಂಗಣಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ചെല്ലത്താമരെ ചെറുചിരി ചുണ്ടിൽ ചൂടിയോ തുള്ളിത്തേനുമായി കനവുകളുള്ളിൽ തുള്ളിയോ ചെല്ലത്താമരെ ചെറുചിരി ചുണ്ടിൽ ചൂടിയോ തുള്ളിത്തേനുമായി കനവുകളുള്ളിൽ തുള്ളിയോ സൂര്യചന്ദ്രനം വാങ്ങിയോ സ്നേഹചുംബനം നേടിയോ
boys and girls from 3rd A standard. Dear respected audience, on the occasion of annual day celebration of the year 2025-26 of Vidyavardhaka AUP School Miyapadavu, we will be performing a Tulu comedy play Sethuram Iyer CVI. Sethuram Iyer and assistant Chakho are coming to entertain you. The students of this school will showcase their acting skills in this play. Our main characters in this play are Manavishnu 7th E, Rashwit 7th D, Dhanvit 7th A, Ritvik 7th C, Triveni 7th A, Rishika 7th E, and Tejaswini 7th E. We request you art lovers to watch this play in large numbers and encourage our children. ಲಕ್ಷ್ಮಿಗೆ ಬರಿಯೋಳು ಬರಿಯೋಳು ZTV ಮಾತಗೌಡ್ರಿಗೆ ಬರಿಯೋಳು ಬರಿಯೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಬಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು MTV ಸುಬ್ಬುಲಕ್ಷ್ಮಿಗೆ ಬರಿಯೋಳು ಬರಿಯೋಳು ZTV ಮಾದಗೌಡ್ರಿಗೆ ಬರಿಯೋಳು ಬರಿಯೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು. హలో ఎక్స్క్యూజ్ మీ నువ్వు క్యాండీ క్రష్ తగల ఆఫీస్ వాళ్ళు పని ಗೊತ್ತುಂಡ ಕ್ಯಾಂಡಿ ಕ್ರಷ್ ತಕಲ್ಲ ಆಫೀಸ್ వాళ్ళు పని ಗೊತ್ತುಂಡ ಕ್ಯಾಂಡಿ ಕ್ರಷ್ ಬಂಡೆಂಗಿನ ಅವ ಮೊಬೈಲ್ ಕುಟ್ಟುವೇರು ಕೊಟ್ಟಿದ್ದಾನೆ ನನ್ನ ಮಗ ನಾನು ಎಕ್ಕಡ ಕ್ಯಾಂಡಿ ಕ್ರಷ್ ಬ್ಯಾನ್ ಆವಡು ಇದನ್ನ ಪೂರೆಲ್ಲ ತಾವ್ರೆ ನನ್ನ ಮಗ ಗೊತ್ತಾಂಡ పోదు కోరిదట చెత్తవ ఇది ఊరు నిన్న
ನಿಕ್ಕಿಂತ ಸ್ಟೇರಿಂಗ್ ಬತ್ತರ ಗೊತ್ತುಂಡ ಗೊತ್ತುಂಡು ಓರ್ ಅಡ್ಡರ ಬಿಟ್ಟು ಪತ್ತೆರ ಪೂರ ಗೊತ್ತುಂಡು ಗುಡಿಯರ ಗೊತ್ತುಂಡ ತುಕ ಬಿಡು ಬಾರಿ ಮೇಲೆ ಗಾಡಿ ನೀನ ನಮ್ಮ ಮಾತು ಬಿಟ್ಪ ಕೆಪ್ತಂಡದರ್ಪೆ ಗಾಡಿ ಬಿಟ್ರೆ ಗೊತ್ತುಂಡು ನಂದು ಬನ್ನಿ తాసద పెట్టరు ఊరుద పిలికులు నలిపున పొర్లుతు యాన ఆసేద కన్నడు ఊరుద పొన్నులు తెలిపున మర్లుతు యాన తాసద పెట్టరు ఊరుద పిలికులు నలిపున పొర్లుతు యాన ఆసేద కన్నడు ఊరుద పొన్నులు తెలిపున మర్లుతు యాన అరే హో గయా నా దీవానా బల నలిపున యావో ನನ್ನ ಬಾರಿ ಜಾಲಿಯ ನಮ್ಮನೆ ದಾಸದ ಪೆಟ್ಟರು ಊರುದ ಪಿಲಿಕುಲು ನಲಿಪುನ ಪೊರ್ಲುತು ಯಾನ ಆಸೆದ ಕನ್ನಡ ಊರುದ ಪೊಣ್ಣಲು ತಿಳಿಪುನ ಮರ್ಲುತು ಯಾನ ಫೋಟೋನು ಪೂರ ತೆಪ್ಪಿದ್ದೇನೆ ಕ್ಯಾಂಡಿ ಕ್ರಶ್ ತಾಪಿಸ್ತಿಕಂಡ ಓ ಮಾರೆ ಕ್ಯಾಂಡಿ ಕ್ರಾಸ್ ನಿತ್ತಿ ನಲ್ಲ ಕ್ಯಾಂಡಿ ಕ್ರಾಸ್ ತಾಪಿಸ್ತಿಕ್ಕಿದ್ದೆ ಪಾ ಲಕ್ಕ್ಯಪ್ಪ ಓ ಮಧುನ ಅದು ಅದೆಲ್ಲ ಪೋಪೆನ್ ಮಾರೆ ನನ್ನ ಮಗ ಕ್ಯಾಂಡಿ ಕ್ರಶ್ ಬ್ಯಾನ್ ಹಾಡ್ ನಾ ಒರಿಯಲ್ಲ ತಿಪ್ಪುಜಿ ಅಜಪ್ಪ ನನ್ನ ಮಗ ನನ್ನ ಯಗ್ಗಡ
ತಾಜಾಪು ಓ ಮಾರೆ ನಾ ಫ್ಲಾಶ್ ಬ್ಯಾಕ್ ಗೊತ್ತು ಜಿ ಫ್ಲಾಶ್ ಬ್ಯಾಕ್ ಎನ್ನ ಗೊತ್ತು ಜಿ ಕರ್ಮದೆ ತಾಜಾಪುನು ಓಟೆ ಮರ ಕಟ್ಟೇರಿಯಾ ಓ ದೇವರೇ. ಈ ಶೈಕ್ಷಣಿಕ ವರ್ಷದಲ್ಲಿ 3A ತರಗತಿಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲು ಹೈಸ್ಕೂಲ್ ಮ್ಯಾನೇಜರ್ ಆದ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತೋಡಿ ಸರ್ ಅವರು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಥಮ ವಂದಿತಾ ಡಿ, ದ್ವಿತೀಯ ಅಹಮದ್ ಮುಸ್ತಕ್, ಧನ್ಯವಾದಗಳು ಸರ್. ಮೂರು ಬಿ ತರಗತಿಯ ಥೀಮ್ ಡ್ಯಾನ್ಸ್. किताबें, बैग्स, दोस्त, काश मेरे पास भी होते। कुछ पाने की हो आस आस, कोई अरमा हो जो खास खास आशाएं, हर कोशिश में हो बार बार, करे दरियाओं को आर पार आशाएं। पापा, मैं भी स्कूल जाना चाहता हूँ, मुझे भी पढ़ाई करनी है। बहुत पढ़ाई कर ली, गरीबों के लिए रोटी जरूरी है, स्कूल नहीं। चल काम पर। ए, इतनी देर क्यों लगाई? चल जल्दी बर्तन धो वरना मार पड़ेगी। माफ करना शेठ जी, दोबारा ये गलती नहीं होगी। अभी काम शुरू करता हूँ। तुम कब तक ये काम करोगे?
तुम्हें भी स्कूल आना चाहिए। मुझे भी पढ़ना है, लेकिन मेरे ऊपर बहुत जिम्मेदारी है। ये उम्र पढ़ने की है, काम करने की नहीं। वैसे तो तुम पढ़ाई में भी तेज थे। तुम लोग क्यों नहीं समझते? हमारी दुनिया अलग है, शायद यही मेरी किस्मत है। फिर बैठ गए। पढ़ाई का ख्याल छोड़ दे, वो अमीरों के लिए होती है। चाचा, पढ़ाई सिर्फ अमीरों के लिए नहीं होती, हर बच्चे का अधिकार है। गरीब बच्चों के लिए स्कॉलरशिप भी होती है, हम उसका फॉर्म भर देंगे। रहने दो रीवा, इससे कुछ हासिल नहीं होगा। शायद मेरे नसीब में ही पढ़ाई नहीं है। धुंधला जाए जो मंजिलें, एक पल को तू नजर झुका, झुक जाए सर जहां वहीं मिलता है रब का रास्ता। तेरी किस्मत तू बदल दे, रख हिम्मत बस चल दे, तेरे साथी मेरे कदमों के हैं निशान। बधाई हो, तुम्हें स्कॉलरशिप मिल गई है, अब तुम भी स्कूल जा सकते हो। क्या सच में? मुझे तो विश्वास ही नहीं हो रहा, अब मैं भी पढ़ पाऊंगा। हाँ हाँ, अब तुम भी हमारे साथ स्कूल चलोगे। हमारी थोड़ी सी इंसानियत किसी बेसहारे को सहारा दे सकती है। हमसे गलती हुई बेटा, अब तुझे स्कूल ही भेजेंगे। हम सबका सपना एक समान, हर बच्चा हो शिक्षित हो सम्मान। रुके से न रुके हम, मर्जी से चले हम, बादल सा गरजे हम, सावन सा बरसे हम, सूरज सा चमके हम, स्कूल चले हम, स्कूल चले हम। बाल श्रम नहीं, शिक्षा अधिकार है, यही सच्चा मानव धर्म है। रुके से न रुके हम, मर्जी से चले हम, बादल सा गरजे हम, सावन सा बरसे हम, सूरज सा चमके हम, स्कूल चले हम, स्कूल चले हम। ಈಗ 4ನೇ ತರಗತಿಯಿಂದ ನೃತ್ಯ ಪ್ರದರ್ಶನ. ಹಲ್ ಪುಟಾಣಿ ಮಕ್ಕಳಿಗೆ ಒಂದು ಸೂಚನೆ, ಅಲ್ಲಿ ನೇರ ಪ್ರಸಾರ ಆಗ್ತಾ ಇದೆ, ಅಲ್ಲಿ ಅವರ ವೈರ್ಗಳನ್ನೆಲ್ಲ ಮುಟ್ಟಿ
ಅವರಿಗೆ ತೊಂದರೆ ಕೊಡಬೇಡಿ. ಶಾಂತ ರೀತಿಯಿಂದ ಸಭ್ಯತೆಯಿಂದ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮ ನೇರ ಪ್ರಸಾರ ಆಗ್ತಾ ಇದೆ. ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇರಬಹುದು. ಅಲ್ಲಿ ಅವರಿಗೆ ತೊಂದರೆ ಮಾಡಬೇಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯ 2025-26ನೇ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ 4ನೇ ತರಗತಿಯ ವಿದ್ಯಾರ್ಥಿಗಳಾದ ನಾವೆಲ್ಲರೂ ನಿಮ್ಮ ಮುಂದೆ ಕೇರಳದ ಕಲೆಗಳನ್ನು ಪರಿಚಯಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಿರುವೆವು. ನಮ್ಮ ಪರಿಸರ ಪುಸ್ತಕದಲ್ಲಿ ಕಲೆಗಳ ನಾಡು ಎಂಬ ಪಾಠವು ನಮಗೆ ಕೇರಳದ ಕಲೆಗಳನ್ನು ಪರಿಚಯಿಸುತ್ತದೆ. ನಮಗೆ ಪರಿಚಿತವಾದ ಕೆಲವೊಂದು ಕಲಾರೂಪಗಳನ್ನು ನೃತ್ಯದ ಮೂಲಕ ನಿಮ್ಮ ಮುಂದೆ ಪ್ರದರ್ಶನ ನೀಡಿ ನಿಮ್ಮನ್ನು ಮನರಂಜಿಸಿದ್ದೇವೆ. ದೇವರ ಸ್ವಂತ ನಾಡು ಎಂದು ಕರೆಯಲ್ಪಡುವ ಕೇರಳವು ತಮ್ಮ ಪ್ರಾಕೃತಿಕ ಸೌಂದರ್ಯ ಮತ್ತು ಸಮೃದ್ಧ ಕಲೆಗಳಿಂದ ವಿಶ್ವದಲ್ಲೇ ಪ್ರಮುಖವಾದ ಸ್ಥಾನವನ್ನು ಪಡೆದಿದೆ. ಈ ನಿಟ್ಟಿನಲ್ಲಿ ಕೇರಳ ಮತ್ತು ಅದರ ಕಲಾರೂಪಕ್ಕೆ ಮನ್ನಣೆ ನೀಡುವ ಉದ್ದೇಶಗಳೊಂದಿಗೆ ಕೇರಳದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಛಾಪು ಮೂಡಿಸುವ ಭರತನಾಟ್ಯದೊಂದಿಗೆ ನಮ್ಮ ಕಲಾ ಪ್ರದರ್ಶನಕ್ಕೆ ಮುನ್ನುಡಿ ನೀಡಲಿದ್ದೇವೆ. ಶಂಕರೆ ಉದನಿ ತನಕ ದಿಮಿದಿತ ತೈ ತೈ ಗಣಪತಿ ನಾಮ ಸದಾ ಬೊಮ್ಮ ಬೊಮ್ಮತ ತೈಯ ತೈಯ ನಕ ದಿನ ಕನಕ ದಿನ ಭಜಂಕರೆ ಉದನಿ ತನಕ ದಿಮಿದಿತಂ ದಿತಂ ತೈ ತೈ ಗಣಪತಿ ನಾಮ ಸದಾ ದಿಮ್ಮಿ ಕಡದಗ ದಿಕ್ಕುತ್ತಾನ ದಿಮ್ಮಿ ಕಡದಗ ಧಕ್ಕಡದಗ ಓಡುತ್ತಾಂ ದಿಮ್ಮಿ ಕಡದಗ ದಿಕ್ಕುತ್ತಾನ ದಿಮ್ಮಿ ಕಡದಗ ಉದನಿ ತನಕ ದಿಮಿದಿತಾಂ ದಿತಾಂ ತೋಂ ತೈ ತೈ ಗಣಪತಿ ನಾಮ ಸದಾ ಅವರ ವಾಸವೇ ಕರಂ ಬಾಜತಿ ಅಕೆ ನಾಮ ಸದೋರ್ ಗಣರಾಜ ಅವರ ವಾಸವೇ ಕರಂ ಬಾಜತಿ ಅಕೆ ನಾಮ ಸದೋರ್ ಗಣರಾಜ ತಾಳ ಮಂದಿರ ಬಹುದು ತಾಮಸ ಸುರ ಮಂಡಲ ಕಿ ಸುರಭಾಜ ತಾಳ ಮಂದಿರ ಬಹುದು ತಾಮಸ ಸುರ ಮಂಡಲ ಕಿ ಸುರಭಾಜ ಬೊಮ್ಮ ಬೊಮ್ಮಟ ತೈಯ ತೈಯ ನಕ ದಿನ ಕನಕ ದಿನ ಭಜಂಕರೆ ಉದನಿ ತನಕ ದಿಮಿದಿತಾಂ ದಿತಾಂ ತಾಂ ತೈ ತೈ ಗಣಪತಿ ನಾಮ ಸದಾ ವೇಣುವಾಸರೆ ಅಮೃತ ಕುಂಡಲಿ ಕಿತಾರಿ ಕಡದಗದ ವಾಲ್ಕಜ ವೇಣುವಾಸರೆ ಅಮೃತ ಕುಂಡಲಿ ಕಿತಾರಿ ಕಡದಗದ ವಾಲ್ಕಜ ನಾರದ ತುಂಬುರು ವೈನ ಬಜಾಕೆ ನಾರದ ಗಣಮೇವ ಸರ್ಗ ನಾರದ ತುಂಬುರು ವೈನ ಬಜಾಕೆ ನಾರದ ಗಣಮೇವ ಸರ್ಗ ಬೊಮ್ಮ ಬೊಮ್ಮದ ತೈಯ ತೈಯ ನಕ ದಿನ ಕನಕ ದಿನ ಭಜಂಕರೆ ಉದನಿ ತನಕ ದಿಮಿದಿತಾಂ ದಿತಾಂ ತಾಂ ತೈ ತೈ ಗಣಪತಿ ನಾಮ ಸದಾ ಅವರ ವಾಸವೇ ಕರಂ ಬಾಜತಿ ಧ್ರುಮ ಧ್ರುಮಿ 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 ಮೃದಂಗ ಅವರ ವಾಸವೇ ಕರಂ ಬಾಜತಿ ಧ್ರುಮಿ 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 ಮೃದಂಗ ನವಾಬ ಸಾರಂಗಿ ಸಿತಾರ ಕಿನರೆ ಅವರ
गई मुगर सिंगा नवाब सारंगी सितारे किनारे अवर वास गई मुगर सिंगा बొమ్మ బొమ్మట తయ్య తయ్య నక దిన భజన్ करे उदने तनक दिनि तिताम तिताम तुम तई तई गणपति नाम सदा उदने तनक दिनि तिताम तिताम तुम तई तई गणपति नाम सदा उदने तनक दिनि तिताम तिताम तुम तई तई गणपति नाम सदा तई तई गणपति नाम सदा तई तई गणपति नाम सदा ಅತ್ಯಂತ ಜನಪ್ರಿಯ ಮತ್ತು ಭಕ್ತಿ ಪ್ರಧಾನವಾದ ಜನಪದ ಕಲಾರೂಪ. ಇಂದಿನ ಯುವ ಪೀಳಿಗೆಯು ಮಾರು ಹೋಗಿರುವ ಇನ್ನೊಂದು ಕಲಾ ಪ್ರಕಾರವೇ ಕುಣಿತ ಭಜನೆ. ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಬಹಳ ಪ್ರಖ್ಯಾತಿಯನ್ನು ಪಡೆದಿರುವ ಕುಣಿತ ಭಜನೆಯು ಹಲವಾರು ತಂಡಗಳನ್ನು ಮೂಲಕ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರದರ್ಶಿಸಲ್ಪಡುತ್ತಿದೆ. ಇದು ಕೇವಲ ಮನೋರಂಜನೆಯಲ್ಲ, ಬದಲಿಗೆ ಸಾಮೂಹಿಕ ಪ್ರಾರ್ಥನೆ. ಇಲ್ಲಿ ಮೇಲು ಕೀಳು ಎಂಬ ಭಾವನೆ ಇಲ್ಲದೆ ಎಲ್ಲರೂ ಒಟ್ಟಾಗಿ ಪಾಲ್ಗೊಳ್ಳುತ್ತಾರೆ. ಸಾಮಾನ್ಯವಾಗಿ ಉತ್ಸವದ ಸಂದರ್ಭಗಳಲ್ಲಿ, ಮನೆಯಲ್ಲಿ ನಡೆಯುವ ಶುಭ ಸಮಾರಂಭಗಳಲ್ಲಿ ಕುಣಿತ ಭಜನೆಯು ಪ್ರದರ್ಶಿಸಲ್ಪಡುತ್ತದೆ. ಇದೀಗ ನಿಮ್ಮ ಮುಂದೆ ನಮ್ಮ ಶಾಲಾ ವೇದಿಕೆಯಲ್ಲಿ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। जय जय हनुमान जय गुरु जय जय पवन 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 पवन पुत्र हनुमान की जय। आंजनेय बल भीमा भक्तवर अतुलित बलधाम ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ। जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय। आंजनेय बल भीमा भक्तवर अतुलित बलधाಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ। जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय। जय हनुमान जय पवन ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ। जय जय हनुमान जय गुरु जय जय पवन ನಿರ್ಭಯತ್ವ ಆರೋಗ್ಯ ಕರುಣಿಸೋ। जय जय हनुमान जय गुरु जय जय पवन ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ। जय जय हनुमान जय गुरु जय जय पवन ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ। जय जय हनुमान जय गुरु जय जय पवन ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ। ನಿರ್ಭಯತ್ವ ಆರೋಗ್ಯ ಕರುಣಿಸೋ। ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ। ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ। जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय। ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ। जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय। जय श्री राम जय श्री राम ರಾಮ
ಜೈ ರಾಮ್ ಜೈ ಜೈ ರಾಮ್. ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ರಾಮಾಯಣದ ಕಥೆಯೊಳು ಬಂದು ಕೂಡು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ರಾಮಾಯಣದ ಕಥೆಯೊಳು ಬಂದು ಕೂಡು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ದಾಸ ಕೇಶವನುತ ಮಾರುತಿ ಹನುಮಾನ್. ಹನುಮಂತ ಗುಣವಂತ ಮಾರುತಿರಾಯ ಬಲವಂತ. ದಾಸ ಕೇಶವನುತ ಮಾರುತಿ ಹನುಮ. ದಾಸಾಗ್ರೇಸರ ಜೈ ಬಲ ಭೀಮ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಜೈ. ಒಪ್ಪನ ಮುಸ್ಲಿಮರ ಪರಂಪರಾಗತ ಕಲಾರೂಪವಾಗಿದೆ. ಇದನ್ನು ಮದುವೆಯ ಸಂದರ್ಭದಲ್ಲಿ ವಧು-ವರರ ಮನೆಗಳಲ್ಲಿ ಹಮ್ಮಿಕೊಳ್ಳುತ್ತಾರೆ. ಅಫ್ನಾ ಎಂಬ ಅರಬಿ ಪದದ ನಂತರ ಒಪ್ಪನವಾಗಿ ಬದಲಾಯಿತು. ಒಪ್ಪನವನ್ನು ಸಾಮಾನ್ಯವಾಗಿ ಒಂದು ದೃಶ್ಯಶ್ರಾವ್ಯ ಕಲೆಯಾಗಿ ವಿಶೇಷಿಸಬಹುದು. ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾದ ಒಪ್ಪನವಿದೆ. ಸ್ತ್ರೀಯರ ಒಪ್ಪನ ಮದುವೆಗೆ ವಧುವನ್ನು ಅಲಂಕರಿಸಿ ಮಂಟಪಕ್ಕೆ ಕರೆತಂದು ಸುತ್ತಲೂ ನಿಂತು ಸುತ್ತು ಕುಳಿತು ಒಂದು ಗುಂಪು ಸ್ತ್ರೀಯರು ಆಡುವ ಆಟವಾಗಿದೆ.
ಮಾರ್ಗಂಕಳಿ ಕ್ರೈಸ್ತರ ಮನರಂಜನಾ ಕಲೆ. ಮಾರ್ಗಂಕಳಿಯ ಹಾಡು ಮಾರ್ಥೋಮಾ ಗುರುವಿನ ಚರಿತ್ರೆಯಾಗಿದೆ. ದೀಪವನ್ನು ಉರಿಸಿ ಅದರ ಸುತ್ತಲೂ 12 ಸ್ತ್ರೀಯರು ಅಥವಾ ಪುರುಷರು ಪರಂಪರಾಗತ ಕ್ರೈಸ್ತ ವೇಷದಲ್ಲಿ ಹಾಡಿ ಹೆಜ್ಜೆ ಹಾಕುವ ನೃತ್ಯ ರೂಪಕ ಇದೀಗ ನಿಮ್ಮ ಮುಂದೆ. പീലിയൂ മേൽത്തോന്നും മേനിയും തേதை പിടിത്തതണ്ടും കൈയും നെയ്യും എന്നേക്കും വാഴ്കവേ തേதை വാഴ്ക വാഴ്ക നമ്മുടെ പരീക്ഷയെല്ലാം ഭൂമിമേൽ തേதை വഴിപ്പുറായി നടക്ക വേണ്ടി വന്നവരോ നാമെല്ലാം തേதை അഴിവുകാലം വന്നടുത്തു അലയുന്ന നിൻ മക്കളെ തേதை അഴിയായി വണ്ണം കാത്തരുൾവാൻ കഴിവു പേശുക മാർത്തോമൻ. തേதை പട്ടുട പണി പുടവ പവിഴമൂത്തു മാലയും തേதை അലങ്കരിച്ച പന്തലിൽ വന്നുതക വേണം മാർത്തോമൻ. തേதை അലങ്കരിച്ച പന്തലിൽ വന്നിടുന്നരുൾക മാർത്തോമൻ. തേதை അലങ്കരിച്ച പന്തലിൽ വന്നരുൾക വേണം താകൃതത്താതിവ്രതത്തെ. മരമൊടു കല്ലുകൾ കനകം വെള്ളി മനമിയലും പടിച്ചെമ്പും ഇരുമ്പും മറ്റും പാലവക വേണ്ടും പണികൾ ഇന്ത്യയും തകതത്തി തകതിത്തേ തകതേതേതും മഹിമയോടരുവികളെല്ലാം ചെയ്യും മനുവിവസിത്ത തകതത്താം തികതകതകതകതിത്താം ഹൃദിത്താം തികതികതത്താം ഹൃദിത്താതിത്താതിത്താതിവ്രതത്തെ ഇന്ത്യയും തകതത്തി തകതിത്തേ തകതേതേതും ഇമ്പമോടരുവികൾ തിരുമനസാലെ ഇയൽ വഴി രീതിയും തകതികതത്തെയും തകതിത്തത്തെ തകതികതത്തെ ഹൃദിത്താതിത്താതിത്താതിവ്രതത്തെ ഇന്ത്യയും തകതത്തി തകതിത്തേ തകതേതേതും വിശ്വമിടങ്കയിലായവനൊരുവൻ വിധിയുടെ അനജൻ തിരുമുൻപാകെ തക്കിടകിടതക തക്കിടകിടതക തക്കിടകിടതകതി തകര തകര തകരതി തിക്കിടകിടതക തിക്കിടകിടതക തിക്കിടകിടതകതി തികിട തികിട തികിടതി തിക്കിടകിടതകതി തികിടതി തിക്കിടകിടതകതി തികിടതി തിക്കിടകിടതക തിക്കിടകിടതക തക്കിട്ടാദ ഇത്താതികിടതേ ഇതേ ചിന്തക്കാകിട തക്കിടകിടതകതി വിശ്വമിടങ്കയിലായവനൊരുവൻ വിധിയുടെ അരജൻ തിരുമുൻപാകെ വിധി പോദേവാദാകൃതിത്താതിത്താതിത്താതിവ്രതത്തെ. ಕೋಲ್ಕಳಿ ಕೇರಳ ಮತ್ತು ಕರ್ನಾಟಕ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಬ್ಯಾರಿ ಸಮುದಾಯದಲ್ಲಿ ಜನಪ್ರಿಯವಾಗಿರುವ ಒಂದು ಜನಪದ ಕಲೆಯೇ ಕೋಲ್ಕಳಿ. ಹೆಸರೇ ಸೂಚಿಸುವಂತೆ ಕೋಲು ಮತ್ತು ನೃತ್ಯದಿಂದ ಕೂಡಿದ ಕಲಾರೂಪವೇ ಕೋಲ್ಕಳಿ. ಕಲಾವಿದರು ವೃತ್ತಾಕಾರದಲ್ಲಿ ಮತ್ತು ಸಾಲಾಗಿ ನಿಂತು ಕೈಯಲ್ಲಿ ಕೋಲುಗಳನ್ನು ಪರಸ್ಪರ ಬಡಿಯುತ್ತಾ ಹಾಡಿನ ಲಯಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವುದೇ ಕೋಲ್ಕಳಿ ಶಿಸ್ತು, ಏಕಾಗ್ರತೆ ಮತ್ತು ಸಮನ್ವಯದ ಸಂಕೇತವಾಗಿದೆ. ಇದೀಗ ಕೋಲ್ಕಳಿಯು ನಿಮ್ಮ ಮುಂದೆ. ബിസ്മിയും ഹംദും സലാത്തും സലാമോതുന്നേ
വിസ്മയിക്കും കളി ഞങ്ങൾ തുടങ്ങിയിടുന്നേ. അസ്തമിക്കും ശംസിലെയും മടങ്ങാൻ ചൊന്നേ. മുസ്തഫ നബി തങ്ങളെ സ്തുതി ഇതാ പാടുന്നേ. ബിസ്മിയും ഹംദും സലാത്തും സലാമോതുന്നേ. വിസ്മയിക്കും കളി ഞങ്ങൾ തുടങ്ങിയിടുന്നേ. അസ്തമിക്കും ശംസിലെയും മടങ്ങാൻ ചൊന്നേ. മുസ്തഫ നബി തങ്ങളെ സ്തുതി ഇതാ പാടുന്നേ. വിസ്തൃതമുലകത്തിൽ റഹ്മത്തായുദിച്ച് വിശ്രുത നിയമത്തിൻ മണിമുത്ത് വിതച്ച്. വിസ്തൃതമുലകത്തിൽ റഹ്മത്തായുദിച്ച് വിശ്രുത നിയമത്തിൻ മണിമുത്ത് വിതച്ച്. മുസ്തഫിമായ വഴി തന്നിൽ നമ്മെ നയിച്ച് മുത്തേ മധുഹിൻ നിശൽ കൊട്ടിപ്പാടും കതിർമിതാളം. വിസ്മയും ഹംദും സലാത്തും സലാമോതുന്നേ. മുസ്തഫ നബി തങ്ങളെ സ്തുതി ഇതാ പാടുന്നേ. ആദിന്തിമിതിന്തിമിതിന്തിമികത്തോ നെയ്യകതയ്യകതയ്യകത്തോ നിന്തിമിതിന്തിമിതിന്തിമികത്തോ നെയ്യകതയ്യകതയ്യകത്തോ. അക്കരെ രണ്ട് താളം താളം അമ്പര കുങ്കുമം വിഷ്മണത്തിത്ത ഗരിക ഗരി ഗരി തീത്ത. അസലൂറും കലിമത്താൽ ഹൃദയങ്ങൾ തിളങ്ങി. ഇശലൂറും കൂറുകാനും വചനങ്ങൾ ഇറങ്ങി. അസലൂറും കലിമത്താൽ ഹൃദയങ്ങൾ തിളങ്ങി. ഇശലൂറും കൂറുകാനും വചനങ്ങൾ ഇറങ്ങി. മതമില്ലാത്തൊരു സ്നേഹഭവനങ്ങൾ ഒരുങ്ങി. മുത്തേ മധുഹിൻ നിശൽ കൊട്ടിപ്പാടും തകതിമിതാളം. വിസ്മയും ഹംദും സലാത്തും സലാമോതുന്നേ. മുസ്തഫ നബി തങ്ങളെ സ്തുതി ഇതാ പാടുന്നേ. വിശ്വാസത്തിൻ സുഗന്ധങ്ങൾ നിശ്വാസത്തിൽ പടർന്നു. വിശാലമാ മരുഭൂവിൽ കുളിർ മഞ്ഞു പൊഴിഞ്ഞു. വിശ്വാസത്തിൻ സുഗന്ധങ്ങൾ നിശ്വാസത്തിൽ പടർന്നു. വിശാലമാ മരുഭൂവിൽ കുളിർ മഞ്ഞു പൊഴിഞ്ഞു. വിതാലിന്റെ വസന്തം കണ്ടിഹലോകം ഉണർന്നു. മുത്തേ മധുഹിൻ നിശൽ കൊട്ടിപ്പാടും തകതിമിതാളം. താളരാജ പദവി കൊണ്ടലങ്കരിച്ചേ. താന സുഹൃത സുഗന്ധത്താൽ ഒളി മികച്ചേ. നീള സമര സ്മൃതി തിങ്ങും ചുവടുവെച്ചേ. നീണ്ട ശുക്രും സ്തുതിയാൽ കളി അടക്കം വെച്ചേ. താളരാജ പദവി കൊണ്ടലങ്കരിച്ചേ. താന സുഹൃത സുഗന്ധത്താൽ ഒളി മികച്ചേ. നീള സമര സ്മൃതി തിങ്ങും ചുവടുവെച്ചേ. നീണ്ട ശുക്രും സ്തുതിയാൽ കളി അടക്കം വെച്ചേ. ತಿರುವಾತಿರಕ್ಕಳಿ. ತಿರುವಾದಿರ ಎಂಬುದು ದಕ್ಷಿಣ ಭಾರತದ ವಿಶೇಷವಾಗಿ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಆಚರಿಸಲಾಗುವ ಒಂದು ಸಾಂಪ್ರದಾಯಿಕ ಹಬ್ಬವಾಗಿದೆ. ಇದು ಮಲಯಾಳಂ ಕ್ಯಾಲೆಂಡರ್ನ ಧನು ಮಾಸದಲ್ಲಿ ಅಂದರೆ ಡಿಸೆಂಬರ್ನಿಂದ ಜನವರಿಯಲ್ಲಿ ಬರುವ ಹುಣ್ಣಿಮೆಯ ದಿನದಂದು ಆಚರಿಸುತ್ತಾರೆ. ತಿರುವಾತಿರಕ್ಕಳಿ ಇಂದು ಮಹಿಳೆಯರು ಗುಂಪಾಗಿ ಸೇರು ಆಡುವ ಸಾಂಪ್ರದಾಯಿಕ ನೃತ್ಯ. ಸಾಂಪ್ರದಾಯಿಕ ಕೇರಳ ಸೀರೆ ಧರಿಸಿ ದೀಪದ ಸುತ್ತಲೂ ಹಾಡುತ್ತಾ ನೃತ್ಯ ಮಾಡುತ್ತಾರೆ. ಇದು ಕೇವಲ ಧಾರ್ಮಿಕ ಹಬ್ಬವಷ್ಟೇ ಅಲ್ಲದೆ ಮಹಿಳೆಯರ ಒಟ್ಟುಗೂಡುವಿಕೆಯನ್ನು ತೋರಿಸುವಂತಹ ಹಬ್ಬವಾಗಿದೆ. ಇದೀಗ ತಿರುವಾತಿರಕ್ಕಳಿ ತಮ್ಮ ಮುಂದೆ.
അവൾ ചെയ്വതിനു ചെയ്യണം നല്ല കേളി ജഗത്തിൽ വളർത്തിടണം ഹൃദയതരമൊന്നു പാടിടുവാൻ ഉദ്യോഗമേതും കുറയ്ക്കരുതേ ഹൃദയതരമൊന്നു പാടിടുവാൻ ഉദ്യോഗമേതും കുറയ്ക്കരുതേ വിദ്യുല്ലതാങ്കി ചൊല്ലിടുക പദ്യങ്ങൾ ഭംഗി കലർന്നു നീ സദ്യോമതാങ്കി ധണം തകതത്തിമി തഥയ്യ തത്വം തത്വമെന്നു മദ്ദളം വാദയ ചന്ദ്രലേഖേ നല്ല പദ്യങ്ങൾ ചൊല്ലുക നീ രത്നലേഖേ ശുശ്രോണി നാം ഇണങ്ങി കുമ്മിയടിച്ചിടണം കല്യാണി കരവേണി സുഖവാണി ശുശ്രോണി നാം ഇണങ്ങി കുമ്മിയടിച്ചിടണം നന്നായി വണങ്ങി കുമ്മിയടിച്ചിടണം നന്നായി വണങ്ങി കുമ്മിയടിച്ചിടണം നന്നായി വണങ്ങി കുമ്മിയടിച്ചിടണം ಭಾಷೆ ಬೇರೆ ಭಾವನೆಯೊಂದೇ ಧರ್ಮ ಬೇರೆ ಧರ್ಮ ತತ್ವವೊಂದೇ ಜಾತಿ ಮತ ಪಂಥದ ಮಧ್ಯೆ ಮಾನವತ್ವವೇ ಒಗ್ಗಟ್ಟಿನ ಮಂತ್ರ ಹಸಿರು ಸಿರಿಯ ಬೀಡು ನಮ್ಮ ನಾಡು ಗಡಿ ನಾಡು ಕನ್ನಾಡು ನೀ ನೋಡು ನಾಡು ನುಡಿಯ ಸೊಗಡು ತೆಂಗು ಕಂಗು ಭತ್ತ ತಲೆ ತೂಗುತ್ತಿಹುದು ಎತ್ತ ಭೂತಾಯಿ ಹಸುರುಟ್ಟು ಮೆರೆಯುತಿಹಳು ಸುತ್ತ ತೀರವ ಚುಂಬಿಸುತ್ತಿರುವಲೆಗಳ ಸೊಗ ಗಾನವ ಪಾಡುತ್ತಿಹ ತೊರೆಗಳ ಸಗ ಬನ್ನಿ ನಮ್ಮ ನಡ ನೋಡಿ ಹಸಿರು ಸಿರಿಯ ಬೀಡು ವಿವಿಧತೆಯ ಬಣ್ಣಗಳಲ್ಲಿ ಏಕತೆಯ ಧ್ವಜ ಹಾರುವ ದೇಶವೇ ನಮ್ಮ ಹೆಮ್ಮೆಯ ಭಾರತ. ಈ ಭಾರತದ ಪುಟ್ಟ ಭಾಗವೇ ಕಲ್ಪವೃಕ್ಷಗಳ ನಾಡಾದ ಕೇರಳ. ಈ ಎಲ್ಲ ನೃತ್ಯಗಳ ಮೂಲಕ ಕೆಲವು ಧರ್ಮಗಳ ನೃತ್ಯ ಪ್ರಕಾರಗಳನ್ನು ಪ್ರದರ್ಶಿಸುವ ಪುಟ್ಟ ಪ್ರಯತ್ನವನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಇದೀಗ ಹಲವು ಬಗೆಯ ನೃತ್ಯ ರೂಪವು ನಾಡು ನುಡಿಯ ಸೊಗಡು ತೆಂಗು ಕಂಗು ಭತ್ತ ತಲೆ ತೂಗುತ್ತಿಹುದು ಎತ್ತ ಭೂತಾಯಿ ಕೇರಳ ನಮ್ಮ ರಾಜ್ಯ. ವಿವಿಧ ಕಲೆಗಳ ಬೀಡಾದ ಕೇರಳ ಉತ್ಕೃಷ್ಟ ಮಟ್ಟದಲ್ಲಿ ಕೇರಳ ಕಲಾವೈಭವವನ್ನು ನಮ್ಮ ಮುಂದೆ ಪ್ರದರ್ಶಿಸಿದ 4ನೆಯ ತರಗತಿಯ ಮಕ್ಕಳಿಗೆ ವಿಶೇಷವಾದ ಚಪ್ಪಾಳೆ. UKG ವಿಭಾಗದಲ್ಲಿ ಕಲಿಯುತ್ತಿರುವ ಶಜ್ನಾ ಆಯಿಷಾ ಇವರು ಎಲ್ಲ ಸ್ಪರ್ಧೆಗಳಲ್ಲಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಇವರಿಗೆ ಒಂದು ಸ್ಪೆಷಲ್ ಅವಾರ್ಡ್ ವಿಶೇಷ ಬಹುಮಾನ ನೀಡಲಿದೆ. ಈ ಬಹುಮಾನವನ್ನು ನಿವೃತ್ತ ಮುಖ್ಯೋಪಾಧ್ಯಾಯರಾದ ಜಯರಾಮ್ ಸರ್ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಕಲಾಭಿಮಾನಿಗಳೇ, ಕಲಾ ರಸಿಕರೇ, ವಿದ್ಯಾವರ್ಧಕ ಈ ಶೈಕ್ಷಣಿಕ ವರ್ಷದಲ್ಲಿ 4B ತರಗತಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಮನಸ್ವಿನಿ ಎ ಹಾಗೂ ದ್ವಿತೀಯ ಮನಸ್ವಿ, ಇನ್ನೊಂದು ದ್ವಿತೀಯ ಧನ್ವಿ ಎಂ. ಫೋರ್ತ್ ಸಿ ತರಗತಿಯ ಈಶ್ವರಿ ಡಿ ಪ್ರಥಮ, ಭುವಿ. ಧನ್ಯವಾದಗಳು. ನೋಡಿ, ಆಗಮಿಸ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ಈಗಲ್ಲ, ಸ್ವಲ್ಪ ಸ್ವಲ್ಪ ಜನ ಹೋಗಿ ಊಟ ಸ್ವೀಕರಿಸ್ಬೋದು. ನಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿತದೆ. ಅದರ ಎಡೆಯಲ್ಲಿ ಆರಾಮವಾಗಿ ಹೋಗಿ ನಮ್ಮ ಹಿಂಬದಿಯಲ್ಲಿ ಈ ಸ್ಟೇಜಿನ ಎಡಬದಿಯ ಭಾಗದ ಕಟ್ಟಡದಲ್ಲಿ ಊಟದ ವ್ಯವಸ್ಥೆ ಆರಂಭ ಆಗಿದೆ. ಹೋಗಿ ಊಟ ಸ್ವೀಕರಿಸ್ಬೋದು.
ಧನ್ಯವಾದಗಳು. ಈ ಶೈಕ್ಷಣಿಕ ವರ್ಷದಲ್ಲಿ 3C ತರಗತಿಯ ಇಲ್ಲಿ ಪ್ರಥಮ ಜೈನಬತ್ ಮುನೀಶಾ, ದ್ವಿತೀಯ ಬಾನ್ವಿ. ಈ ಬಹುಮಾನವನ್ನು ನೀಡಬೇಕಾಗಿ ನಿವೃತ್ತ ಅಧ್ಯಾಪಕರಾದ ಜಗನ್ನಾಥ ಸರ್ ಅಲ್ಲಿ ಕೇಳಿಕೊಳ್ಳುತ್ತೇನೆ. ಜಗನ್ನಾಥ ಸರ್. Fourth C, first Ishwari D. Second Bhuvi S. ಇನ್ನೊಂದು ಸೆಕೆಂಡ್ ಸಾನ್ವಿ ರಾವ್. Fourth B, second Dhanvi M. ಧನ್ಯವಾದಗಳು ಸರ್. ಚಲ್ಲಂ ಪುಜಕಿಲೆ 4A ತರಗತಿಯಿಂದ. ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಎಲ್ಲ ವಿದ್ಯಾಭಿಮಾನಿಗಳನ್ನು, ಹೆತ್ತವರನ್ನು, ಪುಟಾಣಿ ಮಕ್ಕಳನ್ನು ಸ್ವಾಗತಿಸ್ತಾ ಮಧ್ಯಾಹ್ನದ ಊಟದ ವ್ಯವಸ್ಥೆ ಆರಂಭಗೊಳ್ಳುತ್ತದೆ. ಇನ್ನು ಕೊನೆಯ ಒಂದೆರಡು ನೃತ್ಯಗಳು ಮಾತ್ರ. ಆ ನಂತರ ಭೋಜನದ ವಿರಾಮ ಇದೆ. ಮಧ್ಯಾಹ್ನ ನಂತರ 2 ಗಂಟೆಗೆ ಸರಿಯಾಗಿ ದಿವಂಗತ ಎಂ ರಾಮಕೃಷ್ಣರಾವ್ ಈ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳುವುದಕ್ಕಿದೆ.
4A ತರಗತಿಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈ ಶೈಕ್ಷಣಿಕ ವರ್ಷದಲ್ಲಿ 3B ತರಗತಿಯಲ್ಲಿ ಪ್ರಥಮ ಋತ್ವಿಕ್ ಎವಿ ಈ ಬಹುಮಾನವನ್ನು ಕೊಡಲು ನಿವೃತ್ತ ಅಧ್ಯಾಪಕರಾದ ದಾಮೋದರ ಸರ್ ಅವರು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ದ್ವಿತೀಯ ಝೈನಬತ್ ಆರಿಫಾ. ಇನ್ನೊಂದು ದ್ವಿತೀಯ ಮೊಹಮ್ಮದ್ ಮುಜಾಮಿಲ್. Fourth A, first Sabida. द्वितीय मोहम्मद मुजामिल. Fourth A, मोहम्मद मुजामिल. Second. ಧನ್ಯವಾದಗಳು ಸರ್. जो है अलबेला मदनैनो वाला, जिसकी दीवानी ब्रिज की हर वाला, वो किसना है, वो किसना है, वो किसना है, वो किसना है, किसना है। जो है अलबेला मदनैनो वाला, जिसकी दीवानी ब्रिज की हर वाला, वो किसना है, वो किसना है, वो किसना है, किसना है। प्यार में खोही, प्यार की धुन में जागी न सोही, प्यार में डूबी प्यार में खोही, प्यार की धुन में जागी न सोही। दुनिया से है वो अनजानी, सब कहते हैं प्रेम दीवानी, किसना से मिलती है भूल के हर बंधन, हो किसना की माला की जपती है वो जोगन। वो राधा है,
ಹೊಲ್ ಅತ್ಯಂತ ಮನೋಹರವಾಗಿ ನಾಟ್ಯ ಮಾಡಿದ ಶರಣ್ಯ 7th D, ಧನ್ಯವಾದಗಳು. ಮುಂದಕ್ಕೆ ಮುಸ್ಲಿಂ ಸಮುದಾಯದ ಒಂದು ಶಾಸ್ತ್ರೀಯ ಕಲೆ ಒಪ್ಪನ 7th D ಮಕ್ಕಳಿಂದ ಈಗ ಒಪ್ಪನ. ಹಾದಿ ಹುದ್ದೆಯುತ್ತಿದು ಮಗ ಹಾದಿ ನೂರೊತ್ತಿನ ಯಾಗ ಅದನೇರಿಯದಾವ ಮೋಹಂ ರಾವತ್ತದ ಭಾಗ ನಿನ ಯಾಗ ಅನ್ಪುದು ಆಯುಷ್ ಬೀಬೀದ ಅಶಗಿ ಶಲ ಶರವಿ ಪರಿಶಾ ಹದಿರ ಸಮೂಹಪತಿ ನದಿಶಾ ಸಗದರೆ ಲೇಚಂ ಫರ್ಹದ ಮೊತ್ತ ಜನ್ನತ ಭೂಂಕನಿಯಾ दुनियाय संतोष मिलाट कमराय चिंगार मदागा उगलायद कूडान बेगम सौजायद चूडा चूडा निष्पाटान नगहूर निसांगलिदा चिंगुग टೊಂದಿಡು ಮಹಿಮಾ ಚಂದಿರ ಸುಂದರಿ ತಲಮಾ ಮಂದಿರ ತಟ್ಟುಗಳಿಟ್ಟಿರುವಿನ್ನದ ಮಟ್ಟಮೆ ಬೀವಿದ ಬೀವಿ ಶರಫಾಯದ ನೀಡ ಹೂವಿ ಹಸಗಾಯದಿ ಲಾಟ ಹಸಗಾಯದಿ ನಿಶಾನ್
ശാന്തിയ മണ്ണിതിൽ ബലദില്ലാഹി കുല്ലു മുഹാജിറും ഹബീബായ സയ്യിദുമായി പൂവണിവാണിലാണ് ഇഷ്കാലി ആനന്ദത്തിൻ പറുദീസയിലെ കൂടാൻ നബിയോരിൽ മൊഞ്ചതിലേറി തഞ്ചിമെ കൊഞ്ചിയും നേടാൻ തലവാലി പൂന്തോപ്പായി മതവിതരാവിൽ ചൂടാൻ ചൂടിടുമോ അമ തീരതിലേറി ശീലുക കോർവക താമിതുമാ ഒപ്പന പാട്ടുകളാലെ പേശിടും ആശികൾ പൂരിതമാണേ മണവാട്ടിയായി പോവുന്നേ മലരമ്പണ്ണി നയാവനീങ്ങുന്നേ ആ മണവാട്ടിയായി പോവുന്നേ മലരമ്പണ്ണി നയാവനീങ്ങുന്നേ സഭയോരിൽ വാസലാം ചൊല്ലുന്നേ സാമോദം ശുഹ്റാലിയോതുന്നേ സഭയോരിൽ വാസലാം ചൊല്ലുന്നേ സാമോദം ശുഹ്റാലിയോതുന്നേ സാമോദം ശുഹ്റാലിയോതുന്നേ സാമോദം ശുഹ്റാലിയോതുന്നേ സാമോദം ശുഹ്റാലിയോതുന്നേ സാമോദം ശുഹ്റാലിയോതുന്നേ സാമോദം ಶುಕ್ರಿರಾದೆ ಧನ್ಯವಾದಗಳು. ಇಲ್ಲಿಗೆ ಮಧ್ಯಾಹ್ನವರೆಗಿನ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಕ್ತಾಯಗೊಂಡಿದೆ. ಈಗ ಊಟದ ವಿರಾಮ. ನಾವು ಲಂಚ್ ಬ್ರೇಕ್ 1:45ಕ್ಕೆ ಸರಿಯಾಗಿ ಮತ್ತೆ ಪುನಃ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. 2 ಗಂಟೆಗೆ ಸರಿಯಾಗಿ ಈ ಸಭಾಂಗಣದಲ್ಲಿ ಸಭಾ
ನಾವು ಹುಟ್ಟಿದಂತಹ ಊರು, ನಾವು ಕಲಿತಂತಹ ಶಾಲೆ, ಇದನ್ನು ಯಾವ ಕಾಲಕ್ಕೂ ಎಲ್ಲಿ ಇದ್ರೂ ಮರೆಯಬಾರದು, ಮರಿಲಿಕ್ಕಿಲ್ಲ ಅಂತಹ ಸ್ವಭಾವ. ನಾವು ಹುಟ್ಟಿದಂತಹ ಊರು, ನಾವು ಕಲಿತಂತಹ ಶಾಲೆ, ಇದನ್ನು ಯಾವ ಕಾಲಕ್ಕೂ ಎಲ್ಲಿ ಇದ್ರೂ ಮರೆಯಬಾರದು, ಮರಿಲಿಕ್ಕಿಲ್ಲ ಅಂತಹ ಸ್ವಭಾವವನ್ನು ನಾವು ಹೊಂದಿರಬೇಕು. At Hands-On Foundation, we've got two focus areas. One is people and the other one is planet. In the people initiatives, children are the most important stakeholders for us. We strongly believe that education plays a very important role in shaping India's future. This was our second year of working with Polar Bear, and Polar Bear told, let's give something back to the alma mater of Kishore Rai, and here we are at the Mia Padao school. It's been a fantastic experience for us to be in this rural area, which is in Kasaragod district in Kerala. And this is a Kannada medium school. This also has a English medium school. ಹಿರಿಯ ಮಗ ಕಿಶೋರ್ ರೈ ಅಂತಂತ ಈ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದಂಥ ಈ ಮಿಯ ಪದವಿ ವಿದ್ಯಾವರ್ಧಕ ಕೈಗೇರಿಸ್ಕೋ ಹಂಗೆ ವಿದ್ಯಾಭ್ಯಾಸ ಮಾಡಿ ಆಮೇಲೆ ಅಮ್ಮೂರಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ಪೋಲಾರ್ ಬೇರ್ ಎಂಬ ಐಸ್ ಕ್ರೀಮ್ ಸಂಸ್ಥೆಯನ್ನು ಆರಿಸ್ತಾ ಇದ್ದೇನೆ. ನಿಮ್ಮ ಈ ಅವರು ಕಲಿತಂಥ ಶಾಲೆಗೆ ಕಳೆದ 2-3 ವರ್ಷಗಳಿಗೆ ಮೊದಲು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಹ್ಯಾಂಡ್ಸ್ ಆನ್ CSR ಅಂತ ಹೇಳಿ ಒಂದು NGO, ಇವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು. ಮಾಡಿ ಹೀಗೆ ಮಿಯಾಪದವಲ್ಲಿ ಒಂದು ಸ್ಕೂಲಿಗೆ ರಿನೋವೇಷನ್ ವರ್ಕ್, ಇಂಪ್ರೂವ್ಮೆಂಟ್ ವರ್ಕ್ಸ್ ಆಗಬೇಕು ಅಂತ ಹೇಳಿಕೊಂಡು ಟೈಲ್ಸ್ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇವರು ಸಪೋರ್ಟ್ ಮಾಡಿದ್ದಾರೆ, ಮಾಡ್ತಾನೇ ಇದ್ದಾರೆ. ಹಾಗೆ ಮುಂದೆ ಸಹ ಮಾಡ್ತಾರೆ ಅಂತ ಹೇಳುವಂಥ ಒಂದು ಗ್ಯಾರಂಟಿ ನನಗೆ ಉಂಟು. ಲ್ಯಾಬಿನ ವ್ಯವಸ್ಥೆ ಇತ್ತು, ಆದರೆ ಅದೊಂದು ಸುಸಜ್ಜಿತವಾಗಿ ವ್ಯವಸ್ಥೆಗೊಂಡಿರಲಿಲ್ಲ. ಅದನ್ನು ವ್ಯವಸ್ಥೆಗೊಳಿಸುವರೆ ಒಂದಷ್ಟು ಲ್ಯಾಬ್ಗೆ ಬೇಕಾದಂಥ ಪರಿಕರಗಳು ಅದನ್ನು ಕೂಡ ಕೇಳಿಕೊಂಡಾಗ ನಾವು ಏನು ಕೇಳಿದೆವು ಅದಕ್ಕಿಂತ ಹೆಚ್ಚು ಅವರು ಒದಗಿಸಿಕೊಟ್ಟಿದ್ದಾರೆ. We collaborated with Hands-On Foundation and we supplied some sports material to one of the remotest parts of Karnataka who really deserved some sports tools. And they approached us saying that they wanted to, make a change and bring a lot of smiles to the faces of those little kids. It's a diverse group of children who are studying here, and it was very exciting for us to the infrastructure work that we have taken up here. ಈ ಶಾಲೆಗೆ ಕೊಡುಗೆಯಾಗಿ ಕೊಟ್ಟಂತಹ ಈ ಕೊಡುಗೆ ಅದು ನಮ್ಮ ಮುಂದಿನ ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಒಂದು ಆಶಾದಾಯಕವಾಗಿರಲಿ, ಅದೇ ರೀತಿ ಅವರ ಕಲಿಯುವಿಕೆಗೆ ಪ್ರಯೋಜನಕಾರಿಯಾಗಿರಲಿ ಹಾಗೂ ಅವರ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಎಂಬುದಾಗಿ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ನಾವು ಹುಟ್ಟಿದಂತಹ ಊರು, ನಾವು ಕಲಿತಂತಹ ಶಾಲೆ, ಇದನ್ನು ಯಾವ ಕಾಲಕ್ಕೂ ಎಲ್ಲಿ ಇದ್ರೂ ಮರೆಯಬಾರದು,
ಮರಿಲಿಕ್ಕಿಲ್ಲ. ಅಂತಹ ಸ್ವಭಾವವನ್ನು ನಾವು ಹೊಂದಿರಬೇಕು. At Hands On Foundation, we've got two focus areas. One is people and the other one is planet. In the people initiatives, children are the most important stakeholders for us. We strongly believe that education plays a very important role in shaping India's future. This is our second year of working with Polar Bear, and Polar Bear told, let's give something back to the alma mater of Kishore Rai. And here we are at the Mia Padao school. It's been a fantastic experience for us to be in this rural area, which is in Kasaragod district in Kerala. And this is a Kannada medium school. This also has a English medium school. ಹಿರಿಯ ಮಗ ಕಿಶೋರ್ ರೈ ಅಂತಂತ ಈ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದಂಥ ಈ ಮಿಯ ಪದವಿ ವಿದ್ಯಾವರ್ಧಕ ಸೆಕೆಂಡರಿ ಸ್ಕೂಲ್ ಹಂಗೆ ವಿದ್ಯಾಭ್ಯಾಸ ಮಾಡಿ ಆಮೇಲೆ ಅಮ್ಮೂರಲ್ಲೇ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ಕೋಲಾರ್ ಬ್ಯಾರ್ ಎಂಬ ಐಸ್ ಕ್ರೀಮ್ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. ನಮ್ಮ ಅವರು ಕಲಿತಂಥ ಶಾಲೆಗೆ ಕಳೆದ 2-3 ವರ್ಷಗಳಿಗೆ ಮೊದಲು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಹ್ಯಾಂಡ್ಸ್ ಆನ್ CSR ಅಂತ ಹೇಳಿ ಒಂದು NGO, ಇವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು. ಮಾಡಿ ಹೀಗೆ ಮಿಯಾಪದವಲ್ಲಿ ಒಂದು ಸ್ಕೂಲಿಗೆ ರಿನೋವೇಷನ್ ವರ್ಕ್, ಇಂಪ್ರೂವ್ಮೆಂಟ್ ವರ್ಕ್ಸ್ ಆಗಬೇಕು ಅಂತ ಹೇಳಿಕೊಂಡು ಟೈಲ್ಸ್ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇವರು ಸಪೋರ್ಟ್ ಮಾಡಿದ್ದಾರೆ, ಮಾಡ್ತಾನೇ ಇದ್ದಾರೆ. ಹಾಗೆ ಮುಂದೆ ಸಹ ಮಾಡ್ತಾರೆ ಅಂತ ಹೇಳುವಂಥ ಒಂದು ಗ್ಯಾರಂಟಿ ನನಗೆ ಉಂಟು. ಲ್ಯಾಬಿನ ವ್ಯವಸ್ಥೆ ಇತ್ತು, ಆದರೆ ಅದೊಂದು ಸುಸಜ್ಜಿತವಾಗಿ ವ್ಯವಸ್ಥೆಗೊಂಡಿರಲಿಲ್ಲ. ಅದನ್ನು ವ್ಯವಸ್ಥೆಗೊಳಿಸುವರೆ ಒಂದಷ್ಟು ಲ್ಯಾಬ್ಗೆ ಬೇಕಾದಂಥ ಪರಿಕರಗಳು ಅದನ್ನು ಕೂಡ ಕೇಳಿಕೊಂಡಾಗ ನಾವು ಏನು ಕೇಳಿದೆವು ಅದಕ್ಕಿಂತ ಹೆಚ್ಚು ಅವರು ಒದಗಿಸಿಕೊಟ್ಟಿದ್ದಾರೆ. We collaborated with Hands On Foundation and we supplied some sports material to one of the remotest parts of Karnataka who really deserved some sports tools. And they approached us saying that they wanted to, make a change and bring a lot of smiles to the faces of those little kids. It's a diverse group of children who are studying here, and it was very exciting for us to the infrastructure work that we have taken up here. ಈ ಶಾಲೆಗೆ ಕೊಡುಗೆಯಾಗಿ ಕೊಟ್ಟಂತಹ ಈ ಕೊಡುಗೆ ಅದು ನಮ್ಮ ಮುಂದಿನ ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಒಂದು ಆಶಾದಾಯಕವಾಗಿರಲಿ, ಅದೇ ರೀತಿ ಅವರ ಕಲಿಯುವಿಕೆಗೆ ಪ್ರಯೋಜನಕಾರಿಯಾಗಿರಲಿ ಹಾಗೂ ಅವರ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಎನ್ನುವಾಗಿ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ.
പൊന്നു മകൻ മരിക്കറുപ്പനാം വികൃതി ചക്കൻ ഊരിന്റെ സ്വന്തം ചതുച്ചക്കൻ നാട്ടാർക്കെല്ലാം സ്വന്തമായി കുറുമ്പന ചാത്തു വളർന്നു വന്നു പാടത്തും വരമ്പത്തും കണ്ടൊരു മധുനെ സ്വന്തമാക്കിയെന്ന് ചാത്തുച്ചക്കൻ ദേശത്ത് വാഴുന്നോര് പാട്ടം അളവ് കൂട്ടി അന്ന് പൂവന്തിയോളം പണിയെടുത്താലും അരവയർ കഞ്ഞിക്ക് കൂലിയില്ല. അമ്രാന്റെ ചെയ്തി അറിഞ്ഞ ചാത്തു കൂട്ടാളരുമായി ഒത്തുചേർന്നു. അവകാശം നേടാൻ കീഴാളന്മാർ പാടത്തും പറമ്പത്തും ഇറങ്ങിയില്ല. പരിവട്ടമായിട്ടും അവകാശം നേടാനായി ഒത്തുതിന്നു. മേലാളക്കെട്ടുകൾ വിളക്കണയാതെ രാവും പകലും ചർച്ചയായി കീഴാളവർഗത്തെ അടിച്ചമർത്തിയിടുവാൻ കാക്കിപ്പടയെ ഇറക്കിയവർ നാട്ടിലെങ്ങും കലഹങ്ങളായി. കാക്കിപ്പടയുടെ തേർവാഴ്ചയായി ചാത്തുന്റെ കുടിലും എത്തിയവർ നിറഗർഭിണിയായ ചാത്തൂന്റെ പെണ്ണിന്റെ നിറവയറ്റിൽ ആഞ്ഞു ചവിട്ടി നിണം വാർന്നു മരിച്ചു പാവം പെണ്ണ്. കോപാന്തനായി മാറിയ ചാത്തു വെട്ടിയരിഞ്ഞ കാട്ടാളനെ കലാപത്തി പടർന്നു. വെള്ളപ്പട്ടാളം ഇറങ്ങി നാട്ടിൽ കയ്യാമം വെച്ചു ചാത്തുവിനെ ചീറുമ കവലയിൽ കൊണ്ടുവന്നു. രാജദ്രോഹിയെന്ന് മുദ്ര കുത്തി കഴുവേറ്റിക്കൊന്നു ചാത്തുവിനെ. തുളുമ്പി നിറഞ്ഞ കണ്ണീർ തുടയ്ക്കാതെ ചീറുമ്മൽ ദേശമാ കാഴ്ച കണ്ടു. തുളുമ്പിത്തെറിച്ച കണ്ണീർ തുള്ളികൾ ചുടുലോഹമായി പതിച്ചു മണ്ണിൽ. ആ താപം താങ്ങാൻ കഴിയാതെ മുട്ടുമടത്തി മേലാള ജീവൻ ബലി നൽകി ഞങ്ങൾക്ക് സ്വാതന്ത്ര്യം നേടി തന്നവരെ ഞങ്ങളി പാടണ പാട്ടിലൂടെ ഇന്നും ഞങ്ങളിൽ ജീവിക്കുന്നു. നിങ്ങൾ ഞങ്ങളിൽ ജീവിക്കുന്നു. ಧನ್ಯವಾದಗಳು. ಮುಂದಕ್ಕೆ ಚನ್ನಪ್ಪ ಚೆನ್ನೇಗೌಡ ಎಂಬ ಹಾಡಿಗೆ ಸೊಗಸಾಗಿ ನೃತ್ಯ ಮಾಡುವುದಕ್ಕೆ ಬರುತ್ತಾ ಇದ್ದಾರೆ. ನಮ್ಮ ಶಾಲಾ ತ್ರಿವಳಿ ಮಕ್ಕಳು 7A ತರಗತಿಯ ತ್ರಿವಳಿ ಮಕ್ಕಳು ನಮ್ಮ ಶಾಲೆಯ ವಿಶೇಷ ಚನ್ನಪ್ಪ ಚೆನ್ನೇಗೌಡ ಎನ್ನುವ ಹಾಡಿಗೆ ನೃತ್ಯ ಮಾಡುವುದಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ.
ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವ ಮಣ್ಣುಡು ಹುಟ್ಟಿನಂಕುಲು ತುಳುವಪ್ಪೆ ಚಚ್ಚಲುಡು ಕೊಪ್ಪುನಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ಪರಶುರಾಮ ದೇವರು ಉಂಡು ಮಲ್ತಿನ ಕಲಕಾರ್ಣಿಕ ತಿಂಜಿನ ಪುಣ್ಯ ಮಣ್ಣುಗೆ ಕೋಟಿ ಚೆನ್ನಯೇ ಅಗೊಳಿ ಮಂಜಣ್ಣೆ ಕಾಂತಬಾರೆ ಬುಧಬಾರೆ ಪುಟ್ಟಿ ಮಣ್ಣುಗೆ ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ರಾಣಿಯ ಪಕ್ಕ ಮೆರಿ ಪಿರ್ಮಿಡ ಮಣ್ಣು ಸಾರಮಾನಿ ದೈವವಿತ್ತಿ ಸತ್ಯುಡ ಮಣ್ಣು ಪರಪುತುದೆನೆ ದೇವಿರ್ ಬನ್ಪಿ ಧರ್ಮುಡ ಮಣ್ಣು ಕಡಲ ಅಪ್ಪರ ಕೇನುನ ಬಿಂಕಡ ಮಣ್ಣು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ಧನ್ಯವಾದಗಳು. ಮುಂದಕ್ಕೆ 5 ತರಗತಿ ಮಕ್ಕಳಿಂದ ಒಂದು ಸಮೂಹ ನೃತ್ಯ.
ಹಾಲ್. ಧನ್ಯವಾದಗಳು. ಮುಂದಕ್ಕೆ ವೇದಿಕೆಯಲ್ಲಿ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಸಭಾ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ.
ಹಲೋ ಹಲೋ. ಹಾಡಲಿಕ್ಕಿದ್ದಾರೆ ಸಾನ್ನಿಧ್ಯ, ವೀಕ್ಷಾ, ಹರಿಸ್ಮಿತಾ.
ದೀಪ ಕೋಟಿ ಕೋಟಿ ಭಕ್ತರ ಕೀರ್ತಿ ಶಿಖರದಿ ಮಾತೆ ಮಂಡಿಸುವ ಅರ್ಪಿಸುವೆ ನಾ ಸರ್ವವ ಕೀರ್ತಿ ಶಿಖರದಿ ಮಾತೆ ಮಂಡಿಸುವ ಅರ್ಪಿಸುವೆ ನಾ ಸರ್ವವ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ. ಧನ್ಯವಾದಗಳು. ಮುಂದಕ್ಕೆ ದಫ್ ಮುಟ್ 5ನೇ ತರಗತಿ ಮಕ್ಕಳಿಂದ ದಫ್ ಮುಟ್. Want to write with confidence? You can work more efficiently. Dum tana dum dum tana dum dum tanana dum dum tana dum dum tana dum dum tanana dum tanana dum tanana dum dum tanana dum tanana dum tanana dum dum tanana വമ്പുറ്റ ഹംസ റളിയല്ലാഹു ചാടി തമ്പിയ സവാദിൽ മാറേടാ ബള്ളൽ നബി മഹമൂദർ ഹൗലിന്ന് വെള്ളം കുടിക്കുന്നോനാരേടാ വമ്പന്മാരുണ്ടെങ്കിൽ ഞാനൊന്നു കാണട്ടെ വന്ന് വിലക്കോടെ വെള്ളം കൂടിച്ചാട്ടെ തുമ്പിക്ക് മാമാകം പൊട്ടിയുളവട്ടെ ഉറിയ വാക്കിനെ കേട്ട് വേളിപ്പെട്ടെ സംസരിക സരിക പമകരി മകരിക തകും തക ഗണസംഗങ്കുള അംഗങ്ങളും താളം തരികിട ജടുതക ദിനികളും കൊണ്ടാനി വെള്ളം കുടിക്കുന്നോനാ
കാറ്റിലാടുന്ന മക്കാമണൽ കാട്ടിൽ ഖാതിമുൻ നബി ഉദിത്ത് പൂമാനത്ത് പൂത്ത ഖബർ പോലെ മിന്നും താരകങ്ങൾ മാല കിട്ടി വിണ്ണില് മുന്തിരിത്തേൻ വള്ളി പന്തലിട്ട് മണ്ണില് മിന്നും താരകങ്ങൾ മാല കിട്ടി വിണ്ണില് മുന്തിരിത്തേൻ വള്ളി പന്തലിട്ട് മണ്ണില് ജന്നത്തുൽ ഫിർദൗസിൻ വാതിൽ തുറന്ന് വിണ്ണുത്ത ഹൂറികൾ പാടി നിരന്ന് ജന്നത്തുൽ ഫിർദൗസിൻ വാതിൽ തുറന്ന് വിണ്ണുത്ത ഹൂറികൾ പാടി നിരന്ന് ആറ്റക്കനിയായ നൂറാറ്റൽ മുഹമ്മദിൻ പിറവി പൂരിച്ചപ്പോൾ അജബുകൾ കണ്ട് നിന്ന് അറബികൾ ആ പുണ്യ തിരുനാളിൽ കാരക്കത്തോട്ടങ്ങളിലും കാറ്റിലാടുന്ന മക്കാമണൽ കാട്ടിൽ ഖാതിമുൻ നബി ഉദിത്ത് പൂമാനത്ത് പൂത്ത ഖമർ പോലെ ബദറിന്റെ പോർക്കാളം കൊടി പാരന്ന് അബുജഹലിൻ ഹുങ്കടത്തിയെന്ന് ബഹുമാന്യർ ത്വഹാവ് മുന്നിൽ നിന്ന് അണിയാണിയായി അംലാക്കും വന്ന് ബദറിന്റെ പോർക്കാളം കൊടി പാരന്ന് അബുജഹലിൻ ഹുങ്കടത്തിയെന്ന് ബഹുമാന്യർ ത്വഹാവ് മുന്നിൽ നിന്ന് അണിയാണിയായി അംലാക്കും വന്ന് സഫിൽ നിരന്ന സ്വഹാബാക്കളെ സംശുദ്ധ ദീനെ വളർത്തിയോരേ സന്മാർഗ പാന്താവ് കാട്ടിയോരേ വീരുറ്റ ബദർ ശുഹദാക്കളെ വീരുറ്റ ബദർ ശുഹദാക്കളെ വീരുറ്റ ബദർ ശുഹദാക്കളെ ಧನ್ಯವಾದಗಳು. ಮುಂದಕ್ಕೆ ಕವ್ವಾಲಿ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕವ್ವಾಲಿ ಡ್ಯಾನ್ಸ್. check, check.
La 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 കണ്ട കോതി കൊണ്ട് കരളിൽ മോദിക്കുന്ന മൈലാഞ്ചി മണമുള്ള നൊന്നേ ഏതാണി രാജാത്തി ഏതാണി രാജാത്തി ചിഞ്ചോര ചുണ്ടിലായുണ്ട് നല്ല മുഞ്ചുള്ള
ಹಾಲ್ ಮುಂದಕ್ಕೆ 5C ವಿದ್ಯಾರ್ಥಿಗಳಿಂದ ಒಂದು ಗ್ರೂಪ್ ಡ್ಯಾನ್ಸ್. ಧನ್ಯವಾದಗಳು. ಮುಂದಕ್ಕೆ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ.
Check. ವೀಕ್ಷಾ ಹಾಗೂ ಸಾನ್ನಿಧ್ಯ ಆದಷ್ಟು ಬೇಗನೆ ಸ್ಟೇಜಿನ ಹತ್ರ ಬರಬೇಕು. ವೀಕ್ಷಾ ಹಾಗೂ ಸಾನ್ನಿಧ್ಯ. ಈ ಸಭಾ ಕಾರ್ಯಕ್ರಮವನ್ನು ಇದೀಗ ಆರಂಭಿಸ್ತಾ ಇದ್ದೇವೆ. ಅತಿಥಿ ಅಭ್ಯಾಗತರನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಂಥ ಶ್ರೀ ಅರವಿಂದಾಕ್ಷ ಭಂಡಾರಿಯವರು ವೇದಿಕೆಗೆ ಆಹ್ವಾನಿಸಿ ಕರೆದುಕೊಂಡು ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಜಾರ್ಜ್ ಕ್ರಾಸ್ತಾ CH ಅವರು, ಡಾಕ್ಟರ್ ನಾರಾಯಣ್ ಭಟ್ ಮರೋಳ ಇವರು, ಶ್ರೀ ರಾಜಗೋಪಾಲ್ BPC ಅವರು ಹಾಗೂ ಶ್ರೀ ನಿವೃತ್ತ ಅಧ್ಯಾಪಕರಾದಂಥ ಶ್ರೀ ಜೋಕಿ ಮುಂತೇರು ಸರ್, ಶಾಲಾ ಸಂಚಾಲಕರಾದಂಥ ಶ್ರೀಮತಿ ರಾಜೇಶ್ವರಿ ಎಸ್ ರಾವ್, ಆಡಳಿತ ಸಲಹೆಗಾರರಾದಂಥ ಶ್ರೀ ಶ್ರೀಧರ್ ರಾವ್ RM, PTA ಅಧ್ಯಕ್ಷರಾದಂಥ ಜಗದೀಶ್ ಹಾಗೂ MPTA ಅಧ್ಯಕ್ಷರಾದಂತಹ ಆಶ್ಲೇಷಾಜಿ ರಾವ್, ಇವರೆಲ್ಲರನ್ನು ನಮ್ಮ ಶಾಲಾ ಅಧ್ಯಾಪಕರಂಥ ಮುಖ್ಯೋಪಾಧ್ಯಾಯರಂಥ ಶ್ರೀ ಅರವಿಂದಾಕ್ಷ ಭಂಡಾರಿಯವರು ಈಗಾಗಲೇ ವೇದಿಕೆ ಕರೆದಿದ್ದಾರೆ. ಎಲ್ಲರಿಗೂ ವಂದನೆಗಳು. ವಿದ್ಯೆಯೇ ಸರ್ವಸ್ವವು ವಿದ್ಯೆಯೇ ಪರಮಧ್ಯೇಯವು ಎಂಬ ನಾಣ್ಣುಡಿಯಂತೆ ಈ ಊರಿನ ಸರ್ವಸಾಮಾನ್ಯರಿಗೂ ವಿದ್ಯೆ ಸುಲಭವಾಗಿ ಸಿಗಬೇಕೆಂಬ ಧ್ಯೇಯೋದ್ದೇಶದಿಂದ 15/1/1939 ಕೇರಳದ ಕಾಸರಗೋಡಿನ ಮೀಂಜ ಪಂಚಾಯತಿನ ಹೃದಯ ಭಾಗದಲ್ಲಿರುವ ಮೀಯಪ್ಪದೊಯ್ನ ಮಣ್ಣಿನಲ್ಲಿ ಜ್ಞಾನದ ಬೀಜ ಬಿತ್ತಿದ ದಿವಂಗತ ನಾರಣಪ್ಪಯ್ಯನವರ ಕನಸಿನ ಕೂಸಾದ ದಿವಂಗತ ರಾಮಕೃಷ್ಣರಾಯರಿಂದ ಮುನ್ನಡೆಸಲ್ಪಟ್ಟ ಹಾಗೂ ಈಗ ಶ್ರೀ ಶ್ರೀಧರ್ ರಾವ್ RM ಹಾಗೂ ಶ್ರೀಮತಿ ರಾಜೇಶ್ವರಿ ಎಸ್ ರಾವ್ ಅವರಿಂದ ಮುನ್ನಡೆಸಲ್ಪಡುತ್ತಿರುವಂತಹ ನಮ್ಮ ಈ ಹೆಮ್ಮೆಯ ವಿದ್ಯಾವರ್ಧಕ ಪ್ರೌಢ ಪ್ರಾಥಮಿಕ ಶಾಲೆಯ ಇಂದು 87 ವಸಂತಗಳನ್ನು ಕಳೆದು 88ನೇ ವಸಂತಕ್ಕೆ ಕಾಲಿರಿಸ್ತಾ ಇದೆ. ಈ ಪವಿತ್ರ ಜ್ಞಾನ ದೇಗುಲದ 2025-26ನೇ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವ ಸಮಸ್ತರಿಗೂ ಮೊದಲಾಗಿ ಆದರದ ಸ್ವಾಗತಗಳನ್ನು ಬಯಸ್ತಾ ಇದ್ದೇನೆ. ಕನ್ನಡದ ಶ್ರೇಷ್ಠ ಕವಿಯಾದಂತಹ ಕುವೆಂಪು ಅವರು ಹೇಳಿದಂತೆ, ಓದುವ ಹವ್ಯಾಸ ಬೆಳೆಸಿಕೋ, ಅದು ನಿನ್ನನ್ನು ಜಗತ್ತಿನ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಈ ಮಾತಿಗೆ ಅನ್ವರ್ಥವಾಗಿ ನಮ್ಮ ಶಾಲೆಯ ಮಕ್ಕಳು ಈ ಶೈಕ್ಷಣಿಕ ವರ್ಷದಲ್ಲಿ ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ವಿಜ್ಞಾನ, ಕ್ರೀಡೆ ಹಾಗೂ ಕಲಾಮೇಳಗಳಲ್ಲಿ ತಮ್ಮ ಅಪ್ರತಿಮ ನೈಪುಣ್ಯವನ್ನು ಪ್ರದರ್ಶಿಸಿ ಶಾಲೆಯ ಹೆಸರನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಇಂತಹ ಹಲವಾರು ಎಡೆಬಿಡದ ಚಟುವಟಿಕೆಗಳ ನಡುವೆಯೂ ತಮ್ಮಲ್ಲಿರುವ ಸುಪ್ತ ಪ್ರತಿಭೆಯನ್ನು ಇಂದು ನಿಮ್ಮ ಮುಂದೆ ಅನಾವರಣಗೊಳಿಸಲು ಕಾತರರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರತಿಭಾಶಾಲಿ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ, ನಮ್ಮ ಶಾಲಾ ನಿವೃತ್ತ ಅಧ್ಯಾಪಕರನ್ನು ಸನ್ಮಾನಿಸುವುದು ಹಾಗೂ ವಿದ್ಯಾಧಿಕಾರಿಗಳನ್ನು ಸನ್ಮಾನಿಸುವುದು ಕೂಡ ನಮ್ಮ ಕರ್ತವ್ಯವಾಗಿರುತ್ತದೆ. ಈ ಎಲ್ಲ ಅಂಶಗಳನ್ನು ಮನದಲ್ಲಿಟ್ಟು ಈ ಒಂದು ಸಭಾ ಕಾರ್ಯಕ್ರಮವನ್ನು ಇದೀಗ ನಡೆಸಿಕೊಡುತ್ತಿದ್ದೇವೆ. ಯಾವುದೇ ಕಾರ್ಯಕ್ರಮಕ್ಕೂ ಭಗವಂತನ ಅನುಗ್ರಹ ಮುಖ್ಯವಾಗಿರುತ್ತದೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಪ್ರಾರ್ಥನೆ ನಮ್ಮ ಶಾಲೆಯ ವಿದ್ಯಾರ್ಥಿಯರಿಂದ.
ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ಈ ಸಭೆಗೆ ಆಗಮಿಸಿದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವುದು ನಮ್ಮ ಧರ್ಮವಾಗಿದೆ. ನಮ್ಮ ಈ ಶಾಲಾ ಆಡಳಿತ ಸಲಹೆಗಾರರಾದಂಥ ಶ್ರೀ ಶ್ರೀಧರ್ ರಾವ್ RM ಅವರು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಎಲ್ಲರನ್ನೂ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ವಿದ್ಯಾಭಿಮಾನಿಗಳೇ, ಎಲ್ಲರಿಗೂ ಮೊದಲಾಗಿ ವಂದಿಸಿಕೊಳ್ಳುತ್ತಾ 1939ನೇ ಇಸವಿಯಲ್ಲಿ ಪ್ರಾರಂಭವಾದಂಥ ನಮ್ಮ ಈ ಶಾಲೆಯು ಇವತ್ತಿಗೆ 87 ವಸಂತಗಳನ್ನು ಕಳೆದು 86 ವಸಂತಗಳನ್ನು ಕಳೆದು 87ನೇ ವಸಂತಕ್ಕೆ ಕಾಲಿಡ್ತಾ ಇದೆ. ಈ ಸುಸಂದರ್ಭದಲ್ಲಿ ಕಳೆದ ಪ್ರತಿ ವರ್ಷವೂ ಈ ಶಾಲೆಯಲ್ಲಿ ನಾವು ನಮ್ಮ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇರ್ತೇವೆ. ಮಕ್ಕಳಿಗೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡುವಂತಹ ಒಂದು ಗುರಿಯೊಂದಿಗೆ ನಮ್ಮೂರಿನ ವಿದ್ಯಾಭಿಮಾನಿಗಳಿಗೆ ಕಲಾ ಪ್ರತಿಭೆಗಳನ್ನು ಹೊರತರುವುದಕ್ಕಾಗಿ ನಾವು ಪ್ರತಿ ವರ್ಷವೂ ನಮ್ಮ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಶಾಲೆಯನ್ನು ಕಟ್ಟಿ ಬೆಳೆಸಿದಂಥ ನನ್ನ ತಂದೆಯವರಾದಂಥ ರಾಮಕೃಷ್ಣರಾವ್ ಹಾಗೆ ಅಜ್ಜನಾದಂಥ ನಾರಣಪ್ಪಯ್ಯನವರನ್ನು ಮನಸಾರೆ ನೆನೆಸಿಕೊಳ್ಳುತ್ತಾ ನನ್ನ ಕಾರ್ಯಕ್ಷೇತ್ರದೆಡೆಗೆ ಮುಂದುವರಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಪ್ರಾಸ್ತಾವಿಕದಲ್ಲಿ ಅವರು ಶಾಲೆಯ ಬಗ್ಗೆ ಸಣ್ಣದಾದಂಥ ವರದಿಯನ್ನು ಇಟ್ಟಿದ್ದಾರೆ. ಅದರೊಂದಿಗೆ ಇನ್ನು ಬರತಕ್ಕಂಥ ವರದಿಯಲ್ಲಿಯೂ ಕೂಡ ನಮ್ಮ ಶಾಲೆಯ ಸಂಪೂರ್ಣ ಚಿತ್ರಣ ಅದರಲ್ಲಿ ದೊರಕಲಿಕ್ಕಿದೆ. ಅದರಿಂದ ನಾನು ನನ್ನ ಕಾರ್ಯದೆಡೆಗೆ ಮುಂದುವರಿತಾ ಇದ್ದೇನೆ. ಈ ನಮ್ಮ 25-26ನೇ ವರ್ಷದ ವಾರ್ಷಿಕೋತ್ಸವದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಶ್ರೀಯುತ ಜಾರ್ಜ್ ಕ್ರಾಸ್ತಾ CH ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಗಳು ಅವರನ್ನು ನಮ್ಮ ಶಾಲೆಯ ಪರವಾಗಿಯೂ ಮತ್ತು ನಮ್ಮ ಊರಿನ ಜನರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಡಾಕ್ಟರ್ ನಾರಾಯಣ್ ಭಟ್ ಮರುವಳ ಇವರು MSc ಇನ್ ಫಿಸಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಸ್ಪೆಷಲೈಸೇಷನ್ ಫ್ರಮ್ ಕ್ಯಾಲಿಕಟ್ ಯೂನಿವರ್ಸಿಟಿ, PhD ಫ್ರಮ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ಸೈಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ಸುಮಾರು ದೀರ್ಘವಾದಂಥ 37 ವರ್ಷಗಳ ಅವರ ಅನುಭವ. ಬಹುಶಃ ಅವರ ಕೆಲವು ವಿದ್ಯಾರ್ಥಿಗಳು ನಮ್ಮ ಈ ಸಭೆಯಲ್ಲಿ ಇರಬಹುದು ಅಂತ ಕಾಣ್ತಾ ಇದೆ. ಅಂತಹ ಶ್ರೀಯುತ ನಮ್ಮ ಹತ್ತಿರದ ಕಿದೂರಿನ ಮರುವಳದ ಶ್ರೀಯುತ ನಾರಾಯಣ್ ಭಟ್ ಅವರು ನಮಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ದೊರಕಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಂಜೇಶ್ವರ ಕ್ಷೇತ್ರ ನಿರೂಪಣಾಧಿಕಾರಿಗಳಾದಂತಹ ಶ್ರೀಯುತ ರಾಜಗೋಪಾಲ್ P ಅವರು ಕೂಡ ಬಹುಶಃ ನಮ್ಮ ಶಾಲೆಗೆ ಪ್ರಥಮವಾಗಿ ಆಗಮಿಸ್ತಾ ಇರುವಂತಹ ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಂದು ವಿಶೇಷವಾದಂಥ ಕಾರ್ಯಕ್ರಮ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಕೆಲವಾರು ವರ್ಷಗಳಿಂದ ನಾವು ನಮ್ಮ ಶಾಲೆಯಲ್ಲಿ ನಿವೃತ್ತರಾದಂಥ ಅಧ್ಯಾಪಕರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ ಜೋಕಿ ಮಾಸ್ಟ್ರು. ಯಾಕೆಂತ ಹೇಳಿದ್ರೆ ಜೋಕಿ ಮಾಸ್ಟರನ್ನು ಗೌರವಿಸುವುದಕ್ಕೆ ನನಗೂ ಕೂಡ ಭಾಳ ಸಂತೋಷ. ಯಾಕೆಂತ ಹೇಳಿದ್ರೆ ನಾನು ಮತ್ತು ಅವರು ಒಂದೇ ಕ್ಲಾಸ್ನಲ್ಲಿದ್ದು ನಿವೃತ್ತರಾದಂಥ ಜೋಕಿ ಮಾಸ್ಟರನ್ನು ನಾವು ಇವತ್ತು ಸನ್ಮಾನಿಸಲಿದ್ದೇವೋ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಕುಮಾರಿ ಅನರ್ಘ್ಯ 25-26ನೇ ಸಾಲಿನ ರಾಜ್ಯ ಮಟ್ಟದ ಕಲೋತ್ಸವದ ಹಿಂದಿ ಕವಿತಾ ರಚನೆಯಲ್ಲಿ A ಗ್ರೇಡ್ ಪಡೆದ ಶಾಲಾ ಹಳೆ ವಿದ್ಯಾರ್ಥಿ. ಅವಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಫಾತಿಮಾತ್ ಶಿಫಾನಾ 25-26ನೇ ಸಾಲಿನ ರಾಜ್ಯ ಮಟ್ಟದ CV ರಾಮನ್ ಪ್ರಬಂಧ ಸ್ಪರ್ಧೆಯಲ್ಲಿ A ಗ್ರೇಡ್ ಪಡೆದ ಶಾಲಾ ಹಳೆ ವಿದ್ಯಾರ್ಥಿ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಬೆಳಿಗ್ಗೆ ಧ್ವಜಾರೋಹಣವನ್ನು ಮಾಡಿ ಈ 25-26ನೇ ಸಾಲಿನ ವಾರ್ಷಿಕೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಂತಹ ಶಾಲಾ ಮ್ಯಾನೇಜರ್ ರಾಜೇಶ್ವರಿ ಎಸ್ವರ ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ PTA ಅಧ್ಯಕ್ಷರಾದಂತಹ ಶ್ರೀಯುತ ಜಗದೀಶ್ ಶೆಟ್ಟಿಗಾರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಆಶ್ಲೇಷಾ ಜಿ ರಾವ್ MPT ಅಧ್ಯಕ್ಷೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಅರವಿಂದಾಕ್ಷ ಭಂಡಾರಿಯವರು ಕೂಡ ವೇದಿಕೆಯಲ್ಲಿದ್ದಾರೆ. ಈ ಕಾರ್ಯಕ್ರಮದ ರೂವಾರಿ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಆಗಮಿಸಿದಂತಹ ಎಲ್ಲ ವಿದ್ಯಾಭಿಮಾನಿಗಳು, ರಕ್ಷಕರು, ಹಳೆ ನಮ್ಮ ಶಾಲೆಯ ನಿವೃತ್ತ ಅಧ್ಯಾಪಕ ಬಂಧುಗಳು ಮತ್ತು ವಿದ್ಯಾರ್ಥಿನಿಯರನ್ನು ಒಂದೇ ಮಾತಿನಿಂದ ಸ್ವಾಗತಿಸ್ತಾ ನನ್ನ ಕಾರ್ಯದಿಂದ ವಿರಮಿಸ್ತಾ ಇದ್ದೇನೆ.
ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಆಡಳಿತ ಸಂಚಾಲಕರಾದಂತಹ ಶ್ರೀ ಶ್ರೀಧರ್ ರಾವ್ ಅವರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರಿಗೂ ಧ್ಯೇಯ ಎಂಬುದು ಇದ್ದೇ ಇರುತ್ತದೆ. ಅದೇ ರೀತಿ ಶಾಲೆಗೂ ಕೂಡ ಅದರದ್ದೇ ಆದಂತಹ ಧ್ಯೇಯ, ಅದಕ್ಕೆ ಬೇಕಾದಂತಹ ಪರಿಶ್ರಮ, ಅದರಿಂದಾಗಿ ಸಾಧನೆ ಇರುತ್ತದೆ. ಅದನ್ನೆಲ್ಲ ಎಲ್ಲರೊಂದಿಗೆ ಹಂಚಿಕೊಂಡಾಗ ಸಾರ್ಥಕತೆ. ಆದ್ದರಿಂದ ನಮ್ಮ ಈ ಶಾಲೆಯ 2025-26ನೇ ಶೈಕ್ಷಣಿಕ ವರ್ಷದ ಆಗುಹೋಗುಗಳ ಪ್ರಗತಿ ಸಾಧನೆಗಳ ಕುರಿತಾದಂತಹ ವರದಿ ವಾಚನವನ್ನು ನಡೆಸಿಕೊಡಬೇಕಾಗಿ ನಮ್ಮ ಈ ಶಾಲಾ ಮುಖ್ಯೋಪಾಧ್ಯಾಯರಂಥ ಶ್ರೀ ಅರವಿಂದಾಕ್ಷ ಭಂಡಾರಿ ಇವರಲ್ಲಿ ವಿನಂತಿಸುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಮಕ್ಕಳು ದಯಮಾಡಿ ಮಾತಾಡಬಾರ್ದು, ದಯಮಾಡಿ ನಮ್ಮ ಮಕ್ಕಳು ಮಾತಾಡಬಾರ್ದು, ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಳ್ಳಿ. ವಿದ್ಯಾವರ್ಧಕ ಅನುದಾನಿತ ಪ್ರೌಢ ಪ್ರಾಥಮಿಕ ಶಾಲೆ ಮಿಯಪ್ಪದವು ವಾರ್ಷಿಕ ವರದಿ 2025-26. ವೇದಿಕೆಯಲ್ಲಿರುವ ಗಣ್ಯರಿಗೆ ಮತ್ತು ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಸಜ್ಜನ ಬಂಧುಗಳಿಗೆ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತಾ, ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ 25-26ನೇ ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ದಿವಂಗತ ಕೆ ನಾರಾಯಣಪ್ಪನವರಿಂದ 1939 ಜನವರಿ 15ರಂದು ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆಯು ಅವರ ನಿವೃತ್ತಿ ಅನಂತರ ಅವರ ಸುಪುತ್ರರಾದ ದಿವಂಗತ ಎಂ ರಾಮಕೃಷ್ಣ ರಾಯರ ಸಂಚಾಲಕತ್ವ ಹಾಗೂ ಕಠಿಣ ಪರಿಶ್ರಮದ ಫಲವಾಗಿ 5/7/1949ರಲ್ಲಿ ಪ್ರೌಢ ಪ್ರಾಥಮಿಕ ಶಾಲೆಯಾಗಿ ಬಡ್ತಿಯನ್ನು ಪಡೆಯಿತು. ದಿವಂಗತ ಎಂ ರಾಮಕೃಷ್ಣ ರಾಯರ ಸಾರಥ್ಯದಲ್ಲಿ ನಿರಂತರ ಪ್ರಗತಿಯನ್ನು ಸಾಧಿಸಿದ ಸಂಸ್ಥೆಯು 1964ರಲ್ಲಿ ಬೆಳ್ಳಿ ಹಬ್ಬವನ್ನು ಹಾಗೂ 1990ರಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಿತು. 2013ರಲ್ಲಿ 75 ವರ್ಷವನ್ನು ಪೂರೈಸಿರುವ ಸಂಸ್ಥೆ ಅಮೃತ ಮಹೋತ್ಸವವನ್ನು ಪೂರೈಸಿದೆ. 65 ವರ್ಷಗಳಷ್ಟು ಸುದೀರ್ಘ ಕಾಲ ಈ ಸಂಸ್ಥೆಯನ್ನು ಸಮರ್ಥವಾಗಿ ಮುನ್ನಡೆಸಿದ ದಿವಂಗತ ರಾಮಕೃಷ್ಣ ರಾಯರು 25/9/2005ರಲ್ಲಿ ತಮ್ಮ ಸೊಸೆಯಾದ ರಾಜೇಶ್ವರಿ ಎಸ್ ರಾವ್ ಅವರನ್ನು ಈ ಸಂಸ್ಥೆಯ ಸಂಚಾಲಕಿಯಾಗಿ ನೇಮಿಸಿ ಸಂಚಾಲಕ ಸ್ಥಾನದಿಂದ ವಿರಮಿಸಿದರು. ಪ್ರಸ್ತುತ ರಾಜೇಶ್ವರಿ ಎಸ್ ರಾವ್ ಅವರು ಸಂಸ್ಥೆಯನ್ನು ಆಧುನೀಕರಣಗೊಳಿಸಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಾ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಶಾಲಾ ಆಡಳಿತ ಮಂಡಳಿಯ ಸತತ ಪರಿಶ್ರಮ, ಅಧ್ಯಾಪಕ ವೃಂದ, ಹಳೆ ವಿದ್ಯಾರ್ಥಿಗಳು ಹಾಗೂ ಊರ ಪರವರ ಸಜ್ಜನ ಬಂಧುಗಳ ಸಹಾಯ ಸಹಕಾರದಿಂದ 2009-10ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ದಿವಂಗತ ರಾಮಕೃಷ್ಣ ಸಭಾಂಗಣವನ್ನು ನಿರ್ಮಿಸಲಾಯಿತು. 2023ರಲ್ಲಿ ನೂತನ ಕಟ್ಟಡ ಭಾಗೀರಥೆಯನ್ನು ಕೂಡ ನಿರ್ಮಿಸಲಾಯಿತು. ಪ್ರಸ್ತುತ ನಮ್ಮ ಶಾಲೆಯಲ್ಲಿ ಅನುದಾನಿತ ವಿಭಾಗದಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಒಟ್ಟು 703 ವಿದ್ಯಾರ್ಥಿಗಳು ಹಾಗೂ ಪ್ರೀ ಪ್ರೈಮರಿ ವಿಭಾಗದಲ್ಲಿ 89 ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಪ್ರಸ್ತುತ ಶಾಲೆಯಲ್ಲಿ ಕನ್ನಡ ಮಾಧ್ಯಮಕ್ಕೆ ಸಮಾನಾಂತರವಾಗಿ ಇಂಗ್ಲಿಷ್ ಮಾಧ್ಯಮ, ಕಂಪ್ಯೂಟರ್ ಶಿಕ್ಷಣಕ್ಕಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್, ಐಚ್ಛಿಕವಾಗಿ ಸಂಸ್ಕೃತ, ಉರ್ದು, ಅರಬಿಕ್ ಭಾಷೆಗಳನ್ನು ಕಲಿಸಲಾಗುತ್ತಿದೆ. ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಆಶ್ರಯದಲ್ಲಿ ವಿವಿಧ ಹಿಂದಿ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ವಿಜ್ಞಾನ ಪ್ರಯೋಗದ ಸಲುವಾಗಿ ಸುಸಜ್ಜಿತ ಲ್ಯಾಬ್ ಹಾಗೂ ಮಕ್ಕಳ ಜ್ಞಾನಾಭಿವೃದ್ಧಿಗೆ ಪೂರಕವಾಗಿ 5,000ಕ್ಕಿಂತಲೂ ಮೇಲ್ಪಟ್ಟ ಪುಸ್ತಕಗಳಿರುವ ಸುಸಜ್ಜಿತವಾದ ಗ್ರಂಥಾಲಯವಿದೆ. 2025 ಜೂನ್ ತಿಂಗಳಲ್ಲಿ ನಡೆದ ರಕ್ಷಕ ಶಿಕ್ಷಕ ಸಂಘದ ಸಭೆಯಲ್ಲಿ ಜಗದೀಶ್ ಶೆಟ್ಟಿಗಾರಿಯವರು ನೂತನ PT ಅಧ್ಯಕ್ಷರಾಗಿಯೂ, ಬಶೀರ್ ST ಉಪಾಧ್ಯಕ್ಷರಾಗಿಯೂ, ಆಶ್ಲೇಷಾ ಜಿ ರಾವ್ MPT ಅಧ್ಯಕ್ಷೆಯಾಗಿಯೂ, ಮರಿಯಮ್ಮ MPT ಉಪಾಧ್ಯಕ್ಷೆಯಾಗಿ ಆಯ್ಕೆಗೊಂಡರು. ಶಾಲಾ ಪಾರ್ಲಿಮೆಂಟ್ ಚುನಾವಣೆ ನಡೆಸಿ 7ನೇ ತರಗತಿಯ ಮಾಸ್ಟರ್ ಮೊಹಮ್ಮದ್ ಹಸನ್ ಅನ್ಸಾಮ್ ಶಾಲಾ ನಾಯಕನಾಗಿಯೂ, ಮನವಿಷ್ಣು ಉಪನಾಯಕನಾಗಿಯೂ ಆಯ್ಕೆಗೊಂಡರು. ನಾಯಕತ್ವ ಗುಣ, ಶಿಸ್ತು, ಶುಚಿತ್ವ ಮೊದಲಾದ ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಪೂರಕವಾದ ಚಟುವಟಿಕೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಸೆಪ್ಟೆಂಬರ್ 27, 2025ರಂದು ಶಾಲಾ ಸಂಚಾಲಕರಾಗಿದ್ದ ದಿವಂಗತ ರಾಮಕೃಷ್ಣ ಅವರವರ 20ನೇ ಪುಣ್ಯತಿಥಿಯ ಸಂದರ್ಭ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಶ್ರೀ ಇಬ್ರಾಹಿಂ ಬ್ರಿ, ಸ್ಟೇಟ್ ಪ್ರಾಜೆಕ್ಟ್ ಆಫೀಸರ್ DD ತಿರುವನಂತಪುರ, ಪ್ರಸ್ತುತ DD ಕಾಸರಗೋಡು, ಹಾಗೂ ಶ್ರೀ ಕಿಶೋರ್ ಕುಮಾರ್ ರೈ, ಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಹನಿಕಾಮ್ ರಿಟೇಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಪೋಲಾರ್ ಬ್ಯಾಂಡ್, ದ ಐಸ್ ಕ್ರೀಮ್ ಸಂಡೇ ಝೋನ್ ಇವರನ್ನು ಸನ್ಮಾನಿಸಲಾಯಿತು. 2025-26ನೇ ವರ್ಷದಲ್ಲಿ
ನಡೆದ ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮ ಶಾಲೆಯ ಸಾಧನೆಗಳು. 25-22ನೇ ಶೈಕ್ಷಣಿಕ ವರ್ಷದ ಮಂಜೇಶ್ವರ ಉಪಜಿಲ್ಲಾ ಶಾಲಾ ಕ್ರೀಡಾಕೂಟವು ನಮ್ಮ ಶಾಲೆ ಮತ್ತು ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ಶಾಲೆಯ ಜಂಟಿ ಆಶ್ರಯದಲ್ಲಿ ಬಹಳ ಯಶಸ್ವಿಯಾಗಿ ನಡೆಯಿತು. ಈ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ LP ಮಿನಿ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಗಳಿಸಿತು ಮತ್ತು ಈ ವಿಭಾಗದಲ್ಲಿ ಸೋನು 2A ತರಗತಿಯ ವಿದ್ಯಾರ್ಥಿ ವೈಯಕ್ತಿಕ ಪ್ರಶಸ್ತಿಯನ್ನು ಗಳಿಸಿಕೊಂಡಿರುತ್ತಾನೆ. ಉಳಿದ ವಿಭಾಗಗಳಲ್ಲಿ ಕೂಡ ನಮ್ಮ ಶಾಲಾ ಮಕ್ಕಳು ಉತ್ತಮ ಸಾಧನೆಗೈದಿರುತ್ತಾರೆ. ಉಪಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಜಿಲ್ಲಾ ತಂಡವನ್ನು ತನ್ಮಯ್, ಕೃಪಾ, ಆರಾಧ್ಯ ಪ್ರತಿನಿಧೀಕರಿಸಿದ್ದಾರೆ. ಹುಡುಗಿಯರ ಕಬಡ್ಡಿ ವಿಭಾಗದಲ್ಲಿ ಮಂಜೇಶ್ವರ ಉಪಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಉಪಜಿಲ್ಲಾ ಮಟ್ಟದ ಚೆಸ್ ಪಂದ್ಯಾಟದಲ್ಲಿ ಮನು ಕಿರಣ್ 7ನೇ ತರಗತಿಯವನು ಪ್ರಥಮ ಬಹುಮಾನಕ್ಕೆ ಭಾಜನರಾಗಿದ್ದಾನೆ ಮತ್ತು ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ 7D ತರಗತಿಯ ರಶ್ಮಿತ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಮಂಜೇಶ್ವರ ಉಪಜಿಲ್ಲಾ ಶಾಸ್ತ್ರ ಮೇಳದಲ್ಲಿ ವೃತ್ತಿಪರಿಚಯ ಮೇಳದಲ್ಲಿ LP ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು ಉಳಿದ ಎಲ್ಲ ವಿಭಾಗಗಳಲ್ಲಿಯೂ ಉತ್ತಮ ಸಾಧನೆಗೈದಿರುತ್ತಾರೆ. ಮಂಜೇಶ್ವರ ಉಪಜಿಲ್ಲಾ ಶಾಲಾ ಕಲೋತ್ಸವದಲ್ಲಿ UP ಕನ್ನಡ ವಿಭಾಗದಲ್ಲಿ ದ್ವಿತೀಯ, UP ಸಂಸ್ಕೃತ ವಿಭಾಗದಲ್ಲಿ ತೃತೀಯ, LP ಜನರಲ್ ವಿಭಾಗದ ತೃತೀಯ ಸ್ಥಾನಗಳನ್ನು ಗಳಿಸಿದ್ದಾರೆ. UP ಕನ್ನಡ ಕವಿತಾ ರಚನೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿರುತ್ತಾರೆ. ಶಾಲೆಯ ಭೌತಿಕ ಸೌಕರ್ಯಗಳನ್ನು ಉತ್ತಮಗೊಳಿಸಲು ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು ಇತರ ಸಂಸ್ಥೆಗಳು ತಮ್ಮ CSR ಫಂಡಿನ ಮೂಲಕ ಸುಮಾರು 50 ಲಕ್ಷದಷ್ಟು ಅನುದಾನವನ್ನು ನಾವು ಈ ವರ್ಷ ಪಡೆದಿರುತ್ತೇವೆ. ಅದರಲ್ಲಿ ಮುಖ್ಯವಾಗಿ ದಿವಂಗತ ಭಾಗೀರಥಿ ಅಮ್ಮನವರ ಸ್ಮರಣಾರ್ಥ ಅವರ ಸುಪುತ್ರ ರಾಮಚಂದ್ರ ರಾವ್ ಹಾಗೂ ಕಲ್ಯಾಣಿ ದಂಪತಿಗಳು ಸುಮಾರು 4 ಲಕ್ಷ ವೆಚ್ಚದಲ್ಲಿ ಸಣ್ಣ ಮಕ್ಕಳಿಗೆ ಆಟ ಆಡಲು ಕಿಂಡನ್ ಗಾರ್ಡನ್ ಪಾರ್ಕನ್ನು ಒದಗಿಸುತ್ತಾರೆ. ಮ್ಯಾಂಗ್ಳೂರ್ ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ ಲಿಮಿಟೆಡ್ MRPL ಸುಮಾರು 17 ಲಕ್ಷ ವೆಚ್ಚದಲ್ಲಿ ತರಗತಿ ಕೋಣೆಗಳಿಗೆ ಟೈಲ್ಸ್ ಕಾಮಗಾರಿಯನ್ನು ಮತ್ತು ಶೌಚಾಲಯ ನವೀಕರಣ ಕಾಮಗಾರಿಯನ್ನು ನಡೆಸಿ ಶಾಲೆಯ ಭೌತಿಕ ಸೌಕರ್ಯಗಳನ್ನು ಉತ್ತಮಪಡಿಸಲು ಸಹಕರಿಸಿದ್ದಾರೆ. ನಮ್ಮ ಹಳೆ ವಿದ್ಯಾರ್ಥಿ ಕಿಶೋರ್ ಕುಮಾರ್ ರೈ, ಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಹನಿಕಾಮ್ ರಿಟೇಲ್ ಪ್ರೈವೇಟ್ ಲಿಮಿಟೆಡ್, ಪೋಲಾರ್ ಬೇರ್ ಐಸ್ ಕ್ರೀಮ್, ಸಂಡೇ ಝೋನ್ ಇವರು ಸುಮಾರು 9 ಲಕ್ಷ ವೆಚ್ಚದಲ್ಲಿ 6 ತರಗತಿ ಕೋಣೆಗಳಿಗೆ ಟೈಲ್ಸ್ ಹಾಕಿಸಿ ನವೀಕರಿಸಲು ಸಹಕರಿಸಿದ್ದಾರೆ ಮತ್ತು ಲ್ಯಾಬ್ ಸಜ್ಜೀಕರಣ ನಡೆಸಿಕೊಟ್ಟಿದ್ದಾರೆ. ನಮ್ಮ ಶಾಲೆಗೆ ರಿಲಯನ್ಸ್ ಫೌಂಡೇಶನ್ ಅವರು ತಮ್ಮ CSR ನಿಧಿಯನ್ನು ಉಪಯೋಗಿಸಿಕೊಂಡು ಸುಮಾರು 20 ಲಕ್ಷ ಬೆಲೆಯ ಶಾಲಾ ಬಸ್ಸನ್ನು ಇದೇ 2026 ಜನವರಿ ತಿಂಗಳಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಇದರ ಹಿಂದೆ ಶ್ರಮಿಸಿದ B. ನಾರಾಯಣ್ ಹಾಗೂ ಶ್ರೀಧರ್ ರಾವ್ ಅವರನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸುತ್ತೇವೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಂಗವಾಗಿ ನಮ್ಮ ಶಾಲೆಗೆ 10 ಬೆಂಚುಗಳು ಮತ್ತು 5 ಡೆಸ್ಕ್ಗಳನ್ನು ನೀಡಿರುತ್ತಾರೆ. ಇದನ್ನು ಒದಗಿಸಿಕೊಟ್ಟ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರಿಗೆ ಹಾಗೂ ಯೋಜನೆ ನಿರ್ದೇಶಕರಿಗೆ ಶಾಲಾ ವತಿಯಿಂದ ಧನ್ಯವಾದಗಳು. ಕಳೆದ ಶೈಕ್ಷಣಿಕ ವರ್ಷ ನಿವೃತ್ತ ಶ್ರೀಮತಿ ಪದ್ಮಾವತಿ ಟೀಚರ್ ಇವರು ಪ್ಯಾಡ್ ಬರ್ನಿಂಗ್ ಮೆಷಿನ್ ಒದಗಿಸುವ ಮೂಲಕ ಶಾಲೆಗೆ ಸಹಕರಿಸಿದ್ದಾರೆ. 2024-25ನೇ ಸಾಲಿನ USS ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ತೇಜಸ್, ಅನುಷ್, ತೀಕ್ಷ್ಣ, ಶಾರ್ವಿ 4 ಮಕ್ಕಳು USS ಸ್ಕಾಲರ್ಶಿಪ್ಗೆ ಅರ್ಹತೆ ಪಡೆಯುತ್ತಾರೆ ಮತ್ತು LSS ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ಮೊಹಮ್ಮದ್ ಸಿಹಾನ್, ಲಿಖಿತಾ ಟಿ ಅವರು ಸ್ಕಾಲರ್ಶಿಪ್ಗೆ ಅರ್ಹತೆಯನ್ನು ಪಡೆದಿರುತ್ತಾರೆ. ವಿದ್ಯಾರಂಗ ಕಲಾ ಸಾಹಿತ್ಯ ವೇದಿಕೆ ಉಪಜಿಲ್ಲಾ ಮಟ್ಟದಲ್ಲಿ ನಮ್ಮ ಶಾಲಾ ಮಕ್ಕಳು ಉತ್ತಮ ಸಾಧನೆಯನ್ನು ತೋರಿದ್ದಾರೆ. ನ್ಯೂ ಮ್ಯಾಥ್ಸ್ ಪರೀಕ್ಷೆಯಲ್ಲಿ 2025-26ನೇ ಸಾಲಿನಲ್ಲಿ ಅರ್ಪಿತಾ 6C ತರಗತಿಯ ಮಗು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಅಲ್ ಮಹೀರ್ ಅರಬಿಕ್ ಟ್ಯಾಲೆಂಟ್ ಪರೀಕ್ಷೆ 2025-26ನೇ ಸಾಲಿನಲ್ಲಿ 4ನೇ ತರಗತಿಯ ಅಸ್ಮಾ ಫಾತಿಮಾ ಸ್ಕಾಲರ್ಶಿಪ್ಪಿಗೆ ಆಯ್ಕೆಯಾಗಿರುತ್ತಾಳೆ. ಶಾಲೆಯಲ್ಲಿ ವಿಶ್ವ ಪರಿಸರ ದಿನ, ಬಾಲಕಾರ್ಮಿಕ ವಿರೋಧಿ ದಿನ, ವಿಶ್ವ ಮಾದಕ ವಸ್ತು ವಿರೋಧಿ ದಿನ, ಯೋಗ ದಿನಾಚರಣೆ, ಸ್ವಾತಂತ್ರ್ಯೋತ್ಸವ, ಸಂಸ್ಕೃತ ದಿನಾಚರಣೆ, ಮಕ್ಕಳ ದಿನಾಚರಣೆ, ಓಣಂ ಆಚರಣೆ ಮೊದಲಾದ ವಿವಿಧ ದಿನಾಚರಣೆ ಮತ್ತು ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡು ಮಕ್ಕಳಲ್ಲಿ ಭಾವೈಕ್ಯತೆಯ ಸಾಮಾಜಿಕ ಕಳಕಳಿಯನ್ನು ಮೂಡಿಸುವ ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ. ವಿದ್ಯಾರ್ಥಿಗಳ ಸಮಗ್ರ ಪ್ರಗತಿಯಲ್ಲಿ ತಮ್ಮದೇ ಪಾತ್ರವಿದೆ. ಮಕ್ಕಳ ಪ್ರಗತಿಗಾಗಿ ಶಾಲಾ ಅಧ್ಯಾಪಕಿಯರು ಪರಿಶ್ರಮದೊಂದಿಗೆ ಹೆತ್ತವರು ತಮ್ಮ ಮನೆಗಳಲ್ಲಿ ಮಕ್ಕಳ ಶಿಕ್ಷಣಕ್ಕಾಗಿ ಸಮಯವನ್ನು ಮೀಸಲಿರಿಸಿ ಶ್ರಮಿಸಿದರೆ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳಿಂದ ಇನ್ನೂ ಹೆಚ್ಚಿನ ಫಲಿತಾಂಶವನ್ನು ನಮಗೆ ಹೊರತರಬಹುದು. ಈ ನಿಟ್ಟಿನಲ್ಲಿ ಹೆತ್ತವರು ಶ್ರಮಿಸಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ವಿದ್ಯಾ ಇಲಾಖೆ ಹಾಗೂ ಎಲ್ಲ ರಕ್ಷಕ ಬಂಧುಗಳ ಆಕಾಂಕ್ಷೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳ ಸರ್ವತೋಮುಖ ಪ್ರಗತಿಗಾಗಿ ಈ ಸಂಸ್ಥೆಯು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಿರುವ ವಿಚಾರ ನಿಮಗೆಲ್ಲರಿಗೂ ತಿಳಿದಿರುವುದೇ. ಇನ್ನು ಮುಂದೆಯೂ ಕೂಡ ವಿದ್ಯಾರ್ಥಿಗಳ ಜ್ಞಾನದ ಉನ್ನತಿಗಾಗಿ ಪ್ರಯೋಜನವಾಗುವ ಯಾವುದೇ ಅವಕಾಶಗಳನ್ನು ಸದುಪಯೋಗಪಡಿಸಲು ಈ ಸಂಸ್ಥೆಯು ಸನ್ನದ್ಧವಾಗಿದೆ ಎಂದು ತಿಳಿಸಲು ಸಂತೋಷಪಡುತ್ತೇನೆ.
ಇದೇ ರೀತಿ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲೂ ಯಾವತ್ತೂ ತನು ಮನ ಧನಗಳಿಂದ ಸಹಾಯ ಸಹಕಾರವನ್ನು ನೀಡುತ್ತಿರುವ ಈ ಊರಿನ ಎಲ್ಲ ನಾಗರಿಕರನ್ನು, ಹೆತ್ತವರನ್ನು, ಹಳೆ ವಿದ್ಯಾರ್ಥಿಗಳನ್ನು ಹಾಗೂ ಹಿತೈಷಿಗಳನ್ನು, ಹಾಗೆ ನಮ್ಮ ಮೀಂಜಾ ಗ್ರಾಮ ಪಂಚಾಯತು ಸದಸ್ಯರನ್ನು, ಬ್ಲಾಕ್ ಪಂಚಾಯತ್ ಸದಸ್ಯರನ್ನು, ಜಿಲ್ಲಾ ಪಂಚಾಯತ್ ಸದಸ್ಯರನ್ನು, ಪಂಚಾಯತ್ ಅಧ್ಯಕ್ಷರನ್ನು, ಹಾಗೆ ವಿಧಾನಸಭಾ ಶಾಸಕರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲು ಸಂತೋಷ ಪಡುತ್ತೇನೆ. ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಯಾವತ್ತೂ ಸಹಾಯ ಸಹಕಾರವನ್ನು ನೀಡುತ್ತಿರುವ ನೆರೆಯ ಹೈಸ್ಕೂಲ್ನ ಮ್ಯಾನೇಜರ್, ಎಲ್ಲ ಅಧ್ಯಾಪಕ ಸಿಬ್ಬಂದಿ ವರ್ಗಕ್ಕೆ ಹಾಗೂ ವ್ಯವಸ್ಥಾಪಕರಿಗೆ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಜ್ಞಾನದ ಬೆಳಕನ್ನು ಬೀರುತ್ತಾ ಅಜ್ಞಾನದ ಕತ್ತಲನ್ನು ದೂರೀಕರಿಸುತ್ತಾ ಬಂದಿರುವ ಈ ಜ್ಞಾನ ಜ್ಯೋತಿಯು ಇನ್ನಷ್ಟು ಬೆಳಗಿ ಈ ಊರನ್ನು ಬೆಳಗಲಿ ಹಾಗೂ ಈ ಊರಿನ ಸಮಸ್ತ ಜನರ ಆಶೀರ್ವಾದ, ಪ್ರೋತ್ಸಾಹ, ಶಾರದಾ ಮಾತೆ ಅನುಗ್ರಹ ನಮಗಿರಲಿ ಎಂದು ಹಾರೈಸುತ್ತಾ 2025-26ನೇ ಸಾಲಿನ ವಾರ್ಷಿಕ ವರದಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ವಂದನೆಗಳು. 2025 ಹಾಗೂ 26ನೇ ಶೈಕ್ಷಣಿಕ ವರ್ಷದ ಸಮಗ್ರ ವರದಿ ವಾಚನ ಮಾಡಿದಂಥ ನಮ್ಮ ಈ ಶಾಲಾ ಮುಖ್ಯೋಪಾಧ್ಯಾಯರಂಥ ಶ್ರೀ ಅರವಿಂದಾಕ್ಷ ಭಂಡಾರಿಯವರಿಗೆ ವಂದನೆಗಳು. ಇಂದು ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸ್ಥಾನವನ್ನು ಅಲಂಕರಿಸಿದವರು ಶ್ರೀಯುತ ಡಾಕ್ಟರ್ ನಾರಾಯಣ ಭಟ್ ಮರುವಳ ಇವರು ಫಿಸಿಕ್ಸ್ ಮತ್ತು ಇಲೆಕ್ಟ್ರಾನಿಕ್ಸ್ನಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಪಡೆದವರು. ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯದಿಂದ ಉನ್ನತ ಪ್ರಾವೀಣ್ಯವನ್ನು ಪಡೆದವರು. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ PhD ಯನ್ನು ಪಡೆದಿರುತ್ತಾರೆ. ನ್ಯಾನೋ ಟ್ಯೂಬ್ಗಳ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಕೆಲಸಕ್ಕಾಗಿ KTH ಸ್ವೀಡನ್ನನ್ನು ಸಂದರ್ಶಿಸಿರುತ್ತಾರೆ. 1987ರಿಂದ 2024 ಮಂಗಳೂರಿನವರೆಗೆ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿಯೂ ವಿಜ್ಞಾನ ವಿಭಾಗದ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಹಲವಾರು ಪಠ್ಯಪುಸ್ತಕಗಳ ಹಾಗೂ ಸಂಶೋಧನಾತ್ಮಕ ಪುಸ್ತಕಗಳನ್ನು ರಚಿಸಿರುತ್ತಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಪಠ್ಯ ರೂಪೀಕರಣದ ರಾಜ್ಯ ಸಮಿತಿಯ ಸದಸ್ಯರೂ ಕೂಡ ಆಗಿರುವ ಶ್ರೀಯುತ ನಾರಾಯಣ ಭಟ್ ಮರುವಳ ಇವರು ಇಂದಿನ ಮುಖ್ಯ ಅತಿಥಿಯಾಗಿರುವುದು ನಮಗೆಲ್ಲರಿಗೂ ಸಂತೋಷದ ಸಂಗತಿಯಾಗಿದೆ. ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಶ್ರೀ ಜಾರ್ಜ್ ಕ್ರಾಸ್ತಾ CH ಉಪಜಿಲ್ಲಾ ವಿದ್ಯಾಧಿಕಾರಿಗಳು ಅವರಿಗೆ, ಮತ್ತು ಕ್ಷೇತ್ರ ನಿರೂಪಣಾಧಿಕಾರಿಯಾದ ಶ್ರೀ ರಾಜಗೋಪಾಲ್ ಅವರಿಗೆ, ಮತ್ತು ಶಾಲಾ ಸಂಚಾಲಕರಾದ ಶ್ರೀಮತಿ ಶ್ರೀ M ರಾಜೇಶ್ವರಿ ರಾವ್ ಅವರಿಗೆ, ಅರವಿಂದಾಕ್ಷ ಭಂಡಾರಿಯವರಿಗೆ, ಶ್ರೀಧರ್ ರಾವ್ ಅವರಿಗೆ, ಮತ್ತು ವೇದಿಕೆಯಲ್ಲಿ ಇರಿದ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನು ಹೇಳಿ ಒಂದೆರಡು ಮಾತು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇಂಥ ಒಂದು ಕಾರ್ಯಕ್ರಮ ಇತ್ತಂತೆ. ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬರಬೇಕು ಅಂತ ಒಬ್ಬರನ್ನು ಕರೆದಿದ್ದರು. ಅವರು ಸಾಕಷ್ಟು ತಯಾರಿಯೆಲ್ಲ ಮಾಡಿಕೊಂಡು ಗೆಸ್ಟಾಗಿ ಹೋಗಿ ಸಭೆಯಲ್ಲಿ ಕೇಳಿದರಂತೆ. ನಾನು ಎಷ್ಟು ಹೊತ್ತು ಮಾತಾಡ್ಬೋದು ಅಂತ ಕೇಳಿದ್ರಂತೆ. ಆಗ ಅಲ್ಲಿ ಕುಳಿತವರು ಹೇಳಿದ್ರಂತೆ, ನೀವು ಎಷ್ಟೊತ್ತು ಬೇಕಿದ್ರೂ ಮಾತನಾಡಿ, ನಾವು 3:30 ಗಂಟೆಗೆ ಹೋಗಬೇಕು ಅಂತ. ಇಂಥ ವಿಷಯವನ್ನು ಗಮನದಲ್ಲಿಟ್ಕೊಂಡು ಇಂಥ ಕಾರ್ಯಕ್ರಮದಲ್ಲಿ ಯಾರಿಗೂ ಕೂಡ ಭಾಷಣ ಕೇಳಲಿಕ್ಕೆ ಆಸಕ್ತಿ ಇರುವುದಿಲ್ಲ ಅಂತ ಸರಿಯಾಗಿ ಗೊತ್ತಿದ್ದುಕೊಂಡು ಒಂದೆರಡು ಮಾತು ಮಾತ್ರ ಹೇಳ್ತಾ ಇರೋದು. ಈಗ 3:16 ಆಗಿದೆ ನನ್ನ ವಾಚನಲ್ಲಿ. 3:15 ಗಂಟೆಗೆ ಮುಕ್ತಾಯ ಆಗುತ್ತದೆ. ಅದರಿಂದ ಮೊದಲು ಮುಕ್ತಾಯ ಆದರೆ ನಿಮ್ಮ ಅದೃಷ್ಟ. ಪ್ರಪ್ರಥಮವಾಗಿ ನನಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಶಾಲೆಯ ಎಲ್ಲ ಆಡಳಿತ ವರ್ಗಕ್ಕೆ, ಅಧ್ಯಾಪಕ ವರ್ಗಕ್ಕೆ, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ, ಹಾಗೂ ವಿಶೇಷವಾಗಿ ನಾನು ಕಲಿತ ಶಾಲೆಯಲ್ಲಿ ಕಲಿತಂತಹ ಇಲ್ಲಿಯ ಶಿಕ್ಷಕರಾದ ಶ್ರೀ ರಾಮಚಂದ್ರ ಇದ್ದಾರೆ, ಅವರಿಗೆ ನನ್ನ ಹೃದಯಾಳದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮಗೆ ತುಂಬ ಖುಷಿ ಆಗುತ್ತಾ ಇದೆ. ಕಾಲೇಜಿನಲ್ಲಿ ಪಾಠ ಬಿಟ್ಟು ಇಂತಹ ಒಂದು ಸಭೆಯಲ್ಲಿ ಭಾಷಣ ಮಾಡಿ ನನಗೆ ನೆನಪೇ ಇಲ್ಲ. ನನ್ನ ಬಾಲ್ಯ ನೆನಪಾಗ್ತಾ ಉಂಟು. ಇಂಥದೇ ಸಮಯದಲ್ಲಿ ಆಗ ಎಲ್ಲ ಶಾಲಾ ವಾರ್ಷಿಕೋತ್ಸವ ಆಗುವುದು ರಾತ್ರಿ ಆಗುವುದು.
ನಾವು ಒಂದು 6 ತಿಂಗಳು ತಯಾರು ಮಾಡ್ತಾ ಇದ್ವಿ. ಅದಕ್ಕೆ ನಾಟಕಕ್ಕೆ ಬೇಕಾದ ತಯಾರಿ ಮಾಡೋದು 6 ತಿಂಗಳು ಮೊದಲು ತಯಾರಿ, ಅದರ ತಿಂಗಳ ನಂತರ ಅದಾದ ಮೇಲೆ ಕೂಡ ಅದರದ್ದೇ ಗುಂಗಿನಲ್ಲಿ ನಾವು ಬಿಡ್ತಿದ್ವಿ. ಅಂತಹ ವಾತಾವರಣ ಈಗ ಇಲ್ಲ. ಈಗ ಎಲ್ಲ ಸಮಯ ಮಿತಿಯ ಕಾರ್ಯಕ್ರಮಗಳು, ಯಕ್ಷಗಾನ ಸಮಯ ಮಿತಿಯಲ್ಲಿ ಆದ ಹಾಗೆ ಕಾರ್ಯಕ್ರಮಗಳು ಸಮಯ ಮಿತಿ, ಯಾವುದಕ್ಕೂ ಸಮಯ ಇಲ್ಲದ ಪರಿಸ್ಥಿತಿ. ಇರಲಿ, ಪ್ರಥಮವಾಗಿ ನಾನು ಅಭಿನಂದನೆ ಮಾಡಬೇಕಾದ್ದು ಈ ಶಾಲೆಯನ್ನು ಸ್ಥಾಪನೆ ಮಾಡಿದವರಿಗೆ. ವರದಿಯಲ್ಲಿ ಓದಿದ್ದೆ, ನಾನು ವಿಚಾರ ನೋಡ್ತಾ ಇದ್ದೆ. 1939ನೇ ಇಸವಿಯಲ್ಲಿ ಇಲ್ಲಿ ಶಾಲೆಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಗೊತ್ತಿದ್ದಾಗ ನಾರಾಯಣಪ್ಪಯ್ಯ ಅವರು ಶಾಲೆ ಪ್ರಾರಂಭ ಮಾಡಿದಂತೆ ಅವರಿಗೆ ನನ್ನ ನಮನಗಳನ್ನು ಮತ್ತು ಅದನ್ನು ಮುಂದುವರಿಸಿದ್ದ ರಾಮಕೃಷ್ಣ ಇರ್ಬೋದು, ಅವರ ಮಕ್ಕಳಿರ್ಬೋದು, ಅವರ ಮೊಮ್ಮಕ್ಕಳಿರ್ಬೋದು, ಅವರ ಕುಟುಂಬದವರಿರ್ಬೋದು, ಇಂತಹ ಒಂದು ಅನಿವಾರ್ಯತೆಯನ್ನು ಕಂಡು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಇಂತಹ ಒಂದು ಶಾಲೆಯನ್ನು ಕಟ್ಟಿದ್ರಿ. ಅವರಿಗೆ ನನ್ನ ಹೃದಯಾಂತರದ ಅಭಿನಂದನೆಯನ್ನು ಪ್ರಥಮವಾಗಿ ತಿಳಿಸ್ತಾ ಇದ್ದೇನೆ. ನನಗಿದು ಗೊತ್ತಿದ್ದ ಹಾಗೆ ಈಗಿನ ವ್ಯವಸ್ಥಾ ಮಂಡಳಿ, ಆಡಳಿತ ಮಂಡಳಿ ಕೂಡ ಸಾಕಷ್ಟು ಸಮಯ ಪರಿಶ್ರಮ ತಗೊಂಡು ಕಾಲಕ್ಕೆ ಏನೇನು ಕೆಲಸ ಆಗಬೇಕು ಅದನ್ನು ಮಾಡಿಕೊಳ್ತಾ ಇದ್ದಾರೆ. ಅಂತಹ ಆಡಳಿತ ಮಂಡಳಿ ಇದ್ದ ಕಾರಣ ನಾವಿಂದು ಹೀಗಿದ್ದೇವೆ. ಅನೇಕ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಕ್ಕಿದ್ದು ಅಂಥವರ ಸಹಕಾರದಿಂದ. ಅವರನ್ನು ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರೂ ಯಾವತ್ತೂ ಸ್ಮರಿಸಬೇಕು. ಶಾಲೆ ಕಟ್ಟಿದ್ದು ಸರಿ, ಶಾಲೆ ನಡಿಬೇಕಾಗಿದ್ದರೆ ಬರೀ ಕಟ್ಟಡ ಇದ್ದರೆ ಸಾಕಾಗೋದಿಲ್ಲ. ಕಟ್ಟಡ ಎಷ್ಟು ಚೆನ್ನಾಗಿ ಕಟ್ಟಿರಬೇಕು, ಪೇಂಟಿಂಗ್ ಮಾಡ್ಬೋದು, ಸರಿಯಾದ ಶಿಕ್ಷಕರಿಲ್ಲದ್ರೆ ಶಾಲೆ ಉಪಯೋಗ ಆಗೋದಿಲ್ಲ. ಈ ಶಾಲೆ ಈ ಹಂತಕ್ಕೆ ಬರಬೇಕಾಗಿದ್ದರೆ ನನ್ನ ತಿಳುವಳಿಕೆ ಪ್ರಕಾರದಲ್ಲಿ ಈಗ ಇರುವ ಶಿಕ್ಷಕರು ಕಾರಣ, ಹಾಗೇ ಇದರ ಹಿಂದೆ ಎಷ್ಟೋ ಜನ ಶಿಕ್ಷಕರು ಕೆಲಸ ಮಾಡಿದ್ದಾರೆ. ಎಷ್ಟೋ ಪ್ರಾರಂಭದಿಂದ ಪ್ರಾರಂಭ ಮಾಡಿ ಈ ಹಂತದವರೆಗೆ ಅನೇಕ ಶಿಕ್ಷಕರು ಈ ಶಾಲೆಗಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಪರಿಶ್ರಮದಿಂದಾಗಿ ಈ ವಿದ್ಯಾರ್ಥಿಗಳು ಈ ಹಂತಕ್ಕೆ ಬಂದಿದ್ದಾರೆ. ಇಷ್ಟು ಒಳ್ಳೆ ರಿಪೋರ್ಟ್ ನೋಡಿದ್ದೀವಿ. ಪ್ರಿನ್ಸಿಪಾಲ್ ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿದ ರಿಪೋರ್ಟ್ ನೋಡಿದ್ದೀವಿ. ಅಷ್ಟು ಒಳ್ಳೆಯ ರಿಪೋರ್ಟ್ ಬರಬೇಕಾಗಿದ್ದ ಕಾರಣ ಆ ಶಿಕ್ಷಕರ ಪ್ರಯತ್ನ, ಆ ಶಿಕ್ಷಕರಿಗೆ ನಮ್ಮೆಲ್ಲರ ಅಭಿನಂದನೆಗಳನ್ನು ನಾವು ಕರತಾಳದ ಮೂಲಕ ತಿಳಿಸ್ಬೋದು. ಶಾಲೆ ಚೆನ್ನಾಗಿದ್ದರೂ, ಶಿಕ್ಷಕರು ಚೆನ್ನಾಗಿದ್ದರೂ ಕೂಡ ವಿದ್ಯಾರ್ಥಿಗಳು ಬಾರಿದ್ರೆ ಏನೂ ಉಪಯೋಗ ಇಲ್ಲ. ಇಲ್ಲಿ ಅನೇಕರು ಪೋಷಕರು ಬಂದಿದ್ದೀರಿ. ನೀವು ಈ ಪೋಷಕರು ಈ ಶಾಲೆಯ ಪ್ರಾಮುಖ್ಯತೆ ಇದೆಷ್ಟು ಉಪಯುಕ್ತ ಅಂತ ಮನಗಂಡು ನಿಮ್ಮ ಮಕ್ಕಳನ್ನು ಇಲ್ಲಿ ಕಳಿಸ್ಕೊಂಡಿದ್ದೀರಿ. ಹೀಗೆ ನಿಮ್ಮ ಮಕ್ಕಳನ್ನು ಇಲ್ಲಿ ಕಳಿಸಿದ ಕಾರಣ ಈ ಶಾಲೆ ಚೆನ್ನಾಗಿ ನಡೀತಾ ಉಂಟು. ಪೋಷಕರಿಗೆ ನನ್ನ ಅಭಿನಂದನೆಗಳು. ಇನ್ನು ಏನೋ ಪ್ರಯತ್ನ ಮಾಡಿದರೂ ಕೂಡ ಪೂರ್ತಿ ಜವಾಬ್ದಾರಿ ಇರೋದು ವಿದ್ಯಾರ್ಥಿಗಳಲ್ಲಿ. ನನಗಿಲ್ಲಿ ವಿದ್ಯಾರ್ಥಿಗಳನ್ನು ನೋಡೋದು ತುಂಬ ಖುಷಿ ಆಗ್ತದೆ. ನೀವು ಏನು ಒಂದು ಆರ್ಟಿಫಿಷಿಯಲ್ ಡಿಸಿಪ್ಲಿನ್ನಲ್ಲಿಲ್ಲ. ಎಷ್ಟೋ ಕಡೆ ಏನು ಮಾಡ್ತೇವೆ, ಶಿಸ್ತು ಅಂತ ಇರ್ತದೆ. ಶಿಸ್ತು ಅಂದರೆ ಒತ್ತಡದ ಶಿಸ್ತು. ಇದು ನೀವೆಲ್ಲ ನಮ್ಮ ಮಾತು ಕೇಳ್ತಾ ಇದ್ದೀರಿ. ಎಲ್ಲ ಮಾತು ಕೇಳೋದು ಯಾರೋ ನೀವು ಗಲಾಟೆ ಮಾಡಬಾರ್ದು, ಬಡಿಗೆ ತೋರಿಸಿಕೊಂಡು ಹೆದರಿಸಿಕೊಂಡು ನಿಮ್ಮನ್ನು ಸುಮ್ಮ ಕುಳಿತುಕೊಳ್ಳೋದಲ್ಲ. ನೀವು ಸ್ವಯಂ ಪ್ರೇರಿತರಾಗಿ ಇಲ್ಲಿ ಹೀಗೆ ಕುಳಿತಿದ್ದೀರಿ. ಇದು ಇಂತಹ ಶಿಸ್ತಿನಿಂದ ಮಾತ್ರ ನಮಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಅಭಿನಂದನೆಗಳು. ನಿಮಗೆ ಅತ್ಯಂತ ದೊಡ್ಡ ಭವಿಷ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಅತಿಥಿಯಾಗಿ ಬಂದ ಮೇಲೆ ಒಂದೆರಡು ಮಾತು ಹೇಳಬೇಕು. ನಾನು ಪ್ರಥಮವಾಗಿ ಹೇಳೋದು ಪೋಷಕರಿಗೆ. ನಾನು ಒಬ್ಬ ಪೋಷಕನಾಗಿ, ಒಬ್ಬ ಪ್ರಾಧ್ಯಾಪನಾಗಿ ಎರಡು ರೀತಿಯಿಂದ ಮಕ್ಕಳನ್ನು ಕಂಡಿದ್ದೇನೆ. ನನ್ನ ಮಕ್ಕಳನ್ನು ಬೆಳೆಸಿದ್ದೇನೆ. ನನ್ನ ಮಗ ಇಂಜಿನಿಯರು, ಮಗಳು MBBS ಮಾಡಿ MDಗೆ ಸೇರಿದ್ದಾಳೆ. ಅವರಿಬ್ಬರ ಜೀವನವನ್ನು ಗಮನಿಸಿದಾಗ ಒಂದೆರಡು ಮಾತು ನಾನು ಹೇಳಬೇಕು. ಎಸ್ಪೆಷಲಿ ಈ ಚಿಕ್ಕ ಮಕ್ಕಳಿರುವ ಪೋಷಕರು ಈ ಮಕ್ಕಳನ್ನು ಶಾಲೆಗೆ ಕಳಿಸೋದು ಅಂದರೆ ಅದೊಂದು ಕಾಂಟ್ರಾಕ್ಟ್ ಕೆಲಸ ಅಲ್ಲ, ಅದನ್ನು ಔಟ್ಸೋರ್ಸಿಂಗ್ ಕೆಲಸ ಅಲ್ಲ. ನಾನು ಶಾಲೆಗೆ ಕಳಿಸಿಬಿಟ್ಟಾಗಿದೆ, ಮತ್ತು ಶಿಕ್ಷಕರದ್ದೇ ಜವಾಬ್ದಾರಿ ಅಂತ ನಾವು ತಗೊಂಡ್ರೆ ನಮ್ಮ ಮಕ್ಕಳು ಮುಂದೆ ಬೆಳೆದು ಸಾಧ್ಯ ಇಲ್ಲ. ನೀವು ಮಕ್ಕಳು ಮನೆಗೆ ಬಂದ ತಕ್ಷಣ ಪ್ರತಿ ದಿವಸ ಕೂಡ ಅಲ್ಲಿ ಶಾಲೆಯಲ್ಲಿ ಏನು ನಡೆದಿದೆ ಎಂಬುದನ್ನು ಸ್ಪಷ್ಟವಾಗಿ ಕೇಳಬೇಕು. ಮಕ್ಕಳಿಗೆ ಸಮಯ ಕೊಡದೆ ನಾವು ಹಣ ಕೊಟ್ಟರೆ ಯಾವ ಉಪಯೋಗವೂ ಇಲ್ಲ. ನೀವು ಕೇಳಿರ್ಬೋದಲ್ವಾ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಕು ಅಂತ ಇಲ್ಲ, ಮಕ್ಕಳೇ ದೊಡ್ಡ ಆಸ್ತಿ ನಮಗೆ. ಆ ಮಕ್ಕಳಿಗೆ ಬೇಕಾದ ಸಮಯ ಕೊಟ್ಟುಕೊಂಡು ಅವರ ವಿಚಾರವನ್ನು ಕೇಳಿಕೊಂಡು ಅವರ ವಿಮರ್ಶೆ ಮಾಡಿಕೊಂಡು ಅವರ ಜೊತೆ ಸಮಯ ಕೊಟ್ಟರೆ ಅವರು ಬೆಳೀತಾರೆ. ಮತ್ತೊಂದು ನಿಮಗೆಲ್ಲ ಗೊತ್ತಿರ್ಬೋದು, ಯಾವಾಗಲೂ ನೀವು ಹಾಗೆ ಮಾಡ್ತೀರಿ ಅಂತ ನಾನು ಹೇಳೋದಿಲ್ಲ. ಯಾವಾಗಲೂ ಶಾಲೆ ಬಗ್ಗೆ ಆಗಲಿ ಟೀಚರ್ಸ್ಗಳ ಬಗ್ಗೆ ಆಗಿ
ಮಕ್ಕಳ ಜೊತೆ ನೆಗೆಟಿವ್ ಮಾತನಾಡಬಾರ್ದು. ಯಾವುದಾದ್ರೂ ನೀವು ಶಾಲೆಯ ಬಗ್ಗೆ ತಪ್ಪಾಗಿ ಕೂಡ ಗೊತ್ತಿಲ್ಲದೆ ಕೂಡ ಶಾಲೆಯ ಬಗ್ಗೆ ಒಂದು ಕೆಟ್ಟ ಮಾತು ಹೇಳಿಬಿಟ್ರೆ, ಯಾವುದೇ ಅಧ್ಯಾಪಕರ ಬಗ್ಗೆ ಒಂದು ಕೆಟ್ಟ ಮಾತು ಹೇಳಿಬಿಟ್ರೆ, ಅದು ಮಗುವಿನ ಮನಸ್ಸಿನಲ್ಲಿ ತುಂಬ ಋಣಾತ್ಮಕ ಪರಿಣಾಮ ಬೀಳುತ್ತದೆ. ಆ ದೃಷ್ಟಿಯಿಂದ ಯಾವ ಕಾರಣಕ್ಕೂ ಮಕ್ಕಳ ಎದುರು ಟೀಚರ್ಸನ್ನಾಗಲಿ ಶಾಲೆಯನ್ನಾಗಲಿ ಕಮೆಂಟ್ ಮಾಡಬಾರ್ದು. ನಿಮಗೇನಾದರೂ ಅಭಿಪ್ರಾಯ ಇದ್ದರೆ ನೇರವಾಗಿ ಹೋಗಿ ಮಾತಾಡ್ಬೋದು. ಅಭಿಪ್ರಾಯ ವ್ಯತ್ಯಾಸ ಇರೋದು ಸಹಜ, ಪ್ರಪಂಚದ ಇರ್ತದೆ. ಏನೇ ಅಭಿಪ್ರಾಯ ಇದ್ದರೂ ಹೋಗಿ ನೇರವಾಗಿ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಇನ್ನೊಂದು ಪೋಷಕರು ಮಾಡೋದು, ಮಕ್ಕಳನ್ನು ತಿದ್ದುವಾಗ ತಾವು ತಪ್ಪು ಮಾಡೋದು. ಎಷ್ಟೋ ಬಾರಿ ಮಕ್ಕಳು ಅವರದ್ದೇ ವಯಸ್ಸಿನಲ್ಲಿ ಅವರದ್ದೇ ರೀತಿ ಆಟಪಾಠಗಳಿರ್ತವೆ, ನಾವು ಅವರನ್ನು ತಿದ್ದಲಿಕ್ಕೆ ಹೋಗ್ತೇವೆ. ಆ ತಿದ್ದುವ ಕ್ರಮದಲ್ಲಿ ತಪ್ಪಾಗಿ ಹೋಗಿಟ್ರೆ ಮಕ್ಕಳು ತಪ್ಪನ್ನು ತಿದ್ದುಕೊಳ್ಳುತ್ತಾರೆ, ನಿಮ್ಮನ್ನು ದ್ವೇಷಿಸುತ್ತಾರೆ. ನಾನು ಕಂಡುಕೊಂಡ ಸತ್ಯ, ಎಷ್ಟೋ ಜನ ಪೋಷಕರು ಕಾಲೇಜಿಗೆ ಬಂದು ನಾವು ಮಕ್ಕಳ ಬಗ್ಗೆ ಮಾತಾಡ್ತಿರುವಾಗ ಪೋಷಕರು ಅಳುತ್ತಾ ಇದ್ದರೂ ಕೂಡ ಮಕ್ಕಳಿಗೆ ಯಾವುದೇ ಭಾವನೆ ಬರೋದಿಲ್ಲ. ಯಾಕಂತ ಹೇಳಿದರೆ ಆ ಮಕ್ಕಳನ್ನು ತಿದ್ದಿದ ಕ್ರಮ ಸರಿ ಇರೋದಿಲ್ಲ. ಒಂದು ಬೆಸ್ಟ್ ಸೆಲ್ಲರ್ ಬುಕ್ ಇದೆ, ತಪ್ಪು ತಿದ್ದುವ ತಪ್ಪು ಅಂತ ಹೇಳೋದು. ಒಬ್ಬರನ್ನು ತಿದ್ದುವಾಗ ನಾವು ತಪ್ಪು ಮಾಡಬಾರ್ದು. ಸರಿಯಾದ ರೀತಿಯಲ್ಲಿ ಅವರನ್ನು ತಿದ್ದಿದರೆ ಅವರು ನಿಮ್ಮನ್ನು ಪ್ರೀತಿಸ್ತಾರೆ, ತಪ್ಪನ್ನು ತಿದ್ದುಕೊಳ್ತಾರೆ. ಈ ತಪ್ಪನ್ನು ಯಾವತ್ತೂ ಮಾಡಬಾರ್ದು. ಸಾಕಷ್ಟು ಜನರ ಜೊತೆ ವಿಮರ್ಶೆ ಮಾಡಿಕೊಂಡು ಅವರ ತಪ್ಪನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ಬೋದು. ಇದಕ್ಕಿಂತ ವಿದ್ಯಾರ್ಥಿಗಳೇನು ಹೇಳಬೇಕಾದ್ದು ಈ ಸಮಯದಲ್ಲಿ? ನನಗೆ ತಿಳಿದ ಹಾಗೆ ವಿದ್ಯಾರ್ಥಿಗಳು ಯಾವುದೇ ಒಂದು ಭಯ ಇಲ್ಲದೆ ಕಲಿಯುವಂತಹ ವಾತಾವರಣ ಇರುವಂಥದ್ದು ಪ್ರೈಮರಿ ಶಾಲೆಯಲ್ಲಿ. ಕಾಲೇಜಿನಲ್ಲಿ ಹೋಗಿ ಒಂದು ಪ್ರಶ್ನೆ ಕೇಳಿದರೆ ಯಾರಿಗೆ ಉತ್ತರ ಕೊಟ್ಟು ಅಂತ ಹೇಳಿದರೆ ಯಾರೂ ಕೈ ಎತ್ತುವುದಿಲ್ಲ. ಅದೇ ಪ್ರೈಮರಿ ಶಾಲೆಯಲ್ಲಿ, ಚಿಕ್ಕ ಶಾಲೆಯಲ್ಲಿ ಹೋಗಿ ಯಾರಿಗೆ ಉತ್ತರ ಕೊಟ್ಟು ಅಂತ ಹೇಳಿದರೆ ಎಲ್ಲರೂ ಕೈ ಎತ್ತುತ್ತಾರೆ. ಯಾಕಂತ ಹೇಳಿದರೆ ಈ ಮಕ್ಕಳಿಗೆ ಭಯ ಇರೋದಿಲ್ಲ. ನಮ್ಮ ವಿದ್ಯಾಭ್ಯಾಸ ಸಿಸ್ಟಮದ ಒಂದು ದೊಡ್ಡ ದುರಂತ, ಒಂದು ಲಿಮಿಟೇಷನ್ ಅಂತ ಏನು ಹೇಳಿದರೆ ತಪ್ಪು ಮಾಡಬಾರ್ದು ಅಂತ. ನಿಜಕ್ಕೂ ಎಲ್ಲಿ ಕೂಡ ತಪ್ಪು ಮಾಡಬಾರ್ದು ಅಂತ ಹೇಳಿದೆ. ನಾವು ಶಾಲೆಗೆ ಬರೋದು ಯಾಕೆ? ಶಾಲೆಗೆ ಬರೋದು ತಪ್ಪು ಮಾಡಲಿಕ್ಕೆ ಬರೋದು, ತಪ್ಪನ್ನು ತಿದ್ದಿಕೊಳ್ಳಿಕ್ಕೆ ಶಾಲೆಗೆ ಬರೋದು. ಹಾಗಾಗಿ ಒಂದು ತಪ್ಪು ಉತ್ತರ ಹೇಳಿದರೆ ಅದರಲ್ಲಿ ಏನೂ ಅಪರಾಧ ಇಲ್ಲ, ಹೊಸ್ತು ಕಲಿತ್ಕೊಳ್ಬೇಕು. ಆದ ಕಾರಣ ಆ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಎಲ್ಲವನ್ನು ಕಲಿಯಬೇಕಾದ ಅವಕಾಶ ಇಲ್ಲಿ, ಮುಕ್ತವಾಗಿ ಕಲಿಯಬೇಕು. ನಾನು ನಮ್ಮ ಶಾಲೆ ಗೊತ್ತು, ನಾವು ಇದೇ ಥರ ಶಾಲೆಯಲ್ಲಿ ನಾನು ಕಲಿತದ್ದು. ನನಗೆ ತುಂಬ ನೆನಪಾಗ್ತಾ ಉಂಟು. ನನಗೆ ಸುರಿಗೆ ಭಾಷಣ ನನ್ನ ಅಣ್ಣ ಬರೆದು ಕೊಟ್ಟಿದ್ದರು. ಭಾಷಣ ಏನು ಅಂತ ಗೊತ್ತಿರಲಿಲ್ಲ, ಸೀದಾ ಹೋಗಿ ಭಾಷಣ ಮಾಡಿದೆ. ಆ ಭಾಷಣ ಮಾಡಿದಾಗ ಒಂದು ಧೈರ್ಯ ಬರುತ್ತೆ ನಿಧಾನಕ್ಕೆ. ಹಾಗೆ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ದೆ, ಮೋನೋ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ, ಹಾಡ್ತಾ ಇದ್ದೆ, ಏನೇನೋ ಅರ್ಥವೇ ಗೊತ್ತಾಗ್ತಿಲ್ಲ. ಅದು ನಮ್ಮ ಒಂದು ತುಂಬ ಭರವಸೆ ನೀಡುತ್ತದೆ. ಆ ದೃಷ್ಟಿಯಿಂದ ಯಾವುದೇ ಭಯ ಇಲ್ಲದೆ ತಪ್ಪನ್ನು ಮಾಡಬೇಕು. ಮತ್ತು ನಮ್ಮ ವಿದ್ಯಾಭ್ಯಾಸದ್ದೇ ಅದರದ್ದಾದ ಕೆಲವು ಲಿಮಿಟೇಷನ್ಸ್ ಇದೆ. ಲಘುವಾಗಿ ಹೇಳಬೇಕಾಗಿದ್ದರೆ ನಮ್ಮ ವಿದ್ಯಾಭ್ಯಾಸದ ವ್ಯವಸ್ಥೆ ಹೇಗುಂಟು ಅಂತ ಹೇಳಿದರೆ, ಹಿರಿಯರು ಕ್ಷಮಿಸಬೇಕು, ಒಂದು ಕೋಳಿ, ಮತ್ತೊಂದು ಮೀನು, ಮತ್ತೊಂದು ಆನೆ, ಕೋಳಿ, ಮೀನು, ಆನೆ, ಇನ್ನೊಂದು ಮಂಗ, ಇವುಗಳಿಗೊಂದು ಪರೀಕ್ಷೆ ಮಾಡೋದು. ಪರೀಕ್ಷೆ ಹೇಗೆ ಮಾಡೋದು ಗೊತ್ತುಂಟ? ಹಾರಾಟ ಮಾಡಬೇಕು ನೀವು ಅಂತ ಪರೀಕ್ಷೆ ಮಾಡೋದು. ಪಾಪ ಈ ಮೀನಿಗೆ ಹಾರಾಟ ಮಾಡಲಿಕ್ಕೆ ಆಗೋದಿಲ್ಲ, ಅದು ಕಂಗಾಲಾಗಿ ನಾನು ನಾಲಾಯಕು ಅಂತ ಯೋಚನೆ ಮಾಡಿಬಿಡ್ತದೆ. ಆನೆಗೆ ಹಾಡಲಿಕ್ಕೆ ಆಗೋದಿಲ್ಲ, ಆನೆಯು ತಾನು ನಿಷ್ಪ್ರಯೋಜಕ ಅಂತ ಯೋಚನೆ ಮಾಡ್ತದೆ. ಮತ್ತು ಕೋಳಿಗೆ ಹಾಡಲಿಕ್ಕೆ ಸರಿಯಾಗಿ ಬರೋದಿಲ್ಲ, ಮಂಗ ಹಾರುತ್ತದೆ. ಮಂಗ ಹಾರಿಕೊಂಡು ತಾನು ಮಾತ್ರ ಭಾರಿ ಸಾಧನೆ ಮಾಡಿದವ ಅಂತ ಯೋಚನೆ ಮಾಡ್ತಾನೆ. ದುರದೃಷ್ಟವಶಾತ್ ನಮ್ಮ ವಿದ್ಯಾಭ್ಯಾಸ ಪದ್ಧತಿ ಹಾಗಾಗ್ಬಿಟ್ಟಿದೆ. ಎಲ್ರಿಗೂ ಒಂದೇ ಥರ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ ಬರದವ ತಾನು ನಾಲಾಯಕು ಅಂತ ಅವನು ಯೋಚನೆ ಮಾಡೋದು, ಅವನ ಪೇರೆಂಟ್ಸು ಹಾಗೆ ಹೇಳೋದು, ಟೀಚರ್ಸು ಹೇಳೋದು. ಇದರಿಂದಾಗಿ ಆತ ಬಹಳ ನೊಂದುಕೊಳ್ತಾನೆ. ನಿಜಕ್ಕೂ ಒಬ್ಬ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ ಬಂದ ತಕ್ಷಣ ಆತ ಆ ಫೀಲ್ಡ್ನಲ್ಲಿ ಚೆನ್ನಾಗಿರಲಿಕ್ಕಿಲ್ಲ. ಅವ ಒಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೋದು, ಅಥವಾ ಒಳ್ಳೆಯ ಹಾಡು ಹೇಳ್ಬೋದು, ಅಥವಾ ಒಳ್ಳೆಯ ಓಟಗಾರ ಆಗಿರ್ಬೋದು. ಅಂತಹ ಪ್ರತಿಭೆಗಳನ್ನು ಗುರುತಿಸಬೇಕು ನಾವು. ಆ ಗುರುತಿಸುವ ಕೆಲಸ ಶಿಕ್ಷಕರು ಮಾಡ್ಬೋದು, ಪೋಷಕರು ಹೆಚ್ಚಿಗೆ ಮಾಡಬೇಕು. ತಮ್ಮ ಮಕ್ಕಳಲ್ಲಿ ಯಾವ ಕ್ವಾಲಿಟೀಸ್ ಇದೆ ಎಂಬುದನ್ನು ಸರಿಯಾಗಿ ಅವರು ಮನಗಾಣಬೇಕು. ಇದನ್ನು ಎಲ್ಲ ಪೋಷಕರು ಮನಗಾಣಬೇಕು ಮತ್ತು ಎಲ್ಲ ಶಿಕ್ಷಕರು ಮನಗಾಣಬೇಕು.
ಇದರ ಮತ್ತು ಪೋಷಕರಿಗೆ ಮತ್ತೊಂದು ವಿಷಯ ಗೊತ್ತಿರಬೇಕು, ಶಾಲಾ ವಿದ್ಯಾಭ್ಯಾಸದ ಉದ್ದೇಶ ಏನು ಅಂತ ಗೊತ್ತಿರಬೇಕು. ಗಮನಿಸಿಕೊಳ್ಳಿ, ಶಾಲಾ ವಿದ್ಯಾಭ್ಯಾಸದಲ್ಲಿ 100ರಲ್ಲಿ 100 ಮಾರ್ಕ್ ಸಿಗುವುದು ಮಾತ್ರ ಉದ್ದೇಶ ಏನಲ್ಲ. ಶಾಲಾ ವಿದ್ಯಾಭ್ಯಾಸದ ಉದ್ದೇಶ ಕಮ್ಯುನಿಕೇಷನ್ ಸ್ಕಿಲ್ಸ್, ಸಮಾಜದಲ್ಲಿ ಹೇಗೆ ಬರೀತಾನೆ, ತನ್ನ ಕೆಲಸಗಳನ್ನು ಹೇಗೆ ಮಾಡಿಕೊಳ್ತಾನೆ, ಅಷ್ಟನ್ನು ಆತ ಮಾಡಿದರೆ ಆತ ಒಳ್ಳೆ ಸಮರ್ಥ ನಾಗರಿಕನಾಗ್ತಾನೆ. ಕೊನೆಗೆ ನಾನು ಹೇಳಿದ್ದೇನೆ 2-3 ನಿಮಿಷ ಮಾತ್ರ ಬಾಕಿದೆ, 3:15 ಮೊದಲು ಮುಗಿಸ್ಬಿಡ್ತೇನೆ. ನಾನು ಚಿಕ್ಕದಾಗಿದ್ದ ಒಂದು ಕತೆ ಕೇಳ್ತಾ ಇದ್ದೆ ಶಾಲೆಗೆ ಹೋಗುವಾಗ, ಪಾಠದಲ್ಲಿ ಒಂದು ಕತೆ. ಆ ಕತೆ ಹೇಗಿತ್ತು ಅಂತ ಹೇಳಿದರೆ, ಈಜು ಬಾರದ ಪಂಡಿತ ಅಂತ ಒಂದು ಕತೆ ಇತ್ತು. ಈಜು ಬಾರದ ಪಂಡಿತ, ಸ್ವಲ್ಪ ಅದನ್ನೇ ವ್ಯತ್ಯಾಸ ಮಾಡಿ ಹೇಳ್ತೇನೆ ನಾನು. ಒಂದು ದೋಣಿಯಲ್ಲಿ ಒಬ್ಬ ಅಂಬಿಗ ದೋಣಿ ನಡೆಸ್ತಾ ಇದ್ದ. ಅದರಲ್ಲಿ ಅನೇಕರು ಕುಳಿತುಕೊಂಡಿದ್ದರು. ಒಬ್ಬರು ಪಂಡಿತರಿದ್ದರು. ಪಂಡಿತರಂದರೆ ವೇದ ಪಂಡಿತರು. ಆ ದೋಣಿ ನಡೆಸ್ತಾ ಇರುವಾಗ ಈ ಪಂಡಿತರು ಅಂಬಿಗನ ಹತ್ರ ಕೇಳಿದರು, ನಾನು ಸ್ವಲ್ಪ ಕಥೆಯನ್ನು ಬದಲಿಸ್ತಾ ಇದ್ದೇನೆ, ನಿನಗೆ ಗಣಿತ ಗೊತ್ತುಂಟು ಅಂತ ಕೇಳಿದರು. ಅಂಬಿಗೆ ಹೇಳಿದೆ, ನನಗೆ ಗಣಿತ ಎಲ್ಲ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳಿದ. ಹಾಗಿದ್ರೆ ನಿನಗೆ ವಿಜ್ಞಾನ ಗೊತ್ತುಂಟು ಅಂತ ಕೇಳಿದರು. ನನಗೆ ವಿಜ್ಞಾನವೂ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳಿದರು. ನಿನಗೆ ಹಾಗಿದ್ರೆ ಸಂಸ್ಕೃತ ಬರ್ತದಂತ ಕೇಳಿದರು. ನಮಗೆ ಸಂಸ್ಕೃತದ್ದು ಬರೋದಿಲ್ಲ. ಹಾಗಿದ್ರೆ ನಿನ್ನ ಜೀವನ ಪೂರ್ತಿ ವೇಸ್ಟ್ ಆಯ್ತಲ್ವಾ ಅಂತ ಈ ಪಂಡಿತರು ಹೇಳಿದರು. ಹಾಗೆ ಅವ ಯೋಚನೆ ಮಾಡ್ತಾ ಇರುವಾಗ ಭಾರಿ ಒಂದು ಬಿರುಗಾಳಿ ಬರಲಿಕ್ಕೆ ಶುರುವಾಯಿತು. ಬಿರುಗಾಳಿ ಬರಲಿಕ್ಕೆ ಶುರುವಾಗುವಾಗ ಈ ಬೋಟ್ ಇಲ್ಲ ಏನೋ ದೋಣಿ ಅಲ್ಲೋಲ ಕಲ್ಲೋಲಾಗಿ ಶುರುವಾಯಿತು. ಆಗ ಹೇಳಿದಾತ, ಈಗೆಲ್ಲ ನಾವು ನೀರಿಗೆ ಹಾರಿ ಈಜಬೇಕು, ನಿಮಗೆ ಈಜಲಿಕ್ಕೆ ಬರ್ತದ ಪಂಡಿತರೆ ಅಂತ ಕೇಳಿದಾತ. ನನಗೆ ಈಜಲಿಕ್ಕೆ ಬರೋದಿಲ್ಲ ಅಂತ ಇವ ಹೇಳಿದ. ಹಾಗಿದ್ದರೆ ನಿಮ್ಮ ಜೀವನವೇ ವೇಸ್ಟ್ ಆಯಿತು ಅಂತ ಇವ ಅಂಬಿಗ ಹೇಳಿದ. ನಾನು ಈ ಕಥೆಯ ಬಗ್ಗೆ ಭಾರಿ ಯೋಚನೆ ಮಾಡ್ತಾ ಇದ್ದೆ, ಒಂದು ಈಜು ಕಲಿಯುವುದಷ್ಟು ಪ್ರಾಮುಖ್ಯವ ಅಂತ. ಈಜು ಕಲಿದಿದ್ದರೆ ಏನೋ ಬದುಕಲಿಕ್ಕೆ ಸಾಧ್ಯ ಇಲ್ವಾ? ಈಜು ಕಲಿಯಲಿಕ್ಕೆ ಸಾಧ್ಯ ಉಂಟು, ಆದರೆ ಅದು ಉದ್ದೇಶ ಮಾಡುವುದು ಈಜು ಎಂಬುದೊಂದು ಸ್ಕಿಲ್, ಏನೋ ಒಂದು ಕೌಶಲ. ಈ ಕೌಶಲಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಈಗ ಗೊತ್ತಿರ್ಬೋದು, ಎಷ್ಟೋ ಜನ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದವರಿಂದ ಹೆಚ್ಚಿಗೆ ಇನ್ಕಮ್ ಕೆಲವು ಕೌಶಲ ಗೊತ್ತಿದ್ದವರು, ಮೇಸ್ತ್ರಿ ಕೆಲಸ ಮಾಡೋರಿಗೆ ಹೆಚ್ಚಿಗೆ ಇನ್ಕಮ್ ಬರ್ತದೆ, ಅಥವಾ ಇಂತಹ ಅನೇಕ ಕೌಶಲ ಗೊತ್ತಿದ್ದವರಿಗೆ ಹೆಚ್ಚು ಇನ್ಕಮ್ ಬರ್ತದೆ. ಆ ಕೌಶಲಗಳಿಗೆ ಹೆಚ್ಚಿಗೆ ಇನ್ಕಮ್ ಬರ್ತದೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ, ಎಷ್ಟು ಕಲಿತ್ರೇನು ಪ್ರಯೋಜನ? ಜೀವನ ಎಂಬ ಒಂದು ದೋಣಿ ಇದೆಯಲ್ಲ, ಜೀವನ ಎಂಬ ಒಂದು ನದಿ ಇದೆಯಲ್ಲ, ಅದನ್ನು ಪಾರು ಮಾಡಲಿಕ್ಕೆ ಆಗದಿದ್ದರೆ ಏನು ವಿದ್ಯಾಭ್ಯಾಸ ಇದ್ದರೆ ಏನು ಉಪಯೋಗ? ನೀವು ಗಮನಿಸಬಹುದು, ಎಷ್ಟೋ ಜನ ದೊಡ್ಡ ದೊಡ್ಡ ವಿದ್ವಾಂಸರು ಇತ್ತೀಚೆಗೆ ಕೂಡ ಗಮನಿಸಿರ್ಬೋದು, ತಮ್ಮ ಜೀವನವನ್ನು ನಡೆಸಲಿಕ್ಕಾಗದೆ ತಮ್ಮ ಜೀವನವನ್ನೇ ಕಳಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ. ಅಂತಹ ವಿದ್ಯಾಭ್ಯಾಸ ಇದ್ದರೆ ಏನೂ ಉಪಯೋಗ ಇಲ್ಲ. ನಮಗೆಲ್ಲ ಬೇಕಾಗಿರುವುದು ನಮ್ಮ ಜೀವನ ಎಂಬ ನದಿಯನ್ನು ದಾಟುವಂತಹ ಕೌಶಲ. ಅಂತಹ ಕೌಶಲವನ್ನು ನೀವೆಲ್ಲ ಬೆಳೆಸ್ಕೊಳ್ಬೇಕು. ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯಂತ ಒಳ್ಳೆಯ ಭವಿಷ್ಯ ಇರಬೇಕು ಅಂತ ಹಾರೈಸಿ ನನ್ನ ಮಾತುಗಳಿಗೆ ಮುಕ್ತಾಯ ಹಾಡುತ್ತಿದ್ದೇನೆ. ನಮಸ್ಕಾರ. ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಹೆತ್ತವರೊಳಗಿನ ಸಂಬಂಧ ಹಾಗೂ ಜೀವನಕ್ಕೆ ಬೇಕಾದಂಥ ಕೌಶಲದ ನಿರ್ಮಾಣದ ವಿದ್ಯಾಭ್ಯಾಸ ಅಗತ್ಯ ಇದೆ ಎಂಬುದಾಗಿ ಮಾರ್ಮಿಕವಾಗಿ ನಮಗೆ ತಿಳಿಸಿಕೊಂಡಂತಹ ಶ್ರೀಯುತ ಡಾಕ್ಟರ್ ನಾರಾಯಣ ಭಟ್ ಮರುವಳ ಇವರಿಗೆ ವಂದನೆಗಳು. ಇನ್ನು ಮುಂದೆ ಈ ಸಭಾ ಕಾರ್ಯಕ್ರಮದಲ್ಲಿ ನಾವು ನಮ್ಮ ನೆಚ್ಚಿನ ನಿವೃತ್ತ ಅಧ್ಯಾಪಕರಾದಂಥ ಶ್ರೀ ಜೋಕಿ ಮೊಂತೆಯೂರು ಅವರನ್ನು ಸನ್ಮಾನಿಸಲಿದ್ದೇವೆ. ಇದನ್ನು ನೆರವೇರಿಸಲು ನಮ್ಮ ಈ ಶಾಲಾ ಅಧ್ಯಾಪಕರಾದಂಥ ಶ್ರೀ ಹರೀಶ್ ಸುಲಾಯ ಒಡ್ಡಂಬೆಟ್ಟು ಇವರನ್ನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಶ್ರೀಯುತ ಜೋಕಿ ಮೊಂತೆಯೂರು ಅವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಯಿಸಿಕೊಳ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಜೋಕಿ ಮೊಂತೆಯೂರು ಅವರ ಕಿರು ಪರಿಚಯ ಸನ್ಮಾನ ಪತ್ರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ವಿದ್ಯಾವರ್ಧಕ ಪ್ರೌಢ ಪ್ರಾಥಮಿಕ ಶಾಲೆ ಮಿಯಪದವು ಮಂಜೇಶ್ವರ 671-323 ಕಾಸರಗೋಡು. ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಗಣ್ಯರ ಸಮಕ್ಷಮ ನಮ್ಮ ಶಾಲಾ ನಿವೃತ್ತ ಶಿಕ್ಷಕ ಶ್ರೀ ಜೋಕಿ ಮೊಂತೆಯೂರು ಅವರಿಗೆ ಸಮರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೇ, ವಿದ್ಯಾವರ್ಧಕ ಪ್ರೌಢ ಪ್ರಾಥಮಿಕ ಶಾಲೆ ಮಿಯಪದವು
ಈ ಜ್ಞಾನ ದೇಗುಲದಲ್ಲಿ ದಶಕಗಳ ಕಾಲ ಜ್ಞಾನ ದೀವಿಗೆಯನ್ನು ಬೆಳಗಿಸಿ 2013ರಲ್ಲಿ ಸೇವೆಯಿಂದ ನಿವೃತ್ತರಾದ ತಮಗೆ ಶಾಲಾ ವಾರ್ಷಿಕೋತ್ಸವದ ಸಂಭ್ರಮದ ಕ್ಷಣದಲ್ಲಿ ಸಲ್ಲಿಸುವ ಗೌರವಪೂರ್ವಕ ಅಭಿನಂದನೆಗಳು, ಅಭಿವಂದನೆಗಳು. ಆದರಣೀಯರೇ, ಕಾಸರಗೋಡು ಜಿಲ್ಲೆಯ ಮೀಂಜ ಗ್ರಾಮದ ಅಮ್ಮೆನಡ್ಕ ಎಂಬ ಪುಟ್ಟ ಊರಿನಲ್ಲಿ ಗಬ್ರಿಯಲ್ ಮೊಂತೆರೋ ಮತ್ತು ಜೆಲ್ಫಿನ್ ಫೆರಾರೋ ದಂಪತಿಗಳ ಮಗನಾಗಿ ತಾರೀಕು 25/4/1954ರಂದು ಜನಿಸಿದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶ್ರೀ ವಾಣಿವಿಲಾಸ ಕಿರಿಯ ಪ್ರಾಥಮಿಕ ಶಾಲೆ ತೊಟ್ಟೆತೋಡಿಯಲ್ಲಿ ಕಲಿತು ನಂತರ 6 ಮತ್ತು 7ನೇ ತರಗತಿಯ ವಿದ್ಯಾಭ್ಯಾಸವನ್ನು ನಮ್ಮ ಶಾಲೆಯಲ್ಲಿಯೇ ಪೂರೈಸಿರುವುದರಿಂದ ತಾವು ಈ ವಿದ್ಯಾಲಯದ ಹೆಮ್ಮೆಯ ಹಳೆ ವಿದ್ಯಾರ್ಥಿಯೂ ಹೌದು. ನಂತರ ಹೈಸ್ಕೂಲ್ ಶಿಕ್ಷಣವನ್ನು ನೆರೆಯ ಶ್ರೀ ವಿದ್ಯಾವರ್ಧಕ ಹೈಸ್ಕೂಲ್ನಲ್ಲಿ ಮುಗಿಸಿ ಶಿಕ್ಷಕ ತರಬೇತಿಗಾಗಿ ಮಡಿಕೇರಿಯ ಸರಸ್ವತಿ ಟೀಚರ್ ಟ್ರೈನಿಂಗ್ ಕಾಲೇಜಿಗೆ ಸೇರಿ ಅಲ್ಲಿ ಯಶಸ್ವಿಯಾಗಿ ತಾವು ಶಿಕ್ಷಕ ಪದವಿಯನ್ನು ಪಡೆದಿರುವಿರಿ. ಕ್ರಿಯಾಶೀಲರೇ, 1ನೇ ತರಗತಿಯ ಪುಟಾಣಿ ಮಕ್ಕಳಿಗೆ ಅಕ್ಷರ ಲೋಕವನ್ನು ಪರಿಚಯಿಸಿ ಅವರ ಬಾಳಿಗೆ ಭದ್ರ ಬುನಾದಿಯನ್ನು ಹಾಕಿದ ನಿಮ್ಮ ಶೈಲಿ ಅಪೂರ್ವವಾದುದು. ಶಾಲೆಯ ಹೊಸ್ತಿಲು ತುಳಿದ ಅದೆಷ್ಟೋ ಮುಗ್ಧ ಮನಸ್ಸುಗಳಿಗೆ ತಾಯಿಯ ಪ್ರೀತಿಯಿಂದ ವಿದ್ಯಾಭ್ಯಾಸ ನೀಡಿದ ನಿಮ್ಮನ್ನು ಇಂದಿಗೂ ನಿಮ್ಮ ವಿದ್ಯಾರ್ಥಿಗಳು ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದಾರೆ. ಶಿಕ್ಷಕ ವೃಂದದೊಂದಿಗೂ ನೀವು ಹೊಂದಿದ್ದ ಆಪ್ತತೆ ಮತ್ತು ವಿದ್ಯಾರ್ಥಿಗಳ ಮನಗೆದ್ದ ನಿಮ್ಮ ಸೌಮ್ಯ ಸ್ವಭಾವವು ಎಲ್ಲರಿಗೂ ಮಾದರಿಯಾಗಿತ್ತು. ನಿವೃತ್ತಿಯ ನಂತರವೂ ಈ ಶಾಲೆಯ ಮೇಲಿರುವ ನಿಮ್ಮ ಒಲವು ಮತ್ತು ಹಿರಿಯ ಶಿಕ್ಷಕರಾಗಿ ನೀವು ನೀಡಿದ ಮಾರ್ಗದರ್ಶನ ನಮಗೆ ಸದಾ ಸ್ಫೂರ್ತಿದಾಯಕ. ನಿಮ್ಮ ನಿಸ್ವಾರ್ಥ ಸೇವೆ ಹಾಗೂ ಶಾಲೆಯ ಅಭಿವೃದ್ಧಿಗೆ ನೀವು ನೀಡಿದ ಕೊಡುಗೆ ಸದಾ ಸ್ಮರಣೀಯ. ವೃತ್ತಿಯಿಂದ ನಿವೃತ್ತಿಗೊಂಡರೂ ತಾವು ಸದಾ ಕ್ರಿಯಾಶೀಲರಾಗಿದ್ದುಕೊಂಡು ಮೂಲತಃ ತಾವು ಕೃಷಿ ಕುಟುಂಬದ ಪಾರಂಪರ್ಯವನ್ನು ಹೊಂದಿದ್ದು ಪ್ರಸ್ತುತ ತಮ್ಮ ಪೂರ್ಣ ಪ್ರಮಾಣದಲ್ಲಿ ಅಮ್ಮೆನಡ್ಕದಲ್ಲಿರುವ ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಊರಿನಲ್ಲಿ ಒಬ್ಬ ಆದರ್ಶ ಕೃಷಿಕ ಎನಿಸಿಕೊಂಡಿದ್ದೀರಿ. ಪತ್ನಿ ಲೇಡಿಯಾ ಡಿಸೋಜಾ, ಮಗ ಜೋಸ್ಟಲ್ ಮೊಂತೆರೋ ಮತ್ತು ಮಗಳು ಜೆನೆಲ್ ಮೊಂತೆರೋ ಜೊತೆಗಿನ ಸಂತೃಪ್ತ ಸಂಸಾರವನ್ನು ಹೊಂದಿರುವ ಭಾಗ್ಯಶಾಲಿಗಳು ನೀವು. ಸ್ಮರಣೀಯರೇ, ನಮ್ಮಿ ಶಾಲೆಯ ಸುದೀರ್ಘ ಅಧ್ಯಾಪನ ಸೇವೆಯನ್ನು ಸಲ್ಲಿಸಿ ಈ ವಿದ್ಯಾಮಂದಿರದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿ ಜನಮಾನಸದಲ್ಲಿ ಸ್ಥಾನವನ್ನು ಪಡೆದ ತಮ್ಮನ್ನು ಆಹ್ವಾನಿಸಿ ಈ ಸಂದರ್ಭದಲ್ಲಿ ಗೌರವಿಸುವುದು ನಮಗೆ ಅತೀವ ಸಂತೋಷವನ್ನು ತಂದಿದೆ. 72ರ ವಯಸ್ಸಿನಲ್ಲಿರುವ ತಮಗೆ ಇನ್ನಷ್ಟು ಆಯುರಾರೋಗ್ಯ, ಸುಖ, ಸಂಪತ್ತು ಪ್ರಾಪ್ತವಾಗಲಿ ಎಂದು ನಾವೆಲ್ಲರೂ ಈ ಸಂದರ್ಭದಲ್ಲಿ ಹಾರೈಸುತ್ತೇವೆ. ಭದ್ರಂ ಶುಭಂ. ದಿನಾಂಕ 13/12/2026. ಸ್ಥಳ ಮಿಯಪ್ಪದವು. ಸಂಚಾಲಕರು, ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ರಕ್ಷಕ ಶಿಕ್ಷಕ ಸಂಘ, ಹಳೆ ವಿದ್ಯಾರ್ಥಿ ಸಂಘ ಮತ್ತು ಅಭಿಮಾನಿ ಬಳಗ, ವಿದ್ಯಾವರ್ಧಕ AUP ಶಾಲೆ ಮಿಯಪ್ಪದವು. ಗಣ್ಯರಿಗೂ ವಂದನೆಗಳು ಹಾಗೂ ಇವತ್ತು ನನಗೆ ಗೌರವರ್ಪಣೆ ಮಾಡಿದ ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಧನ್ಯವಾದಗಳು. ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ. ನಾನು ಇಲ್ಲಿ 6ರಿಂದ 7ರ ತನಕ ಕಲಿತಿರುವೆನು. ನಾನು ಮಡಿಕೇರಿಗೆ ಹೋಗಿ ಅಲ್ಲಿ TCS ಟ್ರೈನಿಂಗ್ ಮಾಡಿ 1978ರಲ್ಲಿ ಇಲ್ಲಿಗೆ ಶಾಲೆಗೆ ಶಿಕ್ಷಕನಾಗಿ ನಾನು ಸೇರ್ಪಡೆಯಾದೆ. ನಾನು ಇಲ್ಲಿ 1ನೇ ತರಗತಿಗೆ ಪಾಠವನ್ನು ಮಾಡುತ್ತಿದ್ದೆ. ಆ ಸಮಯದಲ್ಲಿ ಮಕ್ಕಳು ದೂರದಿಂದ ನಡೆದುಕೊಂಡು ಬರುವುದು. ಈಗಿನ ಹಾಗೆ ಬಸ್ಸು, ಕಾರು, ರಿಕ್ಷಾ ಯಾವುದೂ ಇಲ್ಲ. ಅವರೆಲ್ಲ ನಡೆದುಕೊಂಡೇ ಬರಬೇಕು. ಆದರೂ ಮಕ್ಕಳು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರುತ್ತಿದ್ದರು. ನನ್ನ ತರಗತಿಯಲ್ಲಿ ನನಗೆ 50ಕ್ಕಿಂತ ಹೆಚ್ಚು ಮಕ್ಕಳು ಇರುತ್ತಿದ್ದರು. ಒಂದು ವರ್ಷ ನಾನು 118 ಮಕ್ಕಳಿಗೆ ಪಾಠವನ್ನು ಬೋಧಿಸಿರುತ್ತೇನೆ. ಈಗಿನ ಹಾಗೆ ಆ ಸಮಯದಲ್ಲಿ ಅಂಗನವಾಡಿ, ಬಾಲವಾಡಿ ಅಥವಾ ಇತರ ಯಾವುದೇ
ಸಂಘ ಸಂಸ್ಥೆಗಳು ಇರಲಿಲ್ಲ. ಮಕ್ಕಳು ಪ್ರಥಮವಾಗಿ 1ನೇ ತರಗತಿಗೆ ಬರುವುದು. ಆ ಮಕ್ಕಳಿಗೆ ಅವರ ಭಾಷೆಯಲ್ಲದೆ ಬೇರೆ ಏನು ಅವರಿಗೆ ಗೊತ್ತಿಲ್ಲ. ಅವರು ತಮ್ಮ ಭಾಷೆಯಲ್ಲಿ ಮಾತನಾಡುತ್ತಿದ್ದರು. ಕೆಲವು ಮಕ್ಕಳು 1 ವಾರ ತನಕ ಬೊಬ್ಬೆಯ, ಇನ್ನು ಕೆಲವು ಮಕ್ಕಳು ತರಗತಿಯ ಹೊರಗೆ ಬಂದು ಮನೆಗೆ ಓಡಲು ನೋಡುವುದು. ಆ ಸಮಯದಲ್ಲಿ ನನಗೆ ಏನು ಮಾಡುವುದಂತ ಗೊತ್ತಾಗುತ್ತಿರಲಿಲ್ಲ. ಆಗ ನನಗೆ ವಸಂತ ಭಟ್ರು ಮತ್ತು ಶ್ರೀನಿವಾಸರಾಯರು ಸಹಾಯ ಮಾಡ್ತಿದ್ದರು. ಹೀಗೆ ನಾವು ಪ್ರತಿ ವರ್ಷವೂ ಶಾಲೆಯಲ್ಲಿ ಸ್ಕೂಲ್ ಡೇನು ಮಾಡ್ತಿದ್ದೆವು. ಆ ಸಮಯದಲ್ಲಿ ರಾತ್ರಿ 8ರಿಂದ ಬೆಳಿಗ್ಗೆ 6ರ ತನಕ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಿದ್ದೆವು. ಆದರೆ ಈಗ ಹಾಗೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಈಗಿನ ವಾತಾವರಣ ಅಷ್ಟು ಸರಿ ಇಲ್ಲ. ಆದ ಕಾರಣ ಎಲ್ಲ ಕಾರ್ಯಕ್ರಮವನ್ನು ಈಗ ಬೆಳಿಗ್ಗೆ ಮಾಡ್ತಾರೆ. ಹೆಚ್ಚು ನಾನು ಮಾತಾಡೋದಿಲ್ಲ. ಇವತ್ತು ನನಗೆ ಗೌರವ ವಂದನೆ ಮಾಡಿದ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ. ವಂದನೆಗಳು ಶ್ರೀ ಜೋಕಿ ಮುತ್ತೇರು ಸರ್. ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದಂತಹ ಇವರಿಗೆ ವಂದನೆಗಳು. ಇನ್ನು ಮುಂದೆ ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿನಿಯರಾದ ಇಬ್ಬರು ಸಾಧನೆಗಳನ್ನು ಮಾಡಿರ್ತಾರೆ. ಅವರನ್ನು ಗುರುತಿಸಿ ಗೌರವಿಸುವಂತಹ ಕೆಲಸ ನಮ್ಮ ಶಾಲೆಯ ವತಿಯಿಂದ ನಡೆಸಲಾಗ್ತದೆ. ಇದರಲ್ಲಿ ಮೊತ್ತ ಮೊದಲಿಗೆ ಕುಮಾರಿ ಅನರ್ಘ್ಯ 2025-26ನೇ ಸಾಲಿನ ರಾಜ್ಯ ಮಟ್ಟದ ಕಲೋತ್ಸವದ ಹಿಂದಿ ಕವಿತಾ ರಚನೆಯಲ್ಲಿ ಎ ಗ್ರೇಡ್ ಪಡೆದಂತಹ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿನಿ. ಅದೇ ರೀತಿಯಾಗಿ ಇವಳು ದಕ್ಷಿಣ ಭಾರತದ ಹಿಂದಿ ಪ್ರಚಾರ ಸಭಾ ನಡೆಸುವಂತಹ ರಾಷ್ಟ್ರಭಾಷಾ ಪ್ರವೀಣಾ ಪರೀಕ್ಷೆಯನ್ನು 7ನೇ ತರಗತಿಯಲ್ಲೇ ಪಾಸ್ ಮಾಡಿರ್ತಾಳೆ. ಇವಳನ್ನು ನಮ್ಮ ಈ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಗಳಂತಹ ಜಾರ್ಜ್ ಕ್ರಾಸ್ತಾ ಹಾಗೂ ನಾರಾಯಣ ಭಟ್ ಮರುವಳ ಇವರು ಸನ್ಮಾನಿಸಬೇಕಾಗಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಮುಂದಕ್ಕೆ ಕುಮಾರಿ ಫಾತಿಮತ್ ಶಿಫಾನ, ಇವಳು ಕೂಡ ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿನಿ. 2025-26ನೇ ಸಾಲಿನ ರಾಜ್ಯ ಮಟ್ಟದ ಕಲೋತ್ಸವದ ಹಿಂದಿ ಕವಿತಾ ರಾಜ್ಯ ಮಟ್ಟದ CV ರಾಮನ್ ಪ್ರಬಂಧ ಸ್ಪರ್ಧೆಯಲ್ಲಿ ಎ ಗ್ರೇಡ್ ಪಡೆದಂತಹ ಶಾಲಾ ಹಳೆ ವಿದ್ಯಾರ್ಥಿನಿ. ಇವಳನ್ನು ನಮ್ಮ ಈ ಶಾಲಾ ಆಡಳಿತ ಸಂಚಾಲಕರಂಥ ಶ್ರೀಮತಿ ರಾಜೇಶ್ವರಿ ಎಸ್ ರಾವ್ ಅವರು ಶಾಲು ಹೊದಿಸಿ ಹಾಗೂ ಆಶ್ಲೇಷ ಜಿ ರಾವ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಬಹುಮಾನ ವಿತರಣಾ ಕಾರ್ಯಕ್ರಮ ಹಾಗೂ ದತ್ತಿ ನಿಧಿ ನೀಡುವಂತಹ ಕಾರ್ಯಕ್ರಮ ಇವುಗಳನ್ನು ನಡೆಸಿಕೊಡಬೇಕಾಗಿ ನಮ್ಮ ಈ ಶಾಲಾ ಅಧ್ಯಾಪಕಿಯರಾದಂಥ ಶ್ರೀಮತಿ ದಿವ್ಯಶ್ರೀ ಕೆ ಹಾಗೂ ಶ್ರೀಮತಿ ಸ್ವಾತಿ ಟಿ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಎರಡು 2024-25ನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ 7ನೇ ತರಗತಿಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಗಳಿಸಿದವರಿಗಾಗಿ ಶಾಲಾ ವ್ಯವಸ್ಥಾಪಕರಾದ ಶ್ರೀಮತಿ ಎಂ ರಾಜೇಶ್ವರಿ ಎಸ್ ರಾವ್ ಇವರು ನೀಡುವ ದಿವಂಗತ ಕೆ ನಾರ್ನಪ್ಪಯ್ಯ ಸ್ಮರಣಾರ್ಥ ನಗದು ಪುರಸ್ಕಾರ. ಬಹುಮಾನ ವಿತರಣೆಯನ್ನು ಮುಖ್ಯ ಅತಿಥಿಗಳಾದ ಡಾಕ್ಟರ್ ನಾರಾಯಣ ಭಟ್ ಮರುವಳ ಇವರು ವಿತರಿಸಬೇಕಾಗಿ ವಿನಂತಿ. ವಿಜೇತರು: ಪ್ರಥಮ ಶಾರ್ವಿ ಆರ್, ದ್ವಿತೀಯ ತ್ವಿಷಾ, ವಿಜೇತರಿಗೆ ಅಭಿನಂದನೆಗಳು. ಧನ್ಯವಾದಗಳು ಸರ್. ಹೊಸ ಇತ್ಲು ದಿವಂಗತ ಪಾರ್ವತಿ ಅಮ್ಮರವರ ಸ್ಮರಣಾರ್ಥ ಅವರ ಪುತ್ರ ಡಾಕ್ಟರ್ ಗಣೇಶ್ HK ಇವರು ನೀಡುವ ಕಲಿಕಾ ಪ್ರೋತ್ಸಾಹ ವಿದ್ಯಾರ್ಥಿ ವೇತನ ಇದನ್ನು ಕಳೆದ ಶೈಕ್ಷಣಿಕ ವರ್ಷದ 7ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ಬಹುಮಾನಗಳನ್ನು ಸಭಾಧ್ಯಕ್ಷರಾದ ಶ್ರೀ ಜಾರ್ಜ್ ಕ್ರಾಸ್ತಾ ಅವರು ನೀಡಬೇಕಾಗಿ ವಿನಂತಿ. ಈ ಬಹುಮಾನ ವಿಜೇತರು: ಪ್ರಥಮ ಶಾರ್ವಿ ಆರ್, ದ್ವಿತೀಯ ತ್ವಿಷಾ, ತೃತೀಯ ತನುಷ್,
ತೃತೀಯ ತನುಷ್. ಧನ್ಯವಾದಗಳು. ನಮ್ಮ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ದಿವಂಗತ ಗೋಪಾಲಕೃಷ್ಣ ರಾವ್ ರವರ ಸ್ಮರಣಾರ್ಥ ಅವರ ಪುತ್ರ ಶ್ರೀ ಬಾಲಕೃಷ್ಣ ರಾವ್ ನೀಡುವ ನಗದು ಬಹುಮಾನ ಕಳೆದ ಶೈಕ್ಷಣಿಕ ವರ್ಷದ 7ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಇಂಗ್ಲಿಷ್ನಲ್ಲಿ ಅತ್ಯಧಿಕ ಅಂಕ ಗಳಿಸಿದವರಿಗೆ ಇದನ್ನು ನೀಡಲಾಗುತ್ತದೆ. ಈ ಬಹುಮಾನಗಳನ್ನು ಅತಿಥಿಗಳಾದ ನಾರಾಯಣ ರಾವ್ ಇವರು ನೀಡಬೇಕಾಗಿ ವಿನಂತಿ. ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಚಿಂತನಾ ಕೆ, ಶಾರ್ವಿ ಆರ್, ಯಶಸ್ವಿ, ಝೈನಬ್ ತಹಸೀನಾ. ವಿಜೇತರಿಗೆ ಅಭಿನಂದನೆಗಳು, ಧನ್ಯವಾದಗಳು ಸರ್. ಇನ್ನು ಮುಂದೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ 7ನೇ ತರಗತಿಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಗಳಿಸಿದವರಿಗೆ ಬಹುಮಾನಗಳನ್ನು ನೀಡಲಾಗುತ್ತದೆ. ಈ ಬಹುಮಾನ ವಿತರಣೆಯನ್ನು ಸನ್ಮಾನಿತರಾದ ಶ್ರೀ ಜೋಕಿ ಮೊಂತೆರೋ ಇವರು ನೆರವೇರಿಸಬೇಕಾಗಿ ವಿನಂತಿ. 7th A ಫಸ್ಟ್ ಮನೀಷಾ ಎಸ್. ಇನ್ನೊಂದು ಫಸ್ಟ್ ಮನ್ವಿತಾ ಎಸ್. ದ್ವಿತೀಯ ಮಧುಶ್ರೀ. ವಿಜೇತರಿಗೆ ಅಭಿನಂದನೆಗಳು, ಧನ್ಯವಾದಗಳು ಸರ್. ಇನ್ನು ಮುಂದೆ 7th B ಕೃಪಾ. ಪ್ರಥಮ ಕೃಪಾ, ದ್ವಿತೀಯ ರೇಷ್ಮಾ. ಪಿ ರಾಜಗೋಪಾಲ್ ಸರ್ ಅವರು ನೀಡಬೇಕಾಗಿ ವಿನಂತಿ. ಕೃಪಾ ಪ್ರಥಮ, ದ್ವಿತೀಯ ರೇಷ್ಮಾ. 7th B. 7th C ಹರಿಸ್ಮಿತಾ ಎನ್. ಪ್ರಥಮ, ದ್ವಿತೀಯ ಹರ್ಷಿತಾ ಪಿ ಶೆಟ್ಟಿ. ಸೆವೆಂತ್ ಡಿ ಮನುಕಿರಣ್ ಪಿ, ಸಾನಿಧ್ಯ ಭಟ್. ಸೆವೆಂತ್ ಇ ಮನವಿಷ್ಣು ಪ್ರಥಮ, ಆಯಿಷಾ ದ್ವಿತೀಯ. ಆಯಿಷಾ 7th E. ಧನ್ಯವಾದಗಳು ಸರ್. ನಮ್ಮ ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿದಂಥ ದಿವ್ಯಶ್ರೀ ಟೀಚರ್ ಹಾಗೂ ಸ್ವಾತಿ ಟೀಚರ್ ಅವರಿಗೆ ವಂದನೆಗಳು. ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ನಿವೃತ್ತ ಉಪಜಿಲ್ಲಾ ವಿದ್ಯಾಧಿಕಾರಿಗಳಂಥ ಶ್ರೀ ಯು ಜಿ ನಾರಾಯಣ ರಾವ್ ಇವರು ಆಗಮಿಸಿರುತ್ತಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತಗಳು. ಇನ್ನು ಮುಂದೆ ನಮ್ಮ ಈ ಶಾಲೆಯ ವಿದ್ಯಾರ್ಥಿಗಳು ಅರೇಬಿಕ್ ಟ್ಯಾಲೆಂಟ್ ಟೆಸ್ಟ್ನಲ್ಲಿ ವಿಜೇತರಾಗಿರ್ತಾರೆ. ಅವರ ಕುರಿತು ಮಾಹಿತಿಯನ್ನು ತಿಳಿಸಲು ನಮ್ಮ ಈ ಶಾಲೆಯ ಅಧ್ಯಾಪಕರಾದಂಥ ಸುನಿಲ್ ಮಾಸ್ಟರನ್ನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸ್ತಾ
ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧು ಭಗಿನಿಯರಿಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ, ಸಾರ್ವಜನಿಕ ವಿದ್ಯಾಭ್ಯಾಸ ಇಲಾಖೆ ಕೇರಳ ರಾಜ್ಯ ಮಟ್ಟದಲ್ಲಿ ನಡೆಸಿದಂತಹ ಅಲ್ ಮಹೀರ್ ಅರಬಿಕ್ ಟ್ಯಾಲೆಂಟ್ ಟೆಸ್ಟ್ನ ಸ್ಕಾಲರ್ಶಿಪ್ಗೆ ಅರ್ಹತೆ ಪಡೆದಂತಹ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ಶಾಲಾ ಪರವಾಗಿ ನಗದು ಬಹುಮಾನ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ. ಇದನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಂತಹ ಶ್ರೀಯುತ ಅರವಿಂದಾಕ್ಷ ಭಂಡಾರಿ ಅವರು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ, ಮೊದಲಿಗೆ ಅಜ್ಮಾ ಫಾತಿಮಾ 4th C. ಅಜ್ಮಾ ಫಾತಿಮಾ 4th C. ಇದು LP ವಿಭಾಗ. ಇನ್ನು UP ವಿಭಾಗದಲ್ಲಿ ಮುಹಮ್ಮದ್ ಹಾದಿ 5th E. ಮುಹಮ್ಮದ್ ಹಾದಿ 5th E. ಅದೇ ರೀತಿಯಲ್ಲಿ ಮುಹಮ್ಮದ್ ಶಿಹಾನ್ 5th E. ಪ್ರಶಸ್ತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡಂತಹ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ವಂದನೆಗಳು ಶ್ರೀ ಸುನಿಲ್ ಸರ್ ಅವರಿಗೆ. ಇನ್ನು ಮುಂದೆ ನಮ್ಮೊಂದಿಗೆ ಅತಿಥಿಗಳಾಗಿರುವಂತಹ ಮಂಜೇಶ್ವರದ ಬ್ಲಾಕ್ ಪ್ರೋಗ್ರಾಮಿಂಗ್ ಕೋಆರ್ಡಿನೇಟರ್ ಆದಂತಹ ಶ್ರೀ ರಾಜಗೋಪಾಲ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. വേദിയിലുള്ള വിശിഷ്ട വ്യക്തികൾ, മാനേജർ രാജേശ്വര റാവു, ശ്രീ AEO ശ്രീ ജോർജ് ക്രിസ്റ്റ, നാരായണ ഭട്ട് സാർ, ശ്രീ ജോക്കി മണ്ടൂരിയസ് സാർ, വേദിയിലെ മറ്റു വിശിഷ്ട വ്യക്തികളെ, സദസ്സിലെ കുട്ടികളെ, രക്ഷിതാക്കളെ, വിദ്യാവർദ്ധക UP സ്കൂളിൻ്റെ വാർഷിക ആഘോഷ പരിപാടിയാണ് ഇന്നിവിടെ നടന്നു പോകുന്നത്. നിങ്ങളുടെ ഭാഷ എനിക്കറിയില്ല, മലയാളം നിങ്ങൾക്ക് മനസ്സിലാകുമെന്ന് ഞാൻ പ്രതീക്ഷിക്കുന്നു. വളരെയധികം സന്തോഷമുണ്ട് ഇങ്ങനെയൊരു നാടിൻ്റെ ആഘോഷത്തിൽ പങ്കെടുക്കാൻ സാധിച്ചതിന്. നിറഞ്ഞ സദസ്സ്, എവിടെയും കാണാത്ത ഒരു കാര്യമാണ് നിറഞ്ഞ സദസ്സ്. നിങ്ങളുടെ കുട്ടികളുടെ കലാപരിപാടികൾ കാണാൻ വേണ്ടി നിങ്ങൾ വളരെയധികം ആകാംക്ഷയോടുകൂടി ഇന്നൊരു ദിവസം ലീവ് ആക്കി ഇവിടെ സ്കൂളിൽ എത്തിയിരിക്കുകയാണ്. ഞാൻ കൂടുതലൊന്നും സംസാരിക്കുന്നില്ല. മീഞ്ച ഗ്രാമപഞ്ചായത്തിലെ ഏറ്റവും മികച്ച അക്കാദമിക പ്രവർത്തനങ്ങൾ നടത്തുന്ന ഒരു സ്കൂളാണിത്. ഈ സ്കൂളിൻ്റെ ഒരു വർഷത്തെ അക്കാദമിക പരിപാടികളുടെ അല്ലെങ്കിൽ കുട്ടികളുടെ സർഗാത്മക പരിപാടികളുടെ ഒരു സമാപന പരിപാടി കൂടിയാണിത്. ഈ ഒരു വർഷക്കാലം ഇവിടുത്തെ അധ്യാപകരും ജീവനക്കാരും മാനേജ്മെൻറ്റും നടത്തിയിട്ടുള്ള കുട്ടികൾക്ക് വേണ്ടിയിട്ടുള്ള മികച്ച അക്കാദമിക പ്രവർത്തനങ്ങളെയും കലാപരിശീലനത്തിൻ്റെയും ഒരു നാന്ദി കുറിക്കുന്ന ഈ ചടങ്ങ് ഏറ്റവും മികച്ച ഈ നാടിൻ്റെ ഉത്സവമാക്കി മാറ്റിയ എല്ലാ ഇവിടുത്തെ മാനേജ്മെൻറ്റ്, അധ്യാപകർ, അനധ്യാപകർ, നാട്ടുകാർ, PTA, SMC എല്ലാവർക്കും മഞ്ചേശ്വരം BRCയുടെ അഭിനന്ദനങ്ങൾ. ഇവിടെ ആദരവ് ഏറ്റുവാങ്ങിയ ശ്രീ ജോക്കി മണ്ടൂരിയ സാർ, വിവിധ മത്സര വിഷയങ്ങളിൽ സമ്മാനാർഹമായിട്ടുള്ള കുട്ടികൾ, ഇവിടെ വിവിധ സർഗാത്മക പ്രവർത്തനം നടക്കുന്ന കുട്ടികൾ, എല്ലാവർക്കും മഞ്ചേശ്വരം BRCയുടെ ഹൃദയാഭിവാദ്യങ്ങൾ നേർന്നുകൊണ്ട് ഞാൻ എൻ്റെ വാക്കുകൾ ചുരുക്കുന്നു. ವಂದನೆಗಳು ಶ್ರೀ ರಾಜಗೋಪಾಲ್ ಸರ್. ಇನ್ನು ಮುಂದಕ್ಕೆ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಈ ಶೈಕ್ಷಣಿಕ ವರ್ಷದಲ್ಲಿ ನಿವೃತ್ತಿ ಹೊಂದಲಿರುವಂತಹ ಅತಿಥಿಗಳಾದಂತಹ ಶ್ರೀ ಜಾರ್ಜ್ ಕ್ರಾಸ್ತಾ ಮಂಜೇಶ್ವರ ಉಪಜಿಲ್ಲಾ ಶಿಕ್ಷಣಾಧಿಕಾರಿಗಳನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ. ಶ್ರೀ ಜಾರ್ಜ್ ಕ್ರಾಸ್ತಾ CH ಅವರು 17/5/1970 ಪೈವಳಿಕೆ ಗ್ರಾಮ ಪಂಚಾಯತ್ನ ಚೇವಾರ್ನಲ್ಲಿ ಜನಿಸಿದರು.
ಇವರು ಜೆರೋಮ್ ಕ್ರಾಸ್ತಾ ಹಾಗೂ ಐರಿನ್ ಡಿಸೋಜಾ ದಂಪತಿಯ 3ನೇ ಪುತ್ರರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು 1975-79 ಕೂಡ್ಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಿದರು. ಇವರನ್ನು ನಮ್ಮಿ ಅತಿಥಿ ಅಭ್ಯಾಗತರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಂತರ 1979-85 ಮಧೂರು ಪಂಚಾಯತ್ ವ್ಯಾಪ್ತಿಯ ಗೋಪಾಲಕೃಷ್ಣ ಹೈಸ್ಕೂಲ್ ಕೂಡ್ಲಿನಲ್ಲಿ ಉನ್ನತ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪೂರ್ಣಗೊಳಿಸಿದಂಥ ಇವರು ಮುಂದೆ ತಲಶ್ಶೇರಿ ಸರ್ಕಾರಿ ತರಬೇತಿ ಕಾಲೇಜಿನಲ್ಲಿ ಗಣಿತ ವಿಷಯದಲ್ಲಿ B.Ed ಪದವಿಯನ್ನು ಪಡೆದಂಥವರು. ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ವೃತ್ತಿ ಜೀವನವನ್ನು ನಾಗಾಲ್ಯಾಂಡ್ನ ಜಕಾಮಾ ಲೋಯಲಾ ಶಾಲೆಯಲ್ಲಿ ಸಹಾಯಕ ಶಿಕ್ಷಕರಾಗಿ ಆರಂಭಿಸಿದರು. 94ರಿಂದ 2000ವರೆಗೆ ಡಾನ್ ಬಾಸ್ಕೋ AUP ಶಾಲೆಯ ಕೈಯಾರಿನಲ್ಲಿ UPST ಆಗಿ ಸೇವೆ ಸಲ್ಲಿಸಿದರು. 2000ರಿಂದ 2003ರವರೆಗೆ GHS ಬೆಳ್ಳೂರು, 2003ರಿಂದ 2006ರವರೆಗೆ GHS ಪೈವಳಿಕೆ ನಗರ, 2006ರಿಂದ 2018ರವರೆಗೆ GHS ಮಂಗಲ್ಪಾಡಿ ಹೈಸ್ಕೂಲ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು. 2018-19ರಲ್ಲಿ GHS ಚಂದ್ರಗಿರಿಯ ಮುಖ್ಯೋಪಾಧ್ಯಾಯರಾಗಿಯೂ 2019ರಿಂದ 25ರವರೆಗೆ GHS ಮೂಡಂಬೈಲ್ನಲ್ಲಿ ಮುಖ್ಯೋಪಾಧ್ಯಾಯರಿಗೂ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಪ್ರಸ್ತುತ 2025-26ರಲ್ಲಿ ಮಂಜೇಶ್ವರ ಉಪಜಿಲ್ಲಾ ಶಿಕ್ಷಣಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ವರ್ಷ ಇವರು ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಲಿದ್ದಾರೆ. ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂತಹ ಇವರು ಪ್ರೌಢಶಾಲಾ ಶಿಕ್ಷಕರಿಗೆ ಸ್ಪಾರ್ಕ್, ಸಂಪೂರ್ಣ, ಬ್ಲಾಗ್, ಶಾಲಾ ವಿಕಿ, ಅನಿಮೇಷನ್ ಮುಂತಾದಂತಹ ತಂತ್ರಜ್ಞಾನ ವಿಷಯಗಳಲ್ಲಿ ತರಬೇತಿ ನೀಡಿರುವುದು ಇವರ ಮಹತ್ವದ ಕೊಡುಗೆಯಾಗಿದೆ. ಕಲೋತ್ಸವ, ಸೈನ್ಸ್ ಫೇರ್ ಸೇರಿದಂತೆ ವಿವಿಧ ಶೈಕ್ಷಣಿಕ ಚಟುವಟಿಕೆಗಳ IT ವಿಭಾಗದಲ್ಲಿಯೂ ಸಕ್ರಿಯ ಪಾತ್ರ ವಹಿಸಿದ್ದಾರೆ. ನಾನು ಮಂಜೇಶ್ವರ ಉಪಜಿಲ್ಲಾ ವೃತ್ತಿ ಶಿಕ್ಷಣ ಮೇಳದಲ್ಲಿ ಇವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೆ. ಸರ್ವ ರೀತಿಯಲ್ಲಿಯೂ ನನಗೆ ಸಹಕಾರ ನೀಡಿದಂಥ ಅತ್ಯಂತ ಪ್ರೀತಿಯ ನಮ್ಮಿ ಜಾರ್ಜ್ ಕ್ರಾಸ್ತಾ ಸರ್ ಅವರಿಗೆ ಸನ್ಮಾನಿಸಿರುವುದು ನಿಮ್ಮೆಲ್ಲರ ಭಾಗ್ಯ. ಅಂಥ ಅವರು ಸನ್ಮಾನ ಸ್ವೀಕರಿಸಿ ತಮ್ಮ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ವಿದ್ಯಾವರ್ಧಕ ಪ್ರೌಢ ಪ್ರಾಥಮಿಕ ಶಾಲೆ ಮಿಯಪ್ಪದು ಇದರ ಶಾಲೆಯ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿರುವಂಥ SNT LHS ಕಾಲೇಜಿನ ನಿವೃತ್ತ ಭೌತಶಾಸ್ತ್ರ ಪ್ರಾಧ್ಯಾಪಕರಾದ ಶ್ರೀ ಡಾಕ್ಟರ್ ನಾರಾಯಣ ಭಟ್ ಮರವಳ ಅವರೇ, BPC ಶ್ರೀ ರಾಜಗೋಪಾಲ್, ಶಾಲಾ ಸಂಚಾಲಕಿಯಾದಂಥ M ರಾಜೇಶ್ವರಿ ರಾವ್ ಅವರೇ, ಶ್ರೀಧರ್ ರಾವ್, ಇಲ್ಲಿಂದ ಗೌರವವನ್ನು ಸ್ವೀಕರಿಸಿದಂಥ ನಿವೃತ್ತ ಅಧ್ಯಾಪಕರ ಶ್ರೀ ಜೋಕಿ ಮಂತೇರಾವ್ ಹಾಗೂ ವೇದಿಕೆಯಲ್ಲಿ ಇತರ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ಬಂಧುಗಳೇ, ಇಲ್ಲಿ ನೆರೆದಿರುವಂಥ ತುಂಬಿದ ಸಭೆಯಲ್ಲಿ ನೆರೆದಿರುವಂಥ ಎಲ್ಲ ರಕ್ಷಕರೇ, ಹಳೆ ವಿದ್ಯಾರ್ಥಿಗಳೇ, ಊರವರೇ, ಎಲ್ಲ ಮಹನೀಯರೇ, ಮಕ್ಕಳೇ, ನಾವು ಮಾತನಾಡಲಿಕ್ಕೆ ಆರಂಭ ಮಾಡಿದರೆ ಬಹುಶಃ ನಾವು ಅದು ನಿಲ್ಲಿಸಬೇಕಿದ್ರೆ ಗಂಟೆ ಕೊಡಬೇಕು. ಅಧ್ಯಾಪಕರುಗಳು ನಾವು ಮಾತಾಡ್ತಾ ಹೋಗ್ತೇವೆ, ಹಾಗಾಗಿ ಅದನ್ನು ನಿಲ್ಲಿಸಬೇಕಿದ್ರೆ ಗಂಟೆಯ ಸದ್ದು ಕೇಳಿದರೆ ಮಾತ್ರ ನಾವು ನಿಲ್ಲಿಸ್ತೇವೆ. ಇಲ್ಲಿ ತುಂಬಿದ ಸಭೆಯಲ್ಲಿರುವಂಥ ಎಲ್ಲ ಸಭಿಕರ ತಾಳ್ಮೆಯನ್ನು ಅಥವಾ ಸಹನೆಯನ್ನು ಪರೀಕ್ಷಿಸಲಿಕ್ಕೆ ನಾನು ಹೋಗ್ತಾ ಇಲ್ಲ. ನಮ್ಮ ಮಂಜೇಶ್ವರ ಉಪಜಿಲ್ಲೆಯಲ್ಲಿ ಶೈಕ್ಷಣಿಕ ಮತ್ತು ಶೈಕ್ಷಣಿಕೇತರ ಕ್ಷೇತ್ರಗಳಲ್ಲಿ ಮುಂದೆ ಇರುವಂಥ ಒಂದು ಶಾಲೆ ಇದು. ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳುಹಿಸಿ ಈ ಶಾಲೆಯ ಶಿಕ್ಷಕರ ಮೇಲೆ ನೀವಿಟ್ಟಂಥ ವಿಶ್ವಾಸವನ್ನು ಖಂಡಿತವಾಗಿಯೂ ಇಲ್ಲಿನ ಶಿಕ್ಷಕರು, ಇಲ್ಲಿನ ಶಾಲಾ ಮ್ಯಾನೇಜರ್ ಅದನ್ನು ಪಾಲಿಸಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಗೌರವವನ್ನು ನನಗೆ ಈ ವೇದಿಕೆಯಲ್ಲಿ ಬಹುಶಃ ಇದು ಡಬಲ್ ಧಮಾಕ ಅಂತ ನಾನು ಎನಿಸ್ತೇನೆ. ಇದು 2ನೇ ಸಲ ನನಗೆ ಗೌರವಾರ್ಪಣೆ ಕೊಡುವಂಥದ್ದು ಇಲ್ಲಿ ತುಂಬಿದ ಸಭೆಯಲ್ಲಿ. ಗೊತ್ತಿಲ್ಲ ನನಗೆ ಯಾವ ಸಂಬಂಧ ಹೇಗೆ ಏನು ಅಂತ. ಇಲ್ಲಿ ಈ ಊರಿನಲ್ಲಿ ಹತ್ತಿರದಲ್ಲಿ ಮೂಡಂಬೈಲು, ಭಾಳ ಸಂತೋಷ ಅಂದರೆ ಮೂಡಂಬೈಲು ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದು AU ಆದವರು ಇವತ್ತು ವೇದಿಕೆಯಲ್ಲಿದ್ದಾರೆ, ಶ್ರೀ M ನಾರಾಯಣ ರಾವ್ ಅವರು. ಅವರ ಹಿಂದೆ ನಾನು ಕೂಡ ಮೂಡಂಬೈಲಿನಿಂದ HM 5 ವರ್ಷ ನನ್ನ ಸೇವೆ ಮುಗಿಸಿ
ಅವರ ಹಾದಿಯನ್ನೇ ತುಳಿದು ಇಂದು AU ಎಂಬ ನೆಲೆಯಲ್ಲಿ ನಿಮ್ಮ ಮುಂದೆ ಇದ್ದೇನೆ. ಬಹಳ ಸಂತೋಷ ಆಗ್ತಾ ಉಂಟು ಅವರ ಮುಂದೆ, ಯಾಕೆಂದರೆ ಅವರ ಜೊತೆ ಇರುವಂಥ ಒಡನಾಟ ಅದು ಅವರು AU ಆಗಿ ಇರುವಾಗಲೇ ಇದ್ದದ್ದು. ಕಲೋತ್ಸವ ಇತ್ಯಾದಿ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಏನೂ ಇರಲಿ, ಹೆಚ್ಚಿಗೆ ಮಾತನಾಡುವುದಿಲ್ಲ. ನೀವು ಬಂದದ್ದು ನಿಮ್ಮ ಮಕ್ಕಳ ಪ್ರತಿಭೆಗಳ ಒಂದು ಅನಾವರಣ ಆಗ್ತಾ ಇದೆ, ಅದನ್ನು ಕಾಣಲಿಕ್ಕೆ, ನೋಡಲಿಕ್ಕೆ, ಕೇಳಲಿಕ್ಕೆ. ನಮ್ಮ ಭಾಷಣದಿಂದ ನೀವಂತೂ ಬದಲಾಗುವುದಿಲ್ಲ ಎಂಬುದು ನಮಗೆ ಸ್ಪಷ್ಟ. ನಾವೆಷ್ಟು ಭಾಷಣ ಮಾಡಿದರೂ ಅಷ್ಟೇ. ಆದರೂ ಒಂದೆರಡು ವಿಷಯಗಳು ಚಂದಕ್ಕೆ ಇಲ್ಲಿ ನಮಗೆ ನಮ್ಮ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ನಾರಾಯಣ ಮರಳವರು ಮರಳವರು ಹೇಳಿದರು. ಅದೇ ವಿಷಯ ಎನ್ನವಲ್ಲ ಅವೇ, ಅದರ ಆಚೆಗೆ ಬೇರೆ ಅಂತೂ ನಾನು ಹೇಳುವುದಿಲ್ಲ, ಅದಕ್ಕೆ ಸೇರಿಸಿ ಹೇಳುವಂಥದ್ದು ಏನೂ ಇಲ್ಲ. ಮತ್ತೊಮ್ಮೆ ಈ ವಾರ್ಷಿಕೋತ್ಸವಕ್ಕೆ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರುತ್ತಾ ಮತ್ತೊಮ್ಮೆ ನನ್ನನ್ನು ಇಲ್ಲಿ ಆಹ್ವಾನಿಸಿ ಗೌರವ ಸಲ್ಲಿಸಿದ್ದಕ್ಕಾಗಿ ಈ ಶಾಲಾ ಪ್ರಬಂಧಕರಿಗೂ, ವ್ಯವಸ್ಥಾಪಕರಿಗೂ, ಶಾಲೆಯ ಶಿಕ್ಷಕರಿಗೂ ಮತ್ತು ನಿಮಗೆಲ್ಲರಿಗೂ ಶಿಕ್ಷಕರಿಗೂ ನಾನು ನನ್ನ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ಕೊನೆಗಳಿದ್ದೇನೆ. ಧನ್ಯವಾದಗಳು. ಭಾಳ ಸಂತೋಷದ ವಿಚಾರ ಅಂತೇಳಿ, ನಮ್ಮ ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಸ್ಪೋರ್ಟ್ಸ್ ನಡೆಯುವಾಗ ಅದರ ಎಲ್ಲ ಆತಿಥ್ಯವನ್ನು ವಹಿಸಿಕೊಂಡು ಭಾಳ ಸುಂದರವಾಗಿ ನಡೆಸಿಕೊಟ್ಟವರು ಜಾರ್ಜ್ ಕ್ರಾಸ್ತಾ. ಅವರಿಗೊಂದು ದೊಡ್ಡ ಚಪ್ಪಾಳೆ ಮೂಲಕ ನಾವು ಅಭಿನಂದಿಸಬೇಕು. ಯಾಕಂತ ಹೇಳಿದರೆ ಅವರಿಗೆ ನಮ್ಮ ಶಾಲೆಯ ಮೇಲೆ ಪ್ರೀತಿ ಇದ್ದ ಕಾರಣ ನಾವು ಇವತ್ತು ಅವರನ್ನು ನಾವಿಲ್ಲಿ ಕುಳಿಸಿ ಸತ್ಕರಿಸಿದ್ದೇವೆ. ಆ ಪ್ರೀತಿ ಮುಂದೆ ಇರಲಿ ಸರ್, ಆ ಪ್ರೀತಿ ಯಾವಾಗಲೂ ಇರಲಿ ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ವಂದನೆಗಳು ಸರ್. ನಮ್ಮ ನೆಚ್ಚಿನ AU ಆದಂತಹ ಶ್ರೀ ಜಾರ್ಜ್ ಕ್ರಾಸ್ತಾ ಇವರನ್ನು ಶಾಲು ಹೊದಿಸಿ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಮುಖ್ಯ ಅತಿಥಿಗಳಾದಂಥ BPC ರಾಜಗೋಪಾಲ್ ಅವರನ್ನು ಶಾಲು ಹೊದಿಸಿ ಹಾಗೂ ಗೌರವಿಸಬೇಕಾಗಿ ನಮ್ಮ ಈ ಶಾಲಾ ಆಡಳಿತ ಸಲಹೆಗಾರರಾದ ಶ್ರೀ ಶ್ರೀಧರ್ ರಾವ್ RM ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಿವೃತ್ತ AU ಆದಂತಹ UG ನಾರಾಯಣ್ ಭಟ್ ಮರುವಳ ಶ್ರೀಯುತ ಡಾಕ್ಟರ್ ನಾರಾಯಣ್ ಭಟ್ ಮರುವಳ ಇವರನ್ನು ಶ್ರೀಧರ್ ರಾವ್ RM ಅವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಧನ್ಯವಾದ ಸಮರ್ಪಣೆ. ಇದನ್ನು ನಮ್ಮ ಶಾಲಾ ಸ್ಟಾಫ್ ಸೆಕ್ರೆಟರಿ ಆದಂತಹ ಶ್ರೀಯುತ ರಾಮಚಂದ್ರ KM ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರಿಗೆ ವಂದಿಸ್ತಾ, ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ವಿದ್ಯಾಭಿಮಾನಿಗಳು, ಸಜ್ಜನ ಬಾಂಧವರಿಗೆ ವಂದಿಸ್ತಾ, ವಿದ್ಯಾವರ್ಧಕ ಪ್ರೌಢ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಬಹಳ ಸುಂದರವಾಗಿ ನಡೆಸಿಕೊಟ್ಟಂತಹ ನಮ್ಮ ಮಂಜೇಶ್ವರ ವಿದ್ಯಾಧಿಕಾರಿಯಾದಂತಹ ಶ್ರೀ ಜಾರ್ಜಿ ಕ್ರಾಸ್ತಾ CH ಅವರಿಗೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅಂದರೆ, ನಾನು ಕಿದೂರಿನಲ್ಲಿ ಚಿಕ್ಕವನಿರುವಾಗ ಅಲ್ಲಿ ಬೆಳೆದವರು ಶ್ರೀಯುತ ಡಾಕ್ಟರ್ ನಾರಾಯಣ್ ಭಟ್ ಮರುವಳ ಅವರನ್ನು ಆ ಸಂದರ್ಭದಲ್ಲಿ ಅವರ ಪರಿಚಯ ಇತ್ತು. ಹಾಗೆ ಅವರಲ್ಲಿ ಮೊನ್ನೆ ನಮ್ಮ ಶಾಲಾ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಕೇಳಿಕೊಂಡಾಗ ಬಹಳ ಸಂತೋಷದಲ್ಲಿ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ, ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಹೆತ್ತವರು ಹೇಗಿರಬೇಕು ಅದನ್ನು ಮನದಟ್ಟಾಗಿ ಇಲ್ಲಿ ಹೇಳಿದ್ದಾರೆ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ವಹಿಸಿಕೊಂಡಂತಹ ಡಾಕ್ಟರ್ ನಾರಾಯಣ್ ಭಟ್ ಮರುವಾಳ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀ ರಾಜಗೋಪಾಲ್ P, ಕ್ಷೇತ್ರ ನಿರೂಪಣಾಧಿಕಾರಿ BRC ಮಂಜೇಶ್ವರ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ
ಶಾಲಾ ಸಂಚಾಲಕಿ ಶ್ರೀಮತಿ ರಾಜೇಶ್ವರಿ ಎಸ್ ರಾವ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶಾಲಾ ಆಡಳಿತ ಸಲಹೆಗಾರರಾದಂತಹ ಶ್ರೀಯುತ ಶ್ರೀಧರ್ ರಾವ್ ಆರ್ ಎಂ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಗೌರವಾರ್ಪಣೆಯನ್ನು ಸ್ವೀಕರಿಸಿದಂತಹ ಶ್ರೀಯುತ ಜೋಕಿ ಮೊಂತೆರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ PTA ಅಧ್ಯಕ್ಷರಾದಂತಹ ಶ್ರೀಯುತ ಜಗದೀಶ್ ಸಿ ಶೆಟ್ಟಿಗಾರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ MPTA ಅಧ್ಯಕ್ಷೆ ಶ್ರೀಮತಿ ಆಶ್ಲೇಷಾ ಜಿ ರಾವ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಅಭಿನಂದನೆಯನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದಂತಹ ಕುಮಾರಿ ಅನರ್ಘ್ಯ ಹಾಗೂ ಕುಮಾರಿ ಫಾತಿಮತ್ ಶಿಫಾನಾ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಅರವಿಂದಾಕ್ಷ ಭಂಡಾರಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ AU ಆದ ನಿವೃತ್ತ AU ನಾರಾಯಣ್ ರಾವ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಆಗಮಿಸಿದಂತಹ ಎಲ್ಲ ವಿದ್ಯಾಭಿಮಾನಿಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿಕ್ಕಿದೆ. ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಯಾಚಿಸ್ತಾ ಈ ಸಭಾ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಮುಂದುವರಿಯುತ್ತಾ ಇದೆ. 5A ಮತ್ತು B ತರಗತಿಯ ಮಕ್ಕಳಿಂದ ಆರಾನೆ ಆರಾನೆ ಅನ್ನುವ ಹಾಡಿಗೆ ಸಮೂಹ ನೃತ್ಯ, 5A ಮತ್ತು 5B ಹುಡುಗರಿಂದ. പിടിക്കുന്നതാരാന്നേ തീയാടാൻ തിറയാടാൻ മാണിക്ക കവിനുറഞ്ഞാടാൻ ഉയിരിൻ ഉയിരെ പാടൂ നമ്മളെ നല്ല കതിരെല്ലാം
ಎಸಳಿದ ತಾಮರೆ ನಮ್ಮ ಭಾಷೆ ಕೇದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ತಾಮರೆ ನಮ್ಮ ಭಾಷೆ ಧನ್ಯವಾದಗಳು. ಮುಂದಕ್ಕೆ 5A ಮತ್ತು 5B ಹುಡುಗಿಯರಿಂದ ನಮ್ಮ ತುಳುನಾಡು ಎನ್ನುವ ಹಾಡಿಗೆ ಒಂದು ಡ್ಯಾನ್ಸ್.
ಸಾಗುಳಿ ಪುಣಿದಾಂತಿ ಕಂಡದ ಮೇಗೆ ಕಂಡದ ಕಳೊಟ್ಟು ತಾರಿದ ಕುಬೆಗೆ ಸಾಗುಳಿ ಪುಣಿದಾಂತಿ ಕಂಡದ ಮೇಗೆ ಬಗೆ ಬಗೆ ನಾಲಿಗೆ ಕಂಬುಳ ಕೋಲ ಕರುಳಿದ ಸಾಧಕ ಆಟದ ಮೇಳ ಬಗೆ ಬಗೆ ನಾಲಿಗೆ ಕಂಬುಳ ಕೋಲ ಕರುಳಿದ ಸಾಧಕ ಆಟದ ಮೇಳ ಮೂಡೈಗಟ್ಟ ಪಟ್ಟೈ ಕಡಲು ತಾರದ ಪಾರದ ಕಂಗಿದ ನೀರಲು ಮೂಡೈಗಟ್ಟ ಪಟ್ಟೈ ಕಡಲು ತಾರದ ಪಾರದ ಕಂಗಿದ ನೀರಲು ಸಿಂಗರ ಕೂರಲು ಕಲೆ ಕುಳಜಾಲು ಸಾರ್ವರಮ್ಮೈತ್ತು ಬಾಡುದ ಇಲ್ಲ ಸಿಂಗರ ಕೂರಲು ಕಲೆ ಕುಳಜಾಲು ಸಾರ್ವರಮ್ಮೈತ್ತು ಬಾಡುದ ಇಲ್ಲ பொன்னாளிக்கேத பொருளுட மண்ணு புண்ணியத பறிப்பு ஐசுர கண்ணு பொன்னாளிக்கேத பொருளுட மண்ணு புண்ணியத பறிப்பு ಐಸುರ ಕಣ್ಣು ರುಚಿ ರುಚಿ ತೊಳಸು ಬಗೆ ಬಗೆ ತಿನಸು ಎಟ್ಟೆಪ್ಪು ಮೋಕೆ ಮಲ್ಲಿಗೆ ಮನಸ್ಸು ರುಚಿ ರುಚಿ ತೊಳಸು ಬಗೆ ಬಗೆ ತಿನಸು ಎಟ್ಟೆಪ್ಪು ಮೋಕೆ ಮಲ್ಲಿಗೆ ಮನಸ್ಸು ಈ ನಮ್ಮ ತುಳುನಾಡು ಹೆಮ್ಮೆಯ ಕರೆನಾಡು ಈ ನಮ್ಮ ತುಳುನಾಡು ಹೆಮ್ಮೆಯ ಕರೆನಾಡು ಎಡೆಯಲ್ಲಿ ಒಂದು ಸೂಚನೆ ಅಷ್ಟೇ. ಭಾಳ ಒಂದು ಬೇಸರದ ಸಂಗತಿಯನ್ನು ನಿಮ್ಮ ಮುಂದಲಿಕ್ಕೆ ನಾನು ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ನಮ್ಮ ವಿನಯ್ ಕೃಷ್ಣ ಮಾಸ್ಟರ್ ತಂದೆ ನಿನ್ನೆ ರಾತ್ರಿ ಸ್ವಲ್ಪ ಅವರಿಗೆ ಹುಷಾರಿರಲಿಲ್ಲ. ವಿನಯ್ ಕೃಷ್ಣ ಮಾಸ್ಟರ್ ನಮ್ಮೊಟ್ಟಿಗೆ ಇದ್ದರು, ಆದರೆ ಇವರು ಈಗ ತೀರಿ ಹೋಗಿದ್ದಾರೆ ಅಂತೇಳಿ ನಮಗೆ ಸುದ್ದಿ ಬಂತು. ಆದ ಕಾರಣ ವಿನಯ್ ಕೃಷ್ಣ ಮಾಸ್ಟರ್ ಮತ್ತು ಅವರ ಮನೆಯವರಿಗೆ ಅವರ ತಂದೆಯ ದುಃಖವನ್ನು, ಅಗಲಿಕೆಯ ದುಃಖವನ್ನು ಸಹಿಸುವಂಥ ಆ ಶಕ್ತಿ ಆ ಪರಮಾತ್ಮ ಕೊಡಲಿ ಅಂತೇಳಿ ನಮ್ಮ ಶಾಲೆಯ ಪರವಾಗಿ ಅವರಿಗೆ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನಾವು ನಮ್ಮ ಕಾರ್ಯಕ್ರಮ ಆದ ತಕ್ಷಣ ವಿನಯ್ ಕೃಷ್ಣ ಮಾಸ್ಟರ್ ಮನೆಗೆ ಹೋಗಿ ಅವರ ತಂದೆಯ ಅಂತಿಮ ದರ್ಶನ ಮಾಡಲಿಕ್ಕಿದ್ದೇವೆ. ವಿನಯ್ ಕೃಷ್ಣ ಮಾಸ್ಟರು ನಿನ್ನೆ ಅವರ ತಂದೆಗೆ ಸ್ವಲ್ಪ ಜೋರಾಗಿತ್ತು, ಆದರೂ ಕೂಡ ಇವತ್ತು ಸ್ವಲ್ಪ ಹುಷಾರಾಗಿದ್ದಾರೆ ಅಂತೇಳಿ ಬಂದರು. ಆದರೆ 12 ಗಂಟೆಗೆ ಸೀರಿಯಸ್ ಇದೆ ಅಂತೇಳಿ ಅವರು ಹೋದರು. ಈಗ ಅವರ ತಂದೆ ತೀರಿ ಹೋಗಿದ್ದಾರೆ ಅಂತೇಳಿ ಅಂತ ದುಃಖದ ವಾರ್ತೆ ಬಂದಿದೆ. ಮತ್ತೊಮ್ಮೆ ಪರಮಾತ್ಮ ದುಃಖವನ್ನು ಸಹಿಸುವಂಥ ಶಕ್ತಿ ಅವರಿಗೆ ಕೊಡಲಿ ಅಂತೇಳಿ ದೇವರಲ್ಲಿ ನಾವೆಲ್ಲ ಪ್ರಾರ್ಥಿಸೋಣ. ಧನ್ಯವಾದಗಳು ಪುಟಾಣಿಗಳಿಗೆ. ಮುಂದೆ 5ನೇ ತರಗತಿಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಲು ಸರೋಜಿನಿ ಟೀಚರ್ ಇವರನ್ನು ವೇದಿಕೆಗೆ ಕರೆಯುತ್ತಿದ್ದೇನೆ. ಟೀಚರ್.
ಸರೋಜಾ ಟೀಚರ್. ಪ್ರಥಮ ಬಹುಮಾನ 5A ಧೀರಜ್. ದ್ವಿತೀಯ ಬಹುಮಾನ ಖದಿಜತ್ ರುಮೈಜಾ. ಆಯಿಷಾ ಮುನವರ ಫಸ್ಟ್. ಸೆಕೆಂಡ್ ರಿಜಾ ಫಾತಿಮಾ. ಐದು ಸಿ ಪ್ರಥಮ ಲಿಖಿತಾ ಟಿ. ದ್ವಿತೀಯ ರಿಜಾನ್ ಮೊಹಮ್ಮದ್ ಜಿಕೆ. ಲಿಖಿತಾ ಟಿ. ಧನ್ಯವಾದಗಳು ಟೀಚರ್. തുടങ്ങുകയാണ് നമ്മളുടെ പ്രഹസനം. ഒന്നെണ്ണ ചത്ത് അടിയെ പോട്ട് വിട്ടുക. എന്നെ സണ്ടയ്ക്ക് കൂട്ടാവും കൊണ്ട പന്തയം പോത്ത് നാമ്പിയ പോല വണ്ടി മன்னிப்பு கேட்டு அப்பையும் வீட்டுல கொட்டுக்க போறாங்கல்ல போலீஸ் கம்ப்ளைண்ட். முஞ்சா என்ன கூண்டுல நிப்பாட்டு நம்மளுக்கு இருக்கு சப்பாட்டு. உன்னை கூட்டுன்னு போவேன் ஜீப்ல வச்சு கட்டின பொண்டாட்டி. அவங்க டாக்டர் இல்லாம வரவே வாங்க உன்னோட மாமியா. பெரிய டான்ஸ் ஆகிடண்டி என்னோட ஏரியா. ചായ പിടിക്കാൻ പോയല്ലോ. പിന്നെ ചായ മാത്രം ആക്കണ്ട, ഓരോ കുറ്റി പുട്ടും കൂടി പോരട്ടെ. 2 കുറ്റി പുട്ടും കൂടി പോരട്ടെ. ഉടൻ തന്നെ junglyrummy.com പോയി ആപ്പ് ഡൗൺലോഡ് ചെയ്യും. കളിക്കുന്നെങ്കിൽ അത് ജയിക്കാനായി മാത്രം. Wanziman ding ding dong, tem sustainable, dodge with the chatty, Wanziman ding ding dong, tem sustainable, tem for a heavy, Wanakali. Then you keep a tree of who's on your muscle,
बुनियादी पर्वत के नितरिदा खुशबू के जीना नत सर परिदा നീ എന്തൊക്കെ ഉണ്ടായി പറയണ പന്നി? അക്കരയുണ്ടൊരു ചക്കരമാവ് കൊമ്പു നിറച്ചും മാങ്ങ. അക്കരയുണ്ടൊരു ചക്കരമാവ് കൊമ്പു നിറച്ചും മാങ്ങ. അക്കരയുണ്ടൊരു ചക്കരമാവ് കൊമ്പു നിറച്ചും മാങ്ങ. ചക്കരക്കുട്ടി നീ കൂടെ വന്നാൽ മാങ്ങ പറിച്ചു തരാം. ചക്കരക്കുട്ടി നീ കൂടെ വന്നാൽ മാങ്ങ പറിച്ചു തരാം. നല്ല മാങ്ങ പറിച്ചു തരാം. താമരപ്പെണ്ണേ ആ പൂങ്കരളല്ലേ കൂടെ കളിക്കാൻ വാ. ഓ താളം തുള്ളാൻ വാ. കുട്ടനാടിൻ കൊച്ചു തമ്പുരാട്ടി ഒരു പാട്ടു പാടാൻ വാ. ഞങ്ങൾ അളിയനും ഒന്ന് കറങ്ങാൻ പോകുന്നു. തൽക്കാലം മാത്രം മനസ്സിലാക്കാൻ മതി. பெரியோர்களே, குழந்தைகளே, இது சந்தோஷிக்க வேண்டும் தான். எல்லாரும் ஆடணும் பாடணும். மழைக்காலத்தில் குடிசையெல்லாம் கண்ணீரில் மிதக்கின்ற கட்டு மரம். வெயில் காலத்தில் குடிசையெல்லாம் அணையாமல் எரிகின்ற காட்டு மரம். சேரி எல்லா ஊருக்குள்ள பறக்க வேணும் பெறப்புள்ள. பட்டதெல்லாம் எடுத்து சொல்ல பட்ட படிப்பு தேவையில்லை. பந்தம் எடுத்து தீண்டாமை கொளுத்து இதுதான் என் கருத்து. அடியும் உதையும் கலந்து வச்சு விடிய விடிய விருந்து வச்சா போக்கிரி பொங்கல் போக்கிரி பொங்கல். இடுப்பு எலும்ப ஒடிச்சு வச்சு அடுக்கலாம எறிய வச்சா போக்கிரி பொங்கல் போக்கிரி பொங்கல். ஆட்டுங்கட்டா என்ன சுத்தி நான் ஐயனாரு வெட்டு கத்தி பாட போறேன் என்ன பத்தி. கேளுங்கட்டா வாய பொத்தி. ഭംഗിയുള്ളവരൊക്കെ നന്മയുള്ളവരാകണമെന്നില്ല. പക്ഷേ നന്മയുള്ളവരൊക്കെ ഭംഗിയുള്ളവരാണ്. നേരുന്നു. ಧನ್ಯವಾದಗಳು. ಫ್ಯೂಷನ್ ಡ್ಯಾನ್ಸ್ ಮಲಯಾಳಂ 5C ಮಕ್ಕಳ ನೃತ್ಯ ಮುಗಿದಿರ್ತದೆ. ಧನ್ಯವಾದಗಳು. ಮುಂದಕ್ಕೆ ತಾಲ್ಸೆ ತಾಲ್ಮೇಲ ರಿಮಿಕ್ಸ್ ಡ್ಯಾನ್ಸ್ಗೆ ಹೆಜ್ಜೆ ಹಾಕಲಿದ್ದಾರೆ 7C ಹುಡುಗಿಯರು.
नजरें बोले दुनिया तोले दिल की ज़बान है रस बुंदिया नयन पिया रास रचे दिल धड़ 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 के शोर मचे यूं देख सेक सा लग जाए मैं चल जाऊं बस प्यार बचे ऐसे डोरे डाले काला जादू नैना काले तेरे में हवाले हुआ सीने से लगा ले आ मैं तेरा ओ दोनों धीमे धीमे जले आजा दोनों ऐसे मिले जमीन पे लगे ना तेरे ना मेरे पाँव रे मन के धागे Like that. दिल ये बेचैन में रस्ते पे नैन में दिल ये बेचैन में रस्ते पे नैन में जिंदगी में हाल है सुर है ना ताल है आजा सवैया ताल से ताल मिला हो ताल से ताल मिला Kirdaka junuta dimta kirdaka junuta dimta kirdaka junuta dumta dum ta na 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 dum dum ta na 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 dum dum agapa dum dum ta na na de na 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 dum dum agasa ragda dum da 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 di ra na 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 da dagda dum da dagda dum dagda dum 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 da na 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 di na 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 dum kirta na di ra na gama gama ma gama ba ma ga sa ni sa kirta na di ra na gama gama ma gama ba ma ga sa ni sa kirta na di ra na gama gama ma gama ba ma ga sa ni sa come now follow my lead come now follow my lead I'm in love with your body I'm in love with your body I'm in love with your body every day discovering something brand new I'm in love with the shape of you
ಧನ್ಯವಾದಗಳು ಪುಟಾಣಿಗಳಿಗೆ. ಒಂದು ಸೂಚನೆ ಅಷ್ಟೇ. ನಿನ್ನೆ ನಮ್ಮ LKG ಮತ್ತು UKG ಇಂದ ಹಿಡಿದು 7ನೇ ಕ್ಲಾಸಿನವರೆಗೆ ಛದ್ಮವೇಷ ಸ್ಪರ್ಧೆ ಇತ್ತು. ಭಾಳ ಉತ್ಸಾಹದಿಂದ ಎಲ್ಲ ಮಕ್ಕಳು ಭಾಗವಹಿಸಿದರು. ನಾವೊಂದು 2 ವರ್ಷದಲ್ಲಿ ಛದ್ಮವೇಷ ನಿಲ್ಲಿಸಿದ್ದೆವು, ಆದರೆ ಕಳೆದ ಈ ವರ್ಷದಿಂದ ಪುನಃ ಆರಂಭಿಸಿದ್ದೇವೆ. ಯಾಕೆಂತೇಳಿದರೆ ಒಳ್ಳೆಯ ಪ್ರತಿಭೆಗಳು ನಮ್ಮ ಮಕ್ಕಳಿದ್ದಾರೆ, ಹೆತ್ತವರು ಒಳ್ಳೆಯ ಪ್ರೋತ್ಸಾಹ ಕೊಡ್ತಾರೆ. ಆದರೆ ನಿಮಗೆ ಗೊತ್ತಿದೆ, ಭಾಗವಹಿಸಿದಂಥ ಎಲ್ಲರಿಗೂ ಬಹುಮಾನ ಕೊಡಲಿಕ್ಕೆ ಆಗೋದಿಲ್ಲ. LKG ಪ್ರೀ ಪ್ರೈಮರಿಯಲ್ಲಿ 22 ಮಕ್ಕಳು ಭಾಗವಹಿಸಿದರು. ಛದ್ಮವೇಷ ಸ್ಪರ್ಧೆಯಲ್ಲಿ ಬಹುಮಾನ ಕೊಟ್ಟದ್ದು 4 ಜನರಿಗೆ ಮಾತ್ರ. ಆದರೆ ನಮ್ಮ ಪೇರೆಂಟ್ ಅವರು ತಮ್ಮ ಸ್ವ ಇಚ್ಛೆಯಿಂದ ಇಲ್ಲಿ ಬಂದು ಹೇಳಿದರು, ಸರ್ ನಾನು ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೆ ನನ್ನ ಲೆಕ್ಕದಲ್ಲಿ ನೀವು ಬಹುಮಾನ ಅವರಿಗೊಂದು ಕೊಡಬೇಕು ಅಂತೇಳಿ ಕೇಳಿಕೊಂಡಿದ್ದಾರೆ. ನಮ್ಮ ಆಯಿಷಾ, ಪ್ರೀ ಪ್ರೈಮರಿ ಆಯಿಷಾ ಮೇಡಮ್ ಅಂದರೆ ನಮ್ಮ ಪೇರೆಂಟ್. ಹಾಗೆ ಅವರೊಂದು ಕ್ರಯಾನ್ಸರೊಂದು ಕಟ್ಟಿಕೊಟ್ಟಿದ್ದಾರೆ, ಎಲ್ಲ ಮಕ್ಕಳಿಗೆ ನೀವು ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೆ ಬಹುಮಾನ ಕೊಡಬೇಕು ಸರ್, ಅದು ನನ್ನ ಲೆಕ್ಕದಲ್ಲಿ ಅಂತೇಳಿ. ಅದನ್ನು ನಾನೀಗ ಆ ಮಕ್ಕಳಿಗೆ ಗೊತ್ತಿಲ್ಲ, ನಾವು ನಾಳ್ದು ಸೋಮವಾರ ಅಸೆಂಬ್ಲಿಯಲ್ಲ ಬಹುಮಾನ ಅವ್ರಿಗೆ ಕೊಡ್ತೇವೆ. ಯಾಕಂತೇಳಿದರೆ ಸಣ್ಣ ಮಕ್ಕಳಲ್ಲ, ಅವರಿಗೊಂದು ಬಹುಮಾನ ಕೊಟ್ಟಾಗ ಇನ್ನಷ್ಟು ಪ್ರೋತ್ಸಾಹ ಆಗ್ತದೆ. ಅದನ್ನು ನಾನು ನಮ್ಮ ಪ್ರೀ ಪ್ರೈಮರಿ ಟೀಚರ್ ರಾಜೇಶ್ವರಿ ಟೀಚರ್ಗೆ ಹಸ್ತಾಂತರಿಸ್ತಾ ಇದ್ದೇನೆ. ಅವರಿಗೆ ಆಯಿಷಾ ಇವರಿಗೆ ಒಂದು ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು. ಧನ್ಯವಾದಗಳು ಸರ್. ಮುಂದೆ 5D ತರಗತಿಯಲ್ಲಿ ಬಹುಮಾನಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ನಳಿನಿ ಟೀಚರ್ ಇವರು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಟೀಚರ್ ಪ್ಲೀಸ್ ವೇದಿಕೆಗೆ ಬನ್ನಿ. ಪ್ರಥಮ ಬಹುಮಾನ ಭುವಿ ಯು 5D, ದ್ವಿತೀಯ ಬಹುಮಾನ ನವೀಶ್ 5D. ಮಕ್ಕಳು ಬೇಗ ವೇದಿಕೆಗೆ ಬರಬೇಕು. ಭುವಿ ಯು ಮತ್ತು ನವೀಶ್. ಟೀಚರ್ ಮುಂದೆ 5E ತರಗತಿಯಲ್ಲಿ ಪ್ರಥಮ ಬಹುಮಾನ ಮೊಹಮ್ಮದ್ ಶಿಹಾನ್, ದ್ವಿತೀಯ ಬಹುಮಾನ ಅಭಿಜ್ಞಾ ಗಂಗಾ. 5C ಪ್ರಥಮ ಬಹುಮಾನ ಲಿಖಿತಾ ಟಿ. ಒಂದು ಸೂಚನೆ, 6A ತರಗತಿಯ ಗಣ್ಯ ನಮ್ಮ ಕಾಯ್ತಾ ಇದ್ದಾರೆ. ಮಗು ಎಲ್ಲಿದ್ರು ಅಮ್ಮನ ಹತ್ರ ಹೋಗಬೇಕು. ಧನ್ಯವಾದಗಳು ಟೀಚರ್. खुश रहना हमेशा बस यही चाहते हैं हम, हंसते हंसते जिंदगी सवारे. खुश रहना हमेशा बस यही चाहते हैं हम.
ടെൻഷനടിച്ചു ചങ്കുപറിച്ചു ചേർന്നൊരു കല്യാണം. ചങ്കു കൊടുക്കും ചൻസുകളെല്ലാം മാർപ്പ് വിളിച്ച് കൂടണ കല്യാണം. തകിലടിയോ നിറപടിയോ മധുരവിടെ വിളിയറിയോ ടെൻഷനടിച്ച് ചങ്കുപറിച്ച് ചേർന്നൊരു കല്യാണം. ಧನ್ಯವಾದಗಳು ಪುಟಾಣಿಗಳಿಗೆ. ಮುಂದೆ 6ನೇ ತರಗತಿಯಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲು ರತ್ನಾವತಿ ಟೀಚರ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ರತ್ನಾವತಿ ಟೀಚರ್, ಕ್ಷಮಿಸಿ, ಪದ್ಮಾವತಿ ಟೀಚರ್, ಪದ್ಮಾವತಿ ಟೀಚರ್, ಪದ್ಮಾವತಿ ಟೀಚರ್. 6A ಪ್ರಥಮ ಲಕ್ಷ್ಮಿ ಎಚ್, ದ್ವಿತೀಯ ಪ್ರಜ್ವಲ್ ಡಿ. ಲಕ್ಷ್ಮಿ ಎಚ್, ಪ್ರಜ್ವಲ್ ಡಿ. 6B ಪ್ರಥಮ ಆಪ್ತಿ, ದ್ವಿತೀಯ ದೀಕ್ಷಾ. 6B ಪ್ರಥಮ ಆಪ್ತಿ, ದ್ವಿತೀಯ ದೀಕ್ಷಾ. 6C ಪ್ರಥಮ ಹರ್ಪಿತಾ, ದ್ವಿತೀಯ ಧ್ರುವಿ. 6C ಪ್ರಥಮ ಹರ್ಪಿತಾ, ದ್ವಿತೀಯ ಧ್ರುವಿ. 6D ಫಾತಿಮತ್ ಶಿಜ್ಮಾ, ದ್ವಿತೀಯ ಆಯಿಷತ್ ಜುಲ್ಫಾ. 6D ಪ್ರಥಮ ಫಾತಿಮತ್ ಶಿಜ್ಮಾ, ದ್ವಿತೀಯ ಆಯಿಷತ್ ಜುಲ್ಫಾ. ಧನ್ಯವಾದಗಳು ಟೀಚರ್.
സ്വരപത്ത് പറഞ്ഞ് രസിച്ച് പല അത്തര തെച്ച് വിരാജിച്ച് ഏനാന്തത്തിലെ കുട്ടികൾ ചുറ്റിലും കുത്തിമറിഞ്ഞ് നടുപന്തലിലോടി നടന്ന് ചിലർ കൊന്നല തൂങ്ങുന്നേ പുതുനാരി നാണം കൊണ്ട് കുണുങ്ങി സാരി കാഞ്ചിപുരം ഉടുത്തൊരുങ്ങി മാനക്കാരിൽ വരുന്നതും ഹാരവും തരുന്നതും ഓർത്ത് കരളിൽ കുളിരിറങ്ങി മംഗളമാരുടെ അങ്കിളി മുമ്പിൽ അങ്കി മറിയണ അമ്പി മലിട്ട് അരച്ച് വരച്ചൊരുമായി രാജേ പന്തല കടകിലെ ഒപ്പനയാടണ 40 നിന്നണ സുന്ദരിമാരുടെ കജ്ജിലും കാലിലും മഞ്ചരിലങ്ങളുമായി രാജേ കാച്ചിയൊടുത്തും കൊണ്ട് പാച്ചില് പായുന്നുണ്ട് കല്ലാച്ചി നിന്നും വന്ന വലിയമ്മായി പച്ച നിറത്തിലുള്ള റീബാനും ഉച്ചം കൊണ്ട് കച്ചേര കുറ്റിച്ചിര ചിരയമായി ജനലിനോരം ചാലമെറിഞ്ഞ പെൺമണിമാരുടെ കണ്ണിനെ കണ്ട് കൺമുന കൊണ്ട് ചൂണ്ടെറിഞ്ഞ് തിരിഞ്ഞ് മറിഞ്ഞ് നടന്ന് കളിക്കും മനുഷ്യന്മാർക്കൊരു മോഹം ഈ സംഗതി തന്നെ പ്രേമം ഇത് അങ്ങനെ ഇങ്ങനെ കൽവിൽ കനവിൽ മണിയണ സരിഗമ പദനിസ നാരി പുതുനാരി നാണം കൊണ്ട് കുണുങ്ങി സാരി കാഞ്ചിപുരം ഉടുത്തൊരുങ്ങി മാനക്കാരിൽ വരുന്നതും ഹാരം തരുന്നതും ഓർത്ത് കരളിൽ കുളിരിറങ്ങി. ಹಲೋ ಧನ್ಯವಾದಗಳು ಪುಟಾಣಿ ಮಕ್ಕಳಿಗೆ. ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ಮುಂದುವರಿತಾ ಇದೆ. ವಿದ್ಯಾವರ್ಧಕ ಪ್ರೌಢ ಪ್ರಾಥಮಿಕ ಶಾಲೆ ಮಿಯಪ್ಪದವು 2025-26ನೇ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿದಂತಹ ಈ ಊರಿನ ಎಲ್ಲ ವಿದ್ಯಾಭಿಮಾನಿ ಬಂಧುಗಳನ್ನು ಶಾಲೆಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಈ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ 7th B ತರಗತಿಯಲ್ಲಿ ಉನ್ನತ ಸ್ಥಾನವನ್ನು ಪಡೆದಂತಹ ಮಕ್ಕಳನ್ನು ಆಧರಿಸುವ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಶಾಲಾ ಸಂಚಾಲಕಿಯರಾದಂತಹ ಶ್ರೀಮತಿ ರಾಜೇಶ್ವರಿ ಎಸ್ ರಾವ್ ಅವರು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಸ್ತಾ 7th B ಫಸ್ಟ್ ಪ್ಲೇಸ್ ಗೋಸ್ ಟು ಕೃಪಾ. 7th B ಫಸ್ಟ್ ಪ್ಲೇಸ್ ಗೋಸ್ ಟು ಕೃಪಾ. Second place goes to Reshma KJ. 7th B. Second place goes to Reshma KJ. 7th B. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಮ್ಮ ಈ ಕಾರ್ಯಕ್ರಮವು ನೇರ ಪ್ರಸಾರ ನಮ್ಮ ಮೀಡಿಯಾ ಚಾನಲ್ ಮೂಲಕ ನಡೀತಾ ಇದೆ. ಕೆಲವೊಂದು ಪುಟಾಣಿ ಮಕ್ಕಳು ಅದಕ್ಕೆ ಅಡ್ಡ ಬಂದು ನೇರ ಕಾರ್ಯಕ್ರಮಕ್ಕೆ ತಟಸ್ಥ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಪುಟಾಣಿ ಮಕ್ಕಳು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಸರಿ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಕ್ಕೆ ಗಲ್ಲು ಗಲ್ಲೆನ್ನುತ್ತಾ ಗೆಜ್ಜೆ ಹಾಡಿಗೆ 6A ಹುಡುಗಿಯರು ಹೆಜ್ಜೆ ಹಾಕ್ತಾ ಇದ್ದಾರೆ.
అయ్యమయ్య మాట కళ్ళు కల్లెడుతావు దోస్తే కళ్ళు కల్లెడుతావు మస్తి కుస్తీ ఎల్లి దోస్తే కళ్ళు కల్లెడుతావు కళ్ళు కల్లెడుతావు దోస్తే కళ్ళు కల్లెడుతావు మస్తి కుస్తీ ఎల్లి దోస్తే కళ్ళు కల్లెడుతావు. ಧನ್ಯವಾದಗಳು. ಮುಂದಕ್ಕೆ ರಿಮಿಕ್ಸ್ ಸಾಂಗ್ ಡ್ಯಾನ್ಸ್ ಫ್ರಮ್ 5th D ಗರ್ಲ್ಸ್. മകരമാസ പെണ്ണേ മലയിറങ്ങി പുഴയിൽ മുങ്ങിവാ കുയിലിറങ്ങണ കുളിരൊഴിക്കും കാറ്റേ പൂവളക്കിനു പെണ്ണു പൊത്താൻ വാ കണ്ണൻ വന്നെത്തും നേരം കണ്ണിൽ കടലിന്റെ താളം ഇരവാം കൈയിന്റെ മധുരത്തുമ്പേ നീലാ മരം കുളിരണ മകരമാസ പെണ്ണേ മലയിറങ്ങി പുഴയിൽ മുങ്ങിവാ കുഞ്ഞുനെഞ്ചിൽ കുയിലിറങ്ങണ കുളിരൊഴിക്കും കാറ്റേ പൂവളക്കിനു പെണ്ണു പൊത്താൻ വാ
बंदी डोरी रे गलियों में भागती सोती ना जागती झूठती भागती रातों में चांदनी है चांद पीछे पड़ा घुमेरी गोरी चली कहाँ चोरी चोरी आवाज़ें है बंदी डोरी रे शर्म छोड़ी थोड़ी थोड़ी नैनों की है बोले छोड़ी प्रेशर में गर्मी रे अपनी फेमस है रात वाली यारियां जाने सारा जहां बेथलपुर मां सुन ले ओ छोरिया झूमे नगरिया जब जब ये घूमे हमारी यार तारी कमरिया तारी कमरिया बेथलपुर मां बाबो वाग्यो ने मारो सूतो सोनीडो जाग्यो जवान लाल भम्मरिया रे लाल भम्मरिया भम्मरिया रे लाल भम्मरिया पतंग जुड़ी जुड़ी जाए उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए दो दिल उड़े ऊंचे आसमानों में जुड़े दो दिल उड़े ऊंचे आसमानों में जुड़े एवो पाणचे खलासी मने कई दोने एना सामने ठिकाना मने दई दोने एवो पाणचे खलासी मने कई दोने गोतिलो तमे गोतिलो एवो पाणचे खलासी मने कई दोने एना सामने ठिकाना मने दई दोने एवो पाणचे खलासी मने कई दोने गोतिलो तमे गोतिलो ಧನ್ಯವಾದಗಳು. ಮುಂದಕ್ಕೆ ರಿಮಿಕ್ಸ್ ಸಾಂಗಿಗೆ ಹೆಜ್ಜೆ ಹಾಕಲಿದ್ದಾರೆ 6th D ಮತ್ತು 7th D ಬಾಯ್ಸ್. ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ನೃತ್ಯಗಳ ನಂತರ ಈ ವೇದಿಕೆಡೆ ತುಳು ಹಾಸ್ಯಮಯ ನಾಟಕ
ಸೇತುರಾಮ ಅಯ್ಯರ್ CBIs. வண்ணமயிலேறும் என் தங்க வடிவேலோ கந்தன் உன்னை காண தினம் ஓடி வருவேனோ செந்தமிழை காக்கும் வேல் செவல் கொடியானோ எண்ணி எண்ணி பாடும் என்னை கந்தன் அறிவானோ தோளிலே பால்காவடி சுமந்து ஓடினேன் மேடு பாலங்கள் கடந்து ஆடினேன் அவன் ஆலயம் நுழைந்து பாடினேன் வடிவேலனை நினைத்து தோளிலே பால்காவடி சுமந்து ஓடினேன் மேடு பாலங்கள் கடந்து ஆடினேன் அவன் ஆலயம் நுழைந்து பாடினேன் வடிவேலனை நினைத்து தந்தைக்கு உபதேசம் செய்து சுவாமி மலை ஆள்பவன் நீ மாம்பழத்தில் கோபம் கொண்டு பழனி மலை ஆண்டவன் நீ கடலோரமாக செந்தூரிலே வாழ்பவன் நீ வள்ளிதேவ யானையுடன் தனிகை நாயகன் நீ.
ಧನ್ಯವಾದಗಳು. ಮುಂದಕ್ಕೆ ತುಳು ಹಾಡಿಗೆ ನೃತ್ಯ ಹಾಕಲಿಕ್ಕಿದ್ದಾರೆ 5th D ಬಾಯ್ಸ್. ರಾಜಣ್ಣನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ ಕರೆಂಟ್ ಜವನಿರ್ ಪ್ರೆಸೆಂಟ್ ಆತಿರ್ ಕಲರ್ಫುಲ್ ಸೆಟ್ಟನ್ ಪವರ್ಫುಲ್ ಮಾಡ್ತಿರ ಲೋಕಲ್ ಟ್ರ್ಯಾಕಿಗೆ ಸಿಂಗಲ್ ನಡ್ತಿದೆ ಮಿಂಗಲ್ಲಾದ ಕಂಗಾಲಾಯ ಬಾರಿ ಖುಷಿ ಜಾಲಿಡ್ ತಪ್ಪಾನ್ ಕುಚ್ಚಿ ಪಾಡೋದು ಫುಲ್ ಸ್ವಾಗಡ್ ನ್ಯೂಟ್ರಲ್ ಆಪಡೆ ಕೇರೆ ಡುಪ್ಪಡು ಸೇರೊಂದು ಪಲ್ಲೆಗೆ ಜವನೇರೆ ಜೈ ಜೈ ಮನದಾನಿ ಕಾಂಡನೆ ನಿಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ತೂ ಎರಡ ಪನುವಾರ ಸೈ ಸೈ ತಕಿಟ ತಕ ರಿಪಿಟ್ ತುಕ ನಲಿಪುದ ಮಾಲ್ಪೀಟ್ ನಲಿಪುದ ಮಾಲ್ಪೀಟ್ ఫేస్ టు ఫేస్ చువడే మగ చెప్పుల సురుకు జాలిడే అక్కులు ముక్కులు సేరొందు నడిపులే ఇక్కడే కత్తడ బండరు నమ్మతులు వెళ్తైలు తుడే ఐసా కత్తరు నమ్మ సూపర్ స్టార్ పార్టీ ఫిలి హే యా ಜವನೇರೆ ಜೈ ಜೈ ಮನದಾನಿ ಕಾಂಡನೆ ನಿಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ತೂ ಎರಡ ಪನುವಾರ ಸೈ ಸೈ ತಕಿಟ ತಕ ರಿಪಿಟ್ ತುಕ ನಲಿಪುದ ಮಾಲ್ಪೀಟ್ ನಲಿಪುದ ಮಾಲ್ಪೀಟ್ ಧನ್ಯವಾದಗಳು. ದೇವಿ ಲೈಟ್ ಆ್ಯಂಡ್ ಸೌಂಡ್ ಸುಂಕದಕಟ್ಟೆ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು. ಮುಂದಕ್ಕೆ ರಂಗೀಲಾ ಮಾರೋ ಡೋಲ್ನ ಹಾಡಿಗೆ ಹೆಜ್ಜೆ ಹಾಕಲಿಕ್ಕಿದ್ದಾರೆ 6th B ಸ್ಟ್ಯಾಂಡರ್ಡ್ ಗರ್ಲ್ಸ್. रंगीला मारो ढोल
ಧನ್ಯವಾದಗಳು. ಮುಂದಕ್ಕೆ ಕೆಲವು ನೃತ್ಯಗಳ ನಂತರ ನೀವು ನಿರೀಕ್ಷಿಸುವ ನಾಟಕ ಸೇತುರಾಮ ಅಯ್ಯರ್ CBI ತುಳು ಹಾಸ್ಯಮಯ ನಾಟಕ. ಮುಂದಕ್ಕೆ ವೇದಿಕೆಯಲ್ಲಿ ಸಲಾಂ ಸೋಲ್ಜರ್ 6th C ಬಾಯ್ಸ್ ಡ್ಯಾನ್ಸ್. ರಣ 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 ಕಲಿಯೋ ಯುದ್ಧ ಭೂಮಿಯೇನೆ ಇವ ಕಳೆಯೋ ಧಗ 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 ಉರಿಯೋ ರಣ ಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು ಸಾಗರವೇ ಉಕ್ಕಿ ಹರಿದರು ಎದುರಾಳಿ ಎದುರಿಗೆ ನಿಲ್ತರು ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನಗಣ ಮನ ಎದೆಯಲಿದೆ ಓಹೋ ಬಲಿದಾನ ಕುರು ನೀನು ರೆಡಿಯೋ ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ ಓಹೋ ಎಂದೆಂದು ನಿಂಗೆ ಜಹೋ ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯವರೆಗೆ ನಿನ್ನ ನಡುಕ ಆ ವೈರಿ ಪಡೆಗೆ ನಿನ್ಗೆ ಎಲ್ಲಿ ಭಯವಿಲ್ಲ ರಣರೋಚಕ. ನಿನ್ನ ನೆರಳೆ ಧೈರ್ಯ ನಮಗೆ ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮಗೆ ನಿನ್ನ ಸೇವೆ ಶ್ರೇಷ್ಠ ನಮಗೆ ಗಡಿಯಲ್ಲಿ ಸಿಡಿದೇಳುವ ಸೈನಿಕ. ದಿನವೂ ಹೋರಾಟ ಬಂದೂಕಿನ ಒಡನಾಟ ಹೊಸ ಸಮರದ ಸೆಣಸಾಟ ಓ ನೀನು ಧೈರ್ಯದ ಸಾಮ್ರಾಟ ಎಂತವರ ಬಿಟ್ಟಿರುವೆ ಬಯಕೆಗಳ ತೊರೆದಿರುವೆ ದೃಢವಾಗಿ ನಿಲ್ತಿರುವೆ ಈ ದೇಶಕ್ಕೆ ಮುಡಿಪಾಗೆ ಇರುವೆ ಈ ಕೇಸರಿ ಬಿಳಿ ಹಸಿರು ನಿನ್ನೆದೆಯ ಪ್ರತಿ ಉಸಿರು ಅಜರಾಮರ ಹೆಸರು ನಿನಗೆ ಸಾಟಿ ಯಾರೋ ದಿನ 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 ದುಡಿವೆ ನೀನು ಓಹೋ ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿ ಓಹೋ ಕಣ ಕಣದಲ್ಲೂ ದೇಶ ಪ್ರೇಮ ಓಹೋ ಎಂದೆಂದು ನಿಂಗೆ ಜಯ ಹೋ ಸಲಾಂ ಸೋಲ್ಜರ್. ನಮ್ಮ ದೇಶದ ಮೂಲೆ ಮೂಲೆಯ ಗಡಿಯನ್ನು ಕಾಯುತ್ತಿರುವ ನಮ್ಮ ದೇಶದ ಸೈನಿಕರಿಗೆ ಒಂದು ಸಲಾಂ. ಮುಂದಕ್ಕೆ 6C ಹುಡುಗಿಯರಿಂದ ಒಂದು ಮಲಯಾಳಂ ರಿಮಿಕ್ಸ್ ಹಾಡಿಗೆ ನೃತ್ಯ. ಕಾರ್ಯಕ್ರಮದ ಕೊನೆಯಲ್ಲಿ ಸೇತುರಾಮ್ ಅಯ್ಯರ್ CBI ತುಳು ಹಾಸ್ಯಮಯ ಧ್ವನಿ ಮುದ್ರಿತ ನಾಟಕ
ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವುದಕ್ಕಿದ್ದೇವೆ. ನಾಟಕದ ರಚನೆ, ನಿರ್ದೇಶನ ಮತ್ತು ಧ್ವನಿ ಮುದ್ರಣದಲ್ಲಿ ನಮ್ಮ ಶಾಲಾ ಅಧ್ಯಾಪಕರಾದ ಶ್ರೀಯುತ ರಾಮಚಂದ್ರ ಸರ್ ಮತ್ತು ಕೃಷ್ಣ ಶರ್ಮಾ ಸರ್ ಅವರು ಈ ನಾಟಕವನ್ನು ರಚಿಸಿ ನಿರ್ದೇಶಿಸಿದ್ದಾರೆ. ತುಳು ಹಾಸ್ಯಮಯ ನಾಟಕ ಸೇತುರಾಮ್ ಅಯ್ಯರ್ CBI. ಈಗ ಮಲಯಾಳಂ ರಿಮಿಕ್ಸ್ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ 6th C ಗರ್ಲ್ಸ್. ശശികല ചാർത്തിയ ദീപാവലയം നന്ദനം നിശയൊരു കാർത്തിക വർണ്ണാഭരണം കളനൂപുര ശിഞ്ചിത രഞ്ജിത മേളം ഒരു കൈത്തിരി നെയ്ത്തിരി വിടരും യാമം വരമരുളു പൊരുളും ഉയരും ഉണരും ദേവി തനനം തനനം ചിത്തും കാറ്റേ കൊതിച്ചു പൂങ്കാറ്റേ മണിത്തുമ്പപ്പൂവിൻ തേനും തായോ ചിത്തും കാറ്റേ കൊതിച്ചു പൂങ്കാറ്റേ ചിഞ്ചക ചക്കം ചക്കം ചിഞ്ചക ചക്കം മണിത്തുമ്പപ്പൂവിൻ തേനും തായോ ചിഞ്ചക ചക്കം ചക്കം ചിഞ്ചക ചക്കം ഓലോലം തുടിച്ചു പാടാം ഓലക്കം മതിച്ചൊന്നാടാം മാണിക്കച്ചിറകിലേറാം മാമ്പൂവും തിരഞ്ഞു പാറാം മനസ്സിലൊരു ഉത്സവമല്ലേ മതിമറന്നേറുകയല്ലേ അക്കര ദിക്കണ ചക്കര മാവിലൊരുത്തിരി മുത്തരി മുന്തിരി മണിയുടെ കിങ്ങിണി കെട്ടിയ ചെറുചെറു കൂട് തുറന്ന് പറന്നിടും മഞ്ഞയുടെ ചിറകളി പടഹവും ഇളകിയ ബഹളവും ഒരു ചെറു കലഹവും അതിലൊരു മധുരവും അതുവഴി ഇതുവഴി പലവഴി പരതിയും ഒടുവിൽ നടന്നൊരു ചിതറിയ പറവുകളാം. മുന്തിരി പാടം പൂത്തനിക്കാൻ കൊണ്ടുപോവാം മുത്തുപോലെ നിന്നെ നെഞ്ചിൽ കാത്തു വെച്ചോളാം പൊട്ടുപൊട്ടൻ പട്ടുനെറ്റിയിൽ ഉമ്മ വെച്ചോളാം പവിഴ ചിന്തിലെ പണ്ണനൊങ്കിലെ പാൽക്കരനോളാം പാനി 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 the weather is so sunny let's drink a bit of honey it's cooling it down മുന്തിരി പാടം പൂത്തനിക്കാൻ കൊണ്ടുപോവാം മുത്തുപോലെ നിന്നെ നെഞ്ചിൽ കാത്തു വെച്ചോളാം
ಧನ್ಯವಾದಗಳು. ಮುಂದಕ್ಕೆ ಕಂದೋ ಸೆ ಮಿಲ್ತೆ ಕದಂ ಈ ಹಾಡಿಗೆ 7th C 7th D ಮತ್ತು 7th E ಮಕ್ಕಳು ಹೆಜ್ಜೆ ಹಾಕ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನೀವು ನಿರೀಕ್ಷಿಸುವ ತುಳು ಹಾಸ್ಯಮಯ ನಾಟಕ ಸೇತುರಾಮ್ ಅಯ್ಯರ್ CBI. ओ देख मेरे तेरी शान पे सदके कोई धन है क्या तेरी धूल से बढ़ के तेरी धूप से रोशन तेरी हवा पे जिंदा तू बाग है मेरा मैं तेरा परिंदा. कंधों से मिलते हैं कंधे कदमों से कदम मिलते हैं हम चलते हैं जब ऐसे तो दिल दुश्मन के हिलते हैं. हमसे मिलते हैं कंधे कदमों से कदम मिलते हैं हम चलते हैं जब ऐसे तो दिल दुश्मन के हिलते हैं. कंधों से मिलते हैं कंधे कदमों से कदम मिलते हैं हम चलते हैं जब ऐसे तो दिल दुश्मन के हिलते हैं. निकले हैं मैदान में हम चाहते भी पर लेकर अब देखो दम लेंगे हम जाके अपनी मंजिल पर. खतरे से हंस के खेलना इतनी तो हमें हिम्मत है मोड़े कलाई मौत की इतनी तो हमें ताकत है. हम सरहदों के वास्ते लोहे की एक दीवार है हम दुश्मनों के वास्ते होशियार हैं तैयार हैं. अब जो भी हो शोला बन के पत्थर है पिघलाना अब जो भी हो बादल बन के पर्वत पर है छाया. कंधों से मिलते हैं कंधे कदमों से कदम मिलते हैं हम चलते हैं जब ऐसे तो दिल दुश्मन के हिलते हैं. हो मारे या कोई मारे ना यहाँ अपनी भी थोड़ी अदा थोड़ा अंदाज है. ऐसे हैं चाहे वैसे हैं अरे जो भी हैं जैसे हैं खुद पे हमें नाज है. जाने ना हमको ये जमाना चाहो तो हमको आज़माना. यार बाज हम जान साज हम इश्क बाज दिल वाले कहते हैं हमको प्यार से यार से यार से कहते हैं हमको प्यार से. दिया वाले छू लेते दिल के तार से दिया वाले हर जीत छीन ले हार से. दिया वाले दुश्मन के छक्के छुड़ा दे उंगली पे सबको नचा दे. दुश्मन के छक्के छुड़ा दे हम इंडिया वाले. ನಮ್ಮ ದೇಶದ ಗಡಿಯಲ್ಲಿಯೂ ಈ ದೇಶವನ್ನು ರಕ್ಷಣೆ ಮಾಡುತ್ತಿರುವ ನಮ್ಮ ಸೈನಿಕರಿಗೆ ಒಂದು ಸಲಾಮನ್ನು ಹೇಳುತ್ತಾ ಮುಂದಕ್ಕೆ 6th D 7th B ಗರ್ಲ್ಸಿನ ಒಂದು ಸುಂದರವಾದಂತಹ ನೃತ್ಯದೊಂದಿಗೆ ವೇದಿಕೆಯಲ್ಲಿ 7B ಮತ್ತು 6D ವಿದ್ಯಾರ್ಥಿನಿಯರು ಶಾಲಾ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ವಿದ್ಯಾವರ್ಧಕ AUP ಶಾಲೆ ಮೀಯ ಪದವು ಇದರ
2025-26ನೇ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕೋತ್ಸವ The sun is up, so run it down. Get your money up. I put money down on all of us, on my people now, on what I love. Ooh, baby, it's dangerous. Your
The problems are just not the same to us. We're dealing with things you ain't seen before. We're feeling the weight of our ancestors. We're healing with ways that don't last too long. No help at the time and it obvious. No help for the weak, but the liquor strong. Plenty here for it for all of us. Now bring out the drums and the bitch. All my homies got rich to it that they said wouldn't work. Bring out the guns and the bitch. Hit the load up a clip. I'm gon' shoot up the place with them car. I see the bums that be wishing we end in the ditch. And the plan to see them and hurt. I see the love that we give and the love that we give. Sure everything come up full circle. We went from nothing to something. Got all of us jumping it that we made from the air. We went from running and gunning with nothing to stop it. Defeating the neighborhood bruh. They ain't the person alive that be matching the vibe. And honestly ain't even fair. They ain't the doing the driving the vision like I have unless I go look in the mirror, baby. So run it up. The sun is up. To run it down. Get your money up. I put money down on all of us. On my people now. On what I love. संख्या बढ़ जो यहाँ था वो अग्नि की जो पहली लपटों से खेला हो, अग्नि ने ही जो फला और फूला वो हम। आ कटार लेके आ, तलवार लेके आ, हजार लेके आ जा। कटार लेके आ, तलवार लेके आ, हजार लेके आ जा, आ जा।
ಧನ್ಯವಾದಗಳು. ಅತ್ಯದ್ಭುತವಾಗಿ ಹಾಡಿಗೆ ಹೆಜ್ಜೆ ಹಾಕಿದ 6D ಮತ್ತು 7B ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಮುಂದಕ್ಕೆ ನಮ್ಮ ಈ ವಾರ್ಷಿಕೋತ್ಸವಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಧನ್ಯವಾದವನ್ನು ಸಮರ್ಪಿಸುವುದಕ್ಕಾಗಿ ವೇದಿಕೆಗೆ ಶಾಲಾ ಮುಖ್ಯೋಪಾಧ್ಯಾಯರನ್ನು ಆಹ್ವಾನಿಸ್ತಾ ಇದ್ದೇನೆ. ಅದಾದ ನಂತರ ವಾರ್ಷಿಕೋತ್ಸವದ ಪ್ರಯುಕ್ತ ಕೊನೆಯ ಕಾರ್ಯಕ್ರಮ ಮಕ್ಕಳ ತುಳು ಹಾಸ್ಯಮಯ ನಾಟಕ ಸೇತುರಾಮ ಅಯ್ಯರ್ CBI ಧ್ವನಿ ಮುದ್ರಿತ ನಾಟಕ. ಕಾರ್ಯಕ್ರಮದ ಕೊನೆಯವರೆಗೆ ನಮ್ಮ ಜೊತೆ ಇದ್ದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾವರ್ಧಕ ಪ್ರೌಢ ಪ್ರಾಥಮಿಕ ಶಾಲೆ ಮಿಯಪ್ಪದವು ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಬಹಳ ಉತ್ತಮವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿ ಬಂದಿದೆ. ಎಲ್ಲರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಕೊಟ್ಟು ಅವರನ್ನು ಅಭಿನಂದಿಸಬೇಕು. ಯಾಕೆ ಅಂತ ಹೇಳಿದರೆ ಇದರ ಹಿಂದೆ ಶ್ರಮಪಟ್ಟವರು ನನ್ನ ಸಹೋದ್ಯೋಗಿ ಬಂಧುಗಳು. ಪ್ರತ್ಯೇಕವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದರೆ ಒಂದಷ್ಟು ಸ್ವಲ್ಪ ಸಮಯದಲ್ಲಿ ಒಳ್ಳೆಯ ಪ್ರದರ್ಶನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಎನ್ನುವುದು ಸಂತೋಷದ ವಿಚಾರ. ನಿಜವಾಗಿ ಕೂಡ ಜನವರಿ ಫೆಬ್ರವರಿಯಲ್ಲಿ ಸ್ಕೂಲ್ ಡೇ ಆಗುವ ಹಾಗೆ ಇಲ್ಲ. ಸರ್ಕಾರದ ನಿಯಮ ಪ್ರಕಾರ ಈ ಸಲ ಇಲೆಕ್ಷನ್ ಎಲ್ಲ ಡಿಕ್ಲೇರ್ ಆದ ಕಾರಣ ನಾವು ಜನವರಿಯಲ್ಲಿ ಮಾಡಬೇಕಾದವರು ಫೆಬ್ರವರಿಗೆ ಬಂದಿದ್ದೇವೆ. ಆದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿ ಬಂದಿದೆ. ನಮ್ಮೊಂದಿಗೆ ತುಂಬ ಜನರು ಸಹಕಾರ ಮಾಡಿದ್ದಾರೆ. ಅವರನ್ನು ಅಭಿನಂದಿಸುವ, ಧನ್ಯವಾದ ಕೊಡುವಂಥ ಒಂದು ಪುಟ್ಟ ಕಾರ್ಯಕ್ರಮ ನಾನಿದ್ದೇನೆ. ಒಂದನೇದಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂಥ ಶಾಲಾ ಮ್ಯಾನೇಜರ್ ರಾಜೇಶ್ವರಿ ಎಸ್ ರಾವ್ ಹಾಗೂ ಅವರ ಮನೆಯವರಿಗೆ ನಾವು ಆಭಾರಿಗಳಾಗಿದ್ದೇವೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ಲೈವ್ ಆಗಿ ನಮ್ಮ ಮೀಡಿಯಾ 24/7 ಇದರಲ್ಲಿ ಲೈವ್ ಸ್ಟ್ರೀಮ್ ಆಗಿದೆ. ಮುಂದೆ ನಿಮಗೆ ಯಾವಾಗ ಬೇಕಿದ್ದರೂ ಕೂಡ ಯೂಟ್ಯೂಬಲ್ಲಿ ನಿಮ್ಮ ಮಕ್ಕಳ ಕಾರ್ಯಕ್ರಮ ಹೇಗೆ ಆಗಿದೆ, ಕಾರ್ಯಕ್ರಮ ಎಲ್ಲವನ್ನು ಕೂಡ ನೋಡಲಿಕ್ಕೆ ಇನ್ನೊಮ್ಮೆ ಅವಕಾಶ ಇದೆ. ಈ ಲೈವ್ ಮೀಡಿಯಾದಲ್ಲಿ ಸಹಕರಿಸಿದಂಥ ನಮ್ಮ ಮೀಡಿಯಾ 24/7 ಇದರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಆಡಳಿತ ಮಂಡಳಿ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಯಾವುದೇ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿ ಆಗಬೇಕೆಂದು ಒಳ್ಳೆಯ ಧ್ವನಿಯ ವ್ಯವಸ್ಥೆ ಬೇಕು. ಅದಿದ್ದರೆ ಮಾತ್ರ ಕಾರ್ಯಕ್ರಮ ಯಶಸ್ವಿ ಆಗೋದು. ಧ್ವನಿಯಲ್ಲಿ ಸಹಕರಿಸಿದಂಥ ದೇವಿ ಸೌಂಡ್ಸ್ ಇದರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಮಾಲಕರಿಗೂ, ಇದರ ಪೂರ್ತಿ ನೇತೃತ್ವ ವಹಿಸಿಕೊಟ್ಟಂಥ ಪುಷ್ಪರಾಜ್ ಶೆಟ್ಟಿ ಇವರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಆತ್ಮೀಯರು, ನಮ್ಮ ಹಳೆ ವಿದ್ಯಾರ್ಥಿ ಈ ಎಲ್ಲ ಕಾರ್ಯಕ್ರಮವನ್ನು ತಮ್ಮ ಕ್ಯಾಮರಾದ ಮೂಲಕ ಸೆರೆ ಹಿಡಿದು ಭಾಳ ಸುಂದರವಾಗಿ ನಮಗೆ ಸಹಕರಿಸಿದಂಥ ನಾನು ಬಾಳಿಯೂರು ಅಲಂಕಾರ ಸ್ಟುಡಿಯೋ ಮಿಯಪ್ಪದವು ಇವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮಗೆ ಬೆಳಿಗ್ಗೆ ಮಕ್ಕಳಿಗೆಲ್ಲರಿಗೂ ಕೂಡ ಸಿಹಿ ಲಾಡು ಮೂಲಕ ನಮ್ಮೆಲ್ಲರನ್ನು ಸಿಹಿಗೊಳಿಸಿದಂಥ ರಘುವೀರ್ ಮತ್ತು ಪ್ರತಿಭಾ ದಂಪತಿಗಳಿಗೂ ಕೂಡ, ನಮ್ಮ ಶಾಲೆಯ ಅಧ್ಯಾಪಕಿಯರು ಅವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಎಲ್ಲರಿಗೂ ಪಾಯಸದ ವ್ಯವಸ್ಥೆ ಮಾಡಿಕೊಟ್ಟವರು ರಾಮಚಂದ್ರ ಗಟ್ಟಿ, ಅವರ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಮಯದಲ್ಲಿ ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಹಾಗೆ ಊಟದ ವ್ಯವಸ್ಥೆಯಲ್ಲಿ ಸಹಕರಿಸಿದಂಥ ಹೊಳ್ಳ ಕ್ಯಾಟರರ್ಸ್ನ ಕೃಷ್ಣ ಹೊಳ್ಳ ಮತ್ತು ಪ್ರಕಾಶ್ ಹೊಳ್ಳ, ಹಾಗೆ ಎಲ್ಲ ಮುಖವರ್ಣಿಕೆಯನ್ನು ಭಾಳ ಸುಂದರವಾಗಿ ಬೆಳಿಗ್ಗೆಯಿಂದಲೇ ನಡೆಸಿಕೊಟ್ಟವರು ನಮ್ಮವರೇ ಪ್ರಕಾಶ್ ಮತ್ತು ಕುಮಾರಿ ಸಾಕ್ಷಿ, ಇವಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಜನರು ನಮಗೆ ಬಹುಮಾನ ಕೊಡಲಿಕ್ಕೆ ನಮಗೆ ಸಹಕರಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ಹಾಗೆ ಪ್ರತ್ಯೇಕವಾಗಿ ನಮ್ಮ 4 ಜನ ಹೊಸ ಅಧ್ಯಾಪಕರು ನಮ್ಮೊಂದಿಗಿದ್ದಾರೆ. ತುಂಬ ಅಧ್ಯಾಪಕರು BLO ಡ್ಯೂಟಿಗೆ ಹೋದಾಗ ಅವರ ಕ್ಲಾಸು ತೆಗೆಯುವುದರ ಮೂಲಕ, ಅದಲ್ಲದೆ ಆ ಮಕ್ಕಳಿಗೆ ನೃತ್ಯವನ್ನು ಕಲಿಸಿದಂಥ ಕವಿತಾ ಮೇಡಮ್, ಶ್ರದ್ಧಾ ಮೇಡಮ್, ವಸುಧಾ, ಸುಲ್ತಾನ, ರಿನ್ಸಿ ಇವರನ್ನು ಕೂಡ ನಾನು ಅಭಿನಂದಿಸ್ತೇವೆ. ಯಾಕೆಂತ ಹೇಳಿದರೆ ಅವರು ಈ ವರ್ಷ ನಮ್ಮ ಹೊತ್ತಿಗೆ ಮಾತ್ರ ಇರೋದು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತಾ ಇದ್ದೇನೆ. ಅದಕ್ಕೂ ಮುಖ್ಯವಾಗಿ ನಮಗೆ ಊಟದ ವ್ಯವಸ್ಥೆಯಲ್ಲಿ ನಮ್ಮೆಲ್ಲ ಶುಚೀಕರಣ, ನೀರಿನ ವ್ಯವಸ್ಥೆ ಇದನ್ನೆಲ್ಲ ನಡೆಸಿಕೊಟ್ಟವರು ನಮ್ಮ ಕುಕ್ಗಳು. ನಮ್ಮ ಶಾಲೆಯ ಯಾವಾಗ ಕುಕ್
ಕೆಲಸ ಮಾಡ್ತಿರುವಂಥ ಗೋಪಾಲ, ಪುಷ್ಪ, ಹಾಗೆ ಇನ್ನೊಂದು ಶ್ರೀಮತಿ ಪುಷ್ಪ, ಶೇಖರಣ್ಣ, ಹರಿಣಾಕ್ಷಿ, ಸುರೇಶಣ್ಣ ಅವರನ್ನು ಕೂಡ ನೆನಪಿಕೊಳ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಎಲ್ಲ ಕಾರ್ಯಕ್ರಮ ಆಗುವಾಗ ಎಲ್ಲ ತರಗತಿಗಳನ್ನು ಬಿಟ್ಟು ಎಲ್ಲ ವಠಾರವನ್ನು ಶುಚಿಗೊಳಿಸಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಮಗೆ ಈ ಒಂದು ಕಾರ್ಯಕ್ರಮ ಲೈವ್ ಸ್ಟ್ರೀಮಲ್ಲಿ ಸಾಗಬೇಕಿದ್ರೆ ಒಂದಷ್ಟು ಖರ್ಚು ಇದೆ. ಅದರೊಟ್ಟಿಗೆ ನಾವು ಸ್ವಲ್ಪ ಜಾಹೀರಾತನ್ನು ಕೂಡ ಸಂಗ್ರಹಿಸಿದ್ದೇವೆ. ಒಂದು ಒಳ್ಳೆಯ ಪ್ರತಿಕ್ರಿಯೆ ಅದಕ್ಕೆ ಬಂದಿದೆ. ನಮ್ಮವರೇ ತುಂಬ ಸಹಕರಿಸ್ತಾರೆ. ನಾನು ಒಂದು ನಿಮಿಷ ಅವರೊಂದು ಹೆಸರನ್ನು ಹೇಳಿ ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಶ್ರೀಧರ್ ರಾವ್ RM ಆ್ಯಂಡ್ ಫ್ಯಾಮಿಲಿ ಸ್ಕೂಲ್ ಮ್ಯಾನೇಜರ್, ನಾರಾಯಣ ಯು ರಿಟೈರ್ಡ್ ಟೀಚರ್ VAPS ಮಿಯಪದವು, ಸತ್ಯನಾರಾಯಣ ಹೊಳ್ಳ ಆ್ಯಂಡ್ ಫ್ಯಾಮಿಲಿ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ನೀರ್ಚಲ್, ಶ್ರೀಕಾಂತ್ ರಾವ್ ಆ್ಯಂಡ್ ಫ್ಯಾಮಿಲಿ ರಿಟೈರ್ಡ್ HM GHS ಪೈಳ್ಕೆ ನಗರ್, ಬಾಲಕೃಷ್ಣ M ಆ್ಯಂಡ್ ಫ್ಯಾಮಿಲಿ ಉರ್ದು ಟೀಚರ್ VAPS ಮಿಯಪದವು, ಲಕ್ಷ್ಮೀ ಜಿ ಪ್ರಸಾದ್ ಸ್ಕೂಲ್ ಓಲ್ಡ್ ಸ್ಟೂಡೆಂಟ್, ರಾಗಸುಧಾ ಸಂಗೀತ ಶಾಲೆ ಹೊಸಂಗಡಿ, ಜೀವನ್ ಡಿಸೋಸಾ, ಮನೋಹರ ಚೌಟ, ಕಾರ್ತಿಕ್ ಕೊಂಡೆ, ಶ್ರೀಮತಿ ಭವ್ಯಶ್ರೀ ಮತ್ತು ಶ್ರೀ ಶರತ್ ಶೆಟ್ಟಿ ಹಾಗೂ ಮಾಸ್ಟರ್ ಸಾಯಿ ಶೆಟ್ಟಿ ಮಾಣೂರು, ಅರವಿಂದಾಕ್ಷ ಭಂಡಾರಿ ಆ್ಯಂಡ್ ಫ್ಯಾಮಿಲಿ ಹೆಡ್ಮಾಸ್ಟರ್ VAPS ಮಿಯಪದವು, ಪ್ರೇಮ್ಕಾಂತ್ ಶೆಟ್ಟಿ ಸ್ಕೂಲ್ ಓಲ್ಡ್ ಸ್ಟೂಡೆಂಟ್, ರಾಮಚಂದ್ರ KM ಆ್ಯಂಡ್ ಫ್ಯಾಮಿಲಿ ಹಿಂದಿ ಟೀಚರ್ VAPS ಮಿಯಪದವು, ಕೇಶವ್ ಭಟ್ ಆ್ಯಂಡ್ ಫ್ಯಾಮಿಲಿ ಮುಂಡ್ರಕಜೆ ಸ್ಕೂಲ್ ಓಲ್ಡ್ ಸ್ಟೂಡೆಂಟ್, ಫ್ರೆಂಡ್ಸ್ ವೆಜಿಟೇಬಲ್ ಶಾಪ್ ಮಿಯಪದವು, ಕೃಷ್ಣ ಶರ್ಮಾ ಕೆ ಟೀಚರ್ VAPS ಮಿಯಪದವು, ದಿವಾಕರ್ ರೈ ಆ್ಯಂಡ್ ಫ್ಯಾಮಿಲಿ ಸ್ಕೂಲ್ ಓಲ್ಡ್ ಸ್ಟೂಡೆಂಟ್, ಶಿವರಾಮ್ ನಾವಡ ರಿಟೈರ್ಡ್ ಟೀಚರ್ VAPS ಮಿಯಪದವು, ಇಬ್ರಾಹಿಂ ಬುಡ್ರಿಯಾ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಎಜುಕೇಷನ್ ಕಾಸರಗೋಡ್ ನಮ್ಮ ಶಾಲೆ ಹಳೆ ವಿದ್ಯಾರ್ಥಿ, ವೇದಾವತಿ ಟೀಚರ್ ರಿಟೈರ್ಡ್ ಟೀಚರ್ VAPS ಮಿಯಪದವು, ದಾಮೋದರ ಮಾಸ್ಟರ್ ಕಬ್ಬಿಣೈತು ರಿಟೈರ್ಡ್ ಟೀಚರ್ VAPS ಮಿಯಪದವು, ಜಗದೀಶ್ ಶ್ರೀ ಶೆಟ್ಟಿಗಾರ್ PTA ಪ್ರೆಸಿಡೆಂಟ್ VAPS ಮಿಯಪದವು, ಬೊಳಂಬು ಶಂಕರನಾಯ ಭಟ್ ಆ್ಯಂಡ್ ಫ್ಯಾಮಿಲಿ ಪ್ಲೆಕ್ಸ್ ಪಾಯಿಂಟ್ ಹೊಸಂಗಡಿ, ಶ್ರೀದೇವಿ ಪೂಜಾ ಸ್ಟೋರ್ಸ್ ಆ್ಯಂಡ್ ಮಿಯಪದವು, KJM ಫಾತಿಮಾ ಸ್ಟೋರ್ ಮಿಯಪದವು, GR ಲೈಟ್ ಆ್ಯಂಡ್ ಸೌಂಡ್ಸ್ ಮಿಯಪದವು, ಕ್ರಾಂಚೈನ್ ಕೇಕ್ಸ್ ಆ್ಯಂಡ್ ಡೆಸರ್ಟ್ ಹೊಸಂಗಡಿ, DS ಭದ್ರಿಯಾ ಜನರಲ್ ಸ್ಟೋರ್ ಮಿಯಪದವು, ರಾಮಕೃಷ್ಣ ಶೆಟ್ಟಿ ಮಾನೂರು ಕುಳೂರು ಓಲ್ಡ್ ಸ್ಟೂಡೆಂಟ್, ಡಾಕ್ಟರ್ ಸದಾಶೆಟ್ಟಿ ಸೇವಾ ಬಳಗ ಕೇಂದ್ರೀಯ ಸಮಿತಿ ಮಿಯಪದವು, ಮಲ್ಲಂಗಾಯಿ ಅಟೋಸ್ಪಾ NI ಸಿಸ್ಟರ್ಸ್ ಮದಂಗಲ್ಲು ನಮ್ಮ ಹಳೆ ವಿದ್ಯಾರ್ಥಿಗಳು, ಗ್ರೀನ್ ಸ್ಟಾರ್ ಮಿಯಪದವು, ಕಾಂತಾ ಬ್ರದರ್ಸ್ ಮಿಯಪದವು ನಮ್ಮ ಹಳೆ ವಿದ್ಯಾರ್ಥಿಗಳು, ದಿನೇಶ್ ರೈ ಕಳ್ಳಿಗೆ ನಮ್ಮ ಹಳೆ ವಿದ್ಯಾರ್ಥಿ, ಡಾಕ್ಟರ್ ಗಣೇಶ್ HK ಒಂದು ದೊಡ್ಡ ಮೊತ್ತವನ್ನು ಮಕ್ಕಳಿಗೆ ಬಹುಮಾನ ಕೊಡಲಿಕ್ಕೆ ಸಹಕರಿಸಿದ್ದಾರೆ ನಮ್ಮ ಹಳೆ ವಿದ್ಯಾರ್ಥಿ, ಮಾಸ್ಟರ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಮಿಯಪದವು, ರಿಲಯಬಲ್ ಎಂಟರ್ಪ್ರೈಸಸ್ ರಾಮಚಂದ್ರ ಗಟ್ಟಿ ಆ್ಯಂಡ್ ಫ್ಯಾಮಿಲಿ, AJ ಡಿಜಿಟಲ್ ಮಿಯಪದವು, ನಿಶಾನ್ ರೈ ನಮ್ಮ ಹಳೆ ವಿದ್ಯಾರ್ಥಿ, ಹರಿಸುಲಾಯ ಒಡ್ಡಂಬೆಟ್ಟು ಟೀಚರ್ VAPS ಮಿಯಪದವು, ಮಾಸ್ಟರ್ ತೌಶಿತ್, ಮಾಸ್ಟರ್ ದೀಕ್ಷಿತ್ ವಿಷ್ಣುನಗರ್ ಮುಂಡಿ ತಡ್ಕ, ಜಯಪ್ರಕಾಶ್ ನಾರಾಯಣ್ ತೊಟ್ಟತೋಡಿ ಆ್ಯಂಡ್ ಫ್ಯಾಮಿಲಿ ಮ್ಯಾನೇಜರ್ SVHS ಮಿಯಪದವು, ಶ್ರೀದೇವಿ ವೆಹಿಕಲ್ ಇನ್ಶೂರೆನ್ಸ್ ಮಿಯಪದವು, ಥೋಮಸ್ ಡಿಸೋಸ್ ಆ್ಯಂಡ್ ಫ್ಯಾಮಿಲಿ ಸ್ಕೂಲ್ ಓಲ್ಡ್ ಸ್ಟೂಡೆಂಟ್, ರಾಜಾರಾಮ್ ರಾವ್ ಆ್ಯಂಡ್ ಫ್ಯಾಮಿಲಿ ರಿಟೈರ್ಡ್ ಮಾಸ್ಟರ್ SVHS ಮಿಯಪದವು, ಸುನಿಲ್ ತಲಕ್ಕಿ ಸ್ಕೂಲ್ ಓಲ್ಡ್ ಸ್ಟೂಡೆಂಟ್, ಶಿವಸುಬ್ರಹ್ಮಣ್ಯ ಪ್ರಸಾದ್ PT ಟೀಚರ್ VAPS ಮಿಯಪದವು, ಅಶೋಕ್ ಕುಮಾರ್ ದಡ್ಡಂಗಡಿ ಆ್ಯಂಡ್ ಫ್ಯಾಮಿಲಿ ಟೀಚರ್ VAPS ಮಿಯಪದವು, ಜಾಸ್ಪಿನ್ ಅರ್ತ್ ಮೂವರ್ಸ್ ಮಿಯಪದವು, ಮೋಹನ್ ಶೆಟ್ಟಿ ಮಜ್ಜಾರ್ ಕುಳೂರು ಉದ್ಯಮಿ ಮುಂಬೈ, ಅಖಿಲೇಶ್ M ಸ್ಕೂಲ್ ಓಲ್ಡ್ ಸ್ಟೂಡೆಂಟ್, AMR ಟೈರ್ ಝೋನ್ ಮಿಯಪದವು, ಆದರ್ಶ್ ಕಂಪ್ಯೂಟರ್ ಕೋಚಿಂಗ್ ಕ್ಲಾಸ್ ಉಪ್ಪಳ, ಜಯರಾಮ D ರಿಟೈರ್ಡ್ HM VAPS ಮಿಯಪದವು, ದುರ್ಗಾ ಗಣೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಿಯಪದವು ಇದರ ಮಾಲಕರಾದ ಸುಬ್ಬಣ್ಣ ಆಳ್ವ, ಸುಧಾಕರ್ ರವಿ ರಿಟೈರ್ಡ್ HM VAPS ಮಿಯಪದ ಮತ್ತು ಪವನ್ ಆಳ್ವ ಬಾನಬೆಟ್ಟು. ಇಷ್ಟು ಜನ ನಮಗೆ ಲೈವ್ ಸ್ಟ್ರೀಮಲ್ಲಿ ಅವರ ಜಾಹೀರಾತನ್ನು ಕೊಟ್ಟು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದಕ್ಕಿಂತಲೂ ಮುಖ್ಯವಾಗಿ ಈ ಬೆಳಿಗ್ಗೆಯಿಂದ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಳ್ಳೆ ರೀತಿಯಲ್ಲಿ ಸಹಕರಿಸಿ ನಮ್ಮ ಹೆತ್ತವರಿಗೆ, ನಮ್ಮ ಹಿತೈಷಿಗಳಿಗೆ, ನಾವು ಕೊರೋನಾ ಕಾಲಘಟ್ಟ ಬಿಟ್ಟು ಪ್ರತಿ ವರ್ಷವೂ ಕೂಡ ಸ್ಕೂಲ್ ಡೇ ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಕೇವಲ ಪಠ್ಯ ಚಟುವಟಿಕೆ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಯಲ್ಲಿ ಕೂಡ ಹಿಂದೆ ಬೀಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲವು ಮಕ್ಕಳು ಪಠ್ಯ ಚಟುವಟಿಕೆ ಸ್ವಲ್ಪ ಹಿಂದೆ ಇದ್ದಾರೆ. ನೀವು ಆಗ ಅತಿಥಿ ಅವರು ಹೇಳಿರ್ಬೋದು, ನಾವು ನಮ್ಮ ಮಕ್ಕಳು ಕಲಿಯುವುದನ್ನು ಮಾತ್ರ ತಗೊಂಡ್ರೆ ಸಾಲದು, ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಜೀವನ ಸಾಗಿಸಬೇಕಿದ್ರೆ ಎಲ್ಲವೂ ಕೂಡ ಬೇಕು. ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಹುಷಾರಾಗ್ತಾರೆ. ನೀವು ಅದರ ಬಗ್ಗೆ ತಲೆಬಿಸಿ ಮಾಡುವ ಅಗತ್ಯ ಇಲ್ಲ, ಇನ್ನೊಂದು ಮಕ್ಕಳಿಗೆ ಹೋಲಿಸುವಂಥ ಅಗತ್ಯ ಇಲ್ಲ. ಅವರು ತನ್ನ ಕಾಲಲ್ಲಿ ತನ್ನ ನಿಲ್ತಾರೆ. ಅದಕ್ಕೆ ಬೇಕಾಗಿ ಎಲ್ಲ ರೀತಿಯ ಪ್ರೋತ್ಸಾಹ ನೀವು ಮನೆಯಲ್ಲಿ ಕೊಡಬೇಕು. ಇದು ಕೂಡ ನಮ್ಮೊಂದು ಪಠ್ಯದ ಭಾಗ. ನೀವೆಲ್ಲ ಉತ್ತಮ ಪ್ರೋತ್ಸಾಹ ಕೊಟ್ಟಿದ್ದೀರಿ, ಬೆಳಗಿಂದ ನಮ್ಮೊಟ್ಟಿಗೆ ಇದ್ದೀರಿ, ಎಲ್ಲ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮನ್ನೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಈ ಪ್ರೀತಿ ಇರಲಿ. ನಮ್ಮ ಶಾಲೆ ಮತ್ತು ನಮ್ಮೊಂದು ಶಾಲೆ ಎನ್ನುವಂಥದ್ದು ದೇವಸ್ಥಾನಕ್ಕೆ ಸಮಾನಂತೆ. ಅಲ್ಲಿ ದೇವರಿರ್ತಾರೆ, ಇಲ್ಲಿ ಮಕ್ಕಳೆನ್ನುವಂಥ ದೇವರಿರ್ತಾರೆ. ಆಗಿರುವಾಗ ಶಾಲೆ ಕೂಡ ಸಮಾಜದ ಒಂದು ಭಾಗ. ಆದ ಕಾರಣ ಸಮಾಜದ ನೀವೆಲ್ಲರೂ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ್ದೀರಿ. ಈ ಪ್ರೀತಿ ಹೀಗೆ ಇರಲಿ. ನಿಮ್ಮ ಮಕ್ಕಳು ಮುಂದೆ ನಮ್ಮ ಶಾಲೆಗೆ ಕಳುಹಿಸಿಕೊಡಿ. ರಕ್ಷಕರು ಮತ್ತು ಶಿಕ್ಷಕರು ಉತ್ತಮ ಬಾಂಧವ್ಯದಿಂದ ಬೆಳೆದರೆ ನಮ್ಮ ಮಕ್ಕಳು ಕೂಡ ಹುಷಾರಾಗ್ತಾರೆ. ಆ ನಿಟ್ಟಿನಲ್ಲಿ ಈ ವರ್ಷದ ಕೊನೆಯ ತಿಂಗಳಲ್ಲಿ ನಾವಿದ್ದೇವೆ. ಇನ್ನು ಪರೀಕ್ಷೆ ಬರ್ತಾ ಇದೆ. ಪರೀಕ್ಷೆ ಕಡೆ ಕೂಡ ಗಮನ ಕೊಡಿ ಅಂಥೇಳಿ ಮಾತ್ರ ಹೆತ್ತವರು ಹೇಳ್ತೇನೆ. ಯಾಕೆಂತ ಹೇಳಿದರೆ ಪರೀಕ್ಷೆ ಎನ್ನುವಂಥದ್ದು ಬಹಳ ಮುಖ್ಯ.
ನಾಳ್ದು ನಮ್ಮ ಮಕ್ಕಳ ಅಂಕಗಳನ್ನು ನಾವು ಅವಲಂಬಿಸಿರ್ತಾರೆ. ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಕೂಡ ಅವರನ್ನು ಪ್ರೋತ್ಸಾಹಿಸ ನಿಮಗೆಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ಧನ್ಯವಾದ ಸಮರ್ಪಿಸ್ತಾ ಈ ಒಂದು ವಾರ್ಷಿಕೋತ್ಸವ ಯಶಸ್ವಿಯಾಗಿ ಮುಕ್ತಾಯ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಖಂಡಿತ ಇದೆ. ಈ ಪ್ರೀತಿ ವಿಶ್ವಾಸ ಇನ್ನು ಮುಂದೆ ಇರಲಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ಎಲ್ಲರಿಗೂ, ಪ್ರತ್ಯೇಕವಾಗಿ ನನ್ನ ಅಧ್ಯಾಪಕ ಬಂಧುಗಳಿಗೆ, ತುಂಬ ಜನ ಇದರ ಹಿಂದೆ ಓಡಾಡಿದ್ದಾರೆ. ಮುಖ್ಯೋಪಾಧ್ಯಾಯನಾಗಿ ನಾನು ಮಾತ್ರ, ನೇತೃತ್ವ ಮಾತ್ರ ನನ್ನದು. ಆದರೆ ಒಳ್ಳೆ ಪ್ರತಿಭೆಯ ಅಧ್ಯಾಪಕರು ನಮ್ಮಲ್ಲಿದ್ದಾರೆ, ಆಲ್ರೌಂಡರ್. ಅವರು ಈ ಒಂದು ವ್ಯವಸ್ಥೆಯಲ್ಲಿ ಸಹಕರಿಸಿ ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಎಲ್ಲ ರೀತಿಯಲ್ಲಿ ತನು ಮನ ಧನಗಳಿಂದ ಸಹಕರಿಸಿ ಎಲ್ಲರನ್ನು ಕೂಡ ಅಭಿನಂದಿಸ, ಕೊನೆಯದಾಗಿ ಮಕ್ಕಳ ಒಂದು ನಾಟಕ ಇದೆ, ಒಳ್ಳೆಯ ಒಂದು ಥೀಮ್ ಇದೆ, ಅದನ್ನು ನೋಡಿ ಹೋಗಿ. ಮಕ್ಕಳು ಬಾಕಿ ಆಗದಾಗೆ ಸ್ವಲ್ಪ ಗಮನಿಸಿ. ನಿಮ್ಮ ಮಕ್ಕಳಿದ್ದರೆ ಕರ್ಕೊಂಡು ಹೋಗಿ. ಇನ್ನು ಯಾರಾದರೂ ಮಕ್ಕಳಿದ್ದರೆ ನಾವು ನಿಮ್ಮ ಹತ್ತಿರದ ಮಕ್ಕಳೇನಾದರೂ ಇದ್ದರೆ ನಮಗೆ ತಿಳಿಸಿ, ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ನಿಮಗೆ ಸಾಧ್ಯ ಆಗೋದಿದ್ದರೆ ಕರ್ಕೊಂಡು ಹೋಗಿ. ಮತ್ತು ಕೂಡ ಮಕ್ಕಳು ಉಳಿದರೆ ನಾವು ಅವರಿಗೆ ವ್ಯವಸ್ಥೆ ಮಾಡ್ತೇವೆ. ಆದ ಕಾರಣ ಎಲ್ಲರಿಗೂ ಕೂಡ ಶುಭರಾತ್ರಿ. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ವಿದ್ಯಾವರ್ಧಕ ಎಯು ಯಶ್ವಿತ್ ಪೂಜಾರಿ 7C ಅವರ ಪೇರೆಂಟ್ ಅದು ಕಾಯ್ತಾ ಇದ್ದಾರೆ. ಯಶ್ವಿತ್ ಪೂಜಾರಿ ನೋಡೊಮ್ಮೆ ಮೇಗೆ ಶೇಜಿ ಹತ್ತಿರ ಬಾ, ಮನೆಯವರು ಕಾಯ್ತಾ ಇದ್ದಾರೆ. ಶಾಲೆ ಮೀಯ ಪದವು ಇದರ 2025-26ನೇ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಇಂದು ಪ್ರದರ್ಶನಗೊಳ್ಳಲಿರುವ ತುಳು ಹಾಸ್ಯಮಯ ನಾಟಕ ಸೇತುರಾಮ್ ಅಯ್ಯರ್ CBI ನಿಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ ಸೇತುರಾಮ್ ಅಯ್ಯರ್ ಹಾಗೂ ಅಸಿಸ್ಟೆಂಟ್ ಚಾಕು. ಈ ಶಾಲೆಯ ವಿದ್ಯಾರ್ಥಿನಿಯರು ಈ ನಾಟಕದಲ್ಲಿ ತಮ್ಮ ನಟನಾ ಕೌಶಲ್ಯವನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ. ಈ ನಾಟಕದಲ್ಲಿ ನಟಿಸುವ ನಮ್ಮ ಮುಖ್ಯ ಪಾತ್ರಧಾರಿಗಳು ಮನವಿಷ್ಣು 7E, ರಶ್ವಿತ್ 7D, ಧನ್ವಿತ್ 7A, ರಿತ್ವಿಕ್ 7C, ತ್ರಿವೇಣಿ 7A, ಋಷಿಕಾ 7E ಹಾಗೂ ತೇಜಸ್ವಿನಿ 7E. ಈ ನಾಟಕವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕಲಾಭಿಮಾನಿಗಳಾದ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ನಿರೀಕ್ಷಿಸಿ ಸೇತುರಾಮ್ ಅಯ್ಯರ್ CBI.
ಸರ್ 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 ಇಂದುವೆ ಜಾರ್ಜ್ ಕುಟ್ಟಿನ ಇಲ್ಲಿ ಚಾಕೋ ಆರೋಪಿನ ನೆತ್ತರದ ಕಲೆ ಉಪ್ಪನ ಶರ್ಟನ್ನು ಫಾರೆನ್ಸಿಕ್ ಲ್ಯಾಬ್ ಕಡಪಡಿಯಾನ ಇಜ್ಜಿ ಸರ್ ಐನ್ಯಾನ್ ಡ್ರೈ ಕ್ಲೀನಿಂಗ್ ಕೊಡ್ತೆ ಸರ್ ಡ್ರೈ ಕ್ಲೀನಿಂಗ್ ಮರ್ಲೆ ಮಾರೆ ಇತ್ತರ ಒಂಜಿ ಸಾಕ್ಷಿ ಇಲ್ಲ ಮುಕ್ಕಿ ಅಕ್ಕಳಿಗೆ ಕೊರ್ನಾಗ ಅವಳ CBI ದಕ್ಕಳು ಕೊರ್ನಾಗ ಕ್ಲೀನ್ ಉಪ್ಪೊಡ್ಜ ಸರ್ ನಿನ್ನ ತರೆಟ್ಟು ತಾಲ ಇಜ್ಜೆ ಮಾರೆ ಸರ್ ಸರ್ ಈರ್ ಅಂಚ ಏನನ್ನು ಎಲ್ಲೇ ಮಲ್ಪೊಡ್ಚಿ ಸರ್ ಈ ಕೇಸ್ದ ಒಂಜಿ ಮೇನ್ ಸಾಕ್ಷಿ ಎಣ್ಣ ಕೈಟುಂಡು ಸರ್ ಅಂದ ಎಂಚಿನ ಆರೋಪಿನ ಫಿಂಗರ್ ಪ್ರಿಂಟ್ ಎಂಕ್ ತಿಕ್ಕದನು ಸರ್ ತುಕ ಆಯ್ತಾ ರಿಪೋರ್ಟ್ ತಪ್ಪು ಒಂಜಿ ನಿಮಿಷ ಸರ್ ದೊಲ್ಲೆ ಒಂದು ಎಂಚಿನ ನಶ್ಯನ ಅತ್ತು ಸರ್ ಒಂದು ಸೋಕೇಸ್ ದ ಗ್ಲಾಸ್ ಇತ್ತಿನ ಆರೋಪಿನ ಫಿಂಗರ್ ಪ್ರಿಂಟ್ ಐನಿ ಯಾನ್ ಕಷ್ಟೊಡು ಪೆರೆಸದು ಪೂರ್ತಿ ಇಂದೆತ್ತ ಉಳಾಯಿ ಬಾಡ್ದೆ ದೀತೆ ಸರ್ ಯಬ್ಬ ಈ ಎಂಚ ಮಾರೆ CBIಗೆ ಬರ್ತೀನಿ ಸರ್ ಸರ್ ಪಾಂಡದ ಸುಖ ಇಜ್ಜಿ ನಿಕ್ಳು ಕೇಳಲೆ ಇಂಟರ್ವ್ಯೂಡು CBIದ ಫುಲ್ ಫಾರ್ಮ್ ಕೇಳಿನಾಗ ಚಿಕನ್ ಬಿರಿಯಾನಿ ವಿತ್ ಐಸ್ ಕ್ರೀಮ್ ಅಂದು ಪಂಡಿನ MBA ಇತ್ತೆ ಎನ್ನ ಅಸಿಸ್ಟೆಂಟ್ ಓ ಹೋದ್ವಾರ ಸರ್ಚ್ ಮಲ್ಪ ಮಾರಾಯ ಒಂಜಿ ನಿಮಿಷ ಸರ್ ಅಯ್ಯೋ ಎಂಚಿನ ಮಾರಾಯ ಸರ್ಚ್ ಮಲ್ಪುನಿ ಸೆಂಡ್ ಮಲ್ಪು ಓ ಅತ್ತ ಕಟ್ ಮಲ್ಪು ಹಾ ಸರ್ ಕಟ್ ಮಾಡ್ತೆ ಈ ಇಲ್ಲನ ಸರ್ಚ್ ಮಲ್ಪು ಮಾರಾಯ ಓಕೆ ಸರ್ ಇನಿ ಯಾನಾಯನ ಬುಡ್ಪುಜಿ ನಾನು ಸೆಟ್ ಆಪುಜಿ ಸರ್ ಓ ಎನ್ನ ಸ್ಟೆಪ್ಪ ಅತ್ತು ಜಾರ್ಜ್ ಕುಟ್ಟಿ ಇಲ್ಲಲ್ಲಿ ಇಜ್ಜೆ ಸರ್ ಆಯ ಮಲ್ಲ ಚಾಪ್ಟರಿಯ ಆಯೇ ನೆನೆತನಂತಿನ ಜನಕ್ಕಳು ಹತ್ತು ನಮ ಸರ್ ಅವು ನಮ ನೆನೆತ್ತಿನಂಚಿನ ಜನ ಆಯತ್ತು ಅಂಚ ಪಂಡದ ಆವರ್ಚ ಓ ಎಂಚಲ ಆವಡು ಈ ಸರ್ತಿ ಇಂಚನೇ ಪೋಡು ಹೊರ ಮುಗಿಂಡ ಯಾರ್ದು ಆವು ಸರ್ ಆವು ಇಂದ ಸಹದೇವ ಈ ಆ ಜಾರ್ಜ್ ಕುಟ್ಟಿನ ಫಾಲೋ ಮಲ್ಪರೆ ಶುರು ಮಲ್ಪುದಾನೆ ಫೇಸ್ಬುಕ್ ಅತ್ತ ಇನ್ಸ್ಟಾಗ್ರಾಮ್ ಸರ್ ಅತ್ತು ಟ್ವಿಟರ್ ಛೇ ಐಟಿ ಎಂಕ್ ಅಕೌಂಟ್ ಇಜ್ಜತೆ ಸರ್ ಟ್ವಿಟ್ಟರ್ ಉಂಡ ನಿನ್ನ ಇಲ್ಲ ಕೈತಾಲು ದಾಯ ಸರ್ ನಿನ್ನ ಸ್ಕ್ರೂ ಟೈಟ್ ಮಲ್ಪೇರೆ ಸರ್ ಇಂದ ಮಾರಾಯ ಜಾರ್ಜ್ ಕುಟ್ಟಿ ಓಡೆ ಪೋಪೆ ಏರಡ ಪಾತೇರ್ಬೆ ಎಂಚಿನ ಮಾತ ಪಾತೇರ್ಬೆ ಐನು ಮಾತ ಅಪಗಪಗ ಎಂಕ ಅಪ್ಡೇಟ್ ಮಲ್ಪಂಡು ಉಪ್ಪೊಡ್ದಾನೆ ಓಕೆ ಸರ್ ಆಯನ ಮಿತ್ ಮೂಜಿ ಕಣ್ಣು ದೀಪ ಸರ್ ಇದನ್ನ ಈಶ್ವರ ದೇವರ ಅಂಚ ಅತ್ತ ಸರ್ ರಡ್ಡ್ ಕಣ್ಣುಲ ಈ ಮೊಬೈಲ್ ಕ್ಯಾಮರಾಲ ಓ ವೆರಿ ಗುಡ್ ಸೌಂಡ್ ಕ್ಲಿಯರ್ ಬರಿಯರೆ ಬೋಡಾದು ಎಲ್ಲ ಮೈಕಲ ಉಂಡು ಸರ್ ಐನು ಆಯನ ಶರ್ಟ್ ದ ಕಾಲರ್ಗೆ ತಿಕ್ಕವೆ ಸರ್ ಹಾ ಫಸ್ಟ್ ಒಂಜಿ ಸ್ಪೀಕರ್ಲ ತಿಕ್ಕವು ಮಾತಾಡಲ್ಲ ಕೇನಾಡು ಅವೆಡ್ಡ ಐಡಿಯಾ ಸರ್ ಓ ಮಂಗ ಅಂಚ ಮತ ಮಲ್ಪೊಡ್ಚಿ ಒಂದು ರಹಸ್ಯ ಕಾರ್ಯಾಚರಣೆ ಓ ಏರಪ್ಪ ಒಂದು ಈ ಸಮಯಡು ಹಲೋ ಸೇತುರಾಮ್ ಅಯ್ಯರ್ CBI ಸ್ಪೀಕಿಂಗ್ ಸರ್ ಸ್ಪೀಕರ್ ಪಾಡ್ಲೆ ಸರ್ ಅಮೇರಿಕದ ಉಪ್ಪುನ ಎನ್ನ ಮೆಗ್ಗೆನಿಲಡೆ ಪೋಪ್ಪನ ಸಾದಿಡು ಏರ್ಪೋರ್ಟ್ ಪಾತಿರಂದಿಲ್ಲ ಓ ಲಾಸ್ಟ್ ಎಂಕ ತಿಕ್ಕನ ಬೇಲೆ ಪಲ್ಲೆ ಯಾನು ನನ್ನಲ್ಲ ವರುಣ್ ಗಾದ್ ಕಾತುಕೊಳ್ಳೋಡೆ ಎಂಕ್ಲೆಗೆ ಬರ್ಪಿನ ಪ್ರತಿಯೊಂಜಿ ಫೋನು ಕಾಲ್ಲ ಕಾಲಿಂಗ್ ಬೆಲ್ಲದ ಶಬ್ದಲ ವರುಣ್ನ ಸ್ವರತ್ತ ಲೆಕ್ಕಣೆ ಕೇನುಂಡು ಉಂತಲೆ ಪ್ರಭಾಕರ್ಜಿ ಉಂತಲೆ ಫೋನ್ ಕಾಲ್ಲ ಕಾಲಿಂಗ್ ಬೆಲ್ಲದ ವಿಷಯಲ ಪನ್ಯರೆ ಬಲ್ಲಿ ಈರ್ನ ಫೋನುಲ ಕಾಲಿಂಗ್ ಬೆಲ್ಲ ಮಾತ CBIನ ಕಷ್ಟ ಉಂಡು ಕ್ಷಮೆ ಪಡು ಓ ಕ್ಷಮಿಸಾಯೆ ಅಪ್ಪಗ ಎಂಕ್ಲು ವರುಣ್ಗೆ ಬೋಡದ್ ಕಾತುಕೊಳ್ಳೋಡೆ ಪ್ರಭಾಕರ್ಜಿ ಈರ್ ಇತ್ತ ಏರ್ಪೋರ್ಟ್ ಉಳ್ಳರತ್ತೆ ಅಂದು 8 ಗಂಟೆಗೆ ಫ್ಲೈಟ್ 1 ಗಂಟೆ ಲೇಟ್ ಅಪ್ಪಗ ಆ ಫ್ಲೈಟ್ಗೆ ಮಾಡದ ಕಾಪುಲೆ ಎಂಕ್ಲೆಗೆ ಎಂಚಿನ ವಿಷಯ ತಿಕ್ಕಂಡ ಎಂಕ್ಲೆ ಈರೇ ಕಾಲ್ ಮಲ್ಪುವ ಅವೇ ಕ್ಷಮೆ ಪಡು ಓ ದೇವರೇ ಎಂಚಿನ ಅವಸ್ಥೆ ಮಾರೆ ನೇ ಚಾಕು ಕುಡ್ಲಡ್ದು ಅಮೇರಿಕಾಗ ಫ್ಲೈಟ್ ಏತು ಬರ್ತು ಬೋಡಾವ್ಯ ಒಂಜಿ 16 ಗಂಟೆ ಬೋಡಾವು ಸರ್ ಅಬ್ಬಾ ಅಪ್ಪಗ ನನ್ನ 16 ಗಂಟೆ ಎಂಕ ಕಾಲ್ ಬರಂದು ಈ ಕೇಸನು ಎಂಚಿನ ಮಲ್ಪುನೆಪ್ಪ ದಾಯ ಸರ್ ತಾರೇಕಿರ್ಮೂಂದುಳ್ಳರು ಅವು ಅಂತೆ ಪೇನದ ಉಪದ್ರಯ ಐಕ್ಯ ಏನಡ ಒಂಜಿ ಎಡ್ಡೆ ಮರ್ದು ಉಂಡು ಸರ್ ಒಂಜಿ ಎಣ್ಣೆ ಉಂಡು ಸರ್ ನಿದ್ರೆ ಮಲ್ಪುನ ದುಂಬು
ಒಂಜಿ ಚಮಚ ಎಣ್ಣೆ ಪಾಡ್ನ ಯಾವ ಸರ್ ಐಕ್ ಪೇನು ನಿದ್ರೆ ಮಲ್ಪೊಂಡ ಎಂಕ್ ಗೊತ್ತು ಜೆತ್ತ ಚಾಕು ಪೇನು ನಿದ್ರೆ ಮಲ್ಪಣ ಸಮಯ ಹತ್ತು ಸರ್ ಈರು ನಿದ್ರೆ ಮಲ್ಪಣ ಹಿಡಿದು ದುಂಬು ಓ ಉಂತವು ಎನ್ನ ಪೇನದ ವಿಷಯ ಹತ್ತು ಈ ಕೇಸದ ವಿಷಯ ಬಲ ಸರ್ ಸೈಲೆನ್ಸ್ ಏರೋ ಬರೊಂದುಲ್ಲೇರು ಸರ್ ದಾಯ್ ಸರ್ ಇಂಕಲ ಎನ್ನ ಕುಟುಂಬಗಳ ಉಪದ್ರ ಕೊರೊಂದುಲ್ಲಾರು ಚಾಕು ಡಿಟ್ಟ ವಾಯ್ಸ್ ಆವ ಅಂದು ಸರ್ ಅಪಗ ನಡಪುಣ ಸ್ಟೈಲ್ ಐನು ನಮ್ಮ ಎಕಡೆ ಪಾಸ ಮಲ್ಸ ಆತನತ್ತ ಮಿಸ್ಟರ್ ಜಾರ್ಜ್ ಕೊಟ್ಟಿ ಹಾ ಸರ್ ಈರು ನನಲ ಈ CBI ಅಂಡರ್ ಮೀಟರ್ ಮಲ್ಪಡ್ಚಿ ಪಂಡ ಓ ಸರ್ ಅವು ಅಂಡರ್ ಮೀಟರ್ ಹತ್ತು ಅಂಡರ್ ಎಸ್ಟಿಮೇಟ್ ಅಂಚನೆ ಬಂಡಿನಿ ನಾನು ಅವು ಫಾಸ್ಟ್ ಪನ್ನಗ ನಿಕ್ಕಿ ಕೇಳಿನಿ ಅಂಚ ಹಾ ಮಿಸ್ಟರ್ ಜಾರ್ಜ್ ಕೊಟ್ಟಿ ಈರು CBI ಅಂಡರ್ ಎಸ್ಟಿಮೇಟ್ ಮಲ್ಪಡ್ಚಿ CBI ಪಂಡ ಎಂಚನ ಗೊಂತೊಂಡೇರೆಗೆ ಈರು ನೆನೆತ್ತನಂಚಿನ ಟೀಮ್ ಮತ್ತು CBI ಸರ್ CBI ಫುಲ್ ಫಾರ್ಮ್ ಪಣಿಯರೆ ಪೋರ್ಚಿ ಕಂಟ್ರೋಲ್ ಬ್ಯೂರೋ ಇನ್ವೆಸ್ಟ್ ಅಯ್ಯೋ ಯಾನು ಪಂಡ ಬೇತೇನೆ ಆಪುಂಡು ಬೊಕ್ಕ ಯಾನು ಪಂಡ ಸರಿ ಆಪುಂಡು ಪಂಡದ ಸರ್ CBI ವಿಷಯ ಪಂಡಿಶರ್ ಉಂತಲೇ ಎಂಕ್ಲು ಪ್ಲಾನ್ ಮತ್ತೊಂದು ಉಳ್ಳತ್ತ CBI ಪಂಡ CBI ಕೇಸ್ ಎನ್ಕ್ವೈರಿ ಮಲ್ಪನ ಒಂಜಿ ಪ್ರತ್ಯೇಕ ವಿಭಾಗ ಗೊತ್ತುಂಡ ಮಿಸ್ಟರ್ ಜಾರ್ಜ್ ಕೊಟ್ಟಿ CBI ಪಂಡ ಬಜಿ ಪೆದ್ದನಕ್ಲತ್ತದಾನೆ CBI ಪಂಡ ಏತ್ ಎಲ್ಲಿಯ ವಿಷಯ ಆಂಡಲ ನಾಡದ ಪತ್ತನಕ್ಲು ಅಂದ ಯಾನು ಸುಮಾರು ಸಮಯ ಆಂಡು ನಾಡೊಂದುಪ್ಪುನಿ ಈ ಇಯರ್ಬಡ್ಡದ ಕುಡೊಂಜಿ ಸೆಟ್ಟು ತೋಜಿ ನಾಡದು ಕೊರಲ್ಯ ಸರ್ ಎಂಚಿನ ಸರ್ ಹಾ ಏನನ ಸೈಡ್ಗೆ ಮಲ್ತದ ಲಾಗದು ಪೋಯತ್ತ ಸರಿ ಮಲ್ಪು ಹಾ ಒಂದು ಪೊಡ್ಚಿ ಎನಡ ಬೇತೆ ಇಯರ್ಬಡ್ಡು ಉಂಡು 5 ರೂಪಾಯಿ ಮಿಸ್ಟರ್ ಜಾರ್ಜ್ ಕೊಟ್ಟಿ ಯಾನು ಕೇಳಿನ ಕ್ವಶನ್ಗೆ ಮಾತ ಕರೆಕ್ಟ್ ಆನ್ಸರ್ ಕೊಡ್ದಾನೆ ಖಂಡಿತ ಸರ್ ಆಗಸ್ಟ್ ರಡ್ಡಕ್ಕೆ ಈ ರೋಳಿತ್ತಾರೆ ಯಾನು ಮೈಸೂರು ಯೋಗಧ್ಯಾನ ಮಂದಿರ ಯಬಾ ಅವೇ ಯೋಗಧ್ಯಾನ ಅವೇ ಮೈಸೂರು ಬೇತ ಬೇತ ಎಮ್ಮ ಜನ ನೀಡಗು ಎನ್ಕ್ವೈರಿ ದಕ್ಲು ಈತ್ ಸಮಯ ಅಂಡು ಆಂಡಲ ಈರ್ ಅವೇ ಮೈಸೂರು ಆತ ಒಂತೆ ಬದಲ್ತದ ಪಣಿರ ಪೂಜ ಯಾನು ಹಿಂದೆನೇ ಕಲ್ತೀನಿ ಯಾನು ಅಂಚನೆ ಪನ್ಪಿನಿ ಸರ್ ಒಂದು ಸೇಮ್ ಕ್ವಶನ್ ಸರ್ ಆನ್ಸರ್ಲಾ ಸೇಮ್ ಈರ್ ಬೇತೆ ಒಂಜಿ ಟಫ್ ಕ್ವಶನ್ ಕೇಳಲಿ ಈ ಪನ್ನಗ ಕ್ವಶನ್ ಕೇಳ್ಯಾರೆ ಯಾರ್ದನ PSC ಕ್ವಶನ್ ಪೇಪರ ಸರ್ ಕೇಳಲೆ ಸರ್ ಮಿಸ್ಟರ್ ಜಾರ್ಜ್ ಕೊಟ್ಟಿ ಈರ್ನ ಇಲ್ಲಾಡ್ದ ಮೈಸೂರಿಗೂ 8 ಕಿಲೋಮೀಟರ್ ಉಂಡು 10 ಕಿಲೋಮೀಟರ್ ಸರ್ ಚಾಕೋ ಇಂಬೆ ಇಲ್ಲದ ಕೈ ತಲುಪನ ಧ್ಯಾನ ಮಂದಿರಗೂ ಪೋಂದೆ 10 ಕಿಲೋಮೀಟರ್ ದೂರದ ಮೈಸೂರಿಗೂ ಪೋಪೆ ಪಂಡ ಇಂಬೆ ವಿಶ್ವಾಸ ಎತ್ತು ವಿನೋದ ಸಂಚಾರಿ ಹಲೋ ಸ್ಪೀಕರ್ಗೆ ಬಾಡ್ಲೆ ಸರ್ ಅಮೇರಿಕದ ಉಪ್ಪುನ ಎನ್ನ ಮೆಗ್ಗೆನಿಲಡೆ ಪೋಪ್ಪನ ಸಾದಿಡು ಏರ್ಪೋರ್ಟ್ ಪಾತಿರಂದಿಲ್ಲ ಈರು ಕುಡ್ಲಡೆ ಉಳ್ಳಾರ ಈತನಟ ಪೋತು ಜರ ಕ್ಷಮೆ ಪಡು ಓ ಕ್ಷಮಿಸಾಯೇ ದುಬೈಡಾದ ಕನೆಕ್ಷನ್ ಫ್ಲೈಟ್ ತೆಗೆದಿಜ್ಜಿ ದುಬೈ ಏರ್ಪೋರ್ಟ್ ಪೋಸ್ಟ್ ಅದು ಉಂತದೆ ಓ ದೇವರೇ ಪಂಡುದುಂಡ ಯಾನು ದೆತ್ತದು ಕೊಡ್ತವತ್ತ ಡೈರೆಕ್ಟ್ ಟಿಕೆಟ್ ದುಬೈದ ಹೋಟೆಲ್ಡ್ ಚಿಕನ್ ತಿನ್ನೊಂದುಲ್ಲೆ ತಿನ್ನೊಂದು ಪುನಗ ವರುಣ್ಣ ನೆನಪು ಅಪಗಪಗ ಒಂದುಂಡು ವರುಣ್ಣ ನೆನಪುಗಾದು ಆಯನ ಎಲುವಂಡಲ ಎಂಕ್ಲಿಗೆ ತಿಕ್ಕುವ ಯಬಾ ಪ್ಲೇಟೆಡ್ ಎಲುತುವುದು ಮಗನ ನೆನಪಾಪನ ಫಸ್ಟ್ ಅಮ್ಮೆ ಈ ಜನನೇ ಯಬಾ ಎಂಕ್ಲಿಗೆ ಬರ್ಪಿನ ಪ್ರತಿಯೊಂಜಿ ಫೋನು ಕಾಲಿಂಗ್ ಬೆಲ್ಲದ ಶಬ್ದಲ ವರುಣ್ಣ ಸ್ವರತ್ತ ಲೆಕ್ಕನೆ ಕೇನುಂಡು ಹಾ ಇರೆಗ ಇತ್ತೆ ಬೋಡ ನೀ ವರುಣತ್ ಒಂಜಿ ಮನಶಾಸ್ತ್ರಜ್ಞೆ ಕಟಮಲ್ಪ್ಲೆ ಈ ಫೋನ್ ಇತ್ತನೆ ಸ್ವಿಚ್ ಆಫ್ ಮಲ್ಪುವೆ ಚಾಕು ನಿನ್ನ ಫೋನ್ ಸ್ವಿಚ್ ಆಫ್ ಮಲ್ಪು ಆ ಜನ ಎತ್ತೊಂದೇ ಉಪ್ಪು ನನ್ನ ಎಂಚ ಮಲ್ಪು ಇರ್ದುಕ ಸರ್ ಇರೊಂಜಿ ಎಡ್ಡೆ ನರಮನಿ ಅತ್ತೆ ಸರ್ ಹಾ ಹಾ ಆಂಡ ತಾನೇ ಸರ್ ಆ ಜನ ಪೊಕ್ಕಡೆ ಪುಗರೊಂದುಂಡು ದಾದನೋ ಬೇಲೆ ಆವಡಾದುಪ್ಪು ಹಾ ಹಾ ಜಾರ್ಜ್ ಕೊಟ್ಟಿ ದಾನೆ ಪಲ್ಲೆ ಸರ್ ಇಂಕವರ ಬೇತೆ ಪೋಯಿರುತ್ತೀನಿ ಸರ್ ದಾಯೆ ವರ್ಷದ ಕೃಷಿಕೆ ಪ್ರಶಸ್ತಿ ದೆತ್ತ ನೀರಿತ್ತೀನಿ
ಒಂದು ಎಂಚ ಸಾಧ್ಯ ಪಡು ಮಾರ ಎಂಬಿಯಾಗ ಈ ಟೆನ್ಷನ್ ಇಟ್ಲ ಅಂಬಿಯ ಕೃಷಿ ಮಲ್ಪ ಎತ್ತ ಎಂಚ ಸರ್ ಇಂಬಿಯ ಸಾಧಾರಣದಾಯ ಅತ್ತ ಸರ್ ಅಪ್ಪಾಗ ಪೊಲೀಸ್ ಸ್ಟೇಷನ್ಗೆ ಬೇತೆ ಬೇತೆ ಸೊರಟ್ಟು ಕಾಲ್ ಮಲ್ತದ ಪಂಪೆಗೆ ಜಾರ್ಜಿನ ಬಿತ್ತಲ್ಡು ವರುಣನ ಬಾಡಿ ಉಂಡು ಬಂಡದು ಅವೇ ಸಾತಗೆ ಪೊಲೀಸ್ ದಾಖಲು JCB ಕೊಡೊಂದು ಇಂಪಿಯನ ಬಿತ್ತಲು ಫುಲ್ಲು ಒಕ್ಕದು ಪಾಡುವರಿಗೆ ಅಕ್ಲು ದಾಲ ತಿಕ್ಕಂದೆ ಪೋನೆ ಕೂಡ್ಲೆ ಇಂಬಿಯೆ ಕೇನೆ ಬಾರೆ ಕೆರಿಂಗ್ ಮಾತ ನಡ್ಪಾವೆ ಅಂಚ ಇಂಬಿಯಾಗ ವರ್ಷದ ಕೃಷಿಕ ಪ್ರಶಸ್ತಿ ತಿಕ್ಕುನಿ ಅಂದ ಸಾಕ್ಷಿ ತಿಕ್ಕಿಜಿಂಡಲ್ಲ ಪ್ರತಿ ವರ್ಷ ಪ್ರಶಸ್ತಿ ತಿಕ್ಕುಡತ್ತ ಇಂಬೆ ಜಾರ್ಜ್ ಅತ್ತು ನಮರ್ದಲ್ಲ ಲಾರ್ಜ್ ಬಜಿ 4ನೇ ಕ್ಲಾಸ್ದ ಬುದ್ಧಿ ಅತ್ತಿ ಅಂಬಿಯಾಗ ಬೊಕ್ಕ 8ನೇ ಕ್ಲಾಸ್ದ ಬುದ್ಧಿ ಸರ್ 8ನೇ ಕ್ಲಾಸ್ ಸರ್ 7ನೇ ಕ್ಲಾಸ್ ದಾನ ಇಂದ ಮಾರಯ್ಯ ಯಾನು ಒಂಜಿ ಪಂಡ ಐನೇ ಒಯ್ತು ಮಲ್ಲ ಮಲ್ಪೊಡ್ಜಿ ಮಾರಯ್ಯ ಆಂಡ್ ಸರ್ ಜಾರ್ಜ್ ಕುಟ್ಟಿ ಓಳು ಕಲ್ತೀನಿ ಯಾನು ಪಂಪ್ ಇಲ್ಲದ ಗೌರ್ಮೆಂಟ್ LP ಶಾಲೆ ಸರ್ ಎನ್ನ ಮೆಗ್ಗೆನ ಮಗಲ್ಲ ನಾಲ್ನಿಗೆ ಅವಳೇ ಸೇರ್ಸಾವಡು ಸರ್ ಕಲ್ಪೆರೆ ಆಯೆ ಆತ ಹುಷಾರಿಜ್ಜಿ ಇಂಬೆ ಪೋಯಿನ ಶಾಲೆಗೆ ಸೇರ್ಸಂಡ ಎಡ್ಡೆ ಬುದ್ಧಿ ಬರು ಅಲ್ಪ ರಡ್ಡೆ ಅಡ್ಮಿಷನ್ ತೆತ್ತಲು ಹೌದಾಯ ಸರ್ ಒಂಜಿ ನಿಕ್ಕಲೆ ಒಪ್ಪಾಡು ಅಡ್ಮಿಷನ್ ಸರ್ ಜಾರ್ಜ್ ಕೊಟ್ಟಿ ಇಲ್ಲದ ಉಳ ರಡ್ಡ ಅಸ್ಥಿ ಪಂಜರ ಉಂಡುಗೆ ಅಂದು ಸರ್ ಎನ್ನ ಮಲ್ಲ ಮಗಲು ಮೆಡಿಸಿನ್ ಕಲ್ತುಂದು ಲಾಲ್ ಆಲೆಗೆ ಸ್ಟಡಿ ಮಲ್ಪೆರೆ ಸ್ಕೆಲ್ಟನ್ ಬೋರ್ಡು ಸರ್ ಅಂದು ಸರ್ ಮೆಡಿಸಿನ್ ಕಲ್ಪನಾಗ ಅವು ಮಾತ ಬೋರ್ಡು ಎಕಡಪ್ಪ ಸಂಶಯ ಐತೆ ಲೆಕ್ಕ ಕತೆ ಬಂಡ ಓ ಚಾಕೋ ಬೇತೆ ಐಟಮ್ ಪತ್ತದು ಬರ್ತದೆ ಒಂಜೊಂಜಿ ಕತೆ ಬಂದ್ ಪಾತ ಯಾರ್ದಾನೆ CBI ರಾಜೀನಾಮೆ ಕೊಡ ಚಾಕೋ ಬೊಡ್ಚಿ ಸರ್ ಯಾನ್ ಪನ್ಪುನ ಕೇಳಿ ನಮ್ಮ ಪರಾ ಐಡಿಯಾ ಮಲ್ಪುಗ ಈರ್ನ ಪರ್ಸ್ ಮುಲ್ಪ ಬಾಕಿ ಮಲ್ತದು ಪೋಯಿ ಒಂತೆ ತೈರ್ದು ಬಣ್ಣಗ ಆಯೆ ಎಂಚಿನ ಮಾತ ಪ್ಲಾನ್ ಮಲ್ಪುವೆ ಪಂಡದು ನಂಗೆ ಗೊತ್ತಾಗ್ಬಿಡು ನಿನ್ನ ಪಾತ್ರ ಕೇಂದ್ರದು ಏತ್ ಪರ್ಸ್ ಏತ್ ಆಧಾರ್ ಕಾರ್ಡ್ ಪೋತದು ಗೊತ್ತು ನೈಕ್ ಆ ಅಕ್ಷಯ ಕೇಂದ್ರದಾಗಲೇ ತೆಲ್ತೊಂದುಳ್ಳೇರು ಆಧಾರ ಇಜ್ಜೆ ಅಂದ್ರೆ CBI ಬಂಡದು ಸ್ಟಾಪ್ ದಪ್ಪಡ್ಚಿ ಈ ಫೋನ್ ಬೊಕ್ಕ ಈರಡ ಉಪ್ಪನ ವಸ್ತುಲು ಮಾತ CBI ಕಷ್ಟಡ್ ಉಪ್ಪನ ವಸ್ತುಲು ಈ ಫೋನು CBI ರಿಸೀವ್ ಮಲ್ಪುಣಿತ್ತೆ ವೆರಿ ಗುಡ್ ಸರ್ ಇತ್ತೆ ಕತೆ ಕೊಂಚ ಟ್ವಿಸ್ಟ್ ಬರ್ಪುಡು ಹಲೋ ಸ್ಪೀಕರ್ ಬಾಡ್ಲೆ ಸರ್ ಸ್ಪೀಕರ್ ಬಾಡ್ಲೆ ಹಲೋ ಜಾರ್ಜ್ ಕೊಟ್ಟಿಯತ್ತೆ ಅತ್ತೆ ಜಾರ್ಜ್ ಕೊಟ್ಟಿತ್ತೆ CBI ಕಷ್ಟ ಉಳ್ಳೇರು ಬೊಕ್ಕ ಯಾರಂದು ಒಂದು ಸೇತುರಾಮಯ್ಯ ಫ್ರಮ್ CBI ಮಗನು ನೆನೆತ್ತು ಬೇಜಾರಡುಪ್ಪುನ ಒಂಜಿ ಮಗನ ಅಮ್ಮೇರು ಅಮೇರಿಕದ ಒಂಜಿ ಪಬ್ಬುಡ್ದು ಕಾಲು ಮಂತಂದುಲ್ಲೆ ಮಗನ ಕಾತದು ಈರು ಪಬ್ಬುಡ್ದಾಯ ಕುಲದಾರ ಗೊತ್ತಾ ಬುಜಿ ಪಬ್ಬುಡು ಕೇಣ್ಣ ಒಂಜೊಂಜಿ ಪೋಡು ಕಾಲ್ಲ DJ ಸಾಂಗ್ಲ ವರುಣ್ನ ಸ್ವರತ್ತ ಲೆಕ್ಕನೆ ಕೇಣೊಂದುಂಡು ಕೇಣು ಆತುಲ ಪಾಂಡ ಬೊಕ್ಕ ಕೇಣಂದೆ ಉಪ್ಪ ಯಾನ್ ನನಲ ವರುಣಗಾದು ಪಬ್ಬುಡೆ ಕಾತುಕೊಳ್ಳಡೆ ಉಂತಲೆ ಯಾನ್ ವರುಣಗಾದು ಏರ್ಪೋರ್ಟ್ ಕಾತುಂದುಲ್ಲೆ ಎಂಚಿನಾಂಡಲ ವಿವರ ತಿಕ್ಕಂಡ ಎಂಕ ತೆರಿಪ್ಪಾಲೆ ಎನಡ ಸೀತ ಪಂಡಾಲು ಸೀತಾ ಯಾನಲ ಸೀದನೇ ಪನ್ಪಿನಿ ಅತ್ತು ಎನ್ನ ಉಡೆದ್ದಿ ಸೀತ ಪಂಡಾಲು ಒಂಜಿ ಎಲ್ವಾಂಡಲ ತಿಕ್ಕುದುಂಡ ನಂಗೆ ಎಂಚಿನಾಂಡಲ ಒಂಜಿ ತೀರ್ಮಾನಗ ಬರೋಲಿ ಪಂಡದು ಯಾವು ಕ್ಷಮೆಪಡು ಯಬ್ಬಾ ಯಾನ್ ನಿದ್ರೆ ಸರಿ ಮಲ್ಪಂದೆ ಏತ ಸಮಯ ಇವೆನ ಈ ಕಾಲ್ದ ಉಪದ್ರೋಡು ಎಂಚಿನ ಮಲ್ಪುಗ ಸರ್ ಅಪ್ಪಗ ಯಾವ ಇನಿಕ್ ತರೆಬೇನೆ ಶುರುವಾತಂದು ಬಲ ಪೋಯ್ ರಾಣಿ ಅನು ಅಂಜು ನಿಖಿಲ್ ಪೋಡಿ ಹೊಡ್ಚಿ ನಾರ್ಮಲ್ ಅದುಪ್ಪುಲೆ ಅಕ್ಲು ಪೋಯೇರು ಇತ್ತೆ ಪೋವೇರು ಕೂಡ ಬರುವೇರು ಏತು ದಿನ ಬಂಡದು ಇಂಚೇನೆ ನಿಖಿಲ್ ಧೈರ್ಯ ಹಿಡಿತಂಡ ಅಕ್ಲಿಗೆ ದಾಲ ಮಲ್ಪೆರೆ ಸಾಧ್ಯಜಿ
ಅನು ಈ ಧೈರ್ಯದೇತನು ಆಂಡ್ ಪೊಪ್ಪ ಆಂಡಲ ಆಂಡಲ ಪೋಂಡಲ ದಾಲ ಇಚ್ಚಿ ಈ ಕಾಲೇಜು ಪೋ ನಾರ್ಮಲ್ ಅದು ವ್ಯವಹಾರ ಮಲ್ಪು ಗುರ್ತಜ್ಜಂದನಕಲೆಡ ಪಾತೆರಡ ಪೊಪ್ಪ ಎನ್ನ ಫ್ರೆಂಡ್ಸ್ ನಕಲು ಮೂಲು ಡ್ಯಾನ್ಸ್ ಪ್ರಾಕ್ಟೀಸ್ ಮನ್ಪ ಪಂಡದು ಪನೊಂದುಲ್ಲೇರು ಅವು ಮತ ಇತ್ತೆ ಬೋಡ ಈ ಟೆನ್ಷನ್ ಎಡಿಟ್ ಅನು ಈ ಅಕ್ಲೇನು ಬರೀರೆ ಪಣ್ಣು ರಾಣಿ ನಮ್ಮ ಸೀಬೆ ನಕ್ಲೆಗೆ ಸಂಶಯ ಬರಂದಲೇಕ ವ್ಯವಹರಿಸೋಡು ಅಕ್ಕಳು ಡ್ಯಾನ್ಸ್ ಮಲ್ಪಡು ಆತನಗ ಸೀಬೇದಕ್ಕಳು ಎನ್ನುವೇರು ಇಮ್ಮೆಕ್ಕಳು ದಾಲ ತಪ್ಪು ಮಲ್ತದು ಉಪ್ಪಾಯರು ಪಂಡದು ಅವು ಪೊಪ್ಪ ಅಕ್ಲೇನ್ ಲೆಪ್ಪುವ ಎಲ್ಲ ಬರುವೇರಕ್ಲು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಸರಿ ಬರಡು ತೂಕ ಬಲೆ ತೋ ಜಲೆ ನಲಿಕೆ ಚಾಕು ಎಂಜಿನ ಸೌಂಡ್ ಮುಲ್ಪ ಸರ್ ಎನ್ನ ಪುದರ್ ಚಾಕು ಹತ್ತು ಸರ್ ಸಹದೇವಿ ಅಯ್ಯೋ ದೇವರೇ ಎಂಕ್ ಚಾಕೋ ಚಾಕೋ ಪಂಡದ ಅಭ್ಯಾಸ ಆತಂದು ಎಂಚಿನ ಅಂಡಲ ಒಂಜೇವು ಬೋಡಂಡ ಸಹದೇವನು ಎಲ್ಲೇ ಮಲ್ತದು ಸಹೋ ಬ್ರೋ ಪನ್ಲೆ ಹಿಡ್ದು ಚಾಕೋನೆ ಎಡ್ಡೆ ಉಂಡು ಸರಿ ಸರಿ ಕೋಡೆ ಕಾಸರಗೋಡು ಬರ್ಸಬೈದಣ್ಣ ಸರ್ ನಮ್ಮ ಕುಡ್ಲದ ವಿಷಯ ಪಾತೆರ್ಗ ಮುಲ್ಪತ್ತೆ ನಮ್ಮ ಕೇಸು ಪುನಿ ಅವು ಅಂದು ಅಂಡ ಎನ್ನ ಬುಡದನೆ ಇಲ್ಲಿ ಕಾಸರಗೋಡು ಅವಳು ಬರ್ಸ ಬೈದನ ಪಂಡದು ಕೇಂದ್ರ ಕಾಲ್ ಮಲ್ತೆ ತಿಕ್ಕುಜಿ ಅಂಚ ಕೇಂದಿನಪ್ಪ ಅಪಗ ಸರಿ ಪನ್ಪೆ ಕೇಳಲೆ ಅಲ್ಪ ಕೋಡೆ ರಾತ್ರಿ ಭಯಂಕರ ತೆಡ್ಲುಲ ಬರ್ಸಲ್ಲ ಓ ದೇವರೇ ಎನ್ನ ಮಾಮಣ್ಣಲ್ಲ ಮಾಮಿಲ್ಲ ಕಾಪುಲೆ ದೇವರೇ ಇಜ್ಜಿನ ಅಕ್ಕಳ ಪೆನ್ಷನ್ ಕಾಸು ಎಂಕ ತಿಕ್ಕಂದೇವು ಸರ್ ತೂಲೆ ಸರ್ ಈ ಫೈಲ್ ಓಪನ್ ಮಾಡ್ತದೆ ಕೇಸ್ದ ಹೆಚ್ಚಿನ ವಿವರ ಉಂಟು ಸರ್ ಎಂಕ್ ಬಲ್ಲಿ ಹೌದಾನ ಸರ್ ತುಲ ಎನ್ನ ಕೈ ಈ ಪಿರವಡು ಲಾಕ್ ಆತನು ಒರ ಇನ್ನು ಬುಡ್ಪ ತೂಲೆ ಸರ್ ಹ ಐಕ್ ಮಾತ ಟೈಮ್ ಇದ್ದಿತ್ತೆ ಕೈ ದೆತ್ತಡಲ್ಲ ಕೈ ಸೀದಾ ತರೆತ ಕೈತಾಳು ಪೋಪುಡು ಓಳು ಕೆರೆತೊಂದು ಉಪ್ಪುಡು ಹೊಡೆದು ಗೊತ್ತಾ ಬುಜಿ ಹೌದಾನ ಸರ್ ಪೇನದ ಉಪದ್ರ ಕಮ್ಮಿ ಆತಜ ಸರ್ ಎನ್ನ ತರೆನು ಹೊರ ತೂಲಗೆ ಸರ್ ಮುಲ್ಪ ಕುಜಲೆ ಇಜ್ಜಿ ಸರ್ ಎಂಚ ಉಪ್ಪುನಿ ಜಾರ್ಜ್ ಕುಟ್ಟಿನ ಕೇಸಿಡು ಉಂತ ಒಂದೆ ತರೆ ಕಿರ್ಮುದು ಕಿರ್ಮುದು ಕುಜಲು ಮಾತ ತಾಳ್ದು ಎಂಚಾಂಡಲ ಒಂಜಿ ಇನ್ನೇನು ಸಾಲ್ವ್ ಮನ್ಪುಗ ಸರ್
ಚಾಕೋ ಇತ್ತೆ ನಮ್ಮ ಅಲ್ಪ ಉಳ್ಳ ಒಂದು ಜಾರ್ಜ್ ಕುಟ್ಟಿನ ಇಲ್ಲದ ಎದುರು ಸರ್. ಎಡ್ಡೆ ಉಂಡು ಏತ್ ಕಾಸು ಕೊರ್ನ ಈ ಇಲ್ಲ ನಂಗೆ ಪರ್ಚೇಸ್ ಮಾಡ್ಕೊಳ್ಳಿ. ಅರೆ ನಮ್ಮ ಈ ಇಲ್ಲ ದೆಪ್ಪರ ಬತ್ತ ಹತ್ತತೆ ಪಕ್ಕ ಎಂಚಿನಯ ಅಪ್ಪ ಜಾರ್ಜ್ ಕುಟ್ಟಿನ ಲೆಪ್ಪು ಒಂದು ಯಾನಿನಡ ಸುರೂಟು ಕೇಳಿನ ಪ್ರಶ್ನೆ ಎಂಚಿನ ನಿನ್ನ ಪುದರ್ ಎಂಚಿನ ಅವು ಹತ್ತು ಮಾರಾಯ ಮುಲ್ಪದ ವಿಷಯ ಉಲ ಹಿಡ್ದು ಎಂಚಿನ ಸೌಂಡ್ ಬಂಡದು ಅವು ಜೋಕ್ಲೆನ ಡ್ಯಾನ್ಸ್ ದ ಸೌಂಡ್ ಸರ್. ಅಪ್ಪಗ ಇಂಬಕ್ಲೆಗದಲ್ಲ ನರ್ವಸ್ ಇಜ್ಜ ಅಂದ ನಮ್ಮನ್ನು ತೂದು ಫುಲ್ ನರ್ವಸ್ ನಮಕ್ಕತ್ತೆ ಸರ್. ಲೆಪ್ಪು ಮಾರಾಯ ಜಾರ್ಜ್ ಕುಟ್ಟಿನ. ಹಲೋ ಜಾರ್ಜ್ ಕುಟ್ಟಿ ಇಡೇ ಬೆಲೆ CBI. ಓ ಹೌದಾನೆ ಬಲತ ಸೈಡ್ ವೆಯ್ಟ್ ಜಾಸ್ತಿ ಉಂಟಾ ಜಾರ್ಜ್ ಕುಟ್ಟಿ? ಅತ್ತು ಸರ್ ಕೋಡೆ ತೋಟುಡು ಮರ್ದು ಬಿಡುದು ಕೈ ಬೇನೆ. ಓ ವರ್ಷದ ಕೃಷಿಕೆ ಜಾರ್ಜ್ ಕುಟ್ಟಿ ಏನಡ ಹೆಚ್ಚ ಗೊಬ್ಬಡ್ಚಿ ಯಾನ್ ಏರ್ ಗೊತ್ತುಂಟ? ಐ ಆಮ್ ಸೇತುರಾಮ್ ಅಯ್ಯರ್ ಫ್ರಮ್ SBI. ಯಾನು SBI ಲೋನ್ ತೀಜಿ ಸರ್. ಸರ್ ಅವು SBI ಹತ್ತು ಸರ್ CBI. ಓ ಎಂಕ್ ಈ ಎಸ್ಲ ಸೀಲ ತತ್ತದ ಬೂರುನಿ ಅಪ್ಪಗ ಬಿ ಬೂರು ಅವು ಮಿಟ್ಲಿಡತ್ತ ಬೂರ್ಯರ ಜಾಗ ಇಜ್ಜಿ. ಓ ದೇವರೇ CBI ಗೊತ್ತಾಂಡ ಕುಸಾಲ ಬಡ್ಚಿ ಇರುತ್ತಾನೆ ಸರ್ ಮುರಾಣಿದನೇ ಶರ್ಟ್ ಪಾಡ್ತೀನಿ. ಅವು ಎನ್ನ ಸರ್ ಉಡೆದಿ ಅರ್ಧಂದೆ ಪಂಡದು ಪಣುರ್ಚಿ ಸರ್. ಈ ಕೇಸ್ ಮುಗಿನಾಟ ಶರ್ಟ್ ಚೇಂಜ್ ಮಲ್ಪುಜಿ ಪಂಡದು ಸರ್ ಶಪಥ ಮಾಡಿದ್ರೆ ಗೊತ್ತುಂಡ? ಅವು ಎಂತ ನಿಕ್ಕ ಗೊತ್ತು ಸರ್ ಆ ವಿಷಯಡು ಯಾನ್ಲ ಈರ್ಲ ಸಮಾನತೆ ನನ್ನ ಈರ ಮುಂದುವರಿಗೆ. ಮಿಸ್ಟರ್ ಜಾರ್ಜ್ ಕುಟ್ಟಿ ಈರೆಗೆ ವರುಣ್ ಗೊತ್ತುಂಡತ್ತ? ಗೊತ್ತುಂಟು ಸರ್. ಯಬ್ಬ ಚಾಕೋ ಎಂಚ ಎನ್ನ ಒಂಜೇ ಕ್ವಶನ್ ಆಯೆ ಕ್ಲೀನ್ ಬೌಲ್ಡ್ ಪಲ್ಲೆ ಏರು ವರುಣ ಎನ್ನ ತೋಟದ ಪೈಪ್ ಫಿಟ್ಟಿಂಗ್ಸ್ ಮಾತಲ್ಲ ಅವೇ ಕಂಪನಿದ ಸರ್. ಎಡ್ಡೆ ಬರ್ಪುಂಡು ಅವು ಅಂದ ಸರ್ ಈರ್ನ ತೋಟಗಳ ಎಡ್ಡೆ ಬೋಡಂಡ ಪಾಡ್ಪಾಲೆ ಪೈಪುದ ವಿಷಯ ಹತ್ತು ಕೇನ್ನಿ ಸೈತಿನ ವರುಣ್ ಗೊತ್ತುಂಡಾಗೆ ಎಂದಿನಿ. ಓ ಈ ಸೈತಿನ ವರುಣ್ಗೂ 100 ವರ್ಷ ಆಯ್ಸುಂಡಾವ ఆయన పుదరు దెప్పునగానే ఆయన మెర్రగాలు దెప్పులే సర్ దెప్పులే స్పీకర్ వాడ్లే. హలో CBI ಸೇತುರಾಮ್ ಅಯ್ಯರ್ ಸ್ಪೀಕಿಂಗ್. ಅಮೇರಿಕಡುಪ್ಪುನ ಕಸಿನ್ಸ್ ಇಲ್ಲಡೆಗೆ ಪೋಪುನ ಸಾದಿಡ್ದು ಕಾಲ್ ಮಾಡ್ತಂದುಲ್ಲೆ ಪೋಪಿನಿಡ್ದು ತುಂಬು ವರುಣ್ಗು ಎಂಚಿನ ಆಯ್ನಿ ಪಂಡದು ತೆರಿ ಒಣ್ಣ ಆಸೆ ಆವಡು ಇಲ್ಲಡೆ ಬರ್ಪಿನ ಒಂಜೊಂಜಿ ಫೋನು ಕಾಲ್ಲ. ಗೊತ್ತಾಂಡು ಇರೆಗೆ ಬರ್ಪಿನ ಮಾತ ಕಾಲ್ಲ ಕಾಲಿಂಗ್ ಬೆಲ್ಲ ವರುಣ್ನ ಸ್ವಂತ ಸೊರತ ಲೆಕ್ಕನೇಕೇನುಂಡು ಅತ್ತೇ ಅಂದಂದು ಕರೆಕ್ಟ್. ಎನ್ನ ಪ್ರೀತಿದ ಪ್ರಭಾಕರ್ಜಿ ಯಾನು ಒಂಜಿ ಪುರಿಯ ಗಾಂಡ ಲಕ್ಕದ ಈ ಬೇಲೆಗೆ ಬತ್ತಿನಾತೆ ಒಂತೆ ಉಂತುಲೆ ಎಂಚಿನಾಂಡಲ ಸಾಕ್ಷಿ ತಿಕ್ಕಂಡ ಯಾನು ಲೆಪ್ಪುವೆ ಎಂಕ್ ಪೊಕ್ಕಡೆ ಇಂಚ ದ್ರೋಹ ಕೊರಿಯರೆ ಬಲ್ಲಿ ಅವೇ ಕ್ಷಮೆ ಪಡು. ಓ ಐಕದಾನೆ ಕ್ಷಮಿಸಾಯೆ. ಈ ಕೇಸ್ ಶುರುವಾನಗನೇ ಇಂಬೆ ಶುರು ಮಲ್ತದೆ ಇಂಬೆನ ನಂಬರ್ ಬ್ಲಾಕ್ ಮಲ್ಪುದೆ ಕಲ್ಪವೇ ಸರ್. ಎಂಕ್ವೈರಿ ಮುಂದುವರಿಸಲಿ ಸರ್. ಮಿಸ್ಟರ್ ಜಾರ್ಜ್ ಕೋಟೆ ಪಲ್ಲೆ ವರುಣ್ನ ಬಗ್ಗೆ ಪಲ್ಲೆ ಸರ್ ಬುಡದಿ ಜೋಕುಲು ಪುನಃ ಒಂಜಿ ಎಲ್ಲಿಯ ಸಂಸಾರ ಎನ್ನವು. ಓ ಬೊಕ್ಕ ಎಂಕ್ಲ ಮಾತ ಮಲ್ಲ ಛತ್ರ ಅತ ಸರ್ ಆಯ್ ಪನ್ನಡ ಸರ್ ಕೇಳಿ ಸರ್ ಅಂಚಿನ ಒಂಜಿ ಫ್ಯಾಮಿಲಿಗೆ ಒಂಜಿ ದಿನ ಲೆಪ್ಪಂದಿನ ಒಂಜಿ ಬಿಣ್ಣೆ ಬತ್ತಿ. ಓ ದೇವರೇ ಅವು ಭಾರಿ ಕಷ್ಟ. ಲೆಪ್ಪಂದೆ ಬಿನ್ನೆ ಬತ್ತನ ನಂಗೆ ಭಾರಿ ಕಷ್ಟ. ಅವಲ ರಾತ್ರಿ ಬತ್ತನ ಐಡ್ದಲ ಕಷ್ಟ. ಕಾಲಿ ಗಂಜಿ ತೆಲಿ ಕೊರಿಯರ ಆಪುಂಡ ಬೊಡೆದಿರ ಬಂಡ ನಂಗೆ ಒಣಸಿಕಾಂದು ಐಕ್ಕು ಬಡದ ಕುಕ್ಕರ್ಡು ಒಣಸುಲ ಸಾರ್ಲ ಕಾಯ್ತನ ಮುಂಚಿಲ ಮಲ್ತನ ಸೆಟ್ ಆಡಿದ ಸರ್. ಈರಿ ಎಂಚಿನ ನಮ್ಮ ಮುಲ್ಪ ಸಾರು ಮಲ್ಪೆರ ಬತ್ತನ ಅತ್ತತೆ ಸರ್.
ಬೊಕ್ಕ ಒಂಜಿ ಭಿನ್ನ ಇಲ್ಲಡೆ ಬತ್ತುಂಡ ಉಂದೆನ ಮಾತ್ರ ಮಲ್ಪೋಡ್ಚ ಎಂಚಿನ ಸರ್ ಇತ್ತೆ ನಿನ್ನ ಇಲ್ಲಡೆ ಏರಾಂಡ್ಲ ಬತ್ತುಂಡ ಈ ಸಾರು ಮಲ್ತು ಕೊರ್ಪುಜನ ಯಾನಾಂಡ ಸಾಂಬಾರ್ ಮಲ್ತು ಕೊರುವೆ ಈ ಅಂಡ ಸಾಂಬಾರ್ ಮಲ್ಪತ ಆ ಪಾಪದೇ ಆಯನ ಇಲ್ಲಡೆ ಬಂದಾಗ ಆಯಗ ಸಾರ್ಲ ಮಲ್ಪರವಲ್ಲಿ ಆತ ಯಬ್ಬ ಈಯೆ ಜಾರ್ಜ್ ಕೊಟ್ಟಿ ಆಯಗ ಎಂಚಿನ ಬರಲ್ಲ ಮಲ್ತು ಕೊರ್ಲಿ ಐತ ಕಾಸು ಯಾರು ಕೊರ್ಪೆ ಕೋಡಿ ಹೊಡ್ಚಿ ಇಂಬೆ ಈ ಚಾಕು ಉಂಡತ್ತ ಬಜಿ ಕಲ್ವಿ ಕರಿನವಾರ ಬಿರಿಯಾನಿ ಫ್ರೈಡ್ ರೈಸ್ ತಿನ್ನಾಗ ಎಂಕ್ ಒಂತೆಲ್ಲ ಕೊಡ್ತಿದ್ವಿ ಬುಡೇ ನಾನು ಹಾ ಸರ್ ಈ ಕೇಸ್ ದಾಡಿ ಬಲೆ ಹೋಟೆಲ್ ಸೈಡ್ಗೆ ಪೋಡ್ಚಿ ಓ ಅಂತ ಛೇ ಸರ್ ಎಂಕು ಒಂಜಿ ಚಾನ್ಸ್ ಕೊರ್ಲಿ ಯಾನ್ ಎಂಕ್ವೈರಿ ಮಲ್ಪೆ ಬೊಕ್ಕ ತೂಲೆ ದೃಶ್ಯಂ ಒಂದಡು ನಿಕ್ಕದಾಲ ಮಲ್ಪೆ ಆತಜಿ ದೃಶ್ಯಂ 2 ಆತಜಿ ಇತ್ತೆ ದೃಶ್ಯಂ 3 ಬರಿಯರಾಂಡು ಎತ್ತು ಕಷ್ಟ ಉಂಡು ಗೊತ್ತುಂಡ ಖರ್ಚಿ ಆತಾಂಡು ಗೊತ್ತುಂಡ ಸರ್ ಒಂಜಿ ಚಾನ್ಸ್ ಕೊಡ್ಲಿ ಇಂಬೆನ ಬಾಯಿನ ಯಾನ್ ಬಿಡ್ಪಾವೆ ಅಂದ ಅಪಗ ತುಕ್ಕ ಚಾಕೋ ಉಂದು ಪಿರವುಗು ಕೈ ಕಟ್ಟುನ ಪೇಟೆಂಟ್ ಎಂಕ ಮಾತ್ರ ಒಪ್ಪನೆ ತಾನೆ ಎಂಚಿನ ಸರ್ ಆವಡು ಇಂದಯ ಜಾರ್ಜ್ ಗುಟ್ಟಿ ಯಾನ್ ಕೇನ್ನ ಪ್ರಶ್ನೆಗೆ ಕರೆಕ್ಟ್ ಉತ್ತರ ಕೊರಡು ಸರ್ ಇಂಬಿಯಾನ ಈ ಕೇಸ್ ಇರದೆ ಚೇಂಜ್ ಮಲ್ಪಲೆ ಸರ್ ಇಂಬಿಯಾಗ ದೃಶ್ಯಂ 1 ಇರದೆ ಬಗೆ ಉಂಟು ಸರ್ ಹಾ ಹೌದೇ ಸುಲೇಮಾನಿಚನ ಹೋಟೆಲ್ಡ್ ಇಂಬಿಯ ತಿಂದಿನೇಕ್ ಯಾನ್ ಕಾಸು ಕೊರಂದನೇಕ್ ಓ ಈ ಸಹದೇವ ದುಂಬೆ ಇಂಚಾತ ಅವು ಮಾತ ಉಪ್ಪಡು ಸರಿಯಾಯಿನ ಉತ್ತರ ಪಂಡಿಜಿಂಡ ನಿನ್ನ ಯಾನ್ ಬಿಡೆ ಸರಗ ಎನ್ನ ಪುದರ್ ಇತ್ತೆ ನೆನಪಾತನು ಪನ್ಲ ಮೇರಡ್ಡೆಕ್ ಈ ಓಳಿತ್ತ ಮೇರಡ್ 10 ಸೆಪ್ಟೆಂಬರ್ ಅಡ್ಡು ಸೆಪ್ಟೆಂಬರ್ ಅತ್ತ ಅಕ್ಟೋಬರ್ ಅಡ್ಡೆಕ್ ಗಾಂಧಿ ಜಯಂತಿ ಓ ಮರ್ಲ ಆಗಸ್ಟ್ ರಡ್ಡು ಬಣ ಅಬ್ಬ ತಿಗಡು ಆಗಸ್ಟ್ ರಡ್ಡೆಕ್ ಓಳಿತ್ತ ಬಣ ಎಂಕ್ ನೆನಪುಜ್ಜಿ ಸರ್ ನೆನಪು ಶಕ್ತಿಗೆ ತಿಮ್ಮರದ ಕಷಾಯ ಎಡ್ಡೆ ಅಪಗ ಕಫಕ್ಕೆಂಚಿನ ಅವು ಅವು ಹಾ ಎಂಚಾಂಡು ಐಕ್ಯ ಪಂಡಿನಿ ತಾರೆ ಉಪ್ಪುನಾಗ ಬೀಲಾಡಿಯರ ಬಲ್ಲಿ ಬಂಡದು ಉಂಟು ಯಾವು ಎಂಚ ಕೇರಳ ಬಂಡದು ಯಾಂತ ಹಾ ಜಾರ್ಜ್ ಕೊಟ್ಟಿ ಆಗಸ್ಟ್ ರಡ್ಡೆಕ್ ಬೊಕ್ಕ ದಾನೆ ಅಂಡೆ ಎಂಕಲ್ ಮೈಸೂರಡು ಧ್ಯಾನ ಕೇಂದ್ರಡು ಧ್ಯಾನ ಮುಗಿ ಬೊಕ್ಕ ರಾಣಿ ಹೋಟೆಲ್ಗೆ ಹೋದು ಬಿರಿಯಾನಿಲ ಗೋಬಿ ಮಂಚೂರಿಲ ತಿಂದ ರಾಣಿ ಹೋಟೆಲ್ ಬಿರಿಯಾನಿ ಎತ್ತು ಟೇಸ್ಟ್ ಗೊತ್ತುಂಡ ಯಪ್ಪ ಚಾಕೋ ಐತ ಕಮ್ಮೆನ ಇಷ್ಟೆಲ್ಲ ಮರ್ತಿದ್ದಿ ಸರ್ ಹೋಟೆಲ್ ಹಿಡ್ದು ಕೇಸ್ಗೆ ಬಲೆ ಸರ್ ಜಾರ್ಜ್ ಗುಟ್ಟಿ ಬಿರಿಯಾನಿ ಕೊರ್ದು ಎನ್ನ ಸಾದಿ ತಪ್ಪ ಇರದು ಓಡ್ತಿ ಬೊಕ್ಕದಾಲ ಬಲ್ಲೆ ಬೊಕ್ಕ ಯಾನ್ ಬುಡದಿ ಜೋಕುಲು ಮಾತ ಕೈತಲ್ದ ಒಂಜಿ ಲಾಡ್ಜಿಡ್ ರೂಮ್ ತೆತ್ತ ಓ ಸೂಪರ್ ಅವು ಎಡ್ಡಾಂಡು ಬಿರಿಯಾನಿ ಗೋಬಿ ಮಂಚೂರಿ ಮಾತ ತಿಂದದು ಒಂದ ಜಡಾಪುಡು ಬೊಕ್ಕ ಜಪ್ಪಡಾಪುಡು ಎಂಕಲ್ ಅಂಚನೆ ರೂಮ್ ಅಲ್ತೇರು ಜೋಕ್ಲು ರಡ್ಡು ಜನ ಒಂಜಿ ರೂಮುಡು ಕಂಡನೆ ಬಿಡಿದಿ ಬೇತೊಂಜಿ ರೂಮುಡು ಆಹಾ ಗೊತ್ತಾಂಡು ರಡ್ಡು ರೂಮ್ ಅತ್ತು ಸರ್ ಯಾನು ಒಂಜೇ ರೂಮ್ ತೆತ್ತೀನಿ ಸರ್ ಒಂಜೆ ರೂಮ್ ದಾಯ ಮಾರೆಯ ಪೊಕ್ಕಡೆ ಲಾಡ್ಜ್ ರೂಮ್ ಅಂತೀನಿ ಒಂಜಿ ಆಟೋ ಮಲ್ತದ ಇಲ್ಲಡೆ ಪೋತದ ಬೇತೆ ರೂಮುಡು ಜಪ್ಪೆರೆ ಆತು ಅಂದ ಬೊಕ್ಕದಾನೆ ಅಂಡು ಬೊಕ್ಕ ಮನದಾನಿ ಬೊಲ್ಪಂಡು ಸರ್ ಎಚ್ಚಲಾಗಿ ಹೊಡ್ತಿದಾನೆ ಆಗಸ್ಟ್ ಮೂಜಕ್ಕದಾದ ಮಲ್ತಾರೆ ಎನ್ನ ಬುಡದಿ ರಡ್ಡು ಜೋಕುಲು ಉಪ್ಪುನ ಎಲ್ಲಿಯ ಸಂಸಾರ ಸರ್ ಅವು ಬೊಕ್ಕ ಕುಡ್ಲಾಡ್ದು ಮೈಸೂರಿಗೆ ಎತ್ತನಾಗ ಮಲ್ಲ ಕುಟುಂಬ ಕೂಡ ಅಂಚತ್ತು ಸರ್ ಎಂಕಲ್ ಕೊಸಿಕ್ಕಾದ ಒಂಜಿ ಪಿಕ್ಚರ್ಗೆ ಪೋಯ ಪಿಕ್ಚರ್ಗೆ ಯಾರು ಮಾತ್ರ ಒರಿಯನೆ ಹೋಗ್ತೀನಿ ಹೌದಾಗೆ ಸರ್ ಉಡದಿ ಬತ್ತದ ಹೀರೋಯಿನ್ ಪಾಡ್ನ ಡ್ರೆಸ್ ಎಲ್ಲ ಬಂಗಾರದ ಮಾಲೆಲ್ಲ ಮಾತ ಆರ್ಡರ್ ಮಲ್ಪೋಳು ಯಬ್ಬಾ ಇರೆಗೆ ಒರಿಯಗೆ ಪಿಕ್ಚರ್ ಅರ್ಥ ಆಪುಣ ಸರ್ ಸರಿ ಓ ಪಿಕ್ಚರ್ ಬಾಹುಬಲಿ ಸರ್ ಓ ಔ ಟಾಪ್ ತೂವಡೇನ ಪಿಕ್ಚರ್ ಪ್ರಭಾಸನ ಆಕ್ಟಿಂಗ್ ಯಬ್ಬ ಮೂಜಿ ಸರ್ತಿ ತೂತೇನು ಹೌದಾನೆ ಸರ್ ಅವು ಕಟ್ಟಪ್ಪೆ ಬಾಹುಬಲಿ ಕೆರ್ನದಾಯ ಬಣ್ಣದ ತೋಜಾವರ ಅಂದು ತೂಯಿನೆ ಅವು ಬಾಹುಬಲಿ ರಡ್ಡೆಟತ್ತ ಸರ್ ಕೆಲವು ಸರ್ತಿ ಮಾತೆಲ್ಲ ಲಕ್ಕದ ಪೋದು ಪುದಾರು ಬತ್ತಿ ಬೊಕ್ಕ ತೋಜಾವರಿಯ ಎಂಚ ಎನ್ನ ಅಪ್ಡೇಟೆಡ್ ಬುದ್ಧಿ ಬೊಕ್ಕ ಎಂಚಿನ ಮಲ್ತಾರೆ ಬೊಕ್ಕ ಕುಡ್ಲಕ್ಕೆ ರಿಟರ್ನ್ ಬತ್ತ
ತುಕ ಇತ್ತೆ ಇರ್ನ ಮಲ್ಲ ಮಗಲೇನ್ ಲೆಪ್ಲೆ ದಾಯ್ ಸರ್ ಕ್ವಶ್ಚನ್ ಕೇಂದ್ರ ಉಂಡು ಲೆಪ್ಲೆ ಅನು ವರಬಲ ಸೀಬೆ ದೇಕುಲು ಲೆತ್ತೊಂದುಲ್ಲೇರು ದಾದ ಬೊಪ್ಪ ಲೆತ್ತಾರ ಹಾ ಅಂದು ಸಿಬಿಐ ದಕ್ಕಲು ಎಂಚನೋ ಕೇನೊಡಿಗೆ ಇಂಬೇರು ಸಿಬಿಐ ಹಾ ನಿನ್ನ ಪುದರ್ ದಾದ ಸರ್ ಎನ್ನ ಪುದರ್ ಅನು ಆಗಸ್ಟ್ ರಡ್ಡೆಕ್ ನಿಕ್ಲು ದೂರ ಪೋದಿತ್ತಾರೆ ನೆನಪು ಮಲ್ತದ ಪಾನ ಎಂಕುಲು ಮೈಸೂರ್ಗು ಧ್ಯಾನ ಮಂದಿರಗು ಧ್ಯಾನ ಮನ್ಪೆರ ಪೋದಿತ್ತ ಎಡ್ಡೆ ಟ್ರೈನಿಂಗ್ ಕೊರ್ತೆ ಮಗೆ ಅಂದ ಇತ್ತೆ ತುಲ ಟ್ರೈನ್ಡ್ ಪೋಯಿನಿ ಪಂಡ್ ಪಂಪಲ್ ನಿಕ್ಲೆ ಮೈಸೂರ್ಗು ಎಂಚ ಪೋಯಿನಿ ಬಸ್ಡ್ ಅವಲ ಟೈಲಿ ಬತ್ತದಿಯಾ ನನಲ ಉಂಡತ್ತೆ ಸರ್ ಇರ್ಡ ಕ್ವಶ್ಚನ್ ಬ್ಯಾಂಕ್ ಕೇನ್ಲಿ ಧ್ಯಾನ ಆಯ್ಬೊಕ್ಕ ನಿಕ್ಲು ದೂರ ಪಾಯರು ಹೋಟೆಲ್ ದ ಪುದರ್ ಚೇಂಜ್ ಆಪುಂಡು ತುಲ ಅಲ್ಪರ್ದು ರಾಣಿ ಹೋಟೆಲ್ಗೆ ಪೋಯ ಓ ಇಲ್ಲ ಅಡೆಗೆ ಪೋಯಿನ್ನ ಎಂಕಲ ಒಟ್ಟಿಗೆ ಸರ್ ಪೋಯಿನಿ ಎಂಕೆ ಆಪುದೀಪಲ್ ಕ್ವಶ್ಚನ್ ಟ್ವಿಸ್ಟ್ ಮಲ್ತ್ ಕೇನ್ಲಿ ಸರ್ ಇತ್ತೆ ಆರ್ಡರ್ ಮಲ್ತಿನ ಐಟಮ್ ಚೇಂಜ್ ಮಲ್ಪಾವೆ ತುಲ ಅನೋ ದಾದ ಆರ್ಡರ್ ಮಲ್ತಾರೆ ಬಿರಿಯಾನಿ ಬೊಕ್ಕ ಗೋಬಿ ಮಂಚೂರಿ ಅವಲ ಖಾಲಿ ಸರಿ ಬೊಕ್ಕ ಊರಿಗೆ ಬರ್ತಾರತೆ ಇಜ್ಜಿ ಸರ್ ಬೊಕ್ಕ ಪೊಪ್ಪ ಇನಿ ಪಾರ ಬಂಗ ಪಂಡದು ಒಂಜಿ ಲಾಡ್ಜ್ಡ್ ರೂಮು ದೆತ್ತೇರು ಇತ್ತೆ ಗ್ಯಾರಂಟಿ ರಡ್ಡು ರೂಮ್ ಪನ್ಪಲ್ ಅಪ್ಪಲ ಅಮ್ಮಲ ಒಂಜಿ ರೂಮುಗು ನಿಕ್ಲು ಜೋಕ್ಲು ರಡ್ಡು ಜನ ಬೇತ ರೂಮುಗು ಪಾಯರತೆ ಅತ್ತತ್ತು ಪೊಪ್ಪ ಒಂಜೇ ರೂಮ್ ಅಂತೀನಿ ಐಟೇ ಇತ್ತ ಛೇ ನಿಕ್ಲಿಗೆ ರಾತ್ರಿ ಪೋಡಿಗೆ ಆಪುಣ ಅಂದತೆ ಪಾಪ ಸರ್ ಟ್ರ್ಯಾಕ್ಗೆ ಬಲೆ ಬೊಕ್ಕದಾದ ಅಂಡು ಬೊಕ್ಕ ಮನದಾನಿ ಬೊಲ್ಪಾಂಡ್ ಅಂಚ ಅವಲ ಸೇಮ್ ಕಾಪಿ ಯಬ್ಬಾ ಸೂರ್ಯನ ತುಯನ ಸೂರ್ಯ ಅತ್ತ ಸರ್ ಪ್ರಭಾಸ್ ಹೀರೋ ಎಂಕಲ್ ಪೋಯಿನ ಬಾಹುಬಲಿ ಪಿಕ್ಚರ್ಡ್ ಕಟ್ಟಪ್ಪೆ ಬಾಹುಬಲಿನ ದಾಯಕರ್ನೆ ಗೊತ್ತಾಂಡದಿಕ್ಕೆ ಇಜ್ಜಿ ಸರ್ ಬಾಹುಬಲಿ 2 ಗೊತ್ತಾಯಿನಿ ಎಂಚ ಮಾತೇರ್ನಲ್ಲ ಆಕ್ಟಿಂಗ್ ಸೂಪರ್ ಇತ್ತುಂಡು ಸರ್ ಐಟು ಒಂಜಿ ಆಕ್ಟರ್ ಈ ಲೆಕ್ಕನೆ ಇತ್ತೇರು ಸರ್ ಏರು ಏರೋ ಪಣ್ 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 ಕಾಲಕ್ಕೆಯ ಸರ್ ಸೇಮ್ ಓಹ್ ಒಂದು ಏರಪ್ಪ ಕಾಂಟ್ಯಾಕ್ಟ್ ಇಜ್ಜ ಅಂದ್ರ ನಂಬರ್ ಹಿಡಿದು ವಾಟ್ಸಪ್ ವಾಯ್ಸ್ ಮೆಸೇಜ್ ತೆಪ್ಲೆ ಸರ್ ಅಮೇರಿಕಡು ಪುನ ಕಸಿನ್ನ ಇಲ್ಲಡೆ ಪೋಂದು ಪುನ ಸಾದಿನ ಮೆಸೇಜ್ ಮಂತಂದುಲ್ಲೆ ಓ ಚಾಕೋ ದೆತನು ಬೇಕಾದ್ರೆ ಕಟ್ ಮಲ್ಪು ಒಕ್ಕ ವಾಟ್ಸಪ್ ಅನ್ಇನ್ಸ್ಟಾಲ್ ಮಲ್ಪು ವಾವ್ ಉಪದ್ರ ಮಾರಯ ಚಾಕೋ ಎತ್ತು ಬೇಗ ಆಪುಣ ಆತ್ತು ಬೇಗ ಆಯನ ಇಲ್ಲಡೆ ಪೋದು ಆಯನ ಲ್ಯಾಂಡ್ ಲೈನ್ ಇಲ್ಲ ಕಾಲಿಂಗ್ ಬೇಲ್ ಇಲ್ಲ ಕಟ್ ಮಲ್ಪ ಸರಿ ಸರ್ ಹಾ ಪಲ್ಲೆ ಬೊಕ್ಕ ಎಂಚಿನ ವಿಷಯ ಬೇತೆದಾಲ ವಿಶೇಷ ಇಜ್ಜಿ ಸರ್ ಮಾಂತೆಲ್ಲ ಸೌಖ್ಯನು ಚಾಕೋ ಇಂಬೆ ನಮ್ಮ ನೆನಪೆ ಲೆಕ್ಕತ್ತು ಆಯೇ ನೆನೆತಿ ಲೆಕ್ಕನೆ ನಮ ಉಳ್ಳ ಅದೇ ಸರ್ ಹಾ ಅಂದಂದು ಅತ್ತತ್ತು ಬೊಕ್ಕ ನಮ್ಮ ಒಂಜಿ ತರಕದ ನೋಡು ನಮ್ಮ ಇಂಬೆನ ಪಿರವತ್ತು ಆಯ ನಮ್ಮ ಎದುರುಳ್ಳಿ ಅವು ರಟ್ಲ ಸೇಮ್ ಅತ್ತೆ ಸರ್ ಆಡು ಎಂಕ್ ಡಯಲಾಗ್ ಇಜ್ಜ ನನಕ್ಕೆ ಒಂಜಿ ಪಂಡಿನಿ ಮಾರಯ್ಯ ಐನೇ ಉದ್ದ ಮಲ್ಪಡ್ತಿದ್ದಾನೆ ಸಿಬಿಐ ಪಂಡ ಎಂಚಿನ ಪಂಡದು ಯಾನ್ ಇಂಬ್ಯಾಗ ತೋಜಾವೆ ಸರ್ ದಾಯ ಸರ್ ಆ ಕಪ್ಪನ್ನು ಬಿಡತ್ತೀನಿ ಆಗ ಕೆಪಿ ಕೇಂದ್ರ ಇಜ್ಜ ಪಂಡದು ಟೆಸ್ಟ್ ಮಲ್ಪೇರೆ ಈತನೆಟ್ ಆಯ ನಮ್ಮಡ ಪಾತೇರಿ ಆತ ಅವು ಆಯನ ಆಕ್ಟಿಂಗ್ ಆದಿತ್ತನೆ ಎಂಚಿನ ಸರ್ ಇರುದಾಯ ಕಪ್ಪು ಪುಡತ್ತೀನಿ ಅವು ಯಾನತ್ತು ಚಾಕು ಯಾನತ್ತು ಅವು ಸರ್ ಈರು ಎಂಚಿನೇ ಒಂಜಿ ಇಲ್ಲಡೆ ಬತ್ತದ ಕಪ್ಪು ಪುಡ ಪುಣ್ಯ ಪಂಡ ಎಂಕ್ ಗೊತ್ತು ಜಂದೆ ಆಯ್ನಿ ನಿಕ್ಲಿನ ಮಾತ ಏರಪ್ಪ ಸಿಬೇಕಿದೆ ತೊನ್ನಿ ಒಂದು ಏತು ಕಾಸ್ಟ್ಲಿ ಕಪ್ಪು ಗೊತ್ತುಂಡ ಎನ್ನ ಫ್ರೆಂಡ್ ಮಾಹೇರ್ದು ಕನತ್ತು ಕೊರ್ನ ಕಪ್ಪು ಒಂದು ಮಾಹೇರ್ದು ಬತ್ತದ ಆಯ್ ಕಪ್ಪು ಕನತಿನ ಕುಪ್ಪಿದಾಲ ಕನತೀಜೇನ ಅವಲಾ ಕನತೆ ಸರ್ ಅಂದ ಅಪಗ ಅವು ಅವು ಅಲ್ಲ ತುಕ ಸರ್ ಆಯ ಆರೋಪಿ ಸರ್ ಈರು ಆಯನೊಟ್ಟಿಗೆ ಛೇ ಯಾನಪ್ಪಗ ರಡ್ಡು ದಿಯೋಡ ಅಂದ ಆಗಿ ಅಪ್ಪಗ ಸತ್ಯ ಇಂಚಿನ ಅಂದು ಪಿದೈ ಬರ್ಪುಡ್ತು ಚಾಕು ಇಂಚು ಬಲ ಸಿಬಿಐ ಸತ್ಯ ಪಿದೈ ಕನಪಿನಿ ಶರೀರ ಬಲಟ್ಟತ್ತು ಬುದ್ಧಿ ಉಪಯೋಗ ಮಲ್ತದು ಅವು ಈರು ಕಪ್ಪು ಪುಡಪ್ಪನಗನೆ ಗೊತ್ತಾಂಡು ಮಿಸ್ಟರ್ ಜಾರ್ಜ್ ಕೊಟ್ಟಿ ಈರೆಗ ನನ್ನ ರಕ್ಷೆ ಇಜ್ಜಿ ವರುಣ್ ಕೆರ್ನೆಲ ಬೊಕ್ಕ ಪೊಲೀಸ್ ಸ್ಟೇಷನ್ ಇಟ್ಟು ಕೌಂತನೆಲ ಬೊಕ್ಕ ಅಸ್ಥಿ ಪಂಜರನ್ನು ಅಲ್ಪಡ್ದು ದೆತ್ತು ದೆಂಗಾಯಿನೆಲ
ಮಾತಲ CBIಗೆ ಪೂರ್ತಿ ವಿವರ ತಿಕ್ಕದುಂಡು ಸರ್ ನಮ್ಮಡ ವಾ ಸಾಕ್ಷಿಲ ಇಜ್ಜಿ ಸರ್ ನಂಗೆ ತಿಕ್ಕದುಂಡು ನಮ್ಮಡ ಉಪ್ಪಿನಿ ಆ 4 ಪೇಪರ್ ಮಾತ್ರ ಸಾಕ್ಷಿ ಉಂಡುಯಾ ಒಲ್ಪಡ್ದ ತಿಕ್ಕಿನಿ ಅಪ್ಪಗ ಈ ದೃಶ್ಯ 1 2 ತೂತು ಜನ ಆಯ್ತು ಸಾಕ್ಷಿ ಸಮೇತ ತೋಜಾವೇರು ವಿಡಿಯೋ ವಿತ್ ಮ್ಯೂಸಿಕ್ ಐನು ತೂದ ಸರ್ ಇಮ್ಮೇನೆ ಅರೆಸ್ಟ್ ಮಲ್ಪು ನೀರು ನಿನಡತ್ತ ಪಂಡಿನಿ ಡ್ಯೂಟಿ ಸಮಯ ಫೋನ್ ಯೂಸ್ ಮಲ್ಪೇರ ಬಲ್ಲಿ ಬಂಡದೆ ಸಾರಿ ಸರ್ ಬುಡೆದಿ ಮಿನಿಲೆತ್ತಿನಿ ಅದುಪ್ಪು ಸಾರಿ 1 ನಿಮಿಷ ಸರ್ ಹಲೋ ಸೇತುರಾಮಯ್ಯ ಎರುಳ್ಳೇರಾ 1 ನಿಮಿಷ ಸರ್ ಎನ್ನ ಬುಡೆದಿ ಅತ್ತು ಈರ್ನ ಏರೋ ಫ್ರೆಂಡ್ ಅತ್ತತ್ತು ಕೇಸ್ದ ವಿಷಯ ಆದುಪ್ಪು ಸರ್ ಹಲೋ ಸೇತುರಾಮಯ್ಯರ್ CBI ಏರೊಂದು ಅಮೇರಿಕಾಡ್ ಕಸಿನಿಲ್ಲದ ಪೊಪ್ಪಿನ ಸಾದಿಡು ವರುಣಗು ಹೆಚ್ಚಿನ ಆಯ್ನೆ ಪಂಡದು ತೆರಿಯರೆ ಕಾಲ್ ಮಾಡ್ತೀನಿ ಉಂತಲೆ ಯಾರು ಅನ್ಪೆ ಇತ್ತ ಎಂಕ ಸರಿಯಾದ ಗೊತ್ತಾಂಡು ಆ ಪಾಪದ ಹುಡುಗನು ಏರ್ಲ ಕೆರ್ನೆ ಈರ್ನ ಉಪದ್ರ ಸೈಸ್ಯರಾವಂದ್ರೆ ಆಯನೆ ಬಲ್ಲದ ತೊಣ್ಣಿ ಅದಪ್ಪು ಪರಿಚಯನೇ ಇಜ್ಜ ಅಂದ್ರೆ ಎಂಕೆ ಈತು ಉಪದ್ರ ಕೊರ್ನ ಈರು ವರುಣಗು ಏತು ಉಪದ್ರ ಕೊರ್ದು ಪೇರು ಪೊಲಿ ಪೊಂದಿಲಿ ಹಾ ಜಾರ್ಜ್ ಬಟ್ಟೆ ಪಲ್ಲೆ ಬುಡದಿಲ 2 ಜೋಕ್ಲು ಮಾತ್ರ ಉಪ್ಪುನ ಇಲ್ಲಿಯ ಸಂಸಾರ ಸರಿಯನ್ನ ಈರ್ನ ಎಲ್ಲಿಯ ಕುಟುಂಬ ಯಾನೇ ಮಲ್ಪಡಿ ಆಯನ ಅಮೇರಿಕಾ ಇಮ್ಮೇನ ಎಲ್ಲಿಯ ಸಂಸಾರ ಸರ್ ಶರೀರ ಬಲ ಬುಡ್ಚಿ ಸರ್ ಅಪಗ ಈ ಜಾರ್ಜ್ ಕುಟ್ಟಿ ದಾದಪನುಡು ದಾದ ಮಲ್ಪಡು ಐನು 2 ಗೇಂಡ ಒಂದು ಏತೆ 2 ಕೇನುಡು ದೃಶ್ಯಂ 3 ಬರಡು ಐಟ್ ಜೀತು ಜೋಸೆಫ್ ಬಂಡದು ಬರ್ಬೇರು ಹಾ ಇಷ್ಟು ಹೊತ್ತು ಬಹಳ ಸುಂದರವಾಗಿ ನಾಟಕ